Okay, in today's class we shall discuss post-independence Indian English novel or post-independence Indian English fiction. So fiction is a bigger word, it's a broader term for novel and short story. So in our times we had studied it as only novel, but in your time you have to study it as fiction. So fiction includes both novel as well as short stories. Okay. So in this particular topic, we will begin with the introduction. Post-independence Indian English novel or fiction had gained great importance during the Gandhian age. The tradition of social realism was started by Mulk Raj Anand and is continued by novelists like Bhavani Bhattacharya, Manohar Malgaonkar and Khushwant Singh. These novelists appeared during the 1950s and the early 1960s. At that time, the experimental novel had plunged into popularity with Raja Rao's Kantapura and also later in the hands of Sudhin Ghosh, G.V. Desani and M. Anantanarayanan. So these are the important writers. So what happens here is fiction had gained great importance during the Gandhian age. ಗಾಂಧಿಯನ್ ಏಜ್ನಲ್ಲಿ ಪೋಯಿಟ್ರಿಯನ್ನು ಎಲ್ಲೋ ಒಂದು ಕಡೆ ಸೈಡ್ ಹೊಡಿತೇನೋ ಫಿಕ್ಷನ್ ಅನ್ನೋ ಲೆವೆಲಿಗೆ ಇತ್ತು. ಅಂದರೆ ಪೋಯಿಟ್ರಿಕಿನ ಫಿಕ್ಷನ್ ಜಾಸ್ತಿ ಪಾಪ್ಯುಲರ್ ಆಗೋದಕ್ಕೆ ಶುರುವಾಗಿತ್ತು. ಸೊ ಗಾಂಧಿಯನ್ ಏಜ್ನಲ್ಲಿ ಬಹಳ ಮಹತ್ವವನ್ನು ಪಡ್ಕೊಂಡಿತ್ತು ಫಿಕ್ಷನ್ನು. ಆಮೇಲೆ ಸೋಷಿಯಲ್ ರಿಯಾಲಿಸಮನ್ನು ಮುಲ್ಕ್ ರಾಜ್ ಆನಂದ್ ಅವರು ಸ್ಟಾರ್ಟ್ ಮಾಡ್ತಾರೆ. ಮುಲ್ಕ್ ರಾಜ್ ಆನಂದ್ ಸ್ಟಾರ್ಟೆಡ್ ರೈಟಿಂಗ್ ಆನ್ ದ ಬ್ಯಾಕ್ಗ್ರೌಂಡ್ ಆಫ್ ಸೋಷಿಯಲ್ ರಿಯಾಲಿಸಮ್. ಸೋಷಿಯಲ್ ರಿಯಾಲಿಸಮ್ ಮೀನ್ಸ್ bringing out the social realities in the novels. ಸೊಸೈಟಿನಲ್ಲಿರ್ತಕ್ಕಂಥ ರಿಯಾಲಿಟೀಸ್ಗಳನ್ನ, ಫಾರ್ ಎಕ್ಸಾಂಪಲ್ ಟೇಕ್ ಹಿಸ್ ನಾವೆಲ್ ಅನ್ಟಚಬಲ್. ಅನ್ಟಚಬಲ್ ಟಾಕ್ಸ್ ಆಫ್ ದ ಸೋಷಿಯಲ್ ಇವಿಲ್ ಕಾಲ್ಡ್ ಅನ್ಟಚಬಿಲಿಟಿ. ಅನ್ಟಚಬಿಲಿಟಿ ಬಗ್ಗೆ ಮಾತಾಡ್ತಾರೆ. ಇಟ್ಸ್ ಅ ಸೋಷಿಯಲ್ ಥಿಂಗ್, ಸೋಷಿಯಲ್ ರಿಯಾಲಿಸಮ್ ಇದೆ. ಸೋಷಿಯಲ್ ರಿಯಾಲಿಟಿ ಹೇಗೆ, ಒಬ್ಬ ಬಾಖ ಅನ್ನುವಂಥವನೊಬ್ಬ ಪರಿಸ್ಥಿತಿ ಹೇಗಿರುತ್ತೆ, ಈಸ್ ಅನ್ ಅನ್ಟಚಬಲ್, ಹೌ ಪೀಪಲ್ ಟ್ರೀಟ್ ಹಿಮ್ ಅನ್ನೋದನ್ನೆಲ್ಲ ನೀವು ನೋಡ್ತೀರಿ ಅಲ್ಲಿ. ದೆನ್ ಅದನ್ನೇ ಫಾಲೋ ಮಾಡ್ತಾರೆ ಲೈಕ್ ಭವಾನಿ ಭಟ್ಟಾಚಾರ್ಯ, ಸೋ ಮೆನಿ ಹಂಗರ್ಸ್ ಅಂತ ಏನು ನಾವೆಲ್ ಇದೆ ಭವಾನಿ. ದೆನ್ ಮನೋಹರ್ ಮಳಗಾಂವ್ಕರ್. ಮನೋಹರ್ ಮಳಗಾಂವ್ಕರ್ ಅವರು ಕೂಡ ಬಹಳ ಫೇಮಸ್ ಆದಂಥ ರೈಟ್ರು. ಹಿ ಈಸ್ ಅ ರಿಟೈರ್ಡ್ ಆರ್ಮಿ ಮ್ಯಾನ್ ಮನೋಹರ್ ಮಳಗಾಂವ್ಕರ್. ಓಕೆ, ಅವ್ರ ಬಗ್ಗೆ ಹೇಳೋದಾದರೆ ಈಸ್ ಅನ್ ಆರ್ಮಿ ಆಫೀಸರ್. ಆಫ್ಟರ್ ಹಿಸ್ ರಿಟೈರ್ಮೆಂಟ್ ಈ ಸ್ಟಾರ್ಟೆಡ್ ರೈಟಿಂಗ್. ಮನೋಹರ್ ಮಳಗಾಂವ್ಕರ್ ಒಬ್ಬ ಆರ್ಮಿನಲ್ಲಿದ್ದಂಥ ಆಫೀಸರು, ರಿಟೈರ್ಮೆಂಟ್ ಆದಮೇಲೆ ಬರೆಯೋದಕ್ಕೆ ಶುರು ಮಾಡ್ತಾರೆ. ಅವರು ದಾಂಡೇಲಿ ಹತ್ರ ಒಂದು ಕಾಡಿನಲ್ಲಿ ಒಂದು ಮನೆ ಮಾಡ್ಕೊಂಡಿರ್ತಾರೆ. ಕಾಡು ಹತ್ರ ಒಂದು ಮನೆ ಮಾಡಿಕೊಂಡು ಬಹಳ ನಿಸರ್ಗದ ಒಂದು ಮಧ್ಯದಲ್ಲಿ ಇದ್ದು ಅಲ್ಲೇ ರೀಸೆಂಟಾಗಿ ತೀರ್ಕೊಂಡ್ರು. ರೀಸೆಂಟಾಗಿ ಅಂದ್ರೂ ಕೂಡ ನಾವು ಎಮ್ ಎ ಇದ್ದಾಗ ಅಂತ ಅನಿಸುತ್ತೆ, ಬಹುಶಃ ಆ ಟೈಮಲ್ಲಿ ಅವರು ತೀರ್ಕೊಂಡಿದ್ರು. ಸೊ ಮನೋಹರ್ ಮಳಗಾಂವ್ಕರ್ ಆ್ಯಂಡ್ ಖುಷ್ವಂತ್ ಸಿಂಗ್. ಖುಷ್ವಂತ್ ಸಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಹೇಳಿದ್ದೆ ನಿನ್ನೆ ಪಾರ್ಟಿಷನ್ ಫಿಕ್ಷನ್ ಅಂತ ಹೇಳಿ. ಪಾರ್ಟಿಷನ್ ಫಿಕ್ಷನ್ ಅಂದರೆ ಹೇಳಿದ್ನಲ್ಲ, ಇಂಡಿಯಾ ಪಾಕಿಸ್ತಾನ್ ಪಾರ್ಟಿಷನ್. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಬಹಳ ರಿಯಾಲಿಸ್ಟಿಕ್ ಆಗಿ ಬರೆದಿದ್ದಾರೆ ಖುಷ್ವಂತ್ ಸಿಂಗ್ ಅವರು. ಹಿ ವಾಸ್ ಬೇಸಿಕಲಿ ಅ ಜರ್ನಲಿಸ್ಟ್ ಆಗಿದ್ದರು ಖುಷ್ವಂತ್ ಸಿಂಗ್ ಅವರು ಕೂಡ. ಬಹಳಷ್ಟು ನಾವೆಲ್ಗಳನ್ನು ಬರೆದಿದ್ದಾರೆ. ದ ನಾವೆಲ್ಸ್ ಅಪಿಯರ್ ಡ್ಯೂರಿಂಗ್ ದ 1950s ಆ್ಯಂಡ್ ದ ಅರ್ಲಿ 1960s. 1950s ಅಂದರೆ ಪೋಸ್ಟ್ ಇಂಡಿಪೆಂಡೆನ್ಸ್ ಮೀನ್ಸ್ ಆಫ್ಟರ್ 1947 ಓನ್ಲಿ. ಸೊ ಇವರು 1950s ಕಂಡು ಬರ್ತಾರೆ ಈ ರೈಟರ್ಸು ತಮ್ಮ ರೈಟಿಂಗ್ಗಳನ್ನು. ಅದರ ಜೊತೆಗೆ ಅರ್ಲಿ 1960s ಅಂದರೆ 1960ಯ ಪ್ರಾರಂಭಿಕ ಭಾಗದಲ್ಲಿ 1960, 61, 62, 63 ಅಂತ 65ವರೆಗೂ ಅರ್ಲಿ ಪಾರ್ಟ್ ಅದರಲ್ಲಿ ಕೂಡ ಕಂಡು ಬರ್ತಾರೆ. ಅಟ್ ದ್ಯಾಟ್ ಟೈಮ್ ದ ಎಕ್ಸ್ಪೆರಿಮೆಂಟಲ್ ನಾವೆಲ್ ಹ್ಯಾಡ್ ಪ್ಲಂಜ್ಡ್ ಇನ್ ಟು ಪಾಪ್ಯುಲಾರಿಟಿ. ಸೊ ಅಲ್ಲಿ ಏನಾಗುತ್ತೆ ಅಂತಂದರೆ ಎಕ್ಸ್ಪೆರಿಮೆಂಟಲ್ ನಾವೆಲ್ಗಳು ಕೂಡ ಸ್ಟಾರ್ಟ್ ಆಗುತ್ತೆ 1960 ಹೊತ್ತಿಗೆ. ಅಲ್ಲಿ ರಾಜಾರಾವ್ ಬಂದಿರ್ತಾರೆ. ಕಾಂತಾಪುರ ಅನ್ನುವಂಥ ಒಂದು ವಿಶಿಷ್ಟವಾದಂಥ ನಾವೆಲನ್ನು ಬರೀತಾರೆ. ಅಲ್ಲಿ ಬೇರೆ ಬೇರೆ ಥರದ ಪ್ರಯೋಗಗಳನ್ನ ಮಾಡ್ತಾರೆ. ಇಟ್ ವಾಸ್ ಅನ್ ಎಕ್ಸ್ಪೆರಿಮೆಂಟಲ್ ನಾವೆಲ್ ಅಂತ ಹೇಳ್ತೀವಿ. ಸೊ ಅದರ ಜೊತೆಗೆ ಸುಧೀನ್ ಘೋಷ್ ಅಂತ ಒಬ್ಬರು ಬರ್ತಾರೆ. ಆಮೇಲೆ G.V. ದೇಸಾನಿ ಅಂತ ಬರ್ತಾರೆ. ನೆಕ್ಸ್ಟು ಯಾರು M. ಅನಂತನಾರಾಯಣನ್ ಅಂತ ಬರ್ತಾರೆ. ಇವರೆಲ್ಲ ಕೂಡ ಅನೇಕ ಇದನ್ನು ಹೇಳ್ತಾರೆ, ಏನದು ಪ್ರಾಯೋಗಿಕವಾದಂಥ ನಾವೆಲ್ಗಳನ್ನು ಬರೀತಾರೆ. ಸೊ ಅದನ್ನು ಕೂಡ ನೀವು ಇಲ್ಲಿ ನೋಡಬಹುದು. ದೆನ್ ನೆಕ್ಸ್ಟ್ ಪ್ಯಾರಾಗ್ರಾಫನ್ನು ನೋಡೋದಾದರೆ the fiction of B. Rajan shows the strains or tendencies of both realism and fantasy. ಸೊ ಅಲ್ಲಿ ಒಂದು ಟೆಂಡೆನ್ಸಿಯನ್ನು ತೋರಿಸ್ತಾರೆ. ಯಾವ ಥರದ ಟೆಂಡೆನ್ಸಿ ಅಂತಂದರೆ ಅಲ್ಲಿ ನೀವು ರಿಯಾಲಿಸಮ್ ಕೂಡ ಇರುತ್ತೆ ಆ್ಯಂಡ್ ಫ್ಯಾಂಟಸಿ ಕೂಡ ಇರುತ್ತೆ. ಫ್ಯಾಂಟಸಿ ಮೀನ್ಸ್
ಒಂಥರ ಕಾಲ್ಪನಿಕ ಜಗತ್ತು ಅಂತ. GRS ಫ್ಯಾಂಟಸಿ ಪಾರ್ಕ್ ಅಂತ ಕೇಳಿರಲ್ಲ ಹಾಗೆ. ಸೊ ಇಲ್ಲಿ ಫ್ಯಾಂಟಸಿ ಇರುತ್ತೆ. ಅನದರ್ ನೋಟೇಬಲ್ ಡೆವಲಪ್ಮೆಂಟ್ ಈಸ್ ದ ಎಮರ್ಜೆನ್ಸ್ ಆಫ್ ಸ್ಕೂಲ್ ಆಫ್ ವುಮೆನ್ ನಾವೆಲಿಸ್ಟ್ ಇನ್ ದ ಪೋಸ್ಟ್ ಇಂಡಿಪೆಂಡೆನ್ಸ್ ಪೀರಿಯಡ್. ಇನ್ನೊಂದು ಮಹತ್ವದ ಬೆಳವಣಿಗೆ ಏನಪ್ಪ ಅಂತಂದರೆ ಎಮರ್ಜೆನ್ಸ್ ಆಫ್ ವುಮೆನ್ ನಾವೆಲಿಸ್ಟ್, ಮಹಿಳಾ ನಾವೆಲಿಸ್ಟ್ಗಳು ಮುಂಚೂಣಿಗೆ ಬಂದಂಥದ್ದು. ಸೊ ಕನ್ನಡದಲ್ಲಿ ಕಾದಂಬರಿಕಾರ್ತಿಯರು ಅಂತಲೇ ಹೇಳ್ತಾರೆ. ಮಹಿಳೆ ಕಾದಂಬರಿಕಾರರು ಅನ್ನಂಗಿಲ್ಲ, ಕಾದಂಬರಿಕಾರ್ತಿಯರು ಅಂತ ಹೇಳ್ತಾರೆ. ಇಂಗ್ಲೀಷ್ನಲ್ಲಿ ವುಮೆನ್ ನಾವೆಲಿಸ್ಟ್ ಅಂತಲೇ ಹೇಳ್ತಾರೆ. ನಾವೆಲಿಸ್ಟ್ ಅಂದರೆ ಯೂಶ್ವಲಿ ಪುರುಷವಾಚಕ ಆಗಿ ಕನ್ಸಿಡರ್ ಆಗುತ್ತೆ ಇಂಗ್ಲೀಷ್ನಲ್ಲಿ. ಸೊ ಹಾಗಾಗಿ ಮಹಿಳೆಯರ ಬಗ್ಗೆ ಹೇಳಬೇಕಾದಾಗ ವುಮೆನ್ ನಾವೆಲಿಸ್ಟ್ ಅಂತ ಹೇಳ್ತಾರೆ. ಸೊ ಅದೊಂದು ಹೊಸ ಬೆಳವಣಿಗೆ. ಅಂದರೆ ಮಹಿಳೆಯರು ಎಜುಕೇಷನ್ ಪಡೆಯೋದೇ ಹೆಚ್ಚಾಗಿತ್ತು ಆಗಿನ ಕಾಲದ ಘಟ್ಟದಲ್ಲಿ. ಇಂಡಿಯಾದಲ್ಲಿ ಈಗಿನೇ ಎಷ್ಟೋ ಕಷ್ಟಗಳಿದಾವೆ ಮಹಿಳೆಯರ ಎಜುಕೇಷನ್ಗೆ. ಆಗಿನ ಕಾಲಘಟ್ಟದಲ್ಲಿ, ಅದರಲ್ಲೂ ಸ್ವಾತಂತ್ರ್ಯ ಸಿಕ್ಕಂಥ ಹಾಗೆ ಸ್ವಲ್ಪ ವರ್ಷಗಳಲ್ಲಿ ಏನಾಗಿತ್ತು, ಬಹಳ ಕಡಿಮೆ ಜನ ಇದ್ದರು ಎಜುಕೇಟೆಡ್ ಮಹಿಳೆಯರು. ಅದರಲ್ಲೂ ಏನಪ್ಪ ಅಂದ್ರೆ ಹೈಯರ್ ಎಜುಕೇಷನ್ ಪಡೆದು ಲಿಟ್ರೇಚರನ್ನು ಬರೆಯುವಷ್ಟು ಮಟ್ಟಿಗೆ ಮಹಿಳೆಯರು ಬೆಳೆದಿದ್ರು ಅನ್ನೋದು ಒಂದು ಮಹತ್ವದ ಸಂಗತಿ. ಅದನ್ನು ನೀವು ಇಲ್ಲಿ ಗಮನಿಸ್ಬೇಕು. ನೀವು ಅನ್ಬೋದು ಅದ್ರಾಗ ಏನೈತ್ರಿ ಮಹಿಳಾ ಲೇಖಕರು ಅಂತ ನೀವು ಅನ್ಬೋದು ಈಗ. ಬಟ್ ಆವಾಗಿನ ಕಾಲಕ್ಕೆ ಏನಾಗಿತ್ತು, ಮಹಿಳೆಯರು ಕಲಿಯೋದೇ ಹೆಚ್ಚಾಗಿತ್ತು. ಇಂಥ ಸಂದರ್ಭದಲ್ಲಿ ಅವರು ಸಾಹಿತ್ಯವನ್ನು ಬರೀತಾರಪ್ಪ ಅಂದ್ರೆ ಇಟ್ಸ್ ಅ ಗ್ರೇಟ್ ಅಚೀವ್ಮೆಂಟ್. ಓಕೆ. ಅಮಂಗ್ ದೆಮ್ ದ ಲೀಡಿಂಗ್ ವುಮೆನ್ ನಾವೆಲಿಸ್ಟ್ಸ್ ಆರ್ ರುತ್ ಪ್ರವರ್ಜಾ, ಆಮೇಲೆ ಕಮಲಾ ಮಾರ್ಕಂಡೇಯ, ನಯನತಾರ ಸೆಹಗಲ್ ಆ್ಯಂಡ್ ಅನಿತಾ ದೇಸಾಯಿ ಎಟ್ಸಿಟ್ರಾ. ಸೊ ಯಾರು ಇಂಪಾರ್ಟೆಂಟ್ ವುಮೆನ್ ನಾವೆಲಿಸ್ಟ್ ಅಂತಂದರೆ ರುತ್ ಪ್ರವರ್ಜಾ, ಕಮಲಾ ಮಾರ್ಕಂಡೇಯ, ನಯನತಾರ ಸೆಹಗಲ್, ಅನಿತಾ ದೇಸಾಯಿ, ಅರುಂಧತಿ ರಾಯ್ ಅವರೆಲ್ಲ ಬರ್ತಾರೆ. By the end of the 1960s and in the early 1970s, new writers appeared, namely Arun Joshi, Chaman Nahal. In the 1980s, a team of major novelists appeared and a striking figure is Salman Rushdie. ಸೊ ಇಲ್ಲಿ ಏನಾಗುತ್ತೆ, 1960ಯ ಕೊನೆಯ ಘಟ್ಟದಲ್ಲಿ ಮತ್ತು 1970ಯ ಪ್ರಾರಂಭಿಕ ಘಟ್ಟದಲ್ಲಿ ಯಾರು ಬರ್ತಾರಪ್ಪ ಅಂತಂದರೆ ಒಂದಿಷ್ಟು ಹೊಸ ರೈಟರ್ಗಳು ಅಪಿಯರ್ ಆಗ್ತಾರೆ. ಫಾರ್ ಎಕ್ಸಾಂಪಲ್ ಅವ್ರ ಹೆಸರನ್ನು ನಾವು ನೋಡೋದಾದರೆ ಅರುಣ್ ಜೋಶಿ ಅಂತ ಬರ್ತಾರೆ. ಆಮೇಲೆ ಚಮನ್ ನಹಾಲ್ ಅಂಥೇಳಿ ಬರ್ತಾರೆ ರೀ. ನೆಕ್ಸ್ಟ್ ಅವ್ರು ಏನಪ್ಪ ಅಂದರೆ ಭಾಳ ಅಂದರೆ ರೀಸೆಂಟ್ ಯಂಗ್ ಟ್ರೆಂಡ್ ಅಂತ ಏನು ಹೇಳ್ತೀವಲ್ಲ ಅವರು. ಅದರ ಜೊತೆಗೆ ಇನ್ನೊಂದಿಷ್ಟು ಜನ ಮೇಜರ್ ನಾವೆಲಿಸ್ಟ್ಗಳು ಬರ್ತಾರೆ. ಅದರಲ್ಲಿ ಯಾರಪ್ಪ ಅಂದರೆ ಸಲ್ಮಾನ್ ರುಷ್ದಿ ಇಸ್ ವೆರಿ ಫೇಮಸ್. ಸಲ್ಮಾನ್ ರುಷ್ದಿ ಅಂತ ಬರ್ತಾರೆ. ಶಶಿ ಥರೂರ್ ಅಂತ ನೀವು ಕೇಳಿರ್ಬೋದು ಹೆಸರನ್ನು. ಅವರು ಕೂಡ ದ ಗ್ರೇಟ್ ಇಂಡಿಯನ್ ನಾವೆಲ್ ಅಂತ ಬರ್ದಾರ ಒಂದು ನಾವೆಲ್ಲು, ಭಾಳ ಫೇಮಸ್ ಆದಂಥ ನಾವೆಲ್ಲು. ಮಹಾಭಾರತ ಅಂತ ಏನು ಹೇಳ್ತೀವಿ, ಸೊ ಅದನ್ನು ಏನು ಮಾಡಿದಾರೆ ಅವರು ಆಧುನಿಕ ಜಗತ್ತಿಗೆ ಸ್ವಲ್ಪ ಚೇಂಜ್ ಮಾಡಿ ದ ಗ್ರೇಟ್ ಇಂಡಿಯನ್ ನಾವೆಲ್ ಮಹಾಭಾರತ, ಅದನ್ನೇ ಟೈಟಲ್ ಕೂಡ ಅದನ್ನು ರಿಸೆಂಬಲ್ ಮಾಡುತ್ತೆ ಮಹಾಭಾರತವನ್ನು. ಅದು ಕೂಡ ಇದೆ, ಅದನ್ನು ಕೇಳ್ಬೋದು ನಿಮಗೆ 1 ಮಾರ್ಕ್ಸಿಗೆ. ಹೂ ರೋಟ್ ದ ಗ್ರೇಟ್ ಇಂಡಿಯನ್ ನಾವೆಲ್ ಅಂತ ಹೇಳಿ. ಗ್ರೇಟ್ ಇಂಡಿಯನ್ ನಾವೆಲ್ ಅನ್ನೋದೇ ನಾವೆಲ್ ಹೆಸರು. ಸೊ ದಟ್ ಈಸ್ ರಿಟನ್ ಬೈ ಶಶಿ ಥರೂರ್. ಸಲ್ಮಾನ್ ರುಷ್ದಿ ಅವ್ರದ್ದು ಮಿಡ್ ನೈಟ್ ಚಿಲ್ಡ್ರನ್ ಅಂತ ಇದೆ. ಆಮೇಲೆ ವಿಕ್ರಮ್ ಸೇತ್ ಅವ್ರದ್ದು ಯಾವುದು ದ ಸೂಟೇಬಲ್ ಬಾಯ್ ಅಂಥೇಳಿ. ಇನ್ನೊಂದಿಷ್ಟು ಕೃತಿಗಳನ್ನ ಹೇಳಿದ್ನಲ್ಲ, ಅವೆಲ್ಲ ಬರ್ತಾವೆ ಇಲ್ಲಿ. ಐ ಶಾಲ್ ಡಿಸ್ಕಸ್ ವೈಲ್ ಲುಕಿಂಗ್ ಇನ್ ಟು ಡೀಟೇಲ್. ಸೊ ಫಸ್ಟ್ ರೈಟರ್ ಯಾರು ಪೋಸ್ಟ್ ಇಂಡಿಪೆಂಡೆನ್ಸಲ್ಲಿ ಅಂತಂದರೆ ಇಟ್ ಈಸ್ ಭವಾನಿ ಭಟ್ಟಾಚಾರ್ಯ. The earliest novelist emphasized on social realism and the first among them is Bhavani Bhattacharya. He was born in 1906 and a novelist strongly influenced by Tagore and Gandhi. Both his fictional theory and practice is quite nearer to Mulkraj Anand. Bhattacharya believes that art must teach indirectly by its vivid interpretation of life. Art must preach only by virtue of its being vehicle of truth. So ಇಲ್ಲಿ ಸೋಷಿಯಲ್ ರಿಯಾಲಿಸಮ್ ಬಗ್ಗೆ ನಾವು ಮಾತಾಡಿದ್ವಿ ಆಲ್ರೆಡಿ. ಸೊ ಸೋಷಿಯಲ್ ರಿಯಾಲಿಸಮನ್ನು ಸ್ಟಾರ್ಟ್ ಮಾಡಿದಂಥ ಮೊದಲಿಗರಲ್ಲಿ ಇವರು ಕೂಡ ಒಬ್ಬರು. ಅದನ್ನು ಆಲ್ರೆಡಿ ಇವರು ಸ್ಟಾರ್ಟ್ ಮಾಡಿದರೆ ಯಾರು, ಮುಲ್ಕ್ರಾಜ್ ಆನಂದ್ ಅವರು. ಭಾರತದ ಮಟ್ಟಿಗೆ ಹೇಳೋದಾದರೆ ಅಲ್ಲಿ ಇಂಗ್ಲೆಂಡಲ್ಲಿ ಯಾರು ಚಾರ್ಲ್ಸ್ ಡಿಕೆನ್ಸ್ ಅವರೆಲ್ಲ ಇದ್ದರು. ಇವ್ರು ಏನು ಮಾಡಿದ್ರು, ಅದನ್ನು ಇಂಡಿಯಾದಲ್ಲಿ ಸ್ಟಾರ್ಟ್ ಮಾಡಿದರು. ಇಲ್ಲೇನಪ್ಪ ಅಂದರೆ ಏನು ಮಾಡ್ತಾರೆ ಇವರು, ಸೋಷಿಯಲ್ ರಿಯಾಲಿಸಮನ್ನು ಎಂಫಸೈಸ್ ಮಾಡ್ತಾರೆ. ಸಾಮಾಜಿಕ ವಾಸ್ತವಿಕವಾದ ಅಂತ ಏನು ಹೇಳ್ತೀವಿ ಅದನ್ನು. ಟ್ಯಾಗೋರ್ ಮತ್ತು ಗಾಂಧಿಯವರಿಂದ ಇನ್ಫ್ಲೂಯೆನ್ಸ್ ಆಗಿರ್ತಾರೆ ಇವರು. ಟ್ಯಾಗೋರ್ ಅಂದರೆ ರವೀಂದ್ರನಾಥ್ ಟ್ಯಾಗೋರ್ ಆ್ಯಂಡ್ ಗಾಂಧಿ ಮೀನ್ಸ್ ಮಹಾತ್ಮ ಗಾಂಧಿ. ಆಮೇಲೆ ಫಿಕ್ಷನಲ್ ಥಿಯರಿ ಏನಿತ್ತಪ್ಪ ಅಂತಂದರೆ ಮುಲ್ಕ್ರಾಜ್ ಆನಂದ್ ಅವರ ಒಂದು ಥಿಯರಿಗೆ ನೇರರಾಗಿತ್ತು. ಮುಲ್ಕ್ರಾಜ್ ಆನಂದ್ ಅವರ ನಾವೆಲ್ಗಳನ್ನು ಓದಿದ್ರೆ ಇವ್ರ ನಾವೆಲ್ಗಳು ಓದಿದ್ರೆ ಅಂದ್ರೆ ಭಾಳ ಏನೋ ಅಂತರ ಇರ್ತಿದ್ದಿಲ್ಲ. ಸೊ ಹಿ ಬಿಲೀವ್ಸ್ ದ್ಯಾಟ್ ಆರ್ಟ್ ಮಸ್ಟ್ ಟೀಚ್ ಇಂಡೈರೆಕ್ಟ್ಲಿ. ಆರ್ಟ್, ಕಲೆ ಅಂತ ಏನು ಹೇಳ್ತೀವಿ, ಸಾಹಿತ್ಯ ಅಂತ ಏನು ಹೇಳ್ತೀವಿ, ಇದು
ಇಂಡೈರೆಕ್ಟ್ಲಿ ಏನಾರು ಒಂದನ್ನು ಟೀಚ್ ಮಾಡಬೇಕು, ಹೌದಾ? ಅದು ಏನಪ್ಪ ಅಂದರೆ ಇವರ ಒಂದು ವಿಚಾರ ಆಗಿತ್ತು. ಯಾವ ರೀತಿ ಟೀಚ್ ಮಾಡಬೇಕಪ್ಪ ಅಂದ್ರೆ ಬೈ ಇಟ್ಸ್ ವಿವಿಡ್ ಇಂಟರ್ಪ್ರಿಟೇಷನ್ ಆಫ್ ಲೈಫ್, ಜೀವನದ ವೈವಿಧ್ಯಮಯವಾದಂತಹ ಅರ್ಥ ವಿವರಣೆಯ ಮೂಲಕ ಏನು ಮಾಡ್ಬೇಕ್ರಿ, ಒಂದು ಏನಾದ್ರು ಕಲಿಸ್ಬೇಕು ನಮಗೆ ಆರ್ಟ್ ಅನ್ನೋದು ಅವ್ರ ವಿಚಾರ ಆಗಿತ್ತು. ಆಮೇಲೆ ಆರ್ಟ್ ಮಸ್ಟ್ ಪ್ರೀಚ್ ಓನ್ಲಿ ಬೈ ವರ್ಚ್ಯೂ ಆಫ್ ಇಟ್ಸ್ ಬೀಯಿಂಗ್ ವೆಹಿಕಲ್ ಆಫ್ ಟ್ರೂತ್. ಆರ್ಟ್ ನಮಗೆ ಟೀಚ್ ಮಾಡಬೇಕು. ಯಾವ ರೀತಿಯಾಗಿ ಅಂತಂದರೆ ಸತ್ಯವನ್ನು ಹೇಳುವ ವಾಹಕವಾಗಿ ಅದು ನಮಗೆ ಟೀಚ್ ಮಾಡಬೇಕು. ಸತ್ಯವನ್ನು ಒಳಗೊಂಡಿರ್ಬೇಕು ರೀ ನಾವೆಲ್ಲ, ಸುಳ್ಳು ಸುಳ್ಳು ಏನಾದ್ರು ಬರೆಯೋದು ಆಗಬಾರ್ದು. ಹಾಗಾಗಿ ಅವರು ಸೋಷಿಯಲ್ ರಿಯಾಲಿಟಿಯನ್ನು ತೊಗೊಂಬರ್ತಾರೆ, ಸೋಷಿಯಲ್ ರಿಯಾಲಿಸಮ್ ಬಗ್ಗೆ ಹೇಳ್ತಾರೆ. ಅಕಾರ್ಡಿಂಗ್ ಟು ಹಿಮ್ ಅ ನಾವೆಲ್ ಮಸ್ಟ್ ಹ್ಯಾವ್ ಸೋಷಿಯಲ್ ಪರ್ಪಸ್ ಆ್ಯಂಡ್ ಹೀಸ್ ನಾವೆಲ್ಸ್ ಹ್ಯಾವ್ ಅನ್ ಅನ್ಮಿಸ್ಟೇಕಬಲ್ ಸೋಷಿಯಲ್ ಪರ್ಪಸ್. ಸೊ ಅವರು ಏನು ಹೇಳ್ತಿದ್ರಪ್ಪ ಅಂದರೆ ಒಂದು ಸಾಮಾಜಿಕ ಉದ್ದೇಶ ಇರಬೇಕು, ಪರ್ಪಸ್ ಅಂತ ಹೇಳ್ತಾರೆ. ಏನಾರು ಒಂದು ಉದ್ದೇಶ ಇರಬೇಕು. ನಾವೆಲ್ಲ ಬರಿತಾ ಇದ್ದೀರಪ್ಪ ಅಂದ್ರೆ ಸುಮ್ಮನೆ ಟೈಮ್ ಪಾಸಿಗೆ ಬರೆಯೋದಲ್ಲ, ಅದರಲ್ಲಿ ಏನಾರು ಒಂದು ಉದ್ದೇಶ ಇರಬೇಕು, ಸಮಾಜಕ್ಕೆ ಏನಾರು ಒಂದು ಸಂದೇಶ ಇರಬೇಕಂತ ನಂಬಿದವರಾಗಿದ್ದರು. ಅವರೆಲ್ಲ ನಾವೆಲ್ಗಳಲ್ಲೂ ಕೂಡ ನಿರ್ದಿಷ್ಟವಾಗಿ ಸೋಷಿಯಲ್ ಪರ್ಪಸ್ ಅನ್ನೋದು ಇದ್ದೇ ಇತ್ತು. ಸೋ ಮೆನಿ ಹಂಗರ್ಸನ್ನು ನೋಡೋದಾದರೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ವರ್ಕ್. ಇಟ್ ಕ್ಯಾನ್ ಬಿ ಆಸ್ಕ್ಡ್ ಫಾರ್ 1 ಮಾರ್ಕ್ ಕ್ವಶನ್. ಹೂ ರೋಟ್ ಸೋ ಮೆನಿ ಹಂಗರ್ಸ್ ಅಂತ ಕೇಳಬಹುದು. ಟೈಟಲ್ ಈಸ್ ಆಲ್ಸೋ ವೆರಿ ಸಿಂಬಾಲಿಕ್. ನಾನು ನಿನ್ನೆ ಡಿಸ್ಕಸ್ ಮಾಡಿದ್ದೆ. ಸೋ ಮೆನಿ ಹಂಗರ್ಸಲ್ಲಿ ಏನಾಗುತ್ತೆ, ಇಟ್ ವಾಸ್ ಪಬ್ಲಿಷ್ಡ್ ಇನ್ 1947, ಮೋಸ್ಟ್ ಪ್ರೊಬಬ್ಲಿ ಆಫ್ಟರ್ ಇಂಡಿಪೆಂಡೆನ್ಸ್ ಪಬ್ಲಿಷ್ ಆಗಿತ್ತು. ಇಟ್ ಕ್ಯಾನ್ ಬಿ ಕನ್ಸಿಡರ್ಡ್ ಅ ಪೊಲಿಟಿಕಲ್ ನಾವೆಲ್. ಸೊ ಪೊಲಿಟಿಕಲ್ ಅಂಶಗಳು ಕೂಡ ಇದರಲ್ಲಿ ಇದ್ದಾವೆ. ದಿಸ್ ಈಸ್ ದ ಫಸ್ಟ್ ನಾವೆಲ್ ಆಫ್ ಭಟ್ಟಾಚಾರ್ಯ, ಪಬ್ಲಿಷ್ಡ್ ವಿದಿನ್ ಅ ಫ್ಯೂ ಮಂತ್ಸ್ ಆಫ್ ಇಂಡಿಪೆಂಡೆನ್ಸ್. ಇಂಡಿಪೆಂಡೆನ್ಸ್ ಆದ ಸ್ವಲ್ಪ ತಿಂಗಳುಗಳಲ್ಲಿ ಪಬ್ಲಿಷ್ ಆಗಿತ್ತು. ದಿಸ್ ಈಸ್ ಹಿಸ್ ಬೆಟರ್ ನಾವೆಲ್ ವಿಚ್ ಈಸ್ ನಾಟ್ ಟೋಟಲಿ ಫ್ರೀ ಫ್ರಮ್ ಹಿಸ್ ಕ್ಯಾರೆಕ್ಟರಿಸ್ಟಿಕ್ ವೀಕ್ನೆಸ್. ಸೊ ಒಂದು ಸ್ವಲ್ಪ ಬೆಟರ್ ನಾವೆಲ್ ಅಂತ ಹೇಳ್ಬೋದು, ಬಟ್ ಸ್ಟಿಲ್ ಅದರಲ್ಲಿ ಸ್ವಲ್ಪ ಕ್ಯಾರೆಕ್ಟರಿಸ್ಟಿಕ್ ವೀಕ್ನೆಸ್ ಇದೆ. ಕ್ಯಾರೆಕ್ಟರೈಸೇಷನಲ್ಲಿ ಸ್ವಲ್ಪ ಏನಿದ್ದಾವೆ ಪ್ರಾಬ್ಲಮ್ಸ್ ಇದ್ದಾವೆ, ಬಟ್ ಸ್ಟಿಲ್ ಇಟ್ಸ್ ಎ ಗುಡ್ ನಾವೆಲ್. The background of the novel is set against the background of Quit India movement and the Bengal famine of the early 40s. ಸೊ ಯಾವ ಒಂದು ಕಾಲಘಟ್ಟದಲ್ಲಿ ಈ ನಾವೆಲ್ ಸೆಟ್ ಆಗಿದೆ, ಯಾವ ಹಿನ್ನೆಲೆಯಲ್ಲಿದೆ ಅಂತಂದರೆ, ಒಂದು 1942ನಲ್ಲಿ ನಡೆದಂತಹ ಕ್ವಿಟ್ ಇಂಡಿಯಾ ಮೂಮೆಂಟು, ಇನ್ನೊಂದು ಬೆಂಗಾಲ್ದಲ್ಲಿ ಏನಾಗಿರುತ್ತೆ, ಒಂದು ಬರಗಾಲ ಬಂದಿರುತ್ತೆ, ಒಂದು ಕ್ಷಾಮ ಅಂತ ಹೇಳ್ತೀವಿ. ಕ್ಷಾಮ ಅಂತಂದರೆ ಆಹಾರದ ಕೊರತೆ, ಬರಗಾಲ ಅಂತೆಲ್ಲ ಹೇಳ್ತೀವಲ್ಲ, ದಟ್ ಈಸ್ ಕಾಲ್ಡ್ ಫೆಮೈನ್. ಫೆಮೈನ್ ಮೀನ್ಸ್ ಸ್ಕೇರ್ಸಿಟಿ ಆಫ್ ಫುಡ್ ಅಂತ ಹೇಳ್ಬೋದು. ಡ್ಯೂ ಟು ಲೆಸ್ ರೈನ್ಫಾಲ್, ಅಥವಾ ರೈನ್ಫಾಲ್ ಆಗದೇನೆ, ಮಳೆ ಆಗದೆ, ಬೆಳೆ ಬರದೇನೆ ಏನೋ ಆಹಾರದ ಕೊರತೆ ಆಗುತ್ತಲ್ಲ, ದಟ್ ಈಸ್ ಕಾಲ್ಡ್ ಫೆಮೈನ್. ಸೊ ಅರ್ಲಿ 40ಸಲ್ಲಿ ಅಂದರೆ 1940, 41, 42, 43 ಟೈಮಲ್ಲಿ ಬೆಂಗಾಲ್ನಲ್ಲಿ ಒಂದು ಬಹಳ ಭೀಕರ ಬರಗಾಲ ಬಂದಿರುತ್ತೆ. ಸೊ ಅದರ ಒಂದು ಸನ್ನಿವೇಶದಲ್ಲಿ ಈ ನಾವೆಲ್ ಚಿತ್ರಿತವಾಗಿದೆ. ದ ನಾವೆಲ್ ಡೀಲ್ಸ್ ವಿತ್ ದ ಥೀಮ್ ಆಫ್ ಎಕ್ಸ್ಪ್ಲಾಯ್ಟೇಷನ್. ಎಕ್ಸ್ಪ್ಲಾಯ್ಟೇಷನ್ ಮೀನ್ಸ್ ಶೋಷಣೆ, ಪೊಲಿಟಿಕಲ್, ಎಕನಾಮಿಕ್ ಆ್ಯಂಡ್ ಸೋಷಿಯಲ್. ಸೊ ಪೊಲಿಟಿಕಲಿ ನಮ್ಮನ್ನು ಶೋಷಣೆ ಮಾಡ್ತಾಯಿದ್ರು ಬ್ರಿಟಿಷರು, ಎಕನಾಮಿಕಲಿ ಕೂಡ ಶೋಷಣೆ ಮಾಡ್ತಾಯಿದ್ರು, ಸೋಷಿಯಲಿ ಕೂಡ ಕೆಲವೊಂದಿಷ್ಟು ಶೋಷಣೆಗಳು ನಡೀತಾ ಇದ್ವು. ಅವುಗಳೆಲ್ಲವನ್ನು ಕುರಿತಾಗಿ ಇವರು ಬರೀತಾರೆ. ದ ಟೈಟಲ್ ಸೋ ಮೆನಿ ಹಂಗರ್ಸ್ ರೆಫರ್ಸ್ ಟು ದ ಪೊಲಿಟಿಕಲ್ ಫ್ರೀಡಮ್ ಫಾರ್ ಇಂಪೀರಿಯಲ್ ಎಕ್ಸ್ಪ್ಯಾನ್ಷನ್ ಇನ್ ಕೇಸ್ ಆಫ್ ಆಕ್ಸಿಸ್ ಪವರ್ಸ್, ಫಾರ್ ಮನಿ, ಫಾರ್ ಫುಡ್ ಆ್ಯಂಡ್ ಫಾರ್ ಹ್ಯೂಮನ್ ಡಿಗ್ನಿಟಿ, ಫಾರ್ ಸೆಕ್ಸ್, ಸೋಲ್ಜರ್ಸ್ ಆ್ಯಂಡ್ ಫಾರ್ ಸೆಲ್ಫ್ ರೆಸ್ಪೆಕ್ಟ್. ಸೊ ಯಾವ್ಯಾವ ಥರದ ಹಂಗರ್ಗಳಿರ್ತಾವೆ. ಪೊಲಿಟಿಕಲ್ ಹಂಗರ್ ಇರುತ್ತೆ, ಇಂಪೀರಿಯಲ್ ಪವರ್ ಅಂತ ಏನು ಹೇಳ್ತೀವಿ ಅಂದರೆ ಈ ಸಾಮ್ರಾಜ್ಯಶಾಹಿ ನೀತಿ ಬ್ರಿಟಿಷರದು, ಅವರ ಎಷ್ಟು ಅಧಿಕಾರ ದಾಹ ಇತ್ತು, ಹಣದ ದಾಹ ಇರುತ್ತೆ, ಆಹಾರದ ದಾಹ ಇರುತ್ತೆ, ಹ್ಯೂಮನ್ ಡಿಗ್ನಿಟಿ ಬಗ್ಗೆ ದಾಹ ಇರುತ್ತೆ. ಸೊ ಬೇರೆ ಬೇರೆ ಥರದ ಸೆಲ್ಫ್ ರೆಸ್ಪೆಕ್ಟ್ ಬಗ್ಗೆ ಕೂಡ ದಾಹ ಇರುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ವರ್ಕ್ ಆಫ್ ಭವಾನಿ is Music for Mohini, published in 1952. This novel moves on 2 levels. One on the personal level, which refers to the story of Mohini, who is a city-bred village-wed girl. She finds a lot of difficulty in her adjustment to the new lifestyle. ಸೊ ಇಲ್ಲಿ ಏನಿದೆ, ಒಂದು ಇಂಪಾರ್ಟೆಂಟ್ ಕಥೆ ಇದೆ. ಏನು, ಮೋಹಿನಿ ಅನ್ನುವಂಥ ಒಬ್ಬಳು ಹೆಣ್ಮಗಳು ಇರ್ತಾಳೆ. ಶಿ ಈಸ್ ಸಿಟಿ ಬ್ರೆಡ್ ಅಂದರೆ ಸಿಟಿ ಒಳಗೆ ಬೆಳೆದಂಥವಳು. ಬಟ್ ವಿಲೇಜ್ ವೆಡ್ ಅಂದರೆ ಹಳ್ಳಿಗೆ ಮದುವೆ ಮಾಡಿ ಕೊಟ್ಟಿರ್ತಾರೆ ಅವಳನ್ನು. ಸೊ ಸಿಟಿಯಲ್ಲಿ ಬೆಳೆದಂಥ ಹೆಣ್ಮಗಳು, ಪೇಟೆ ಹುಡುಗಿ ಹಳ್ಳಿ ಲೈಫ್ ಆಯ್ತದ. ಸೊ ಏನಾಗುತ್ತೆ ಕತೆ, ಶಿ ಫೈಂಡ್ಸ್ ಲಾಟ್ ಆಫ್ ಡಿಫಿಕಲ್ಟಿ ಇನ್ ಹರ್ ಅಡ್ಜಸ್ಟ್ಮೆಂಟ್ ಆಗೋದಕ್ಕೆ ಕಷ್ಟ ಆಗುತ್ತೆ. ಸಿಟಿಯಲ್ಲಿ ಬೆಳೆದವ್ರಿಗೆ ಹಳ್ಳಿಗೆ ಹೋಗಿ ಅಡ್ಜಸ್ಟ್ ಆಗೋದು ನ್ಯೂ ಲೈಫ್ ಸ್ಟೈಲ್ಗೆ. ದ ನಾವೆಲ್ ಸೆಕೆಂಡ್ಲಿ ರನ್ಸ್ ಆನ್ ದ ಸೋಷಿಯಲ್ ಲೆವೆಲ್ ಒಂದು ಕೂಡ ಇದೆ. ಪರ್ಸನಲ್ ಲೆವೆಲಲ್ಲಿ ಮೋಹಿನಿಯ ಕಥೆ ಇದೆ. ಸೋಷಿಯಲ್ ಲೆವೆಲಲ್ಲಿ ಏನು ನಡೀತೈತಿ, ದೇರ್ ಈಸ್ ಈಸ್ಟ್ ವೆಸ್ಟ್ ಎನ್ಕೌಂಟರ್. ಸೊ ಈಸ್ಟ್ ವೆಸ್ಟ್ ಎನ್ಕೌಂಟ್ರ್ ಏನಪ್ಪ ಅಂತಂದರೆ ಈ ಪಶ್ಚಿಮ ಮತ್ತು ಪೂರ್ವದ ಒಂದು ಮುಖಾಮುಖಿ ನಡೀತೈತಿ. ಪಶ್ಚಿಮ ಅಂದರೆ ಅರ್ಬನೈಜೇಷನ್ ಲೈಫ್ ಇರ್ಬೋದು,
ಪೂರ್ವ ಅಂತಂದರೆ ಈ ಹಳ್ಳಿಯ ಲೈಫು. ಸೊ ಮೊಹಿನೀಸ್ ಹಸ್ಬೆಂಡ್ ಜಯದೇವ್ ಹ್ಯಾಸ್ ಬೀನ್ ಪ್ರೆಸೆಂಟೆಡ್ ಆ್ಯಸ್ ಅ ಹ್ಯಾಪಿ ಕಾಂಬಿನೇಷನ್ ಆಫ್ ದ ಬೆಸ್ಟ್ ಆಫ್ ದ ಇಂಡಿಯನ್ ಟ್ರೆಡಿಷನ್ ಆ್ಯಂಡ್ ವೆಸ್ಟರ್ನ್ ಥಾಟ್. ಸೊ ಜಯದೇವ್ ಅಂತ ಏನಿರ್ತಾನೆ ಅವನು ಈಸ್ ಕಾಂಬಿನೇಷನ್ ಆಫ್ ಈಸ್ಟ್ ವೆಸ್ಟ್, ಎರಡೂದರ ಈಸ್ಟ್ದ ಒಂದು ಟ್ರೆಡಿಷನ್, ವೆಸ್ಟ್ದ ಒಂದು ಥಾಟ್, ಎರಡೂದರ ಕಾಂಬಿನೇಷನ್ ಇರ್ತಾನೆ. ಅವನು ಬಹಳ ಹ್ಯಾಪಿ ಮ್ಯಾನ್ ಅಂತ ಅನಿಸ್ಕೊಳ್ತಾನೆ. ಬಟ್ ಜಯದೇವ್ ರಿಮೇನ್ಸ್ ಅ ಶಾಡೋವಿ ಫಿಗರ್. ಸೊ ಅವನ್ನ ಭಾಳಷ್ಟು ಹೈಲೈಟ್ ಮಾಡೋದಿಲ್ಲ, ಹಿನ್ನೆಲೆಯಲ್ಲೇ ಇರ್ತಾನೆ. ಸೊ ಇಲ್ಲಿ ಮೋಹಿನಿಯ ಪಾತ್ರವೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ವರ್ಕ್ ಈಸ್ ಹಿ ಹೂ ರೈಡ್ಸ್ ಅ ಟೈಗರ್. ಸೊ ಯಾರು ಹುಲಿಯನ್ನು ಏನು ಮಾಡೋರು, ಏರಿದಂಥವ್ರು, ಹುಲಿಯ ಬೆನ್ನೇರಿ ಅಂತ ಒಂದು ಮಾತು ಬರುತ್ತೆ. ಹುಲಿಯ ಬೆನ್ನೇರಿ ಅಂದರೆ ಒಂದು ಕಥೆ ಇರುತ್ತೆ. ಸೊ ಇದನ್ನು ಡಿಸ್ಕಸ್ ಮಾಡಿದ್ಮೇಲೆ ಅದ್ರ ಬಗ್ಗೆ ಹೇಳ್ತೀನಿ. ದಿಸ್ ಈಸ್ ಭಟ್ಟಾಚಾರ್ಯಸ್ ಫೈನೆಸ್ಟ್ ನಾವೆಲ್. ಸೊ ಭಟ್ಟಾಚಾರ್ಯ ಅವರು ಒಂದು ಅದ್ಭುತವಾದಂಥ ನಾವೆಲ್ಲು ಚೆನ್ನಾಗಿ ಬರೆದಿದ್ದಾರೆ. ದ ನಾವೆಲ್ ಟೆಲ್ಸ್ ದ ಸ್ಟೋರಿ ಆಫ್ ಕಾಲೋ. ಕಾಲೋ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಅ ಪುವರ್ ಬ್ಲ್ಯಾಕ್ ಸ್ಮಿತ್. ಬ್ಲ್ಯಾಕ್ ಸ್ಮಿತ್ ಅಂದರೆ ಗೋಲ್ಡ್ ಸ್ಮಿತ್ ಅಂದರೆ ಅಕ್ಕಸಾಲಿಗ, ಬಂಗಾರ ಇದು ಮಾಡೋರು. ಬ್ಲ್ಯಾಕ್ ಸ್ಮಿತ್ ಅಂದರೆ ಕಬ್ಬಿಣ ಹೆಂಗಿರುತ್ತೆ ರೀ, ಬ್ಲ್ಯಾಕ್ ಇರುತ್ತಲ್ಲ. ಸೊ ಬ್ಲ್ಯಾಕ್ ಸ್ಮಿತ್ ಅಂದರೆ ಏನು, ಕಂಬಾರರು, ಕಬ್ಬಿಣದ ಕೆಲಸ ಮಾಡುವಂಥವ್ರು. ಓಕೆ. ಹೂ ಜೈಲ್ಡ್ ಫಾರ್ ಸ್ಟೀಲಿಂಗ್ ಅ ಬಂಚ್ ಆಫ್ ಬನಾನಾಸ್. ಸೊ ಬರೀ ಏನಪ್ಪ ಅಂತಂದ್ರೆ ಒಂದು ಬಂಚ್ ಆಫ್ ಬನಾನಾ, ಒಂದು ಡಜನ್ ಬಾಳೆಹಣ್ಣು ಕದ್ದಿರ್ತಾನೆ, ಹಸಿವಾಗಿ ಬಡವ ಇರ್ತಾನೆ, ಅವನಿಗೆ ಜೈಲು ಶಿಕ್ಷೆ ಆಗುತ್ತೆ. ಯಾಕಂದರೆ ಅವನು ಅಪರಾಧ ಮಾಡಿರ್ತಾನೆ ಅಂಥದ್ದು. ಹಿ ಸ್ವೇರ್ಸ್ ಟು ಟೇಕ್ ರಿವೆಂಜ್ ಅಗೇನ್ಸ್ಟ್ ದ ಸೊಸೈಟಿ. ಅವಾಗ ಅವ್ನಿಗೆ ಏನಿಸುತ್ತೆ, ಜೈಲು ಶಿಕ್ಷೆ ಮುಗಿಸಿದ ನಂತರ ಈ ಕೆಟ್ಟ ಸಮಾಜ ವಿರುದ್ಧ ನಾ ಏನಾದ್ರು ಸೇಡು ತೀರಿಸ್ಕೋಬೇಕು, ಯಾಕಂದ್ರೆ ಒಂದು ಡಜನ್ ಬಾಳೆಹಣ್ಣು ಕದ್ದಿದ್ದಕ್ಕೆ ನಂಗೆ ಜೈಲಿಗೆ ಹಾಕ್ಬಿಟ್ರಲ್ಲ ಇವರು ಅಂತೇಳಿ ಅವನಿಗೆ ಸಿಟ್ಟು ಬಂದಿರುತ್ತೆ. ಹಿ ಪೋಸಸ್ ಆ್ಯಸ್ ಅ ಹೋಲಿ ಬ್ರಾಹ್ಮಿನ್ ಹೂ ಹ್ಯಾಸ್ ಬೀನ್ ಗಿವನ್ ಆ್ಯಸ್ ಆ್ಯನ್ ಆ್ಯಕ್ಟ್ ಆಫ್ ಫೀವರ್ ಫಾರ್ ಕೈಂಡ್ನೆಸ್ ಟು ದ ಐಡಲ್ ಆಫ್ ಲಾರ್ಡ್ ಶಿವ. ಸೊ ಏನಪ್ಪ ಅಂತಂದ್ರೆ ಇವನು ಒಂದು ವೇಷ ಹಾಕ್ಕೊಂಡು ಬರ್ತಾನೆ ಆ ಊರಿಗೆ, ಯಾಕಂದ್ರೆ ಹಂಗೆ ಬಂದರೆ ಗೊತ್ತಾಗ್ಬಿಡುತ್ತಲ್ಲ ಜನರಿಗೆ ಅಂಥೇಳಿ ಬೇರೆ ವೇಷ ಹಾಕ್ಕೊತಾನೆ. ಯಾವ ವೇಷ ಹಾಕ್ಕೊತಾನೆ, ಈ ಪೋಸಸ್ ಆಸ್ ಅ ಹೋಲಿ ಬ್ರಾಹ್ಮಿನ್. ಹೋಲಿ ಅಂದರೆ ಒಬ್ಬ ಪವಿತ್ರ ಬ್ರಾಹ್ಮಣ ವೇಷಧಾರಿಯಾಗಿ ಬರ್ತಾನೆ. ಹೂ ಹ್ಯಾಸ್ ಬೀನ್ ಗಿವನ್ ಆ್ಯಸ್ ಆ್ಯನ್ ಆ್ಯಕ್ಟ್ ಆಫ್ ಫೀವರ್ ಫಾರ್ ಕೈಂಡ್ನೆಸ್ ಟು ದ ಐಡಲ್ ಆಫ್ ಲಾರ್ಡ್ ಶಿವ. ಸೊ ಲಾರ್ಡ್ ಶಿವನ ಒಂದು ಭಕ್ತನಾಗಿ ಅವನು ಬರ್ತಾನೆ. ಹಿ ಮೇಕ್ಸ್ ಎಫರ್ಟ್ ಅಂಟಿಲ್ ಹಿ ಡಿಸ್ಕವರ್ಸ್ ಆ್ಯನ್ ಏಜ್ ಓಲ್ಡ್ ಟ್ರೂತ್ ದ್ಯಾಟ್ ಹಿ ಕೆನಾಟ್ ಡಿಸ್ಮೌಂಟ್ ದ ಟೈಗರ್ ಆಫ್ ಹಿಸ್ ಓನ್ ಕ್ರಿಯೇಷನ್ ವಿದೌಟ್ ರ್ಯೂನಿಂಗ್ ಆರ್ ಡಿಸ್ಟ್ರಾಯಿಂಗ್ ಹಿಮ್ಸೆಲ್ಫ್. ಸೊ ಏನಪ್ಪ ಅಂತಂದರೆ ಅದೇ ಒಂದು ಕಥೆನೇ ಇಲ್ಲಿ ಬರುತ್ತೆ. ಸೊ ಕಡೆಗೆ ಏನಾಗುತ್ತಪ್ಪ ಅಂತಂದರೆ ಲಾರ್ಡ್ ಶಿವನ ಒಂದು ಭಕ್ತನಾಗಿ ಬರ್ತಾನೆ, ಏನೋ ಒಂದು ಸಮಸ್ಯೆಯಲ್ಲಿ ಸಿಲುಕೊಂತಾನೆ. ಅಂದರೆ ಇದು ಹೆಂಗಪ್ಪ ಅಂತಂದರೆ ಹುಲಿಯ ಬೆನ್ನೇರಿ ಅಂತ ಹೇಳಿದ್ಮೇಲೆ ಇದೇ ಕತೆ ಹೆಂಗೆ. ಈಗ ನೀವೇನು ಮಾಡಿರ್ತೀರಿ, ಕಾಡಿಗೆ ಹೋಗಿರ್ತೀರಿ, ಕಾಡಿಗೆ ಹೋದಾಗ ಅಲ್ಲಿ ಒಂದು ಹುಲಿ ಬರುತ್ತೆ. ನೀವು ಒಬ್ಬರೇ ಇರ್ತೀರಿ, ಬೇರೆ ಯಾರು ಇರಲ್ಲ ಅಂತ ಆ ಕಥೆ ಒಳಗೆ. ಸೊ ಹುಲಿ ಬಂದಿರುತ್ತೆ, ನೀವೇನು ಮಾಡಿರ್ತೀರಿ, ಗಿಡ ಹತ್ತಿರ್ತೀರಿ. ಗಿಡ ಹತ್ತಿ ಏನು ಮಾಡ್ತೀರಿ, ಟ್ರೈ ಮಾಡ್ತೀರಿ ಹುಲಿಯಿಂದ ತಪ್ಪಿಸ್ಕೊಳಕ್ಕೆ. ಆ ಹುಲಿ ಬಿಡೋಂಗಿಲ್ಲ, ಜಿಗಜಿಗದು ನಿಮ್ಮನ್ನು ಕಡೆಗೆ ಟ್ರೈ ಮಾಡ್ತಿರ್ತೈತಿ. ಅವಾಗ ಏನೋ ಆಗಿ ಏನು ಮಾಡಿಬಿಡ್ತೀರಿ, ನೀವು ಕೆಳಗೆ ಇಳಿಯಬೇಕು ಎನಿ ಕಂಡೀಷನ್ ಅಂತ ಏನು ಮಾಡ್ತೀರಿ, ಹುಲಿಯ ಬೆನ್ನ ಮೇಲೆ ಜಿಗಿದು ಬಿಡ್ತೀರಿ. ಹುಲಿಯ ಬೆನ್ನು ಹತ್ತಿ ಕುಂತು ಬಿಡ್ತೀರಿ. ಬೆನ್ನು ಹತ್ತಿದ್ರೆ ಕಿವಿಯೇ ಹಿಡಿತೀರಿ. ಕಿವಿಯನ್ನು ಹಿಡಿದು ಅದು ಹಿಂಗೆ ಮಾಡ್ಕೊತ ಏನೋ ಮಾಡ್ಕೊತ ಹೋಗುತ್ತೆ, ಅದನ್ನೇ ನೀವು ಓಡಿಸ್ಕೊಂಡು ಹೋಗ್ತೀರಿ. ಒಂದು ಸ್ವಲ್ಪ ಮುಂದೆ ಹೋಗುತ್ತೆ. ಇವನು ಏನು ಮಾಡ್ತಾನಪ್ಪ ಅಂದ್ರೆ ಏನೋ ಧೈರ್ಯ ಮಾಡಿ ಹುಲಿ ಮೇಲೆ ಹತ್ತಿ ಬಿಡ್ತಾನೆ, ಅಂದರೆ ಏನೋ ಬ್ರಾಹ್ಮಣ ವೇಷ ಹಾಕೊಂಡು ಬಂದು ಬಿಡ್ತಾನೆ. ಆದರೆ ಮುಂದೆ ಅದನ್ನು ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ಹುಲಿ ಬೆನ್ನ ಮೇಲೆ ಎಷ್ಟೊತ್ತಂತ ಕುಂದಿರ್ತೀರಿ. ಸೊ ಕಡೆಗೆ ಏನಾಗಬೇಕೈತೆ, ಹುಲಿ ಬಾಯಿಗೆ ಸಿಗಬೇಕಾಗತ್ತೆ. ಸೊ ಹುಲಿಯ ಬೆನ್ನೇರಿ ಅಂತ ಅದೊಂದು ಕಥೆ. ಸೊ ಮನುಷ್ಯ ಏನಪ್ಪ ಅಂತಂದ್ರೆ ನಮಗೆ ಏನು ಸಾಧ್ಯ ಇರುತ್ತೆ ಅದನ್ನಷ್ಟೇ ಮಾಡೋಕ್ಕೆ ಹೋಗ್ಬೇಕು. ಸಾಧ್ಯತೆಯನ್ನು ಮೀರಿ ನಾವೇನಾದ್ರು ಮಾಡೋಕ್ಕೆ ಹೋದಿವಪ್ಪ ಅಂದರೆ, ಏನೋ ಒಂದು ರಿಸ್ಕನ್ನು ತೊಗೊಂಡ್ವಿ, ಹೆಂಗೋ ಮೇಂಟೈನ್ ಮಾಡಿರೋಂಥ ರಿಸ್ಕಿಗೆ ಕೈ ಹಾಕಿದ್ವಿ ಅಂದರೆ ಮುಂದೆ ಅದು ನಮಗೆ ಭಾಳ ತೊಂದರೆ ಕೊಡುತ್ತೆ. ಹಾಗಾಗಿ ಹುಲಿಯ ಬೆನ್ನು ಏರೋಕ್ಕಿಂತ ಮುಂಚೆ ಭಾಳ ವಿಚಾರ ಮಾಡಬೇಕು ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಯಾವುದೋ ಒಂದು ಸುಳ್ಳು ಹೇಳಿ ಏನೋ ಒಂದು ಕೆಲಸ ಮಾಡಬೇಕಂತ ಮಾಡಿರ್ತೀವಿ, ಬಟ್ ಮುಂದೊಂದು ದಿನ ಅದೇ ಸುಳ್ಳು ಏನು ಮಾಡುತ್ತೆ, ನಮ್ಮ ಇದಕ್ಕೆ ಕಂಟಕ ಆಗಿಬಿಡ್ತದೆ. ನೀವು ದ ಗೈಡ್ ಅಂತ ಒಂದು ಸಿನಿಮಾ ಇದೆ, ಈ ಸಿನಿಮಾನೂ ಇದೆ, ನಾವೆಲ್ ಕೂಡ ಇದೆ, ಆರ್ ಕೆ ನಾರಾಯಣ. ಅಲ್ಲಿ ಕೂಡ ಹಿಂಗೆ ಆಗುತ್ತೆ. ನೋಡ್ರಿ ಯಾರು ಸಿನಿಮಾ ನೋಡಿಲ್ಲ, ಓದಿರ. ಸೊ ಅಲ್ಲಿ ಏನಾಗುತ್ತಪ್ಪ ಅಂತಂದರೆ ಅವನು ಒಬ್ಬ ರಾಜು ಅಂತ ಇರ್ತಾನೆ, ಅವನು ಒಬ್ಬ ಗೈಡ್ ಇರ್ತಾನೆ. ಗೈಡ್ ಅಂದರೆ ಟೂರಿಸ್ಟ್ ಗೈಡ್ ಇರ್ತಾನೆ. ಸೊ ಅಲ್ಲಿ ಹೋದಾಗ ಅಲ್ಲಿ ಯಾರೋ ಒಬ್ಬರು ಹಿಸ್ಟಾರಿಕಲ್ ಪ್ಲೇಸ್ ಇರುತ್ತೆ. ಅಲ್ಲಿ ಏನೋ ಒಂದು ಉತ್ಖನನ ಮಾಡೋದಕ್ಕೆ ಒಬ್ಬ ಹಿಸ್ಟಾರಿಯನ್ ಬರ್ತಾನೆ. ಅವನಿಗೊಬ್ಳು ಹೆಂಡತಿ ಇರ್ತಾಳೆ, ಅವನಿಗೆ ವಯಸ್ಸಾಗಿರುತ್ತೆ, ಹೆಂಡತಿ ಚಿಕ್ಕಳು ಇರ್ತಾಳೆ. ಅವಳಿಗೇನೋ ಡ್ಯಾನ್ಸ್ ಬಗ್ಗೆ ಆಸಕ್ತಿ ಇರ್ತೈತಿ. ಸೊ ಇವೇನು ಮಾಡ್ತಾನಪ್ಪ ಅಂತಂದರೆ ಡ್ಯಾನ್ಸ್ಗೆ ಇಂಟ್ರೆಸ್ಟ್ ಇರೋದನ್ನು ಇವ್ನು ನೋಡ್ತಾನೆ. ಸೊ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಏನು ಮಾಡ್ತಾನೆ, ಆ ಗಂಡನಿಂದ ಬಿಡಿಸಿ ತಾನು ಅವಳನ್ನು
ಮದುವೆ ಆಗ್ತಾನೆ, ಅವಳ ಜೊತೆಗೆ ಇರ್ತಾನೆ. ಸೊ ಅವಾಗ ಏನಾಗುತ್ತಪ್ಪ ಅಂತಂದರೆ ಈಕೆ ದೊಡ್ಡ ಡ್ಯಾನ್ಸರ್ ಆಗಿಬಿಡ್ತಾಳೆ, ದೊಡ್ಡ ಡ್ಯಾನ್ಸರ್ ಆಗಿ ಭಾಳ ಫೇಮಸ್ ಆಗಿಬಿಡ್ತಾಳೆ. ಇವನು ಭಾಳ ದುಡ್ಡು ಬರುತ್ತೆ ಇವನಿಗೂ ಕೂಡ. ಆವಾಗ ಯಾವುದೋ ಒಂದು ಕೇಸಲ್ಲಿ ಇವನು ಯಾವುದೋ ಒಂದು ಕಂಪ್ನಿ ಜೊತೆಗೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾನೆ, ಅವಳ ಸೈನ್ ಇವನೇ ಮಾಡಿಬಿಟ್ಟಿರ್ತಾನೆ. ಮಾಡಿ ಆ ಕಂಪ್ನಿಯವ್ರು ಇನ್ಮೇಲೆ ಕೇಸ್ ಹಾಕಿಬಿಡ್ತಾರೆ. ಕೇಸ್ ಹಾಕಿದಾಗ ಇವನು ಜೈಲಿಗೆ ಹೋಗಿಬಿಡ್ತಾನೆ. ಸೊ ಜೈಲಿಗೆ ಹೋದಾಗ ಏನಾಗುತ್ತೆ, ಜೈಲಿಂದ ವಾಪಸ್ ಬರ್ತಾನೆ. ವಾಪಸ್ ಬಂದಾಗ ಮೊದಲಿದ್ದ ಏನೋ ತನ್ನ ಹೆಂಡತಿ ಜೊತೆಗೆ ಹೋಗ್ಬೇಕಾ ಬೇಡವಾ ಅಂತನೋಂಥ ಕನ್ಫ್ಯೂಷನ್ ಬರುತ್ತೆ. ಆಮೇಲೆ ಅನಿಸುತ್ತೆ ಬೇಡ ಈ ಲೈಫು, ಅದನ್ನು ಬಿಟ್ಟುಬಿಡೋಣ ಅಲ್ಲಿಗೆ ಅಂತೇಳಿ ಏನು ಮಾಡ್ತಾನೆ, ಹಂಗೆ ಅಡ್ಯಾಡ್ಕೊಂತ ಹೊಂಟ್ಬಿಡ್ತಾನೆ. ಹೊಂಟಾಗ ಯಾವುದೋ ಒಂದು ಹಳ್ಳಿ ಒಳಗೆ ಹೋಗ್ತಾನೆ. ಹೋದಾಗ ಯಾವುದೋ ಒಂದು ಗುಡಿ ಕಟ್ಟೆ ಮೇಲೆ ಮಲಗಿರ್ತಾನೆ. ಮಲಗಿದಾಗ ಏನಾಗುತ್ತೆ, ಆ ಗುಡಿಯಲ್ಲಿ ಒಂದಿಷ್ಟು ಜನ ಸಾಧು ಸನ್ಯಾಸಿಗಳು ವಾಸವಾಗಿರ್ತಾರೆ. ಅಂದರೆ ಅಲ್ಲಿ ಸ್ಟೇ ಮಾಡಿರ್ತಾರೆ ಅವತ್ತು ರಾತ್ರಿ, ಮರುದಿನ ಎದ್ದು ಹೋಗೋರಿರ್ತಾರೆ. ಇವನು ಚಳಿಗೆ ನಡ್ಕೊಂತ ಹಿಂಗೆ ಮಕ್ಕೊಂಡಿರ್ತಾರೆ. ಅವಾಗ ಒಬ್ಬ ಏನು ಮಾಡಿಬಿಡ್ತಾನಪ್ಪ ಅಂತಂದ್ರೆ, ಒಬ್ಬ ಸ್ವಾಮೀಜಿ ಇವನು ಮೈ ಮೇಲೆ ಭಾಳ ತಂದು ಹಿಡಿದು ತಡಿಪ ಅಂತ ಒಂದು ಕೇಸರಿ ಶಾಲನ್ನು ಹಾಕಿ ಹೋಗಿಬಿಡ್ತಾನೆ ಅವನು. ಸೊ ಕೇಸರಿ ಶಾಲನ್ನು ಹಾಕೊಂತಾನೆ. ಅವನು ಬೆಳಗ್ಗೆ ಎದ್ದು ನೋಡ್ತಾನೆ, ಕೇಸರಿ ಶಾಲೆ ಇರ್ತಿತ್ತು, ಯಾರೋ ಶಾಲೆ ಹಾಕಿದಾರ ಪಾಪ ಪುಣ್ಯಾತ್ಮರು ಅಂಥೇಳಿ ಶಾಲನ್ನು ಹೊಚ್ಕೊಂಡು ಕುಂದಿರ್ತಾನೆ. ಸೊ ಅದು ಕೇಸರಿ ಅಂದರೆ ಒಬ್ಬ ಸ್ವಾಮೀಜಿ ಅಂತ ಆಗಿಬಿಡ್ತೈತೆ. ಸೊ ಸ್ವಾಮೀಜಿ ಅಂತಂದಾಗ ಅಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಇರ್ತಾನೆ, ಹಳ್ಳಿ ಮನುಷ್ಯ. ಆ ಹಳ್ಳಿಯವನು ಯಾವುದೋ ಸ್ವಾಮೀಜಿ ಉಳ್ಕೊಂಡಾನ ಇಲ್ಲಿ ಅಂತ ಅನ್ಕೊತಾನೆ. ಸೊ ಸ್ವಾಮಿಗಳ ಭವಿಷ್ಯ ಹೇಳ್ರಿ, ನಮಗೆ ಹೆಲ್ಪ್ ಮಾಡಿರಿ ಅಂತ ಹೇಳಿ. ಸೊ ಇವ್ ಯಾಕೆ ನನಗೆ ಹಿಂಗೆ ಹೇಳ್ತಾನೆ ಅಂತ ನೋಡ್ತಾನೆ, ಮೈ ಮೇಲೆ ಕೇಸರಿ ಬಟ್ಟೆ ಇರ್ತವೆ, ನನ್ನ ಸ್ವಾಮಿ ಅಂದ್ಕೊಂಡಾನೆ, ಇರ್ಲಿ ಬಿಡೋದು ಒಂದು ರೀತಿ ಚಲೋ ಆಯ್ತು ಅಂತೇಳಿ ಅವ ಏನು ಮಾಡ್ತಾನೆ, ಅದನ್ನೇ ಮೇಂಟೈನ್ ಮಾಡಿ ಅವನು ಇಲ್ಲರಿ ನನ್ನ ಮಗಳು ಮದುವೆ ಆಗ್ತಾಯಿಲ್ಲ, ಅವಳಿಗೆ ಏನಾದ್ರು ಹೇಳ್ರಿ ಬುದ್ಧಿ ಅಂತೇಳಿ. ಸೊ ಆಕೆಗೊಂದು ಏನು ಹೇಳ್ತಾನೆ, ಇಲ್ಲಮ್ಮ ಮದುವೆ ಆಗಬೇಕು ಅಂತೇಳಿ ಆಕೆ ಕೇಳ್ತಾಳೆ ಅವನ ಮಾತು. ಸ್ವಾಮಿ ಅಂತ ಕೇಳ್ತಾಳೆ, ಏನು ಕೇಳ್ತಾಳೆ, ಹ್ಞೂ ಅಂತೇಳಿ ಒಟ್ಟು. ಸೊ ಮದುವೆ ಆಗುತ್ತೆ. ಆ ಸುದ್ದಿ ಎಲ್ಲ ಕಡೆ, ಇಲ್ಲ ಸ್ವಾಮಿ ಹೇಳಿದ ಮಾತು ನನ್ನ ಮಗಳು ಕೇಳಿಬಿಟ್ಲು ಅಂತೇಳಿ ಅದಂಗೆ ಪ್ರಚಾರ ಆಗುತ್ತೆ. ಎಲ್ಲರೂ ಕೂಡ ಸ್ವಾಮಿ ಇದಾನ, ಸ್ವಾಮಿ ಕಡೆ ಹೋಗೋನು, ಏನು ಹೇಳಿದ್ದೆಲ್ಲ ಹಾಕಿರ್ತೈತಿ ಅಂಥೇಳಿ ಈ ಬಿಕಮ್ಸ್ ಕೈಂಡ್ ಆಫ್ ಏನೋ ದೊಡ್ಡ ಸೆಲೆಬ್ರೇಟೆಡ್ ಮಾಂಕ್ ಆಗಿಬಿಡ್ತಾನೆ. ಆವಾಗ ಭಾಳ ಫೇಮಸ್ ಆಗಿಬಿಡ್ತಾನೆ. ಇಡೀ ಏನಪ್ಪ ಅಂದ್ರೆ ಊರೆಲ್ಲ ಪಕ್ಕದ ಊರವರೆಲ್ಲ ಬರೋಕ್ಕೆ ಶುರು ಮಾಡಿಬಿಡ್ತಾರೆ. ಅವಾಗ ಏನಾಗುತ್ತೆ, ಒಂದಿನ ಊರಲ್ಲಿ ಮಳೆ ಬರೋದಿಲ್ಲ, 1-2 ವರ್ಷ ಬರಗಾಲ ಬಂದುಬಿಡ್ತೈತಿ. ಆದರೂ ಕೂಡ ಇವನಿಗೆ ಅವ್ರು ಊಟ ತಂದು ಕೊಡ್ತಿರ್ತಾರೆ ಡೈಲಿ, ಯಾಕಂದರೆ ಸ್ವಾಮೀಜಿ ಅಂಥೇಳಿ. ಸೊ ಒಂದಿನ ಏನಾಗುತ್ತಪ್ಪ ಅಂತಂದರೆ, ಮಳೆ ಬಂದಿಲ್ಲ ಅಂತೇನೋ ಹಿಂಗೆ ಸುದ್ದಿ ಇರ್ತೈತಿಲ್ಲ. ಇವೇನು ಹೇಳ್ತಾನೆ, ನೋಡಪ್ಪ ಊಟ ತೊಗೊಂಬರ್ರಿ, ಮಳೆ ಬೇರೆ ಬಂದಿಲ್ಲ, ಮತ್ತು ಊಟ ಮಾಡೋರು ಹಸಿವಾಗೈತೆ ಅಂತೇನೋ ಹೇಳಿ ಕಳಿಸ್ತಾನೆ. ಒಬ್ಬ ಹುಚ್ಚ ಏನಂತ ಹೇಳ್ಬಿಡ್ತಾನೆ, ಪ್ರಚಾರ ಬೇರೆ ಥರ ಮಾಡಿಬಿಡ್ತಾನೆ. ಅವ್ನು ಹುಚ್ಚಿರ್ತಾನೆ, ಸ್ವಲ್ಪ ಮೆಂಟಲಿ ಇದು ಇರ್ತಾನೆ. ಸೊ ಮಳೆ ಬಂದಿಲ್ಲ, ಹಾಗಾಗಿ ಮಳೆ ಬರುತ್ತಾನೆ, ಊಟ ಮಾಡಲ್ಲ ಇವರು ಸ್ವಾಮಿಗಳು ಅಂತ ಹೇಳ್ಬಿಡ್ತಾನೆ ಊರಾಗ. ಸೊ ಊರಾಗ ಏನು ಸುದ್ದಿ ಆಗಿಬಿಡ್ತೈತಿ, ಮಳೆ ಬರುತ್ತಾನ ಸ್ವಾಮಿಗಳು ಉಪವಾಸ ಸತ್ಯಾಗ್ರಹ ಮಾಡ್ತಾರೆ ಅಂತ ಹೇಳ್ಬಿಡ್ತಾರೆ. ಎಲ್ಲರೂ ಫುಲ್ ಖುಷಿಯಾಗಿ ಬಂದುಬಿಡ್ತಾರೆ, ಯಾಕಂದ್ರೆ ಮಳೆ ತರಿಸ್ತಾನಪ್ಪ ಇವ, ಯಾಕಂದ್ರೆ ದೇವಾಂಶ ಸಂಭೂತ ಅಂಥೇಳಿ ಅನ್ಕೊತಾರೆ. ಎಲ್ಲರೂ ಬರ್ತಾರೆ. ಇವಾಗ ಅದು ಒಂಥರ ಇದು, ಹ್ಞೂ ಅಂದ್ರೆ ಒಂದು, ಇಲ್ಲ ಅಂದ್ರೆ ಒಂದು, ಏನು ಮಾಡಬೇಕಪ್ಪ ಅಂತೇಳಿ. ಇದು ಹುಲಿಯ ಬೆನ್ನೇರಿ, ಒಂದು ಕೂಡ ಏನು ಹುಲಿ ಬೆನ್ನು ಹತ್ತಿ ಬಿಟ್ಟಿರ್ತಾನೆ. ಅವತ್ತು ಇಲ್ಲ ನಾ ಸ್ವಾಮೀಜಿ ಅಲ್ಲಪ್ಪ ಅಂತೇಳಿ ಹೋಗಿದ್ರೆ ಮುಗಿದು ಹೋಗಿತ್ತು. ಅವನೇನು ಮಾಡ್ತಾನೆ, ಅದನ್ನು ಒಪ್ಕೊಳ್ತಾನೆ. ಸೊ ಮುಂದೆ ಎಲ್ಲಿಗೆ ಬರ್ತಪ್ಪ ಅಂತಂದ್ರೆ, ಇಡೀ ಇಂಟರ್ನ್ಯಾಷನಲ್ ಲೆವೆಲ್ ನ್ಯೂಸ್ ಆಗಿಬಿಡ್ತೈತೆ. BBC ಅವರೆಲ್ಲ ಬಂದು ಇಂಟರ್ವ್ಯೂ ಮಾಡ್ತಾರೆ. ಅವಾಗ ಅವನು ಮೊದಲಿನ ಹೆಂಡ್ತಿಗೆ ಗೊತ್ತಾಗುತ್ತೆ, ಇಂಥ ಒಬ್ಬದನಪ್ಪ, ಅವ್ನು ಫೋಟೋ ಗಿಟ್ಟೆಲ್ಲ ಪಬ್ಲಿಷ್ ಆಗೋಣ, ಆಕೆ ಇವನು ಹುಡ್ಕೊಂಬರ್ತಾಳೆ, ಇದನ್ನೆಲ್ಲ ಬಿಟ್ಟು ಬಂದುಬಿಡಪ್ಪ ನೀನು ಅಂತೇಳಿ. ಅವಾಗ ಇವೆಲ್ಲ ನೋಡ್ತಾನೆ, ಎಲ್ಲ ಹಳ್ಳಿಯವರೆಲ್ಲ ಇವನ ಮೇಲೆ ಎಷ್ಟು ನಂಬಿಕೆ ಇಟ್ಟರೆ ಇದನ್ನು ಮಾಡ್ರೆ, ಅವ್ರ ನಂಬಿಕೆ ಉಳಿಸ್ಕೊಳ್ಳೋ ಸಲುವಾಗಿರ ನಾನು ಉಪವಾಸ ಮಾಡ್ಬೇಕಂತ ಹಂಗೆ ಮಾಡಿ ಉಪವಾಸ ಮಾಡ್ತಾನೆ. ಉಪವಾಸ ಮಾಡಿ ಕಡೆಗೆ ಏನಾಗುತ್ತಪ್ಪ ಅಂತಂದ್ರೆ ಮಳೆ ಬರುತ್ತೆ. ಆದರೆ ಇವನು ಮಳೆ ಬರೋ ಹೊತ್ತಿಗೆ ಇವನು ಆಲ್ಮೋಸ್ಟ್ ಸಾಯೋ ಲೆವೆಲಿಗೆ ಬಂದಿರ್ತಾನೆ. ಸೊ ಇದು ದ ಗೈಡ್ ಸಿನಿಮಾ ಸ್ಟೋರಿ, ಆರ್ ಕೆ ನಾರಾಯಣ ಅವ್ರದ್ದು. ಭಾಳ ಇಂಟ್ರೆಸ್ಟಿಂಗ್ ಆದಂಥ ಕತೆ. ಸಿನಿಮಾ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ, ಸಿಕ್ಕರೆ ನೋಡಿರಿ, ಯೂಟ್ಯೂಬಲ್ಲಿ ಇದೆ ಅನಿಸುತ್ತೆ. ಗೈಡ್ ಅಂಥೇಳಿ ದೇವಾನಂದ್ ಆ್ಯಕ್ಟಿಂಗ್ ಮಾಡಿದ್ದಾರೆ, ಚೆನ್ನಾಗಿದೆ, ಸಾಂಗ್ ಹಿಂಗೆಲ್ಲ. ಸೊ ಭಾಳ ಇಂಟ್ರೆಸ್ಟಿಂಗ್ ಆದಂಥ ಕತೆ ಅದು. ಹಾಗೆ ಇಲ್ಲಿ ಹುಲಿಯ ಬೆನ್ನೇರಿನ ಅದು ನೆನಪಾಯ್ತು. ಹಾಗೆ ಜೀವನದಾಗ ಯಾವತ್ತೂ ಆ ಥರದ ರಿಸ್ಕ್ ತೊಗೋಬಾರ್ದು. ಮೊದಲೇ ಏನು ಮಾಡ್ಬೇಕು, ಸುಳ್ಳಿನ ಪ್ರಪಂಚ ಏನೈತಲ್ಲ, ಸುಳ್ಳಿನ ಜಗತ್ತು ಭಾಳ ದಿನ ಅದು ನಡೆಯೋದಿಲ್ಲ. ಒಂದಿಲ್ಲ ಒಂದಿನ ಅದು ಆಗುತ್ತೆ. ಒಂದು ಸುಳ್ಳನ್ನು ಮುಚ್ಚೋದಕ್ಕೆ ಇನ್ನೊಂದು ಸುಳ್ಳು ಹೇಳಬೇಕಾಗತ್ತೆ. ಹಾಗಾಗಿ ಆದಷ್ಟು ಸತ್ಯವನ್ನು ಹೇಳೋದು ಒಳ್ಳೆಯದು. ಸೊ ಕಡೆಗೆ ಅವನು ಏನು ಮಾಡ್ತಾನೆ, ಒಂದು ರೀತಿಯ ಮೋಕ್ಷ ಸಿಗುತ್ತಾನೆ. ಮೋಕ್ಷ ಅಂದರೆ ದೇವರನ್ನು ಕಂಡ ಲೆವೆಲ್ಲಿಗೆ ಅವ್ನು ಹೋಗ್ತಾನೆ. ಸೊ ಅವನೇನು ಹೇಳ್ತಾನೆ, ನನ್ನ ಜೀವ ತೊಗೊಂಡ್ರು ಚಿಂತಿಲ್ಪ ದೇವರೇ, ಮಳೆ ಕೊಡಿ ಇವ್ರಿಗೆ ಅನ್ನೋ ಲೆವೆಲ್ಲಿಗೆ ಅವ್ನು ಪ್ರಾರ್ಥನೆ ಮಾಡ್ತಾನೆ. ಸೊ ಅವಾಗ ಏನಾಗುತ್ತೆ, ದೇವರು ಇವನ ಮೇಲೆ ಇದು ಆಗಿ ಮಳೆ ಬರೋದಕ್ಕೆ ಶುರು ಆಗುತ್ತೆ. ಅಷ್ಟೊತ್ತಿಗೆ ಅದನ್ನು ಎಂಡ್ ಹೆಂಗೆ ಮಾಡಿದಾರಪ್ಪ ಸಿನಿಮಾದಲ್ಲಿ ನಿಮಗೆ ಕನ್ಕ್ಲೂಷನ್ ಸಿಗಲ್ಲ. ಅವನು ಸಾತ್ನೋ ಬದುಕಿದ್ನೋ ಅಂತ ಕ್ಲಿಯರಾಗಿ ಗೊತ್ತಾಗಲ್ಲ. ಆ ಥರದ ಒಂದು ಎಂಡ್ ಕೊಟ್ಟಿದ್ದಾರೆ. ಅಂದರೆ ಓಪನ್ ಎಂಡಿಂಗ್ ಅಂತ ಹೇಳ್ತಾರೆ. ಅದು ಓಪನ್ ಎಂಡಿಂಗ್ ಅಂದರೆ ನೀವೇ ಏನಾರು ತಿಳ್ಕೊರಿಪ್ಪ ಅಂತಂದಂಗೆ, ಸಾತ್ ಅಂತಾರೆ ತಿಳ್ಕೊರಿ, ಬದುಕಿದಂತಾರೆ ತಿಳ್ಕೊರಿ ಅಂತೇಳಿ. ಸೊ ಅದು ಬಟ್ ಆರ್ ಕೆ ನಾರಾಯಣ ಅವ್ರಿಗೆ ಆ ಸಿನಿಮಾವನ್ನು ನೋಡಿ, ನೀವು ನಾನು ಸಿನಿಮಾನೆಲ್ಲ ಚೇಂಜ್ ಮಾಡಿಬಿಟ್ರಿ, ಈ ಥರ ನಾನು ಅಂದ್ಕೊಂಡಿದ್ದಿಲ್ಲ ಅಂದರೆ ಸಿನಿಮ್ಯಾಟಿಕ್ಕಾಗಿ ಚೇಂಜಸ್ ಮಾಡಬೇಕಾಗತ್ತೆ ಅವರು. ಸೊ ಇವ್ರು ಏನು ಮಾಡಿದ್ರು, ಸ್ವಲ್ಪ ಚೇಂಜಸ್ ಮಾಡಿದರು. ಸೊ ನಾವೆಲ್ ಕತೆ ಕೂಡ ಹಿಂಗೆ ಇದೆ, ನಾವೆಲ್ಲಲ್ಲಿ ಏನು ಡಿಫ್ರೆಂಟ್ ಇಲ್ಲ. ಬಟ್ ಪ್ರೆಸೆಂಟೇಷನ್ ಆಫ್ ದ ಸ್ಟೋರಿ ಏನೈತಲ್ಲ
ಸ್ವಲ್ಪ ಚೇಂಜ್ ಆಗಿರುತ್ತೆ. ಈಗ ವೇದಾಂತಿ ಹೇಳಿದನು ಹೊನ್ನೆಲ್ಲ ಮಣ್ಣು ಅಂತ ಒಂದು ಸಾಂಗ್ ಇದೆ. ಅದು ಏನಪ್ಪ ನಮಗೆಲ್ಲ ಒಳ್ಳೆ ಸಾಂಗ್ ಥರ ಅನಿಸುತ್ತೆ. ಅದೇ ಶಿವರುದ್ರಪ್ಪ ಅವ್ರನ್ನ ಕೇಳಿದ್ರಿಲ್ಲ, ನನಗದು ಸರಿಯಾಗಿ ಮಾಡಿಲ್ಲ ಸಾಂಗ್, ಅವ್ರ ಮ್ಯೂಸಿಕ್ಕನ್ನು ನನಗದು ಇಷ್ಟ ಆಗಲಿಲ್ಲ ಅಂತ ಶಿವರುದ್ರಪ್ಪ ಹೇಳ್ತಾರೆ. ಹೌದಾ? ಹಾಗೆ ಬೇರೆ ಬೇರೆ ಥರ ಪರ್ಸ್ಪೆಕ್ಟಿವ್ ಇರ್ತವೆ. ಬಟ್ ಆ್ಯಸ್ ಎ ಸಿನಿಮಾ ಆಗಿ ಇಟ್ ಈಸ್ ಎ ಗುಡ್ ಮೂವಿ. ಅದೇ ಆರ್ ಕೆ ನಾರಾಯಣ್ ಅವ್ರದ್ದೆಲ್ಲ ಥಾಟ್ಗಳನ್ನ ಸೈಡ್ ಇಟ್ಟು ನೀವು ನೋಡಿದ್ರಪ್ಪ ಅಂದರೆ ಇಟ್ಸ್ ಎ ಗುಡ್ ಮೂವಿ. ಫೈನ್. ಇದೇನಪ್ಪ ಅಂತಂದರೆ ಇವನು ಏನು ಮಾಡಿರ್ತಾನೆ, ಹೀಗೆ ಒಂದೇನೋ ಸುಳ್ಳು ಹೇಳ್ಕೊಂಡು ಮೇಂಟೈನ್ ಮಾಡ್ತಿರ್ತಾನೆ. ಬಟ್ ಒಂದಿನ ಗೊತ್ತಾಗ್ಬಿಡುತ್ತೆ. ಸೊ ಅಲ್ಲಿ ಹೇಳ್ತಾರೆ ನೋಡ್ರಿ, ಹೀ ಕಮ್ಸ್ ಟು ನೋ ದ್ಯಾಟ್ ಹಿ ಕೆನಾಟ್ ಡಿಸ್ಮೌಂಟ್ ದ ಟೈಗರ್ ಆಫ್ ಹಿಸ್ ಓನ್ ಕ್ರಿಯೇಷನ್ ವಿದೌಟ್ ರನ್ನಿಂಗ್ ಆರ್ ಡಿಸ್ಟ್ರಾಯಿಂಗ್ ಹಿಮ್ಸೆಲ್ಫ್. ಸೊ ತನ್ನನ್ನು ತಾನೇ ಡಿಸ್ಟ್ರಾಯ್ ಮಾಡ್ಕೊಳ್ಳೋಂಥ ಪರಿಸ್ಥಿತಿ. ಯಾಕಂದರೆ ಹುಲಿಯ ಬೆನ್ನು ಹತ್ತಿ ಬಿಟ್ಟಿದ್ದಾನೆ. ಸೊ ಹುಲಿಯಿಂದ ಇಳಿಬೇಕಪ್ಪ ಅಂದ್ರೆ ಜೀವ ಬಲಿ ಕೊಡಲೇಬೇಕು ಅಂತನ್ನುವಂಥ ಮಾತು ಅವನಿಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಅದೊಂದು ಟ್ರೂತ್ ಅವನಿಗೆ ಗೊತ್ತಾಗುತ್ತೆ. ಅಂದರೆ ಸುಳ್ಳಿನಿಂದ ನಾವು ಬಹಳ ಹೊತ್ತು ಬದುಕೋಕ್ಕಾಗಂಗಿಲ್ಲ. There is a crisscross of themes in the novel such as appearance and reality. So appearance and reality. Appearance ಅಂದರೆ ನಮಗೆ ಕಾಣುವಂಥ ಸಂಗತಿಗಳು ಮತ್ತು ಸತ್ಯ. ಅಂದರೆ ನೋಡೋದಕ್ಕೆ ಒಂದು ಕಾಣ್ತಾ ಇರುತ್ತೆ, ಬಟ್ ರಿಯಾಲಿಟಿ ಬೇರೆ ಇರುತ್ತೆ. ಹೌದಾ? ಈಗ ನೀವು ಗಾಡಿಯಲ್ಲಿ ಹೋಗ್ತಾ ಇದ್ರಿ ಅಂತ ಅಂದ್ಕೊಡ್ರಿ, ಒಂದೂರಿಂದ ಇನ್ನೊಂದೂರು ಹೋಗ್ತಿರ್ತೀರಿ. ಅವಾಗ ಏನಪ್ಪ ದೂರದಿಂದ ಅಲ್ಲಿ ನೀರು ನಿಂತೈತನಪ್ಪ ಅನ್ನೋಂಗೆ ಕಾಣ್ತಿರ್ತೈತೆ. ಬಟ್ ಸಮೀಪ ಹೋದಾಗ ಅಲ್ಲಿ ನೀರು ಇರೋಂಗಿಲ್ಲ. ಅದು ಏನಪ್ಪ ಅಂದರೆ ಮರೀಚಿಕೆ ಅಥವಾ ಏನಂತಾರೆ ಅದಕ್ಕೆ, ಮಾಯಾ, ಏನಂತಾರಲ್ಲ ಅದಕ್ಕೆ, ಮರೀಚಿಕೆನ ಅಂತಾರೆ. ಸೊ ಇಂಗ್ಲೀಷ್ ಒಳಗೆ ಮಿರಾಜ್ ಅಂತೇನೋ ಅಂತಾರೆ. ಸೊ ಅದು ಹೆಂಗಪ್ಪ ಅಂತಂದ್ರೆ ಹಾಗೆ ಅಪಿಯರೆನ್ಸೇ ಬೇರೆ ಇರುತ್ತೆ, ರಿಯಾಲಿಟಿ ಬೇರೆ ಇರುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ದ ಹ್ಯಾವ್ಸ್ ಆ್ಯಂಡ್ ದ ಹ್ಯಾವ್ ನಾಟ್ಸ್. ಹ್ಯಾವ್ಸ್ ಆ್ಯಂಡ್ ಹ್ಯಾವ್ ನಾಟ್ಸ್ ಅಂತಂದರೆ ಇದ್ದವರು ಮತ್ತು ಇಲ್ಲದವರು. ಹ್ಯಾವ್ಸ್ ಅಂದರೆ ಹೊಂದಿದವರು, ಇದ್ದವರು, ರೊಕ್ಕ ಇದ್ದವರು. ಹ್ಯಾವ್ ನಾಟ್ಸ್ ಅಂದರೆ ಬಡವರು. ರಿಲಿಜಿಯಸ್ ಹಿಪಾಕ್ರಸಿ ಅಂದರೆ ಧಾರ್ಮಿಕ ಡಾಂಭಿಕತೆ. ಸೊ ನಮ್ಮ ಕಡೆ ಹೆಂಗಪ್ಪ ಅಂತಂದರೆ, ನಾನು ಈಗ ಹೇಳಿದ್ನಲ್ಲ ಒಂದು ಕತೆ, ಅದರಲ್ಲೂ ಕೂಡ ಹಾಗೇನೆ. ಯಾರೋ ಒಬ್ಬರು ಸ್ವಾಮೀಜಿ ಅಂದ್ಬಿಟ್ರಪ್ಪ ಅಂದ್ರೆ ಅವ್ರಿಗೆ ಫುಲ್ ಏನಪ್ಪ ಅಂದ್ರೆ ರೆಸ್ಪೆಕ್ಟ್ ಕೊಡುವಂಥದ್ದು, ಅವ್ರ ಹಿನ್ನೆಲೆ ಏನೂ ನೋಡೋಂಗಿಲ್ಲ. ಹೌದಾ? ಅದೇ ಒಬ್ಬ ಬಡವದನಪ್ಪ ಅಂದ್ರೆ ರೆಸ್ಪೆಕ್ಟ್ ಕೊಡದೇ ಇರೋದು. ಸೊ ಇದೆಲ್ಲ ಇಟ್ ಇಸ್ ಅ ಕೈಂಡ್ ಆಫ್ ಹಿಪಾಕ್ರಸಿ. ಅದೇ ಒಬ್ಬ ಸಾಮಾನ್ಯ ಮನುಷ್ಯ ಅಂತಂದ್ರೆ ಅವ್ನು ಏನು ಮಾಡಿಬಿಡ್ತಿದ್ರು, ಯಾರು ರೆಸ್ಪೆಕ್ಟ್ ಕೊಡ್ತಿದ್ದಿಲ್ಲ. ಅದೇ ಒಬ್ಬ ಬಡವದ್ದಾಗ ನನಗೊಂದು ಡಜನ್ ಬಾಳೆಹಣ್ಣು ತೊಗೊಂಡಿದ್ದೆ ದೊಡ್ಡ ಅಪರಾಧ ಆಯಿತು. ಅದೇ ಒಬ್ಬ ಬ್ರಾಹ್ಮಣ ಆಗಿ ಅವ್ನು ವೇಷ ಹಾಕೊಂಡ್ಬಂದ್ರೆ ಅವ್ನಿಗೆ ಏನಾಯ್ತು, ದೊಡ್ಡ ಸ್ವಾಮೀಜಿ ಅಂತ ಎಲ್ಲರೂ ರೆಸ್ಪೆಕ್ಟ್ ಕೊಟ್ಟರು. ಇಟ್ ಈಸ್ ರಿಲಿಜಿಯಸ್ ಹಿಪಾಕ್ರಸಿ. ಇಟ್ ಈಸ್ ಲೈಕ್ ಆರ್ ಕೆ ನಾರಾಯಣ್ಸ್ ದ ಗೈಡ್. ಸೊ ಇಲ್ಲಿ ಕೂಡ ಕೊಟ್ಟಿದ್ದಾರೆ ನೋಡ್ರಿ. ಸೊ ಆರ್ ಕೆ ನಾರಾಯಣ್ ಅವರ ದ ಗೈಡ್ ಕಥೆ ಹೆಂಗೆ ಇದೆ ಇದು ಅಂಥೇಳಿ. ಸೊ ಇದು ಮೊದಲು ಬಂತು, ಅದು ಮೊದಲು ಬಂತು. ಸೊ ಯು ನೀಡ್ ಟು ಚೆಕ್ ಔಟ್ ದ್ಯಾಟ್. ಈ ವರ್ಷ ಪ್ರೀ ಇಂಡಿಪೆಂಡೆನ್ಸ್ ಒಳಗೆ ಕೊಟ್ಟರು ಅನಿಸುತ್ತಾ ಇದನ್ನು, ಏನೋ ಆರ್ ಕೆ ನಾರಾಯಣ್ ಅವ್ರ ಬಗ್ಗೆ. ಓಕೆ, ಆರ್ ಕೆ ನಾರಾಯಣ್ ಅವ್ರ ಬಗ್ಗೆ ಇಂಡಿಪೆಂಡೆನ್ಸ್ ಒಳಗೆ ಕೊಟ್ಟಿದ್ದಾರೆ. ಪೋಸ್ಟ್ ಇಂಡಿಪೆಂಡೆನ್ಸ್ ಒಳಗೆ ಕೊಡಬೇಕು ಆ್ಯಕ್ಚುಲಿ ಅವ್ರ ಬಗ್ಗೆ, ಅವ್ರು ಕೊಟ್ಟಿಲ್ಲ. ಏನು ಮಾಡಿರಿ, ಸ್ವಲ್ಪ ನೋಡಬೇಕಾಗತ್ತೆ. ಅದೊಂದು ಸ್ವಲ್ಪ ನೀವು ನೋಡ್ಬೇಕು ನೋಡ್ರಿ. ಏನಪ್ಪ ಅಂದ್ರೆ ಆರ್ ಕೆ ನಾರಾಯಣ, ಮುಲ್ಕರಾಜ್ ಆನಂದ್, ಆಮೇಲೆ ಇನ್ನೊಬ್ರು ಯಾರು, ರಾಜಾರಾವ್, ಮುಲ್ಕರಾಜ್ ಆನಂದ್ ಆ್ಯಂಡ್ ಆರ್ ಕೆ ನಾರಾಯಣ್. ಈ ಮೂರು ಜನರ ಹೆಸರುಗಳನ್ನು ನೀವು ಎದ್ರಾಗ ಆ್ಯಡ್ ಮಾಡ್ಕೋಬೇಕು. ಪೋಸ್ಟ್ ಇಂಡಿಪೆಂಡೆನ್ಸ್ ಇಂಡಿಯನ್ ಇಂಗ್ಲೀಷ್ ನಾವೆಲಲ್ಲಿ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡ್ಕೊಂಡು ಏನು ಮಾಡಬೇಕು, ಅವ್ರು ಯಾವ್ಯಾವ ಕೃತಿಗಳು ಆಫ್ಟರ್ ಇಂಡಿಪೆಂಡೆನ್ಸ್ ಬಂದವು, ನಾನೊಂದು ಲಿಸ್ಟ್ ಮಾಡಿ ಕೊಡ್ತೀನಿ ನಿಮ್ಗೆ ಬೇಕಾರೆ. ಸೊ ಅದನ್ನು ನೀವು ಸ್ವಲ್ಪ ಆ ಲಿಸ್ಟಿಗೆ ಆ್ಯಡ್ ಮಾಡ್ಕೋಬೇಕು. ಹಾಂ, ಸೊ 1958 ಪಬ್ಲಿಷ್ ಆಗುತ್ತೆ ರೀ. ಯಾವುದು, ದ ಗೈಡ್. ಇದು ಯಾವಾಗ ಪಬ್ಲಿಷ್ ಆಗಿತ್ತು, ಯಾವುದು,
ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ? ದ ಹಿ ಹೂ ರೈಟ್ಸ್ ಟೈಗರ್ 52 ಅಲ್ಲಿ ಪಬ್ಲಿಷ್ ಆಗಿತ್ತು, 58ಅಲ್ಲಿ ಗೈಡ್ ಪಬ್ಲಿಷ್ ಆಗಿತ್ತು. ಹಂಗಾರೆ ಫಸ್ಟ್ ಯಾರು ಇದನ್ನು ಥಿಂಕ್ ಮಾಡಿದ್ರು ಈ ಥರದ ವಿಚಾರವನ್ನು? ಭವಾನಿ ಭಟ್ಟಾಚಾರ್ಯ ಥಿಂಕ್ ಮಾಡಿದರು. ಬಹುಶಃ ಇದನ್ನು ಓದಿದ್ರು ಅನಿಸುತ್ತೆ ಆರ್ ಕೆ ನಾರಾಯಣ, ಎಲ್ಲೋ ಒಂದು ಕಡೆ ಪ್ರಭಾವ ಆಗಿರುತ್ತೆ ಕಥೆಗಳು. ನೆಕ್ಸ್ಟ್ ವರ್ಕ್ ಈಸ್ ಅ ಗಾಡೆಸ್ ನೇಮ್ಡ್ ಗೋಲ್ಡ್, ಅಂದರೆ ಬಂಗಾರ ಅನ್ನುವಂಥ ದೇವತೆ, ಬಂಗಾರನ ದೇವರು ಅನ್ನುವಂಥವ್ರು ಅಂದ್ಕೊಳ್ಳುವಂಥವ್ರು ಇರ್ತಾರಲ್ಲ ಅವ್ರ ಬಗ್ಗೆ. ದಿಸ್ ಈಸ್ ಆನ್ ಅಲೆಗಾರಿಕಲ್ ಎಕ್ಸ್ಪೆರಿಮೆಂಟ್ ಆ್ಯಂಡ್ ಸ್ಲೋ ಇನ್ ಮೂವ್ಮೆಂಟ್. ಇನ್ ದಿಸ್ ನಾವೆಲ್ ದೆರ್ ಈಸ್ ಅ ಫೇಕ್ ಮ್ಯಾಜಿಕ್ talisman who raises great expectations which are finally frustrated. ಸೊ ಏನಪ್ಪ ಅಂತಂದರೆ ಅಲೆಗಾರಿಕಲ್ ಎಕ್ಸ್ಪೆರಿಮೆಂಟ್. ಅಲೆಗಾರಿಕಲ್ ಅಂತಂದರೆ ಒಂದು ರೀತಿಯ ಹಿಡನ್ ಮೀನಿಂಗನ್ನು ಒಳಗೊಂಡಂತಹ ಅಂತ ಅರ್ಥ. ಅಲೆಗರಿ ಅಂತಂದ್ರೆ ಏನು ರೀ? ಸ್ಟೋರಿ ವಿತ್ ಅ ಹಿಡನ್ ಮೀನಿಂಗ್ ಅಂತ ಹೇಳ್ತೀವಿ. ಹಿಡನ್ ಮೀನಿಂಗ್ ಅಂತಂದರೆ ಮೇನ್ ಕಥೆ ಒಂದಿರ್ತೈತಿ, ಆದರೆ ಅದ್ರ ಹಿಂದೆ ಇನ್ನೊಂದು ಅರ್ಥ ಇರ್ತೈತಿ. ಅದಕ್ಕೆ ಅಲೆಗಾರಿ ಅಂತ ಹೇಳ್ತೀವಿ. ಅದರ ಒಂದು ಪ್ರಯೋಗವನ್ನು ಅವ್ರು ಮಾಡ್ತಾರೆ. ಇದರ ಒಂದು ನ್ಯಾರೇಷನ್ ಸ್ವಲ್ಪ ಸ್ಲೋ ಇದೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಏನಪ್ಪ ಅಂದರೆ ಅಲ್ಲೊಬ್ಬ ಫೇಕ್ ಮ್ಯಾಜಿಕ್ ತೆಲಿಸ್ಮ್ಯಾನ್ ಅಂತ ಒಬ್ಬ ಬರ್ತಾನೆ. ತೆಲಿಸ್ಮ್ಯಾನ್ ಅಂತಂದರೆ ಮ್ಯಾಜಿಷಿಯನ್ ಅಂತ ಹೇಳ್ಬೋದೇನೋ. ಸೊ ಅವನು ಎಕ್ಸ್ಪೆಕ್ಟೇಷನ್ಗಳನ್ನು ರೇಸ್ ಮಾಡ್ತಾನೆ, ಬಟ್ ಫೈನಲಿ ಫ್ರಸ್ಟ್ರೇಟೆಡ್ ಆಗ್ತಾನೆ ಅಂತ ಕಥೆ ಇದೆ. ನೆಕ್ಸ್ಟ್ ಒನ್ ಶಾಡೋ ಫ್ರಾಮ್ ಲಡಾಖ್. ಸೊ ಇದಕ್ಕೆ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಸಿಕ್ಕಿದೆ, ಇಂಪಾರ್ಟೆಂಟ್ ವರ್ಕು. ಸೊ ಇಂಥವನ್ನ ನೆನ್ಪಿಟ್ಕೋಬೇಕ್ರಿ ನಾವು. ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಏನು ಸಿಕ್ಕಿರ್ತಾವಲ್ಲ ಇವನು ಒಂದು ಮಾರ್ಕ್ಸಿಗೆ ಕೇಳ್ತಿರ್ತಾರೆ. ವಿಚ್ ಬುಕ್ ಆಫ್ ಭವಾನಿ ಭಟ್ಟಾಚಾರ್ಯ ಗಾಟ್ ಹಿಮ್ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಅಂತ ಹಿಂಗೂ ಕೇಳ್ಬಿಡ್ಬೋದು. ಅಥವಾ ಹೂ ರೋಟ್ ದ ಶಾಡೋ ಫ್ರಾಮ್ ಲಡಾಖ್ ಅಂಥೇಳಿ. ಸೊ ಅಲ್ಲಿ ಎಫ್ ಸ್ಮಾಲ್ ಆಗಬೇಕು, ನಾನು ಕ್ಯಾಪಿಟಲ್ ಬರ್ದೀನಿ. ಬಟ್ ಇದು ಬುಕ್ ಟೈಟಲಲ್ಲಿ ನೋಡಿ ಆ ಥರ ಬರೆದಿರ್ತೀನಿ ನಾನು. ಕೆಲವೊಮ್ಮೆ ಏನಪ್ಪ ಅಂದ್ರೆ ಅವಾಗ ಈ ಥರದ ಕ್ಯಾಪಿಟಲೈಸೇಷನ್ ರೂಲ್ಸ್ಗಳು ಇರಲಿಲ್ಲ 1950s. ಈಗ ಬಂದಾಗ್ಬಿಡ್ರಿ MLA ಹ್ಯಾಂಡ್ಬುಕ್ ಅಂತೇಳಿ. MLA ಹ್ಯಾಂಡ್ಬುಕ್ ಅಂದ್ರೆ ಮಾಡರ್ನ್ ಲ್ಯಾಂಗ್ವೇಜಸ್ ಅಸೋಸಿಯೇಷನ್ ಅಂತ ಐತ್ರಿ. ಅವ್ರು ಏನು ಮಾಡ್ತಾರೆ, ಕ್ಯಾಪಿಟಲೈಸೇಷನ್ ಹೆಂಗೆ ಮಾಡಬೇಕು, ಕಾಮ ಎಲ್ಲಿ ಕೊಡಬೇಕು, ಫುಲ್ ಪಾಯಿಂಟ್ ಎಲ್ಲಿ ಕೊಡಬೇಕು ಅಂತ ಒಂದು ರೂಲ್ಸ್ ಐತ್ರಿ ಅದ್ರಾಗ. ಸೊ ಆ ಪ್ರಕಾರ ಇದನ್ನು ಅವಾಗ ಬಂದಿದ್ದಿಲ್ಲ. ಸೊ ಹಾಗೆ ಇರೋದ್ರಿಂದ ಹಾಗೆ ಕೊಟ್ಟಿರ್ತಾರೆ ಬುಕ್ಕಲ್ಲಿ, ಹಾಗೆ ಬರ್ದೀನಿ ನಾನು, ಶಾಡೋ ಫ್ರಾಮ್ ಲಡಾಖ್. ಸೊ ಇದು ಫೇಮಸ್ ನಾವೆಲ್. ಇದಕ್ಕೆ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಸಿಕ್ಕಿದೆ 1967. ಇಟ್ ಅಪಿಯರ್ಸ್ ಟು ಫೈಲ್ ಫಾರ್ ಅ ಡಿಫ್ರೆಂಟ್ ರೀಸನ್ಸ್. ಬಟ್ ಅಷ್ಟು ಅವಾರ್ಡ್ ಸಿಕ್ಕಿದ್ರು ಕೂಡ ಇದೇನು ಸ್ವಲ್ಪ ನಾವೆಲ್ ಯಶಸ್ವಿ ಆಗಲಿಲ್ವೇನೋ ಅಂತ ಅನಿಸುತ್ತೆ. ಯಾಕಂದರೆ ದಿಸ್ ಈಸ್ ಅ ಟಾಪಿಕಲ್ ನಾವೆಲ್ ಸೆಟ್ ಅಗೇನೆಸ್ಟ್ ದ ಬ್ಯಾಕ್ಗ್ರೌಂಡ್ ಆಫ್ ಚೈನೀಸ್ ಇನ್ವೇಷನ್ ಆಫ್ 1962. 1962ನಲ್ಲಿ ಚೀನಾ ದೇಶ ನಮ್ಮ ಮೇಲೆ ಆಕ್ರಮಣ ಮಾಡುತ್ತೆ. ಇನ್ವೇಷನ್ ಅಂತ ಹೇಳ್ತೀವಿ. ಇನ್ವೇಷನ್ ಅಂದರೆ ಆಕ್ರಮಣ. ಸೊ ಇನ್ನು ಬಸ್ ಹೋತನಪ್ಪ ಏರು. ಸೊ ಗೈಡ್ ಕತೆ ಕೇಳ್ತಾ ಮರ್ತುಬಿಟ್ಟೆ ಅನಿಸುತ್ತೆ. ಓಕೆ. ಸೊ 1962ನಲ್ಲಿ ಏನಾಗುತ್ತೆ, ಚೀನಾದವರು ನಮ್ಮ ಮೇಲೆ ದಾಳಿ ಮಾಡ್ತಾರೆ, ಆಕ್ರಮಣ ಮಾಡ್ತಾರೆ. ಅವಾಗ ಬಹಳಷ್ಟು ಪ್ರದೇಶ ನಮ್ಮದು ಅವರ ವಶ ಆಗುತ್ತೆ. ಅದ್ರ ಬಗ್ಗೆ ಇವರು ಬರೆದಿದ್ದಾರೆ. ಹಿಯರ್ ವಿ ಹ್ಯಾವ್ ಅ ಪ್ರೆಸೆಂಟೇಷನ್ ಆಫ್ ಅ ಸರ್ಫೇಸ್ ಕಾಂಟ್ರಾಸ್ಟ್. Presentation of a surface contrast the Gandhism of Satyajit Sen of Gandhigram with the scientism of Bhaskar, chief engineer of Steel Town. ಓಕೆ. ಸೊ ಪಾತ್ರಗಳ ಹೆಸರುಗಳಲ್ಲಿ ಬಂದಿರುವಂಥವು ಸತ್ಯಜಿತ್ ಸೇನ್ ಅನ್ನುವಂಥದ್ದು, ಆಮೇಲೆ ಭಾಸ್ಕರ್ ಅನ್ನುವಂಥದ್ದು ಎಲ್ಲ ಪಾತ್ರಗಳು. ಸೊ ನೀವೇನು ಬರೀಬೇಕಪ್ಪ ಅಂದರೆ ಇಟ್ ಈಸ್ ಸೆಟ್ ಅಗೇನ್ಸ್ಟ್ ದ ಬ್ಯಾಕ್ಗ್ರೌಂಡ್ ಆಫ್ 1962 ಚೈನೀಸ್ ಇನ್ವೇಷನ್, ಅಷ್ಟು ಬರೋದು ಸಾಕು. ನೆಕ್ಸ್ಟ್ ಒನ್ ಅ ಡ್ರೀಮ್ ಆಫ್ ಹವಾಯಿ. ಹವಾಯಿ ಒಂದು ಕನಸು ಅನ್ನುವಂಥದ್ದು. ಇನ್ ದಿಸ್ ನಾವೆಲ್ ಭಟ್ಟಾಚಾರ್ಯ ರಿಟರ್ನ್ಸ್ ಟು ದ ಥೀಮ್ ಆಫ್ ಈಸ್ಟ್ ವೆಸ್ಟ್ ಎನ್ಕೌಂಟರ್ ಇನ್ ಹವಾಯಿ. ಹವಾಯಿ ಅನ್ನೋದೊಂದು ದ್ವೀಪ. ದ ಹೀರೋ ಆಫ್ ದ ನಾವೆಲ್ ಈಸ್ ಸ್ವಾಮಿ ಯೋಗಾನಂದ, ಹೂ ಡಿಸ್ಕವರ್ಸ್ ಇನ್ ದ ಎಂಡ್ ದ್ಯಾಟ್ he has not still risen above his love for Devjani, represents the East, and the two Americans, Dr. Swift and Dr. Gregson, represent the Western culture. ಸೊ ಇಲ್ಲೊಬ್ಬ ಸ್ವಾಮಿ ಯೋಗಾನಂದ ಅಂತ ಬರ್ತಾನೆ. ಸೊ ಸ್ವಾಮಿ ಯೋಗಾನಂದರ ಒಂದು ಏನಪ್ಪ ಅಂತಂದರೆ, ಸ್ವಾಮಿ ಯೋಗಾನಂದರ ಏನು ಅವನು ಹಿ ಈಸ್ ದ ಹೀರೋ ಆಫ್ ದ ನಾವೆಲ್. ಸೊ ಅಲ್ಲಿ ಏನಪ್ಪ ಅಂದರೆ ಇನ್ನೂ ನಾನು ಬಹಳಷ್ಟು ರೈಸನ್ ಅಬೋವ್ ದ ಹಿಸ್ ಲವ್. ಸೊ ಅವನು ಕೂಡ ಆ ಪ್ರೀತಿಯಿಂದ ನಾನಿನ್ನೂ ಹೊರಗೆ ಬಂದಿಲ್ಲ ಅಂತ ಅವನು ಕಂಡ್ಕೊಳ್ತಾನೆ ಎಂಡಲ್ಲಿ.
ಸೊ ಈಸ್ಟನ್ನು ಅವ್ನು ರಿಪ್ರೆಸೆಂಟ್ ಮಾಡಿದರೆ ವೆಸ್ಟನ್ನು ಡಾಕ್ಟರ್ ಸ್ವಿಫ್ಟ್ ಆ್ಯಂಡ್ ಡಾಕ್ಟರ್ ಗ್ರೆಗ್ಸನ್ ಅವರು ರಿಪ್ರೆಸೆಂಟ್ ಮಾಡ್ತಾರೆ. ನೆಕ್ಸ್ಟ್ ಒನ್ ಮನೋಹರ್ ಮಳಗಾಂವ್ಕರ್, ವೆರಿ ಇಂಪಾರ್ಟೆಂಟ್ ರೈಟರ್. ಸೊ ಅದರಲ್ಲಿ ಯಾವುದು ಬೆಂಡ್ ಇನ್ ದ ಗ್ಯಾಂಗೆಸ್, ದ ಡೆವಿಲ್ಸ್ ವಿಂಡ್, ಅವು ಎರಡು ಭಾಳ ಇಂಪಾರ್ಟೆಂಟ್ ಕೃತಿಗಳು. ಸೊ ಲೆಟ್ಸ್ ಲುಕ್ ಎಟ್ ಮನೋಹರ್. Manohar ji is a realist who believes that art has no purpose to serve except pure entertainment. On the other hand, in Bhattacharya's novel, women characters come to life better than men, whereas in the novel of Malagaonkar, male characters dominated the world in which women appear to be smaller than instruments of masculine pleasure. Malagaonkar's novels are neatly constructed and entertaining. ಸೊ ಏನಪ್ಪ ಮಳಗಾಂವ್ಕರ್ ಅವ್ರ ಬಗ್ಗೆ ನೋಡಬೇಕಾದದ್ದು ಅಂತಂದರೆ, ಈಸ್ ಅ ರಿಯಾಲಿಸ್ಟಿಕ್ ನಾವೆಲಿಸ್ಟ್. ರಿಯಾಲಿಸ್ಟ್ ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ. ಸೊ ಅವರ ಪ್ರಕಾರ ಏನಪ್ಪ ಅಂತಂದರೆ, ನಾವೆಲ್ ಶುಡ್ ಗಿವ್ ಪ್ಯೂರ್ ಎಂಟರ್ಟೈನ್ಮೆಂಟ್ ಅಂತ ಹೇಳ್ತಾರೆ. ಅಂದರೆ ಭಟ್ಟಾಚಾರ್ಯ ಏನು ಹೇಳಿದರು, ಇಟ್ ಶುಡ್ ಹ್ಯಾವ್ ಅ ಪರ್ಪಸ್, ಅದರಲ್ಲೂ ಸೋಷಿಯಲ್ ಪರ್ಪಸ್ ಇರಬೇಕಂತ ಹೇಳ್ತಾಯಿದ್ರು. ಬಟ್ ಇವ್ರು ಏನಪ್ಪ ಅಂದರೆ, ಇಲ್ಲ ಎಂಟರ್ಟೈನ್ಮೆಂಟ್ ಇರಬೇಕು ನಾವೆಲ್ನಲ್ಲಿ ಅಂತ ಅವ್ರು ಹೇಳ್ತಾರೆ. ಸೊ ಅದೊಂದು ವಾದ ಇದೆ, ಸಾಹಿತ್ಯದ ಒಂದು ಉಪಯುಕ್ತತೆ ಅಂತ ಹೇಳ್ತೀವಿ ನಾವು. ಸೊ ಕೆಲವೊಬ್ರು ಅದು ಏನು ಬರೀ ಮನೋರಂಜನೆ ಕೊಡಬೇಕಂತ ಹೇಳ್ತಾರೆ, ಕೆಲವೊಬ್ಬರು ಅದು ಸಂದೇಶವನ್ನು ಕೂಡ ಕೊಡಬೇಕು ಅಂತ ಹೇಳ್ತಾರೆ. ಅದು ಸ್ಟಿಲ್ ಇಟ್ ಈಸ್ ಡಿಬೇಟಬಲ್. ಸೊ ಇವ್ರ ಪ್ರಕಾರ ಏನು, ಇಟ್ ಶುಡ್ ಬಿ ಗಿವಿಂಗ್ ಎಂಟರ್ಟೈನ್ಮೆಂಟ್ ಅಂತ ಹೇಳ್ತಾರೆ. ಸೊ ವುಮೆನ್ ಕ್ಯಾರೆಕ್ಟರ್ಸ್ ಕಮ್ ಇನ್ ಟು ಲೈಫ್ ಬೆಟರ್ ದ್ಯಾನ್ ಮೆನ್. ಸೊ ಇಲ್ಲಿ ಏನಪ್ಪ ಅಂತಂದರೆ, ಭಟ್ಟಾಚಾರ್ಯ ಅವರು ಮಹಿಳಾ ಪಾತ್ರಗಳನ್ನು ಬಹಳ ಚೆನ್ನಾಗಿ ಚಿತ್ರಿಸ್ತಾರೆ. ಮನೋಹರ್ ಅವರು ಏನು ಮಾಡ್ತಾರೆ, ಪುರುಷ ಪಾತ್ರಗಳನ್ನು ಚೆನ್ನಾಗಿ ಚಿತ್ರಿಸ್ತಾರೆ. ಸೊ ವುಮೆನ್ ಅಪಿಯರ್ ಟು ಬಿ ಸ್ಮಾಲರ್, ಲಿಟಲ್ ಮೋರ್ ಸ್ಮಾಲರ್ ದ್ಯಾನ್ ಇನ್ಸ್ಟ್ರೂಮೆಂಟ್ಸ್ ಆಫ್ ಮಸ್ಕ್ಯುಲೈನ್ ಪ್ಲೆಜರ್. ಸೊ ಇಲ್ಲಿ ಏನಪ್ಪ ಅಂದರೆ, ಮಹಿಳಾ ಪಾತ್ರಗಳನ್ನು ಬಹಳ ಕಡಿಮೆ ವ್ಯಾಪ್ತಿಯಲ್ಲಿ ಚಿತ್ರಿಸಿದ್ದಾರೆ ಯಾರು, ಮನೋಹರ್ ಮಳಗಾಂವ್ಕರ್ ಅವರು. ಯಾಕಂದರೆ ಅಷ್ಟೊಂದು ಮಹತ್ವ ಕೊಟ್ಟಿಲ್ಲ ಅವರಿಗೆ. ಏನಪ್ಪ ಅಂದ್ರೆ ಪುರುಷರ ಒಂದು ಅಡಿಯಾಳ ಆಗಿರುವಂಥ ರೀತಿಯಲ್ಲಿ ಚಿತ್ರಿಸಿದ್ದಾರೆ ಅಂತ ಹೇಳ್ತಾರೆ. ಸೊ ಅವರು ಬಹಳ ನಾವೆಲ್ಗಳೇನಿದ್ವು ನೀಟಾಗಿ ಕನ್ಸ್ಟ್ರಕ್ಟ್ ಆಗಿರ್ತಾಯಿದ್ವು, ಎಂಟರ್ಟೈನ್ ಮಾಡ್ತಾಯಿದ್ವು. ಡಿಸ್ಟೆಂಟ್ ಡ್ರಮ್ ಅನ್ನೋದು ಅವರ ಒಂದು ಮೊದಲ ನಾವೆಲ್ಲು. ಸೊ he was an army officer and after his retirement he began his career as a novelist. ರಿಟೈರ್ಮೆಂಟ್ ಆದಮೇಲೆ ನಾವೆಲಿಸ್ಟ್ ಅಂತ ತಮ್ಮ ಕರಿಯರ್ನ ಶುರು ಮಾಡ್ತಾರೆ. ವಿತ್ ಡಿಸ್ಟೆಂಟ್ ಡ್ರಮ್ ಪಬ್ಲಿಷ್ಡ್ ಇನ್ 1960, ಇಟ್ ಟೆಲ್ಸ್ ದ ಸ್ಟೋರಿ ಆಫ್ ಆರ್ಮಿ ಲೈಫ್ ವಿತ್ ಅ ವೆಲ್ತ್ ಆಫ್ ಮೈನ್ಯೂಟ್ ಡೀಟೇಲ್ಸ್. ಸೊ ಏನಪ್ಪ ಅಂದರೆ, ಇಲ್ಲಿ ಆರ್ಮಿ ಲೈಫ್ ಬಗ್ಗೆನೇ ಅವರು ಹೇಳ್ತಾರೆ. ಆರ್ಮಿಯಲ್ಲೇ ಇದ್ದು ರಿಟೈರ್ ಆಗಿದ್ದರಿಂದ ಆರ್ಮಿ ಲೈಫನ್ನು ಹೇಳ್ತಾರೆ. ದ ಹೀರೋ ಆಫ್ ದ ನಾವೆಲ್ ಈಸ್ ಕಿರಣ್, ಹೂ ಈಸ್ ಆ್ಯನ್ ಐಡಲೈಸ್ಡ್ ಪಿಕ್ಚರ್ ಆಫ್ ಅ ಯಂಗ್ ಪ್ರೀ ಇಂಡಿಪೆಂಡೆನ್ಸ್ ಆರ್ಮಿ ಆಫೀಸರ್. ಸೊ ಇದರ ಹೀರೋ ಯಾರು, ಕಿರಣ್ ಅಂತ ಹೇಳಿ. ಸೊ ಅವನು ಯಂಗ್ ಆರ್ಮಿ ಆಫೀಸರ್, ಪ್ರೀ ಇಂಡಿಪೆಂಡೆನ್ಸ್ ಆರ್ಮಿ ಆಫೀಸರ್. ಪ್ರೀ ಇಂಡಿಪೆಂಡೆನ್ಸ್ ಅಂದರೆ ಸ್ವಾತಂತ್ರ್ಯಕ್ಕಿಂತ ಮುಂಚೆ ಬ್ರಿಟಿಷರ ಕಾಲದಲ್ಲಿದ್ದಂಥ ಆರ್ಮಿ ಆಫೀಸರ್. ಸೊ ಹೂ ಈಸ್ ಬ್ರೇವ್ ಸ್ಪಿರಿಟೆಡ್, ಭಾಳ ಬ್ರೇವ್ ಆದಂಥವನು. ನೆಕ್ಸ್ಟ್ ಕಾಂಬ್ಯಾಟ್ ಆಫ್ ಶಾಡೋಸ್ ಅಂತ ಹೇಳಿ. ಇನ್ನು ಡಿಸ್ಟೆಂಟ್ ಡ್ರಮ್ ಅಂದರೆ ಏನರ್ಥ, ದೂರದಲ್ಲಿದ್ದಂತಹ ಒಂದು ಡ್ರಮ್ ಅಂತ. ಕಾಂಬ್ಯಾಟ್ ಆಫ್ ಶಾಡೋಸ್ ಅಂತಂದರೆ ನೆರಳುಗಳ ಒಂದು ಸಂಘರ್ಷ ಅಥವಾ ಹೋರಾಟ. ಕಾಂಬ್ಯಾಟ್ ಅಂದರೆ ಫೈಟ್ ಅಂತ ಅರ್ಥ, ಫೈಟ್ ಆಫ್ ಶಾಡೋಸ್ ಅಂತ. ಕಾಂಬ್ಯಾಟ್ ಆಫ್ ಶಾಡೋಸ್ ಪಬ್ಲಿಷ್ಡ್ ಇನ್ 1962. ದ ಟೈಟಲ್ ಆಫ್ ದ ನಾವೆಲ್ ಇಸ್ ಬೇಸ್ಡ್ ಆನ್ ಆ್ಯನ್ ಎಪಿಗ್ರಾಫ್ ಇನ್ ದ ಭಗವದ್ಗೀತಾ. ಭಗವದ್ಗೀತಾದಲ್ಲಿ ಒಂದು ಹೇಳಿಕೆ ಬರುತ್ತೆ, ಅದರ ಬೇಸ್ ಮೇಲೆ ಇವರು ಕಾಂಬ್ಯಾಟ್ ಆಫ್ ಶಾಡೋಸ್ ಅಂತ ಹೆಸರಿಟ್ಟಿದ್ದಾರೆ. Tells the story of Henry Winton, the young British manager of Assam tea garden. ಸೊ ಟೀ ಪ್ಲ್ಯಾಂಟೇಷನ್ ಅಂತ ಏನು ಹೇಳ್ತೀವಿ, ಅಸ್ಸಾಂ ಟೀ, ಅಸ್ಸಾಂ ಚಾ, ಒಂದು ಇದರಲ್ಲಿ ಒಬ್ಬ ಬ್ರಿಟಿಷ್ ಮ್ಯಾನೇಜರ್ ಇರ್ತಾನೆ. ಸೊ ಅವನ ಒಂದು ಕಥೆಯನ್ನು ಇಲ್ಲಿ ಹೇಳ್ತಾರೆ. ಅ ವೀಕ್ ಆ್ಯಂಡ್ ಸೆಲ್ಫ್ ಸೆಂಟರ್ಡ್ ಮ್ಯಾನ್ ಕನ್ವಿನ್ಸ್ಡ್ ಅರ್ಲಿ ಇನ್ ಲೈಫ್ ಆಫ್ ದ ಅಡ್ವಾಂಟೇಜಸ್. ಸೊ ಏನಪ್ಪ ಅಂದರೆ ವೀಕ್ ಮನುಷ್ಯ ಇರ್ತಾನೆ, ಸೆಲ್ಫ್ ಸೆಂಟರ್ಡ್ ಇರ್ತಾನೆ. ಸೊ ಲೈಫ್ನಲ್ಲಿ ಅಡ್ವಾಂಟೇಜ್ಗಳ ಬಗ್ಗೆ ಬಹಳ ಮಹತ್ವ ಕೊಡ್ತಿರ್ತಾನೆ, ತನ್ನ ಅನುಕೂಲವಷ್ಟೇ ನೋಡ್ಕೊಳ್ತಿರ್ತಾನೆ. ಸೆಲ್ಫ್ ಸೆಂಟರ್ಡ್ ಮ್ಯಾನ್. ಹಿ ಈಸ್ ಮಾರಲಿ ರೆಸ್ಪಾನ್ಸಿಬಲ್ ಫಾರ್ ದ ಡೆತ್ ಆಫ್ ಇಂಡಿಯನ್ ಶಿಕಾರಿ ಆ್ಯಂಡ್ ಆಲ್ಸೋ ಇಂಜಿನಿಯರ್ಸ್ ದ ಡೆತ್ ಆಫ್ ಯುರೇಷಿಯನ್ ಹೂ ಈಸ್ ಹ್ಯಾವಿಂಗ್ ಆ್ಯನ್ ಅಫೇರ್ ವಿತ್ ಹಿಸ್ ವೈಫ್. ಸೊ ಇವನು ಒಂದಿಬ್ಬರ ಸಾವಿಗೆ ಕಾರಣ ಆಗ್ತಾನೆ. ಒಬ್ಬ ಶಿಕಾರಿ ಅಂದರೆ ಬೇಟೆಗಾರ, ಆಮೇಲೆ ಒಬ್ಬ ಇಂಜಿನಿಯರ್ನ ಸಾವಿಗೆ ಕೂಡ ಕಾರಣ ಆಗ್ತಾನೆ. ಯುರೇಷಿಯನ್ ಅಂತಂದರೆ ಯುರೋಪ್ ಮತ್ತು ಏಷ್ಯಾ ಎರಡೂ ಖಂಡಗಳಿಗೆ ಸಂಬಂಧಪಟ್ಟವನು ಅಂತ. ಯುರೇಷಿಯನ್ ಅಂತಂದರೆ ಯುರೋಪ್ ಆ್ಯಂಡ್ ಏಷ್ಯಾ ಅಂದರೆ ತಂದೆ ತಾಯಿ, ಬಹುಶಃ ತಂದೆ ಯುರೋಪಿಯನ್, ತಾಯಿ ಏಷ್ಯನ್ ಇರಬಹುದು, ಯುರೇಷಿಯನ್ ಆ ಥರದ್ದು. ಸೊ ಅವನ ಹೆಂಡತಿ ಜೊತೆಗೆ ಸಂಬಂಧ ಇತ್ತು ಅಂಥೇಳಿ ಅವನನ್ನು ಕೂಡ ಸಾಯಿಸ್ತಾನೆ.
ದ ಪ್ರಿನ್ಸಸ್ ಅಂತ ಇನ್ನೊಂದು ಕೃತಿ ಇದೆ. ದಿಸ್ ಈಸ್ ಅನ್ಡೌಟೆಡ್ಲಿ Malagaonkars one of the best novels. In this novel he has gone beyond his self as a storyteller. This is partly autobiographical. So ಇದು autobiographical novel ಪ್ರಿನ್ಸಸ್ ಅನ್ನುವಂಥದ್ದು. The narrator in the novel is Abhay Raj, the crown prince of Begwad, an insider outsider who weaves the entire merger drama as both actor and spectator. So merger ಅಂತ ನಡೆಯುತ್ತೆ ರೀ. ಮರ್ಜರ್ ಅಂದರೆ ನಿಮ್ಗೆ ಕೇಳಿರ್ಬೋದು. ಮರ್ಜರ್ ಅಂದರೆ ಏಕೀಕರಣ ಅಥವಾ ಯಾವುದೋ ಒಂದು ಕಂಪ್ನಿ ಇನ್ನೊಂದು ಕಂಪ್ನಿಯನ್ನು ವಶಕ್ಕೆ ಪಡೆದುಕೊಳ್ಳೋದು. ಈಗ ಏನಾಗಿತ್ತು ಅಂತಂದರೆ ಭಾರತದಲ್ಲಿ ಅನೇಕ ಸಂಸ್ಥಾನಗಳಿದ್ದವು, ರಾಜ್ಯ ಸಂಸ್ಥಾನಗಳು, ಇವೆಲ್ಲ ಇದ್ದವು. ಅವುಗಳನ್ನು ಏನು ಮಾಡಿದರು, ಸರ್ಕಾರದ ಅಡಿಯಲ್ಲಿ ತೊಗೊಂಬಂದರು. ಅಂದರೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಬ್ರಿಟಿಷರು ಏನು ಹೇಳಿದ್ರು ಅವ್ರಿಗೆ, ನಿಮ್ಗೆ ಆಪ್ಷನ್ ಕೊಡ್ತೀವಿ, ನೀವು ಇಂಡಿಯಾ ಜೊತೆಯವ್ರು ಹೋಗ್ಬೋದು, ಇಲ್ಲ ಪಾಕಿಸ್ತಾನ ಜೊತೆಯವ್ರು ಹೋಗ್ಬೋದು, ಇಲ್ಲ ಸ್ವತಂತ್ರರು ಆಗ್ಬೋದು ಅಂತ ಆಪ್ಷನ್ ಕೊಟ್ಟರು. ಈಗ ಮೈಸೂರು ಒಡೆಯರ್ದು ನೀವೆಲ್ಲ ಕೇಳ್ತೀವಿ, ಸೊ ಅವರು ಕೂಡ ಇದ್ದರು. ಬ್ರಿಟಿಷರು ಏನು ಮಾಡಿದ್ರು, ನಾವಂತೂ ಹೊಂಟಿವ್ರಿಪ್ಪ, ನಿಮಗೆ ಬಿಡ್ತೀವಿ ಆಪ್ಷನ್, ನೀವೇನು ಮಾಡ್ಬೋದು, ಒಂದು ನೀವು ಸ್ವತಂತ್ರ ಆಗಿ ಆಳ್ಕೆ ಮಾಡಿರಿ, ಇಲ್ಲ ಇಂಡಿಯಾ ಅಂತ ಹೊಸದೇನೋ ಶುರು ಮಾಡ್ಯಾರ ಅದ್ರಾಗ ಅವ್ರು, ಇಲ್ಲ ಪಾಕಿಸ್ತಾನ ಅಂತ ಮತ್ತೊಂದಾಗಿತ್ತು, ಅಲ್ಲಿ ಹೋಗಿದ್ರೆ ಅಲ್ಲಿ ಹೋಗ್ರಿ ಅಂತೇಳಿ ಹೇಳಿದರು. ಸೊ ಏನಾಯಿತು, ಎಷ್ಟೋ ಜನ ಏನು ಮಾಡಿದ್ರು, ಈಸಿಯಾಗಿ ಬಿಡಪ್ಪ, ಇಂಡಿಯಾ ಸ್ವತಂತ್ರ ಆಗೈತೆ, ಅವ್ರ ಜೋಡಿ ಸೇರಿಬಿಡೋಣ, ನಮಗೆ ಏನು ರೆಸ್ಪೆಕ್ಟ್ ಕೊಟ್ಟರೆ ಸಾಕಂತ ಹೇಳಿದ್ರು. ಒಂದಿಷ್ಟು ಜನ ನಾವೇ ಕೊಡೋಣ ಅಂಥೇಳಿ ನಾವು ಸ್ವತಂತ್ರ ಇರ್ತೀವಿ. ಇವರೇ ಮೈಸೂರದವ್ರು ಏನು ಮಾಡಿದ್ರು, ನಾವು ಸ್ವತಂತ್ರ ಇರ್ತೀವಿ ಅಂತ ನಿಂತಿದ್ರು. ಮತ್ತು ಅಲ್ಲೇನೋ ಸ್ವಲ್ಪ ಹೋರಾಟ ಮಾಡಿ ಇದನ್ನು ಮಾಡಿ ನಿಮ್ಗೆ ರಾಜ್ಯಪಾಲ ಮಾಡ್ತೀವಿ, ಅದು ಮಾಡ್ತೀವಿ ಅಂತೇಳಿ ಅವ್ರ ಕಡೆ ಏನು ಮಾಡಿದ್ರು, ಇಸ್ಕೊಂಡ್ರು. ಸೊ ಹಿಸ್ಟ್ರಿ ಎಲ್ಲ ಓದಿದ್ರೆ ಗೊತ್ತಿರ್ತೈತೆ ನಿಮಗೆ. ಸೊ ಆಮೇಲೆ ಇಂದಿರಾ ಗಾಂಧಿಯವ್ರ ಕಾಲಕ್ಕೆ ಏನಾಯ್ತು ಅಂತಂದರೆ, ಈ ಅವರ ಆಸ್ತಿಯನ್ನೆಲ್ಲ ರಾಷ್ಟ್ರೀಕರಣ ಮಾಡಬೇಕಂತೆಲ್ಲ ಒಂದಿಷ್ಟು ಕ್ರಮಗಳನ್ನು ಕೈಗೊಳ್ತಾರೆ. ಸೊ ಅದ್ರ ಬಗ್ಗೆ ಎಲ್ಲ ಇಲ್ಲಿ ಹೇಳ್ತಾರೆ. ಸೊ ಇಲ್ಲೊಬ್ಬ ಪ್ರಿನ್ಸ್ ಇರ್ತಾನೆ, ಕ್ರೌನ್ ಪ್ರಿನ್ಸ್ ಆಫ್ ಬೇಗ್ವಾಡ ಅಂತ ಒಂದು ವಾಡೆ ಇರುತ್ತೆ, ಅದರ ಪ್ರಿನ್ಸ್ ಆಗಿರ್ತಾನೆ. ಇನ್ಸೈಡರ್ ಔಟ್ಸೈಡರ್ ಅಂಥೇಳಿ, ಅಂದ್ರೆ ಅಲ್ಲಿಯವನಿದ್ದು ಬೇರೆ ಕಡೆ ಹೋಗಿರ್ತಾನೆ. ಅವನು ಏನಪ್ಪ ಅಂದ್ರೆ ಮರ್ಜರ್ ಡ್ರಾಮಾ ಏನು ನಡೀತೈತಿ ಅದನ್ನೆಲ್ಲ ನೋಡ್ತಾನೆ. ಅವನು ಯಾವ ರೀತಿ ಸರ್ಕಾರದ ಅಂಡ್ರಿಗೆ ಅವ್ರದ್ದೆಲ್ಲ ಆಸ್ತಿ ಹೋಗುತ್ತೆ ಅನ್ನೋದನ್ನ ಎಲ್ಲ. ಆ್ಯಕ್ಟರ್ ಆ್ಯಸ್ ಸ್ಪೆಕ್ಟೇಟರ್, ಸೊ ಆ್ಯಕ್ಟರ್ ಆಗಿನೂ ಇರ್ತಾನೆ, ಒಬ್ಬ ಮೂಕ ಪ್ರೇಕ್ಷಕನಾಗಿನೂ ನೋಡ್ತಾನೆ ಅನ್ನುವಂಥದ್ದು ಪ್ರಿನ್ಸಸ್. ಓಕೆ, ನೆಕ್ಸ್ಟ್ ಒನ್ ಅ ಬೆಂಡ್ ಇನ್ ದ ಗ್ಯಾಂಗೆಸ್, ಇಂಪಾರ್ಟೆಂಟ್ ನಾವೆಲ್. ಯಾಕಂದರೆ ಇದು ಪಾರ್ಟಿಷನ್ ಬಗ್ಗೆ ಇದೆ. ಇದನ್ನು 1 ಮಾರ್ಕ್ಸಿಗೆ ಕೂಡ ಕೇಳಿದರು ಒಂದು ಸಲ, ಯಾವುದೋ ಒಂದು ಎಕ್ಸಾಮಲ್ಲಿ ಕೇಳಿದ್ರು, ಸೆಟ್ ಎಕ್ಸಾಮು ನೆಟ್ ಎಕ್ಸಾಮಲ್ಲಿ ಈ ಥರ ಕೇಳ್ತಿರ್ತಾರೆ. ಬೆಂಡ್ ಇನ್ ದ ಗ್ಯಾಂಗೆಸ್ ಯಾರು ಬರೆದ್ರು ಅಂತ ಹೇಳಿ, ಮನೋಹರ್ ಮಳಗಾಂವ್ಕರ್ ಅವರು. ಈ ನಾವೆಲ್ ಏನಪ್ಪ ಅಂದ್ರೆ ಅವರಿಗೆ ಬಹಳ ಪ್ರಸಿದ್ಧಿಯನ್ನು ತಂದು ಕೊಟ್ಟಂಥ ನಾವೆಲ್. ಅಂದರೆ ಕೆಲವೊಂದಿಷ್ಟು ಕೃತಿಗಳು ಏನು ಮಾಡ್ತಾವಪ್ಪ ಅಂದ್ರೆ ಆ ರೈಟರ್ನ ಫೇಮಸ್ ಮಾಡ್ತಾವೆ. ಹಂಗೆ ಈ ಕೃತಿ ಏನೈತಲ್ಲ, ಇಟ್ ಮೇಡ್ ಹಿಮ್ ಫೇಮಸ್. ಬೆಂಡ್ ಇನ್ ದ ಗ್ಯಾಂಗಸ್ ಅಂಥೇಳಿ, ಅಂದರೆ ಗಂಗಾ ನದಿಯಲ್ಲಿ ಇದ್ದಂತಹ ಒಂದು ಬೆಂಡ್ ಅಂಥೇಳಿ. ಅಂದರೆ ಒಂದು ಬೆಂಡ್ ಅಂದರೆ ಏನ್ರಿ, ಒಂದು ರೂಟ್ ಚೇಂಜ್ ಆಗೋದು ಅಂತಲೂ ಹೇಳ್ಬೋದು. ಇಟ್ ಈಸ್ ಆ್ಯನ್ ಆ್ಯಂಬಿಷಿಯಸ್ ನಾವೆಲ್ ಆಫ್ ಮಳಗಾಂವ್ಕರ್. ಒನ್ಸ್ ಅಗೇನ್ ದ ಬ್ಯಾಕ್ಗ್ರೌಂಡ್ ಆಫ್ ದ ನಾವೆಲ್ ಇಸ್ ಪಾರ್ಟಿಷನ್ ಆಫ್ ಇಂಡಿಯಾ. ದ ಟೈಟಲ್ ಆ್ಯಂಡ್ ದ ಎಪಿಗ್ರಾಫ್ ಆರ್ ಟೇಕನ್ ಫ್ರಮ್ ರಾಮಾಯಣ. ಸೊ ರಾಮಾಯಣದಿಂದ ಇದನ್ನು ತೊಗೊಂಡಿದ್ದಾರೆ ಟೈಟಲನ್ನು. ನೆಕ್ಸ್ಟ್ ಒನ್ ಡೆವಿಲ್ಸ್ ವಿಂಡ್, ಇದು ಕೂಡ ಇಂಪಾರ್ಟೆಂಟ್ ನಾವೆಲ್. ಇದು ಯಾವುದ್ರ ಬಗ್ಗೆ ಇದೆ, ಇಟ್ ಡೀಲ್ಸ್ ವಿತ್ ದ ಗ್ರೇಟ್ ರಿವೋಲ್ಟ್ ಆಫ್ 1857, ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಏನು ಹೇಳ್ತೀವಿ, ಅದರ ಮೇಲೆ ಆಧಾರಿತವಾಗಿದೆ. ಹೆನ್ಸ್ ದಿಸ್ ಈಸ್ ಆ್ಯನ್ ಹಿಸ್ಟಾರಿಕಲ್ ನಾವೆಲ್, ಒಂದು ಐತಿಹಾಸಿಕ ನಾವೆಲ್ ಅಂತ ಹೇಳಬಹುದು. ದ ಹೀರೋ ಇನ್ ದ ನಾವೆಲ್ ಈಸ್ ನಾನಾ ಫಡ್ನವೀಸ್, ನಾನಾ ಪಾಟೇಕರ್ ಅಲ್ಲ ಇವನು, ನಾನಾ ಫಡ್ನವೀಸ್ ಅಂಥೇಳಿ. ಇವನು ಎದ್ರಾಗ ಬರ್ತಾನೆ ರೀ, ಮರಾಠ ಇದ್ರೊಳಗೆ ಬರ್ತಾನೆ. ಸ್ವಾತಂತ್ರ್ಯ ಸಂಗ್ರಾಮ ಅಂತ ಏನು ಹೇಳ್ತೀವಿ, 1857 ಸಂಗ್ರಾಮ. ಸೊ ಅದರಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸ್ತಾನೆ. ಅವನೇ ಹೀರೋ ಈ ಪಾತ್ರದ್ದು, ಈ ಒಂದು ನಾವೆಲದ್ದು. ಮಳಗಾಂವ್ಕರ್ ಈಸ್ ಮೋರ್ ಇಂಟ್ರೆಸ್ಟೆಡ್ ಇನ್ ನಾನಾಸ್ ಪರ್ಸ್ನಲ್ ಇನ್ವಾಲ್ವ್ಮೆಂಟ್ಸ್ ದ್ಯಾನ್ ದ ನ್ಯಾಷನಲ್ ಸ್ಟ್ರಗಲ್. ಸೊ ಅವನ ವೈಯಕ್ತಿಕ ಬದುಕು ಹೇಗಿತ್ತು ಅನ್ನೋದ್ರ ಬಗ್ಗೆ ಇಂಟ್ರೆಸ್ಟೆಡ್ ಆಗಿದ್ದರು, ಅದನ್ನು ಚಿತ್ರಿಸಿದ್ದಾರೆ. ಹಿ ಮೆನ್ಷನ್ಸ್ ತಾಂತ್ಯ ಟೋಪಿ ಆ್ಯಂಡ್ ಮಣಿ, ದಟ್ ಈಸ್ ರಾಣಿ ಲಕ್ಷ್ಮೀಬಾಯಿ ಆಫ್ ಝಾನ್ಸಿ. ಸೊ ಅವ್ರ ಬಗ್ಗೆ ಕೂಡ ಇದರಲ್ಲಿದೆ, ತಾಂತ್ಯ ಟೋಪಿ ಆ್ಯಂಡ್ ರಾಣಿ ಲಕ್ಷ್ಮೀಬಾಯಿ. ಮಣಿಕರ್ಣಿಕಾ ಅಂತ ಒಂದು ಸಿನಿಮಾ ಬಂದಿತ್ತು ನೋಡಿ. ಸೊ ಮಣಿಕರ್ಣಿಕಾ ಇಸ್ ನಥಿಂಗ್ ಬಟ್ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಅದರ ಬಗ್ಗೆ ಇಲ್ಲಿ ಇದೆ. ಸೊ ಇವು ಏನಪ್ಪ ಅಂದ್ರೆ ಬೆಂಡ್ ಇನ್ ದ ಗ್ಯಾಂಗಸ್, ದ ಡೆವಿಲ್ಸ್ ವಿಂಡ್, ಇವೆರಡು 1 ಮಾರ್ಕ್ಸಿಗೆ ಕೇಳುವಂಥ ಪ್ರಶ್ನೆಗಳು, ಅದನ್ನು ನೀವು ನೆನ್ಪಿಟ್ಕೋಬೇಕು. ಸೊ ಶಾಲ್ ವಿ ಸ್ಟಾಪ್? ಇನ್ನೊಬ್ಬ ರೈಟ್ರನ್ನು ನೋಡೋಣ.
ಓಕೆ. ಇಲ್ಲಿ ಬರೆದಿದ್ದೀನಿ ಒಂದು ಕಡೆ ಲಾಸ್ಟ್ ಎಂಡಿಗೆ ಆರ್.ಕೆ. ನಾರಾಯಣ್ಸ್ ವರ್ಕ್ಸ್ ಆಫ್ಟರ್ ಇಂಡಿಪೆಂಡೆನ್ಸ್ ಅಂತ ಐತಿ. ನೋಡಿರಲ್ಲ ನೀವು? ಸೊ ಅವನು ನೀವು ಇದ್ರಾಗ ಸೇರಿಸ್ಕೋಬೇಕು. ಮುಲ್ಕರಾಜ್ ಆನಂದನ ಯಾವ ವರ್ಕ್ಸ್ ಅಂತೂ ಕೊಟ್ಟಿದ್ದಾರೆ, ಇಲ್ಲಿ ಬರೆದಿದ್ದೀನಿ. ಆಮೇಲೆ ಇದು ಏನು ಅವ್ರ ಬಗ್ಗೆ ವಿವರಣೆ ಬೇಕಂದ್ರೆ ನೀವು ಪ್ರೀ ಇಂಡಿಪೆಂಡೆನ್ಸಲ್ಲಿ ಹೋಗಿ ನೋಡ್ಬೇಕು, ಅವ್ರು ಯಾರು ಏನು ಎತ್ತ ಅಂಥೇಳಿ. ಸೊ ಇಲ್ಲಿಗೆ ಸ್ಟಾಪ್ ಮಾಡೋಣ. ಐ ಆಲ್ಸೋ ಟೇಕನ್ ಮೋರ್ ದ್ಯಾನ್ 4 ಕ್ಲಾಸಸ್ ಟುಡೇ. ಹೀಗಾಗಿ ನಾಳಿನ ಕ್ಲಾಸ್ನಲ್ಲಿ ವಿ ಶಾಲ್ ಕಂಟಿನ್ಯೂ. In today's class we shall continue with post-independence Indian English fiction. In the last class we had discussed till Manohar Malagaonkar. In today's class we shall discuss Khushwant Singh. Okay. Khushwant Singh, I think you might have heard his name. Khushwant Singh. Have you heard his name? Yes. No. Khushwant Singh is one of the most popular writers in Indian English literature. So he's a very famous writer. He comes from Punjab, and a local fervor is always expressed in his novels. So as his name itself suggests, he is a Singh. Singh means he is from Punjab. So local fervor, local talent, local thoughts like Punjabi thoughts are there in his writings. The realism is one of the characteristics of his novels. Realism andre vastavikate, it is the most important character of his novels. Even he doesn't hide his frank opinions about sex. So he is a frank writer of every aspects of life. So his major work and important work, for 1 mark question as well, it is Train to Pakistan. Train to Pakistan. It was published in 1956. It is very famous, very important work in every aspect. Okay. This novel illustrates all the features of his art. In this novel he presents the impact of partition on a small village on the Indo-Pakistan border. So idu ಏನು ಮಾಡುತ್ತೆ ಅಂತಂದರೆ, it contains all the artistic things about Khushwant Singh. His art, his in art ಅಂದರೆ ಏನ್ರಿ, ಅವನ ಒಂದು ಬರವಣಿಗೆ ಕೌಶಲ್ಯ, his skill of writing, his skill of narrating incidents can be seen in this work. It presents the impact of partition. Partition means ದೇಶದ ವಿಭಜನೆ, dividing into 2 countries. One country was divided into 2 countries, that is India and Pakistan. So it is a story of a small village on the Indo-Pakistan border. So there is a border of Indo-Pakistan. So in that village something happens, something very violent things happen. Okay. It is all shown with the pitiless realism. So he has not hidden anything. He has depicted everything as in reality. So ರಿಯಾಲಿಟಿಯಲ್ಲಿದ್ದಂತೆಯೇ ಅವ್ರು ಏನು ಮಾಡಿದ್ದಾರೆ, ಎಲ್ಲವನ್ನು ವರ್ಣಿಸಿದ್ದಾರೆ. ಯಾಕಂದರೆ he has witnessed, because he was born in 1918. 1918 ಹುಟ್ಟಿದ್ರು. ಸ್ವಾತಂತ್ರ್ಯ ಸಿಕ್ಕಾಗ ಅವರಿಗೆ ಆಲ್ಮೋಸ್ಟ್ 30 ವರ್ಷ ವಯಸ್ಸು, ಹೌದಾ? 28, 38, 48. ಸೊ 31 ವರ್ಷ ಆಗಿತ್ತು. ಸೊ ತಮ್ಮ 30ನೇ ವಯಸ್ಸಿನಲ್ಲಿ ಅವರು ಇದನ್ನೆಲ್ಲ ಕಣ್ಣಾರೆ ಕಂಡಿದ್ರು. ಸೊ he has written about that. There is a character called Iqbal who is a communist and comes to this village for a party work. On the other hand, there is the conventional romantic love of Jagga, who loves a Muslim girl and sacrifices his life in order to save the girl. ಸೊ ಇಲ್ಲಿ ಏನಾಗುತ್ತೆ, ಇಕ್ಬಾಲ್ ಅನ್ನುವಂಥ ಒಬ್ಬ ಕ್ಯಾರೆಕ್ಟರ್ ಇರ್ತಾನೆ. ಅವನೊಬ್ಬ ಕಮ್ಯುನಿಸ್ಟ್ ಥಿಂಕರ್ ಇರ್ತಾನೆ. ಕಮ್ಯುನಿಸ್ಟ್ ಅಂದರೆ ಮಾರ್ಕ್ಸ್ವಾದಿ ಚಿಂತಕ, ಕಮ್ಯುನಿಸ್ಟ್ ಚಿಂತಕ ಅಂತ ಏನು ಹೇಳ್ತೀವಲ್ಲ ಆ ಚಿಂತಕ ಇರ್ತಾನೆ. ಅವನು ಪಾರ್ಟಿ ಅಂದರೆ ಒಂದು ಪಕ್ಷದ ಕೆಲಸಕ್ಕಾಗಿ ಆ ವಿಲೇಜಿಗೆ ಬಂದಿರ್ತಾನೆ. ಅದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಒಂದು ಕನ್ವೆನ್ಷನಲ್ ಲವ್ ಏನಿರುತ್ತೆ, ಒಂದು ಸಾಂಪ್ರದಾಯಿಕ ಪ್ರೇಮ ಕಥೆ ಕೂಡ ಇದೆ. ಜಗ್ಗ ಅಂತ ಒಬ್ಬನು ಬರ್ತಾನೆ. ಅವನು ಒಬ್ಬ ಪಂಜಾಬಿ ಇರ್ತಾನೆ. ಅವನು ಮುಸ್ಲಿಂ ಹುಡುಗಿಯನ್ನು ಲವ್ ಮಾಡ್ತಿರ್ತಾನೆ. ಆದರೆ ಆ ಒಂದು ಪ್ರದೇಶದ ಜನ ಏನು ಮಾಡ್ತಾರೆ, ಅವನಿಗೆ ಅದನ್ನು ವಿರೋಧ ಮಾಡಿ ಅವಳನ್ನು ಉಳಿಸೋದಕ್ಕೆ ಹೋಗಿ ತನ್ನ ಪ್ರಾಣವನ್ನೇ ಅವನು ಕೊಡಬೇಕಾಗತ್ತೆ. ಸೊ ಬಹಳ ಏನೋ ಕರುಣಾಜನಕ ಕಥೆ ಇದೆ ಅದರಲ್ಲಿ.
ಗದರ್ ಅಂತ ಒಂದು ಸಿನಿಮಾ ಇದೆ. ಸೊ ಅನೇಕ ಸಿನಿಮಾಗಳು ಕೂಡ ಬಂದಿದ್ದಾವೆ ಪಾರ್ಟಿಷನ್ ಥೀಮ್ ಮೇಲೆ. ಸೊ ನೀವು ಕೂಡ ಅವುಗಳನ್ನು ನೋಡ್ಬೋದು. ಟ್ರೈನ್ ಟು ಪಾಕಿಸ್ತಾನ್ ಕೂಡ ಮೂವಿ ಆಗಿದೆ ಅಂತ ಕೇಳ್ಪಟ್ಟೆ ನಾನು. ಸೊ ನೋಡಿರಿ ಸಿಕ್ತಂದರೆ, ನಾನಿನ್ನೂ ನೋಡಿಲ್ಲ ಅದನ್ನು. ಆಮೇಲೆ ಇವರು ಒಂದು BBC ಒಂದು ಇದನ್ನು ಮಾಡಿದ್ರು ಡಾಕ್ಯುಮೆಂಟ್ರಿ, ಪಾರ್ಟಿಷನ್ ದ ಡೇ ಇಂಡಿಯಾ ಬರ್ಂಟ್ ಅಂತ ಹೇಳಿ. ಸೊ ಭಾಳ ಏನೋ ಭಾಳ ಏನಪ್ಪ ಅಂತಂದ್ರೆ ಅದನ್ನು ನೋಡಿದರೆ ಭಾಳ ಕೆಟ್ಟ ಅನಿಸುವಂಥ, ಮನಸ್ಸಿಗೆ ಆಘಾತವಾಗುವಂಥ, ಮನಸ್ಸನ್ನು ಕಲಕುವಂತಹ ದೃಶ್ಯಗಳನ್ನು ನೀವು ಅಲ್ಲಿ ನೋಡ್ತೀರಿ. ಎಷ್ಟು ಒಂದು ದುರ್ದೈವದ ಘಟನೆ ನಡೀತಲ್ಲಪ್ಪ ಭಾರತದಲ್ಲಿ ಅನ್ನುವಂಥದ್ದು ನಮಗನ್ಸುತ್ತೆ. ಅಲ್ಲಿ ಏನಪ್ಪ ಅಂತಂದರೆ ಇಟ್ ಈಸ್ ನಾಟ್ ಅ ಮ್ಯಾಟರ್ ಆಫ್ ರಿಲಿಜನ್. ಯಾವ ರಿಲಿಜನ್ನು ತಪ್ಪಂತ ನಾನು ಹೇಳ್ತಾ ಇಲ್ಲ. ಎಲ್ಲ ಹಿಂದೂಗಳಲ್ಲಿ ತಪ್ಪು ಮಾಡಿದವರು ಇದ್ದಾರೆ, ಇಸ್ಲಾಮ್ದಲ್ಲಿನೂ ಇದ್ದಾರೆ, ಪಾಕಿಸ್ತಾನ ಕಡೆನೂ ತಪ್ಪು ಮಾಡಿದ್ದಾರೆ, ಇಂಡಿಯಾದವರು ತಪ್ಪು ಮಾಡಿದ್ದಾರೆ. ಬಟ್ ಆ ಸಂದರ್ಭದಲ್ಲಿ ಯಾಕೆ ನಾವು ಅದನ್ನು ತಡೆಯೋದಕ್ಕಾಗಲಿಲ್ಲವಲ್ಲ ಅನ್ನುವಂಥ ಒಂದು ವ್ಯಥೆ ನಮ್ಮನ್ನು ಕಾಡುತ್ತೆ. ಆ ಒಂದು ಈ ಕಥೆಯನ್ನು ಓದಿದಾಗ ಅಥವಾ ಸಿನಿಮಾವನ್ನು ನೋಡಿದಾಗ ಆ ಪಾರ್ಟಿಷನ್ ಅನ್ನುವಂಥ ಒಂದು ಅಧ್ಯಾಯ ಭಾರತದ ಇತಿಹಾಸದಲ್ಲಿ ಒಂದು ಕರಾಳ ಅಧ್ಯಾಯ ಅನ್ನೋದನ್ನು ನಾವು ನೋಡ್ಬೋದು. ಈ ಡಾರ್ಕರ್ ಚಾಪ್ಟರ್ ಆಫ್ ಇಂಡಿಯನ್ ಹಿಸ್ಟ್ರಿ ಅಂತ ಹೇಳ್ಬೋದು. ಇವತ್ತಿಗೂ ಕೂಡ ಅಲ್ಲಿನ ಊರುಗಳಲ್ಲಿ ಒಂದು ಘಟನೆಗಳನ್ನು ಹಿರಿಯರು ಹೇಳುವಂಥ ಪದ್ಧತಿಗಳಿಗೆ ಕೂಡ ಇದ್ದಾವೆ. ಸೊ ಅದನ್ನೆಲ್ಲ ನೋಡಿರಿ ಅದನ್ನು. ಡಾಕ್ಯುಮೆಂಟ್ರಿ ಇದೆ, ದ ಪಾರ್ಟಿಷನ್ ದ ಡೇ ಇಂಡಿಯಾ ವಾಸ್ ಬರ್ಂಟ್ ಅಂತ ಹೇಳಿ. ಸೊ ನನ್ನ ಲ್ಯಾಪ್ಟಾಪಲ್ಲಿದೆ. ಯು ಕ್ಯಾನ್ ಸರ್ಚ್ ಇನ್ ಯೂಟ್ಯೂಬ್ ಆಲ್ಸೋ. ಆ ಥರ ನೋಡಿರಿ. ಆಮೇಲೆ ದಿಸ್ ಈಸ್ ಇಂಪಾರ್ಟೆಂಟ್ ವರ್ಕ್ ಆಫ್ ಖುಷ್ವಂತ್ ಸಿಂಗ್. ಐ ಶಾಲ್ ನಾಟ್ ಹಿಯರ್ ದ ನೈಟಿಂಗೇಲ್. ಇದು 1959 ಪಬ್ಲಿಷ್ ಆಗಿತ್ತು. ದಿಸ್ ನಾವೆಲ್ ರಿಪ್ರೆಸೆಂಟ್ಸ್ ಆ್ಯನ್ ಐರನಿಕ್ ಪಿಕ್ಚರ್ ಆಫ್ ಅ ಸಿಖ್ joint family which illustrates the different Indian relations to the freedom movement of the 1940s. ಸೊ ಇದೇನೈತಲ್ಲ, ಇದು ಒಂದು ಐರಾನಿಕ್ ಪಿಕ್ಚರ್. ಐರಾನಿಕ್ ಅಂದರೆ ಒಂದು ವ್ಯಂಗ್ಯದ ಚಿತ್ರವನ್ನು ಇದು ತೋರಿಸುತ್ತೆ. ಯಾವುದು? ಸಿಖ್ ಜಾಯಿಂಟ್ ಫ್ಯಾಮ್ಲಿ, ಏನೇನು ನಡೆಯುತ್ತೆ ಸಿಖ್ ಜಾಯಿಂಟ್ ಫ್ಯಾಮ್ಲಿನಲ್ಲಿ. ಸಿಖ್ ಅಂತಂದರೆ ಸಿಖ್ ಧರ್ಮಕ್ಕೆ ಸಂಬಂಧಪಟ್ಟಂಥದ್ದು. ಸೊ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಜೋಕ್, ಖುಷ್ವಂತ್ ಸಿಂಗ್ ಜೋಕ್ಸ್ ಅಂತಲೇ ಫೇಮಸ್ ಆಗಿದ್ದಾವೆ. ಖುಷ್ವಂತ್ ಸಿಂಗ್ ಬಹಳ ಜೋಕ್ಗಳನ್ನು ಬರಿತಾ ಇದ್ರು. ಅವ್ರದ್ದೊಂದು ಇದು ಪತ್ರಿಕೆ ಕೂಡ ಇತ್ತು, ಜರ್ನಲಿಸ್ಟ್ ಕೂಡ ಆಗಿದ್ರು ಅವರು. ಸೊ ಒಂದು ಜೋಕನ್ನು ಅವ್ರು ಹೇಳ್ತಾರೆ, ಏನಪ್ಪ ಅಂತಂದರೆ, ಒಂದು ದಿನ ಅವರು ಟ್ರಾವೆಲ್ ಮಾಡ್ತಾಯಿದ್ರಂತೆ, ಇದರಲ್ಲಿ ಏರೋಪ್ಲೇನಲ್ಲಿ ಹೋಗ್ತಾಯಿದ್ರು. ಸೊ ಅವ್ರ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ಬಂದು ಕೂತ್ಕೋತಾನೆ. ಸೊ ಅವ್ರ ಪರಿಚಯವನ್ನು ಮಾಡ್ಕೊಳ್ತಾನೆ. ಸೊ ನೀವೇನು ಅಂತ ಹೇಳ್ತಾರೆ. ಐ ಆಮ್ ಸಿಕ್ ಅಂತ ಹೇಳ್ತಾರಂತೆ ಅವರು. ಆರ್ ಯು ಸಿಕ್, ಆರ್ ಯು ನಾಟ್ ಫೀಲಿಂಗ್ ವೆಲ್ ಅಂತ ಕೇಳ್ತಾರಂತ. ಸಿಕ್ ಅಂದರೆ SICK ಸಿಕ್ ಅಂದ್ಕೊಂಬಿಟ್ಟ. ಆವಾಗ ಇಲ್ಲ, ನೋ ಐ ಆಮ್ ನಾಟ್ ದ್ಯಾಟ್ ಸಿಕ್, ಐ ಆಮ್ ರಿಲಿಜಿಯಸ್ಲಿ ಸಿಕ್ ಅಂತ. ಓ, ಯು ಆರ್ ರಿಲಿಜಿಯಸ್ಲಿ ಸಿಕ್, ಯು ಹ್ಯಾವ್ ಸಮಥಿಂಗ್ ಅಬೌಟ್ ಯುವರ್ ರಿಲಿಜನ್ ದಟ್ ಈಸ್ ವೆರಿ ಸಿಕ್ ಅಂತ ಅವನು ಹೇಳ್ತಾನೆ. ಸೊ ಹಾಗೆ ಅದನ್ನು ಅವರು ಒಂದು ಕಾಮಿಡಿ ಜೋಕ್ ಥರ ಹೇಳಿದರು ಒಂದು ಕಡೆ. ಸೊ ಸಿಖ್ ಫ್ಯಾಮ್ಲಿನಲ್ಲಿ ಏನಾಗಿದೆ ಇಲಸ್ಟ್ರೇಷನ್ಸ್ ಅದನ್ನು ಹೇಳ್ತಾ ಹೋಗ್ತಾರೆ. ಈ ಬ್ರಿಟಿಷರು ಏನಪ್ಪ ಅಂತಂದರೆ ಈ ಸರ್ದಾರ್ಜಿ ಜೋಕ್ಗಳು ಅಂಥೇಳಿ ಬರ್ತಾಯಿದೆ, ಇತ್ತೀಚೆಗೆ ಕಡಿಮೆ ಆಗಿದ್ದಾವೆ. ಅದು ಏನಪ್ಪ ಅಂತಂದರೆ ಸರ್ದಾರ್ಜಿಗಳಂತಂದರೆ ಒಂದು ರೀತಿ ಭಾಳ ಮೂರ್ಖರು, ಒಂಥರ ಶಾಣೆ ಅಲ್ದವರು ಅನ್ನುವಂಥ ರೀತಿಯಲ್ಲಿ ಹೇಳ್ತಾರೆ. ಅದು ಯಾಕೆ ಹುಟ್ಕೊಂತು, ಯಾಕೆ ಸರ್ದಾರ್ಜಿ ಜೋಕ್ಗಳು ಬಂದು ಅನ್ನೋದಕ್ಕೂ ಒಂದು ಇತಿಹಾಸ ಇದೆ. ಬ್ರಿಟಿಷರು ಏನು ಮಾಡಿದ್ರಂತೆ, ಭಾಳಷ್ಟು ಕಷ್ಟಪಟ್ಟರು ಇವ್ರನ್ನ ಸೋಲಿಸ್ಬೇಕಂತಂದ್ರೆ. ಎಲ್ಲ ಇದನ್ನು ವಶಪಡಿಸ್ಕೊಂಡಿದ್ರು ಅವ್ರು ಭಾರತದಾಗ ಎಲ್ಲ ಭಾಗಗಳನ್ನು. ಬಟ್ ಇವ್ರು ಪಂಜಾಬೀಸ್ ಮಾತ್ರ ಭಾಳ ಏನಪ್ಪ ಅಂತಂದ್ರೆ ಟಫ್ ಕಾಂಪಿಟೇಷನ್ ಕೊಟ್ಟರು ಅವ್ರಿಗೆ, ಟಫ್ ರೆಸಿಸ್ಟೆನ್ಸನ್ನು ತೋರಿಸಿದ್ರು. ಸೊ ಅದಕ್ಕೆ ಅವರನ್ನು ಟೀಸ್ ಮಾಡೋ ಸಲುವಾಗಿ ಇವ್ರು ಏನು ಮಾಡಿದ್ರಪ್ಪ ಅಂದರೆ ಈ ಥರದ ಜೋಕ್ಗಳನ್ನು ಕ್ರಿಯೇಟ್ ಮಾಡಿ ಸರ್ದಾರ್ಜಿ ಅಂತೇಳಿ ಇದನ್ನು ಮಾಡಿ. ಸೊ ಹಾಗಾಗಿ ದಯವಿಟ್ಟು ಯಾರೂ ಕೂಡ ಸರ್ದಾರ್ಜಿ ಜೋಕ್ಗಳನ್ನು ಫಾರ್ವರ್ಡ್ ಮಾಡೋಕ್ಕೆ ಹೋಗಬೇಡ್ರಿ. ಈಗ ಭಾಳ ಕಡಿಮೆ ಆಗಿದೆ. ಮೊದಲು ಭಾಳ ಇತ್ತು ರೀ. ಅದು ಮೊದಲು ಏನಪ್ಪ ಅಂತಂದ್ರೆ ಅವಾಗಿನ್ನ ವಾಟ್ಸಪ್ ಏನೂ ಇರಲಿಲ್ಲ, ಬರೀ ಟೆಕ್ಸ್ಟ್ ಮೆಸೇಜಸ್ ಇರ್ತಾಯಿದ್ದು. ಟೆಕ್ಸ್ಟ್ ಮೆಸೇಜಲ್ಲಿ ಫಾರ್ವರ್ಡ್ ಮಾಡ್ತಾಯಿದ್ರು. ನಾವು PG ಇದ್ದಾಗ ಟೆಕ್ಸ್ಟ್ ಮೆಸೇಜಿಂಗ್ ಇತ್ತು ಅವಾಗ. ಈಗ ಟೆಕ್ಸ್ಟ್ ಮೆಸೇಜ್ ಯಾರು ಕಳ್ಸಲ್ಲ, ಎಲ್ಲರೂ ವಾಟ್ಸಪ್ ಅಂತಾರೆ. ಸೊ ಅವಾಗ ಏನಪ್ಪ ಅಂದ್ರೆ ಸರ್ದಾರ್ಜಿ ಜೋಕ್ಗಳನ್ನ ಮಾಡ್ತಾರೆ. ಒಂದು ಪೇಪರಲ್ಲಿ ಒಂದು ಆರ್ಟಿಕಲ್ ಕೂಡ ಬಂದಿತ್ತು. ಸೊ ಇದೇ ಥರ ಏನಾಗಿತ್ತಂತೆ, ಸರ್ದಾರ್ಜಿ ಜೋಕ್ಗಳನ್ನು ಕೇಳ್ತಾ ಇದನ್ನು ಒಂದು ದಿನ ಡೆಲ್ಲಿ ಒಳಗೆ ಒಂದು 4-5 ಜನ ಯಂಗ್ ಬಾಯ್ಸ್ ಇದ್ರಂತೆ. ಅವರು ಒಂದು ಟ್ಯಾಕ್ಸಿಯನ್ನು ತೊಗೋತಾರೆ. ಟ್ಯಾಕ್ಸಿಯನ್ನು ತೊಗೊಂಡಾಗ ಆ ಟ್ಯಾಕ್ಸಿ ಡ್ರೈವರ್ ಹೊಸ ಸರ್ದಾರ್ಜಿ. ಸೊ ಇವ್ರು ಏನು ಮಾಡಿದ್ರು, ಅವನು ಟೀಸ್ ಮಾಡೋಂಥಡಿ ಅಂಥೇಳಿ ಇವರು ಸರ್ದಾರ್ಜಿ ಜೋಕ್ಗಳನ್ನು ಒಂದಾದ್ಮೇಲೆ ಒಂದು ಹೇಳೋದು ನಗೋದು ಮಾಡಿದ್ರು. ಸೊ ಆ ಸರ್ದಾರ್ಜಿ ಏನು ಮಾಡಿದಂತೆ, ಎಲ್ಲವನ್ನೂ ಸೂಕ್ಷ್ಮವಾಗಿ ಕೇಳಿಸ್ಕೊಂಡವನು, ಯಾವುದೇ ರಿಪ್ಲೈಯನ್ನು ಕೊಡಲಿಲ್ಲ. ಕೊಟ್ಟು ಅವ್ರು ಅವನು ಸ್ಟಾಪ್ ಬಂತು, ಅಲ್ಲಿ ಇಳಿಸಿ ಅವಾಗ ಕೇಳಿದ್ರಂತ ಇವರೆಲ್ಲ, ಅಲ್ಪ ಮತ್ತು ನಾವು ಸರ್ದಾರ್ಜಿ ಜೋಕೆಲ್ಲ ಹೇಳಿದ್ವಿ, ನಿನಗೇನಾರು ಬೇಜಾರಾಯ್ತಾ ಅಂಥೇಳಿ. ಬೇಜಾರೇನೂ ಆಗಲಿಲ್ಲ ರೀ, ಬಟ್ ನಿಮಗೊಂದು ನಾನು ಒಂದು ಕೆಲಸ ಹೇಳ್ತೀನಿ, ಆ ಕೆಲಸ ಮಾಡಿರಿ ಅಂತ. ಏನು ಕೆಲಸ? ಇದು ತೊಗೊಳ್ರಿ, ಒಂದು ₹5 ಕಾಯಿನ್ ಇದೆ, ತೊಗೊಳ್ರಿ. ಜಗತ್ತಿನ ಯಾವ ಭಾಗದಾಗಾದ್ರೂ ಹುಡುಕ್ರಿ,
ಯಾವ್ದಾರು ಒಬ್ಬ ಸರ್ದಾರ್ಜಿ ಭಿಕ್ಷುಕ ಕಂಡ ಅಂದರೆ ಅವನು ನೀವು ಹಾಕ್ರಿ, ಅವಾಗ ಅದನ್ನು ಹಾಕಿದ ಮೇಲೆ ನೀವು ಜೋಕ್ ಮಾಡಿರಿ ಅಂತ ಹೇಳಿದ್ನಂತ. ಅವಾಗ ಇವರು ಆಯ್ತಡೆ ನೋಡೋಂತಲೆ ಅಂತ ಹುಡುಕ್ಯಾಡಂತ ಎಲ್ಲಿ ಕೂಡ ಒಬ್ಬರು ಕೂಡ ಸರ್ದಾರ್ಜಿ ಭಿಕ್ಷುಕರಿಲ್ಲ. ಅಂದರೆ ಇಡೀ ಜಗತ್ತಿನಲ್ಲಿ ಅತ್ಯಂತ ಹಾರ್ಡ್ ವರ್ಕ್ ಮಾಡಿ ದುಡಿದು ತಿನ್ನುವಂಥ ಜನ ಸರ್ದಾರ್ಜೀಸು. ಸೊ ಅವ್ರ ಬಗ್ಗೆ ನಾವು ಸುಮ್ಮನೆ ಜೋಕ್ಗಳನ್ನು ಮಾಡ್ಬೋದು. ಅದು ಖುಷ್ವಂತ್ ಸಿಂಗ್. ಇತ್ತೀಚೆಗೆ ಏನಾಯ್ತಪ್ಪ ಅಂದ್ರೆ ಅವರಲ್ಲಿ ಈ ಡ್ರಗ್ಸ್ ಇದು ಅನ್ನುವಂಥದ್ದು ಜಾಲ ಭಾಳಷ್ಟು ಇತ್ತು. ಪಂಜಾಬ್ನಲ್ಲಿ ಡ್ರಗ್ ಒಂಥರ ಕ್ಯಾಪಿಟಲ್ ಥರ ಆಗಿತ್ತು. ಇತ್ತೀಚೆಗೆ ಅದು ಕೂಡ ಕಂಟ್ರೋಲಿಗೆ ಬಂದಿದೆ. ಹಂಗಾಗಿ ಅಲ್ಲಿ ಏನಪ್ಪ ಅಂದ್ರೆ ಅತ್ಯಂತ ಸಮೃದ್ಧ ಸಂಪದ್ಭರಿತವಾದಂಥ ಭೂಮಿ, ಭಾರಿ ಫಲವತ್ತಾದಂಥ ಭೂಮಿ ಐತಿ. ಬೇಕಾದಂಗೆ ಬೆಳೆ ಬೆಳೀತಾರೆ, ಬೇಕಾದಂಗೆ ಏನೈತಿ ಆದಾಯ ಇರುತ್ತವ್ರೆ. ಒಬ್ಬ ವ್ಯಕ್ತಿ ಹೇಳಿದ, ಇದನ್ನು ಹೇಳಿರ್ಬೋದು ನಿಮಗೆ, ನಮ್ಮ ಕಾಲೇಜಿಗೆ ಒಬ್ಬರು ಬಂದಿದ್ದರು. ಅವ್ರು ಏನಪ್ಪ ಅಂದರೆ ಇಡೀ ಭಾರತವನ್ನು ಕಾಲ್ನಡಿಗೆ ಮೂಲಕ ಅಡ್ಡಾಡಿದಂಥ ಒಬ್ಬ ವ್ಯಕ್ತಿ ಅವರು. ಯಾವುದೇ ಸೈಕಲ್ ಇಲ್ಲ, ಬಸ್ ಇಲ್ಲ, ಏನೂ ಇಲ್ಲ, ಕಾಲ್ನಡಿಗೆ ಮೂಲಕ ಅಡ್ಡಾಡೋದು. ಯಾರ ಹತ್ರ ಏನೋ ಊಟದ ಇದನ್ನು ಸಹಾಯ ಯಾರಾದರೂ ಮಾಡ್ತಿದ್ರು, ಇವ್ರ ಹತ್ರ ಸ್ವಲ್ಪ ಹಣ ಕೂಡ ಇತ್ತು. ಸೊ ಅದರ ಮೇಲೆ ಒಟ್ಟು ಜಗತ್ತಿನ ಇಡೀ ಭಾರತ ಪ್ರಯಾಣ ಮಾಡ್ಕೊಂತ ಹೋದವರು. ಅವ್ರ ಎಕ್ಸ್ಪೀರಿಯನ್ಸ್ ಆಲ್ಮೋಸ್ಟ್ ಎಲ್ಲ ರಾಜ್ಯ ಅಡ್ಡಾಡಿದ್ರು ಅವರು ಕರ್ನಾಟಕಕ್ಕೆ ಬಂದರು. ನಾನು ಹಳಿಯಾಳದಾಗ ವರ್ಕ್ ಮಾಡ್ತಾಯಿದ್ದೆ, ಹಳಿಯಾಳಕ್ಕೆ ಬಂದಿದ್ರು ಅವರು. ಸೊ ಅವ್ರಿಗೆ ಕೇಳಿದ್ರು, ಏನಪ್ಪ ನಿಮ್ಮ ಅನುಭವಗಳು ಏನು ಅಂತಂದಾಗ ಅವ್ರು ಹೇಳಿದರು, ನಾನು ಎಲ್ಲ ರಾಜ್ಯ ಅಡ್ಡಾಡಿದೆ, ಬಟ್ ನನಗೆ ಭಾಳ ಖುಷಿ ಅನಿಸಿದ್ದು ಪಂಜಾಬ್ದೊಳಗೆ. ಪಂಜಾಬ್ನಷ್ಟು ಸಂಪದ್ಭರಿತವಾದ ನಾಡು ಯಾವುದೂ ಅಲ್ಲ, ಅಷ್ಟು ಇದು ಐತಿ. ಯಾವ ಮನೆಯಲ್ಲೂ ಕೂಡ ನನಗೆ ಏನಪ್ಪ ಅಂದ್ರೆ ಅರ್ಧ ಹೊಟ್ಟೆ ಊಟ ಮಾಡಿಸ್ಲಿಲ್ಲ. ಅವರು ಎಲ್ಲರೂ ಕೂಡ ಸಂಪೂರ್ಣ ಊಟ ಹಾಕಿದ್ರು, ತುಪ್ಪ ಗಿಪ್ಪ. ಅವರು ಊಟ ಏನಂಗಿತ್ತು ಅಗದಿ ಏನಪ್ಪ ಅಂದ್ರೆ ಪವರ್ಫುಲ್ ಊಟ. ಭಾಳ ಬಡಕಿರುವಂಥ ಪಂಜಾಬಿಗಳು ಕಾಣಿಸಂಗಿಲ್ಲ ನೋಡ್ರಿ ನೀವು ಹುಡುಕಿರ್ಬೇಕಾರೆ. ದೇರ್ ಆಲ್ ಏನೋ ಫಿಟ್ ಆ್ಯಂಡ್ ಫೈನ್, ಎಲ್ಲರೂ ಕೂಡ ದಪ್ಪ ಇರ್ತಾರೆ. ಸೊ ಹಾಗೆ ಅಲ್ಲಿ ಒಟ್ಟೆ ಖರ್ಚು ಹಾಕಿದ್ದಿಲ್ಲ ಅಂತ, ಈ ₹1 ಕೂಡ ಖರ್ಚು ಮಾಡಿಸ್ಕೊಡ್ಲಿಲ್ಲ ಅಂತ ಅವ್ನ ಕಡೆ. ಖರ್ಚಾಗಿದ್ದು ಎಲ್ಲಿಪ್ಪ ಅಂದ್ರೆ ಹೇರ್ ಕಟಿಂಗ್ ಸಲೂನ್ಗೆ ಹೋದಾಗ ಅಲ್ಲೊಂದು ಕೊಟ್ಟಿದ್ದಂಥವ್ನು. ಅದು ಬಿಟ್ಟರೆ ಎಲ್ಲಿ ಕೂಡ ₹1 ಖರ್ಚಾಗಿದ್ದಿಲ್ಲಂತೆ. ಮತ್ತು ಅತ್ಯಂತ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿದ್ದು ಎಲ್ಲಿ ಅಂತ ನಾವು ಕೇಳಿದ್ವಿ ಅವ್ರಿಗೆ. ಅವರು ಬಿಹಾರದಲ್ಲಿ ನನಗೆ ಭಾಳ ಕೆಟ್ಟ ಎಕ್ಸ್ಪೀರಿಯೆನ್ಸ್ ಆಯಿತು, ನನಗೆ 2-3 ಸಲ ನನ್ನನ್ನು ದೋಚಲಾಯಿತು ಅಂತ, ಅವ್ರ ಕಡೆ ಇದ್ದಂಥ ಹಣ ಗಿಣ ಎಲ್ಲ ಕಸ್ಕೊಂಡ್ರು ಅನ್ನುವಂಥದ್ದು. ಸೊ ಆ ಥರದ ಎಕ್ಸ್ಪೀರಿಯೆನ್ಸು ಬಿಹಾರದಲ್ಲಿ ಏನಿದೆ, ಅಷ್ಟೊಂದು ಫಲವತ್ತಾದಂಥ ಭೂಮಿ ಇಲ್ಲ, ಅಷ್ಟೊಂದು ಫಲವತ್ತಾದ ಕೃಷಿ ಇಲ್ಲ, ಜನರಲ್ಲಿ ಉದ್ಯೋಗದ ಸಮಸ್ಯೆ ಇದೆ, ಅನಕ್ಷರತೆ ಇದೆ. ಹಾಗಾಗಿ ಅಲ್ಲಿ ಕಳ್ಳತನ ಇವೆಲ್ಲ ಆಗ್ತವೆ. ಪಂಜಾಬ್ದಲ್ಲಿ ಏನೋ ಆ ಥರದ್ದಿಲ್ಲ. ಎಲ್ಲಿ ಜನ ಅಗದಿ ಸಂಪದ್ಭರಿತಿರ್ತಾರೆ ಅಲ್ಲಿ ಸಂಪಿರ್ತಾರೆ ಜನ, ಎಲ್ಲಿ ಏನೋ ತಿನ್ನಾಕಿರೋದಿಲ್ಲ ಅಲ್ಲಿ ಕಳ್ಳತನ ಆಗಿರ್ತಾನೆ, ಇಂಥವೆಲ್ಲ ನಡೀತಿರ್ತಾವೆ. ಸೊ ಓಕೆ, ಒಂದು ಸಿಖ್ ಫ್ಯಾಮಿಲಿ ಬಗ್ಗೆ ಹೇಳ್ತಾ ಇದ್ದಾರೆ. ಫ್ರೀಡಮ್ ಮೂಮೆಂಟ್ ಟೈಮಲ್ಲಿ ಏನಿತ್ತು, ಇಂಡಿಯನ್ ರಿಲೇಷನ್ಸ್ ಇನ್ ಟು ದ ಫ್ರೀಡಮ್ ಮೂಮೆಂಟ್. ಆ ಫ್ಯಾಮ್ಲಿಗೆ ಇಂಡಿಯನ್ ಫ್ರೀಡಮ್ಗೆ ಒಂದು ರಿಲೇಷನ್ ಇರುತ್ತೆ. ಅಂದರೆ ಅಲ್ಲಿ ಫ್ಯಾಮ್ಲಿಯಾಗಿದ್ದವ್ರು ಯಾರು ಹೋರಾಟ ಮಾಡ್ತಿರ್ತಾರೆ, ಅದು ಯಾವ ಥರ ನಡೆಯುತ್ತೆ ಅಂತ ಹೇಳ್ತಾರೆ. ಇಟ್ ಥ್ರೋಸ್ ದ ಲೈಟ್ ಆನ್ ಡಬಲ್ ಡೀಲಿಂಗ್, ಪೋಸಿಂಗ್ ಆ್ಯಂಡ್ ಟ್ರೆಚರಿ. ಸೊ ಡಬಲ್ ಡೀಲಿಂಗ್ ಅಂದರೆ ಡಬಲ್ ಗೇಮ್ ಮಾಡೋದು ಅಂತ ನೋಡ್ರಿ ಕನ್ನಡದಾಗ. ಅಂದ್ರೇನು, ಈ ಪಕ್ಷದವ್ರ ಕಡೆನೂ ನಿಮ್ಮ ಕಡೆ ಇದೀವಿ ಅಂತ ಹೇಳೋದು, ಇನ್ನೊಂದು ಪಕ್ಷದಾಗ ಅವ್ರಿಗೂ ನಿಮ್ಮ ಕಡೆ ಇದೀವಿ ಅಂತ ಹೇಳೋದು. ದಟ್ ಈಸ್ ಕಾಲ್ಡ್ ಡಬಲ್ ಡೀಲಿಂಗ್. ಆಮೇಲೆ ಟ್ರೆಚರಿ ಅಂತ ಬರುತ್ತೆ. ಟ್ರೆಚರಿ ಅಂತಂದರೆ ವಿಶ್ವಾಸದ್ರೋಹ ಅಥವಾ ರಾಜದ್ರೋಹ ಅಂತ ಹೇಳ್ತಾನೆ. ಟ್ರೆಚರಿ ಅಂದ್ರೆ ಏನು ರೀ, ವಿಶ್ವಾಸಘಾತಕತನ, ವಿಶ್ವಾಸದ್ರೋಹ ಅಥವಾ ರಾಜದ್ರೋಹದ ಕೆಲಸ ಟ್ರೆಚರಿ ಅಂತ. ಆಮೇಲೆ ಏನು ಪೋಸಿಂಗ್ ಅಂತಂದ್ರೆ ಏನು ರೀ, ಒಂಥರ ಪೋಸ್ ಕೊಡೋದು ಅಂತ ಹೇಳ್ತೀವಿ. ಅಂದರೆ ಆ ಥರ ಇರಂಗಿಲ್ಲ, ಹಂಗೆ ಅದೀವಪ್ಪ ಅಂತ ತೋರಿಸ್ಕೊಳ್ಳೋದು, ಕೈಂಡ್ ಆಫ್ ಹಿಪೋಕ್ರಸಿ. ಬೂಟಾ ಸಿಂಗ್ ಅಂತ ಒಬ್ಬನು ಬರ್ತಾನೆ ಇಲ್ಲಿ. ಇನ್ ಬೂಟಾ ಸಿಂಗ್ ದ ಮ್ಯಾಜಿಸ್ಟ್ರೇಟ್ ದ ನಾವೆಲಿಸ್ಟ್ ಹ್ಯಾಸ್ ಮರ್ಸಿಲೆಸ್ಲಿ ಪಿಲರಿಡ್ ಇಂಡಿಯನ್ ಅಫಿಷಿಯಲ್ ಡನ್. ಸೊ ಅಫಿಷಿಯಲ್ ಡಮ್ ಅಂತಂದ್ರೆ ಏನ್ರಿ, ನಮ್ಮ ಈ ಅಧಿಕಾರಶಾಹಿ ವ್ಯವಸ್ಥೆ ಅಂತ ಏನು ಹೇಳ್ತೀವಲ್ಲ, ಬ್ಯೂರೋಕ್ರಸಿ ಅಂತ ಏನು ಹೇಳ್ತೀವಲ್ಲ, ಬೂಟಾ ಸಿಂಗ್ ಅನ್ನುವಂಥ ಪಾತ್ರದಲ್ಲಿ ಅದನ್ನು ಹೇಳಿದ್ದಾರೆ. ಅದರ್ ಕ್ಯಾರೆಕ್ಟರ್ಸ್ ನೇಮ್ಡ್ ಮದರ್ ಸಾರಾಭಾಯ್ gained our respect and as dignity of an ancient people. The novel derives its title from her reply to her son's promise that after independence of India, once again the Nightingale will sing. At that time the mother says, I shall not hear the Nightingale, a sentiment in tune with the temper of the novel. ಸೊ ಏನಪ್ಪ ಅಂತಂದರೆ, ಅಲ್ಲೊಬ್ಬಳು ಮಹಿಳೆ ಹೇಳ್ತಾಳೆ, ಟೈಟಲ್ ಯಾವ ರೀತಿ ಬಂತು ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಒಬ್ಬಳು ಮಹಿಳೆ ಹೇಳ್ತಾಳೆ ಏನಪ್ಪ ಅಂತಂದರೆ, ಭಾರತ ಸ್ವಾತಂತ್ರ್ಯಗೊಂಡ ನಂತರ ಆ ನೈಟಿಂಗೇಲ್ ಅನ್ನುವಂಥ ಪಕ್ಷಿ ಅಂದರೆ ಕೋಗಿಲೆ ಅಂತ ಹೇಳ್ಬೋದು.
ಕೋಗಿಲೆ ಪಕ್ಷಿ ಮತ್ತೆ ಹಾಡುತ್ತೆ ಅಂತ ಹೇಳ್ತೇನೆ. ಸೊ ಆ ಸಮಯದಲ್ಲಿ ನಾನು ಅದನ್ನು ಕೇಳಿಸ್ಕೊಳ್ಳೋಕ್ಕಾಗೋದಿಲ್ಲ, ಅಂದರೆ ಅಷ್ಟರವರೆಗೂ ನಾವು ಬದುಕಿರೋದಿಲ್ಲ ಅಂತ ಅವಳು ಹೇಳ್ತಾ ಇರೋದು ಅಷ್ಟೇ. ಎಸ್ ಮೆನನ್ ಮರಾತ್ ಇಸ್ ದ ನೆಕ್ಸ್ಟ್ ರೈಟರ್. ಮೆನನ್ ಮರಾತ್. ಡೆಲ್ಲಿ ಅಂತ ಇನ್ನೊಂದು ವರ್ಕ್ ಇದೆ, 1990 ಅಂತ ಕೊಟ್ಟಿದ್ದಾರೆ, ಇರ್ಬೋದು ಅದು ಒಂದು ನಾವೆಲ್ಲ. ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಅಂದರೆ ಈಗ ಇವೆರಡು ಕೃತಿಗಳು ಇಂಪಾರ್ಟೆಂಟ್. ಐ ಶಾಲ್ ನಾಟ್ ಹಿಯರ್ ನೈಟಿಂಗೇಲ್, ಟ್ರೈನ್ ಟು ಪಾಕಿಸ್ತಾನ್. ಡೆಲ್ಲಿ ಅದನ್ನು ಸ್ವಲ್ಪ ಗೂಗಲ್ ಮಾಡಿ ಕನ್ಫರ್ಮ್ ಮಾಡಿಕೊಡ್ರಿ. ಡೆಲ್ಲಿ ಅದನ್ನು ಅವರೇ ಬರೆದಿದ್ದು ಅಲ್ಲ ಅಂತ. ಅಂದರೆ ನಾವೆಲ್ಸ್ ಬೈ ಖುಷ್ವಂತ್ ಸಿಂಗ್ ಅಂತ ಸರ್ಚ್ ಮಾಡಿರಿ, ನಿಮಗೊಂದು ಬರುತ್ತೆ. ನೆಕ್ಸ್ಟ್ ರೈಟರ್ ಈಸ್ ಎಸ್ ಮೆನನ್ ಮರಾತ್. ಹೀ ಈಸ್ ಅ ಕೇರಳೈಟ್. ಮೆನನ್ ಅನ್ನುವಂಥದ್ದು ಭಾಳ ಜನ ಬರ್ತಾರೆ. ಶ್ವೇತಾ ಮೆನನ್, ಸಿಂಧು ಮೆನನ್ ಅಂತ ಹೇಳಿ ಒಂದಿಷ್ಟು ಮಂದಿ, ಪಾರ್ವತಿ ಮೆನನ್, ಅವರೆಲ್ಲ ಆ್ಯಕ್ಟರ್ಸ್. ದೇ ಆರ್ ಫ್ರಮ್ ಕೇರಳ, ಮೆನನ್ ಫ್ಯಾಮಿಲಿ. ಕೇರಳೈಟ್ ಆಫ್ ಕೇರಳ ಹೂ ರೋಟ್ ದ ನಾವೆಲ್ಸ್ ಆಫ್ ರಿಯಾಲಿಸಮ್ ಲೈಕ್ ಖುಷ್ವಂತ್ ಸಿಂಗ್. ಸೊ ಅವರು ಕೂಡ ರಿಯಾಲಿಸಮ್ನ ಇಟ್ಕೊಂಡು ನಾವೆಲ್ಗಳನ್ನು ಬರೆದ್ರು. ವೂಂಡ್ ಆಫ್ ಸ್ಪ್ರಿಂಗ್ ಅಂತ ಹೇಳಿ ಒಂದು ನಾವೆಲ್ಲು. ದಿಸ್ ನಾವೆಲ್ ಡಿಸ್ಕ್ರೈಬ್ಸ್ ಅ ಡಿಸ್ಇಂಟಿಗ್ರೇಷನ್ ಆಫ್ ಅ ಟ್ರೆಡಿಷನಲ್ matriarchal Nayar family in Kerala during the second decade of 20th century. There is also an ironical picture of the Gandhian movement. ಸೊ ಈ ಒಂದು ನಾವೆಲ್ನಲ್ಲಿ ಏನಿದೆ ಅಂತಂದರೆ, ಮ್ಯಾಟ್ರಿಯಾರ್ಕಲ್ ಫ್ಯಾಮ್ಲೀಸ್, ನಾವೆಲ್ಲ ಪೇಟ್ರಿಯಾರ್ಕಲ್ ಫ್ಯಾಮ್ಲೀಸನ್ನು ಕೇಳ್ತೀವಿ. ಪೇಟ್ರಿಯಾರ್ಕಲ್ ಅಂತಂದರೆ ಪಿತೃಪ್ರಧಾನ, ಮ್ಯಾಟ್ರಿಯಾರ್ಕಲ್ ಅಂತಂದರೆ ಮಾತೃಪ್ರಧಾನ, ಅಂದರೆ ಹೆಣ್ಮಕ್ಕಳೇ ಮುಖ್ಯಸ್ಥರು. ಅಂಥವು ಒಂದು ಫ್ಯಾಮ್ಲಿ ಇದೆ ಕೇರಳದಲ್ಲಿ, ನಾಯರ್ ಫ್ಯಾಮ್ಲೀಸ್ ಅಂತ ಬರ್ತವೆ. ಅಲ್ಲಿ ಏನಪ್ಪ ಅಂತಂದರೆ ಮಾತೃಪ್ರಧಾನ ಕುಟುಂಬಗಳು, ಸ್ತ್ರೀ ಆ ಒಂದು ಕುಟುಂಬದ ಮುಖ್ಯಸ್ಥರಿರ್ತಾರೆ. ಆಮೇಲೆ ಗಂಡು ಮಕ್ಕಳನ್ನು ಮದುವೆ ಮಾಡಿ ಬೇರೆ ಮನೆಗೆ ಕೊಟ್ಟು ಕಳಿಸ್ತಾರೆ. ಸೊ ಆ ಥರದ ಕಥೆಗಳಿರ್ತವೆ. ನಾಯರ್ ಫ್ಯಾಮ್ಲಿ ಕೆಲವೊಂದಿಷ್ಟು ಇದ್ದಾವೆ, ಅಲ್ಲಿ ಏನಪ್ಪ ಅಂದ್ರೆ ಮಾತೃಪ್ರಧಾನ ವ್ಯವಸ್ಥೆಗಳಿದ್ದಾವೆ. ಅದರಲ್ಲಿ ಅದೊಂದು ಫ್ಯಾಮ್ಲಿ ಕಥೆಯನ್ನು ಇವರು ಹೇಳ್ತಾ ಇದ್ದಾರೆ. ಕೇರಳದಲ್ಲಿ 20ನೇ ಶತಮಾನದ 2ನೇ ದಶಕದಲ್ಲಿ ನಡೆಯುವಂಥ ಒಂದು ಕತೆ. ದೇರ್ ಈಸ್ ಅನ್ ಆಲ್ಸೋ ಐರಾನಿಕಲ್ ಪಿಕ್ಚರ್ ಆಫ್ ದ ಗಾಂಧಿಯನ್ ಮೂವ್ಮೆಂಟ್. ಗಾಂಧಿಯನ್ ಮೂವ್ಮೆಂಟ್ ಏನಿದೆ, ಗಾಂಧಿಯನ್ ಚಳವಳಿಯ ಒಂದು ವ್ಯಂಗ್ಯ ಚಿತ್ರಣವನ್ನು ಕೂಡ ಅವರು ಕೊಡ್ತಾರೆ. ದ ಸೇಲ್ ಆಫ್ ಆನ್ ಐಲ್ಯಾಂಡ್ ಅಂಥೇಳಿ ಇನ್ನೊಂದು ಕೃತಿ ಇದೆ. ಸೊ ಇದರಲ್ಲಿ ಏನಿದೆಪ್ಪ ಅಂತಂದರೆ, ದಿಸ್ ಈಸ್ ಅ ಸ್ಲೈಟರ್ ವರ್ಕ್, ಅಂದರೆ ಭಾಳ ಏನು ಇಂಪಾರ್ಟೆಂಟ್ ಅಲ್ಲ, ಸಿಂಪಲ್ ವರ್ಕ್ ಅಂತ. ಡೆಪಿಕ್ಟಿಂಗ್ ದ ಕಾನ್ಫ್ಲಿಕ್ಟ್ ಬಿಟ್ವೀನ್ ಕುಮಾರನ್ ಆ್ಯಂಡ್ ಶೇಖರ್ ಮೆನನ್. ಸೊ ಕುಮಾರನ್ ಮತ್ತು ಶೇಖರ್ ಮೆನನ್ ಅವರ ನಡುವಿನ ಸಂಘರ್ಷದ ಕಥೆಯನ್ನು ಹೇಳುತ್ತೆ. ಕುಮಾರನ್ ರಿಟರ್ನ್ಸ್ ಫ್ರಮ್ ದ ವಾರ್ ಟು ಫೈಂಡ್ ದ ಐಲ್ಯಾಂಡ್ ಆನ್ ವಿಚ್ ಹಿಸ್ ಹೌಸ್ ಹ್ಯಾಸ್ ಬೀನ್ ಬಿಲ್ಟ್ ಆ್ಯಂಡ್ ಸೋಲ್ಡ್. ಮೆನನ್ ಈಸ್ ಅ ರಿಚ್ ಲ್ಯಾಂಡ್ಲಾರ್ಡ್. ದ ನಾವೆಲ್ ಎಂಡ್ಸ್ ವಿತ್ ಎವಿಕ್ಷನ್ ಆಫ್ ಆಲ್ ದ ಟೆನೆಂಟ್ಸ್ ಆ್ಯಂಡ್ ದ ಡೆತ್ ಆಫ್ ಕುಮಾರನ್. ದ ಥೀಮ್ ಆಫ್ ದ ನಾವೆಲ್ ಈಸ್ ಕನ್ಸಿಡರಬಲಿ ಸೋಷಿಯಲ್ ಆ್ಯಂಡ್ ಟ್ರಾಜಿಕ್. ಸೊ ಇದೊಂದು ಸೋಷಿಯಲ್ ನಾವೆಲ್ಲು, ಇದರಲ್ಲಿ ಟ್ರ್ಯಾಜಿಡಿ ಕೂಡ ಇದೆ, ಟ್ರ್ಯಾಜಿಕ್ ನಾವೆಲ್ ಅಂತ ಕೂಡ ಹೇಳಬಹುದು. ಸೊ ಶೇಖರ್ ಮತ್ತು ಕುಮಾರನ್ ಇಬ್ಬರ ನಡುವಿನ ಕಥೆ ಇದೆ. ಕುಮಾರನ್ ಅವನು ಏನು ಮಾಡಿರ್ತಾನೆ, ವಾರ್ಗೆ ಹೋಗಿರ್ತಾನೆ, ವಾರಿಂದ ವಾಪಸ್ ಬರ್ತಾನೆ. ಬಂದಾಗ ಅವನ ಒಂದು ಐಲ್ಯಾಂಡ್ ಇರುತ್ತೆ, ಕೇರಳದಲ್ಲಿ ಒಂದಿಷ್ಟು ಐಲ್ಯಾಂಡ್ಗಳಿದ್ದಾವೆ, ಒಂದಿಷ್ಟು ದ್ವೀಪಗಳು. ಆ ದ್ವೀಪಗಳಲ್ಲಿ ಏನಾಗುತ್ತಪ್ಪ ಅಂತಂದರೆ, ಹಿಸ್ ಹೌಸ್ ಹ್ಯಾಸ್ ಬೀನ್ ಬಿಲ್ಟ್ ಆ್ಯಂಡ್ ಸೋಲ್ಡ್. ಸೊ ಅವರ ಮನೆಯನ್ನು ಏನು ಕಟ್ಟಿದ್ನಲ್ಲ ಅದನ್ನು ಆಲ್ರೆಡಿ ಯಾರೋ ಮಾರಿಬಿಟ್ಟಿದ್ದಾರೆ ಅನ್ನೋದು ಅವನಿಗೆ ಗೊತ್ತಾಗುತ್ತೆ. ಸೊ ಮೆನನ್ ಈಸ್ ಅ ರಿಚ್ ಲ್ಯಾಂಡ್ಲಾರ್ಡ್. ಮೆನನ್ ಏನು ರಿಚ್ ಲ್ಯಾಂಡ್ಲಾರ್ಡ್. ದ ನಾವೆಲ್ ಎಂಡ್ಸ್ ವಿತ್ ಎವಿಕ್ಷನ್ ಆಫ್ ಆಲ್ ಟೆನೆಂಟ್ಸ್. ಸೊ ಟೆನೆಂಟ್ಸ್ ಅಂತಂದ್ರೆ ಏನು ರೀ? ಬಾಡಿಗೆ ಇದ್ದವರು ಅಥವಾ ಬಾಡಿಗೆ ತೊಗೊಂಡವರು ಅಂಥೇಳಿ. ಟೆನೆನ್ಸಿ ಆ್ಯಕ್ಟ್, ಉಳುವವರು ಅಂತಲೂ ಅರ್ಥ ಆಗುತ್ತೆ. ಎವಿಕ್ಷನ್ ಆಫ್ ಆಲ್ ಟೆನೆಂಟ್ಸ್ ಆ್ಯಂಡ್ ದ ಡೆತ್ ಆಫ್ ಕುಮಾರನ್. ಲೆಟ್ ಮಿ ಚೆಕ್ ದ ಮೀನಿಂಗ್ ಆಫ್ ಟೆನೆಂಟ್. ಸೊ ಇಲ್ಲ ಟೆನೆಂಟ್ಸ್ ಅಂತಂದ್ರೆ ಏನು ರೀ? ಬಾಡಿಗೆ ಇರುವಂಥವ್ರು ಅಥವಾ ಒಂದು ಭೂಮಿಯನ್ನು, ಈಗ ಲಾವಣಿ ತೊಗೊಳ್ಳೋದು ಅಂತ ಹೇಳ್ತಾರೆ ನೋಡ್ರಿ. ಭೂಮಿ ಏನಪ್ಪ ಅಂದ್ರೆ, ಭೂಮಿಯ ಮಾಲೀಕರು ಬೇರೆ ಇರ್ತಾರೆ, ಅದ್ರಾಗ ಉಳುವವರು ಬೇರೆ ಇರ್ತಾರೆ, ಅವರು ಕೂಡ ಟೆನೆಂಟ್ಸ್ ಅಂತ ಹೇಳ್ತೀವಿ. ಸೊ ಅದು ಡೆಲ್ಲಿ ಈಸ್ ಅ ನಾವೆಲ್ ಬೈ ಖುಷ್ವಂತ್ ಸಿಂಗ್. ಓಕೆ, ಇಲ್ಲಿ ಮೆನನ್ ಮರಾತ್ ಅವ್ರ ಬಗ್ಗೆ ನೋಡೋದಾದರೆ, ಸೊ ಅವ್ರನ್ನೆಲ್ಲ ಏನು ಮಾಡ್ತಾರೆ, ಎವಿಕ್ಷನ್ ಆಫ್ ಆಲ್ ದ ಟೆನೆಂಟ್ಸ್ ಆ್ಯಂಡ್ ದ ಡೆತ್ ಆಫ್ ಕುಮಾರನ್. ಸೊ ಅಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ, ಎಲ್ಲ ಇವ್ರು ಇರ್ತಾರಲ್ಲ, ಇವರು ಟೆನೆಂಟ್ಗಳು. ಟೆನೆಂಟ್ ಅಂತಂದ್ರೆ ಏನು ರೀ? ಈ ಉಳುವಂಥವ್ರು. ಅವ್ರು ಏನು ಮಾಡ್ತಾರೆ, ಎವಿಕ್ಷನ್ ಮಾಡ್ತಾರೆ.
ಎವಿಕ್ಷನ್ ಅಂತಂದರೆ ಲ್ಯಾಂಡ್ಲಾರ್ಡ್ ಮೇ ಲೀಗಲಿ ರಿಮೂವ್ ಅ ಟೆನೆಂಟ್ ಫ್ರಮ್ ದರ್, ತೆಗೆದು ಹಾಕೋದಂತ ಎವಿಕ್ಷನ್. ಎವಿಕ್ಷನ್ ಮೀನ್ಸ್ ತೆಗೆದು ಹಾಕೋದು. ಸೊ ಅಲ್ಲಿ ಏನು ಮಾಡ್ತಾರೆ, ತೆಗೆದು ಹಾಕ್ತಾರೆ ಎಲ್ಲ ಟೆನೆಂಟ್ಗಳನ್ನು. ಟೆನೆಂಟ್ಸ್ ಅಂತಂದ್ರೆ ಏನ್ರಿ, ಈ ಲಾವಣಿ ಏನು ಕೊಟ್ಟಿರ್ತಾರಲ್ಲ ಅವನ್ನೆಲ್ಲ ತೆಗೆದು ಹಾಕುವಂಥ ಒಂದು ಕಥೆಯನ್ನು ಅದು ಒಳಗೊಂಡಿದೆ. ಸೋಷಿಯಲ್ ಮತ್ತು ಟ್ರಾಜಿಕ್ ಥೀಮನ್ನು ಒಳಗೊಂಡಿದೆ. ನೆಕ್ಸ್ಟ್ ರೈಟರ್ ಇಸ್ ಬಿ ರಾಜನ್ ಆರ್ ಬಾಲಚಂದ್ರ ರಾಜನ್ ಅಂತೇಳಿ. ಸೊ ಶಾರ್ಟಾಗಿ ಬಿ ರಾಜನ್ ಅಂತ ಕೂಡ ನಾವು ಕರೀತೇವೆ. ವೇಟ್ ಮಾಡ್ತೀರಿ? ಎಷ್ಟು ಜನ ಅದೀರಿ? ಹೊಂಟಾರ? Balachandra Rajan or B. Rajan, he is popularly called B. Rajan. He wrote the novels of realism and fantasy. Unlike his contemporaries, his realism is less social than psychological, which is seen in his first novel, The Dark Dancer. So ಇಲ್ಲಿ ರಿಯಾಲಿಸಮ್ ಜೊತೆಗೆ ಸೈಕಾಲಜಿಕಲ್ ಏನಿದೆ ಎಲಿಮೆಂಟ್ ಕೂಡ ಇದೆ. ಹಿಸ್ ರಿಯಾಲಿಸಮ್ ಈಸ್ ಸೈಕಾಲಜಿಕಲ್, ನಾಟ್ ಸೋಷಿಯಲ್. ಥರ ಸೈಕಾಲಜಿಕಲ್ ರಿಯಾಲಿಸಮನ್ನು ಇವರು ಹೇಳ್ತಾರೆ. ಫಸ್ಟ್ ನಾವೆಲ್ ಯಾವುದು, ಡಾರ್ಕ್ ಡ್ಯಾನ್ಸರ್ ಅಂಥೇಳಿ. ಇನ್ ದಿಸ್ ಫಸ್ಟ್ ನಾವೆಲ್ ರಾಜನ್ ಟೆಲ್ಸ್ ದ ಸ್ಟೋರಿ ಆಫ್ ಕೃಷ್ಣನ್. ಸೊ ಕೃಷ್ಣ ಏನಪ್ಪ ಅಂದರೆ ಯೂಶ್ವಲಿ ಕಪ್ಪು ಕೃಷ್ಣ ಅಂತ ಹೇಳ್ತೀವಿ, ಹಾಗಾಗಿ ಡಾರ್ಕ್ ಡ್ಯಾನ್ಸರ್ ಅಂತ ಹೇಳಿದಾನೆ, ಏನೋ ಗೊತ್ತಿಲ್ಲ. ಸೌತ್ ಇಂಡಿಯನ್ ಯೂತ್ ಹೂ ಕಮ್ಸ್ ಬ್ಯಾಕ್ ಫ್ರಮ್ ಇಂಗ್ಲೆಂಡ್ ಆಫ್ಟರ್ ದ ಪಾರ್ಟಿಷನ್ ಆಫ್ ಇಂಡಿಯಾ ಆ್ಯಂಡ್ ಫೈಂಡ್ಸ್ ಹಿಮ್ಸೆಲ್ಫ್ torn between his love for the British Cynthia and his loyalty to Kamala, his wife. The novelist represents the hero's quest for identity and the problem of the East-West confrontation. So ಏನಾಗುತ್ತೆ ಇಲ್ಲಿ ಅಂತಂದರೆ, ಕೃಷ್ಣನ್ ಇಸ್ ದ ಹೀರೋ ಆಫ್ ದಿಸ್ ನಾವೆಲ್. ಹಿ ಕಮ್ಸ್ ಬ್ಯಾಕ್ ಫ್ರಮ್ ಇಂಗ್ಲೆಂಡ್ಗೆ ಹೋಗಿರ್ತಾನೆ. ಇಂಗ್ಲೆಂಡಿಂದ ಏನು ಮಾಡ್ತಾನೆ, ವಾಪಸ್ಸು ಬಂದಿರ್ತಾನೆ. ಬಂದು ಯಾವಾಗ ಪಾರ್ಟಿಷನ್ ನಂತರ ಬರ್ತಾನೆ ಅವನು. ಬಂದಾಗ ಏನಾಗಿರುತ್ತೆ, ಇಲ್ಲಿ ಎರಡು ಏನಾಗುತ್ತೆ, ದಾರಿಗಳಿರ್ತಾವೆ ಅವನು ಮುಂದೆ. ಅಂದರೆ ಎರಡು ಸ್ಪ್ಲಿಟ್ ಆಗ್ತಾನೆ. ಈ ಕಡೆ ಸಿಂಥಿಯಾನ ಕಡೆ ಹೋಗ್ಬೇಕು, ಈ ಕಡೆ ಕಮಲಾನ ಕಡೆ ಹೋಗ್ಬೇಕು ಅಂಥೇಳಿ. ಸೊ ಇವನು ಇಂಗ್ಲೆಂಡಿಗೆ ಹೋದಾಗ ಅಲ್ಲಿ ಸಿಂಥಿಯಾ ಅನ್ನೋಳನ್ನು ಪ್ರೀತಿಸಿರ್ತಾನೆ. ಇಲ್ಲಿ ಕಮಲಾ ಅಂತ ಅವನ ಹೆಂಡತಿ ಇರ್ತಾಳೆ. ಸೊ ಇಲ್ಲಿ ಎರಡರ ನಡುವೆ ಈ ಸ್ಟೋರ್ನ್ ಬಿಟ್ವೀನ್ ಟೂ ಅಂತ ಹೇಳ್ತೀವಿ ನಾವು. ಸೊ ಅವನು ಕನ್ಫ್ಯೂಷನಲ್ಲಿ ಇರ್ತಾನೆ. ಸೊ ಈಸ್ ಹೀರೋಸ್ ಕ್ವೆಸ್ಟ್ ಫಾರ್ ಐಡೆಂಟಿಟಿ ಅಂದರೆ ಗುರುತಿನ ಬಗ್ಗೆ ಅಥವಾ ಅಸ್ತಿತ್ವದ ಬಗ್ಗೆ ಒಂದು ಜಿಜ್ಞಾಸೆ ಇರುತ್ತೆ. ಆಮೇಲೆ ದ ಪ್ರಾಬ್ಲಮ್ ಆಫ್ ಈಸ್ಟ್ ವೆಸ್ಟ್ ಕನ್ಫ್ರಂಟೇಷನ್ ಅಂದರೆ ಪೂರ್ವ ಮತ್ತು ಪಶ್ಚಿಮದ ನಡುವಿನ ಮುಖಾಮುಖಿ. ಅವನು ಇಂಗ್ಲೆಂಡ್ಗೆ ಬೇರೆ ಹೋಗಿ ಬಂದಿರ್ತಾನೆ, ಹಾಗಾಗಿ ಅದನ್ನು ಕೂಡ ನಾವು ನೋಡ್ಬೋದು. ಸೊ ಟೂ ಲಾಂಗ್ ಇನ್ ದ ವೆಸ್ಟ್ ಅದು ಕೂಡ ಇನ್ನೊಂದು ನಾವೆಲ್ ಬೈ ಬಿ ರಾಜನ್. ಇದರಲ್ಲಿ ದಿಸ್ ಈಸ್ ಟೋಟಲಿ ಆಲ್ ಟುಗೆದರ್ ಡಿಫ್ರೆಂಟ್ ನಾವೆಲ್. ಇದು ಸ್ವಲ್ಪ ಡಿಫ್ರೆಂಟ್ ನಾವೆಲ್ಲು. ದಿಸ್ ಈಸ್ ಅ ಕಾಮಿಕ್ ಎಕ್ಸ್ಟ್ರಾವ್ಯಾಗನ್ಸಾ ಅಂದರೆ ಒಂಥರ ಮಹಾಮನರಂಜನೆ ಅಂತ ಹೇಳ್ತೀವಿ. ಇನ್ ವಿಚ್ ದ ಸೆಂಟ್ರಲ್ ಕ್ಯಾರೆಕ್ಟರ್ ಈಸ್ ನಳಿನಿ, ಸೌತ್ ಇಂಡಿಯನ್ ಗರ್ಲ್. ನಳಿನಿ ರಿಟರ್ನ್ಸ್ ಫ್ರಮ್ ಆನ್ ಅಮೇರಿಕನ್ ಯೂನಿವರ್ಸಿಟಿ ಟು ಫೇಸ್ ದ ಪ್ರಾಬ್ಲಮ್ ಆಫ್ ಚೂಸಿಂಗ್ ಅ ಸೂಟಬಲ್ ಹಸ್ಬೆಂಡ್. ಇಟ್ ಇಲಸ್ಟ್ರೇಟ್ಸ್ ದ ಹಿಂದೂ ಪ್ರಾಕ್ಟೀಸ್ ಆಫ್ ಸ್ವಯಂವರ ಕಾನ್ಸೆಪ್ಟ್, ಬ್ರೈಡ್ ಗ್ರೂಮ್ ಚೂಸಿಂಗ್ ಅಂತ ಏನು ಹೇಳ್ತೀವಿ ಆ ಕಾನ್ಸೆಪ್ಟ್ ಇದೆ. ಇದರಲ್ಲಿ ನಳಿನಿ ಅನ್ನುವಂಥ ಒಂದು ಕ್ಯಾರೆಕ್ಟರ್, ಇದು ಮೇನ್ ಕ್ಯಾರೆಕ್ಟರ್ ಯಾರು, ನಳಿನಿ ಅಂಥೇಳಿ. ಸೊ ಇದರಲ್ಲಿ ಒಂದು ರೀತಿ ಕಾಮಿಡಿ ಕೂಡ ನಾವು ನೋಡಬಹುದು. ಸೌತ್ ಇಂಡಿಯನ್ ಗರ್ಲ್ ನಳಿನಿ. ಸೊ ಅವಳು ಅಮೇರಿಕಾ ಯೂನಿವರ್ಸಿಟಿಯಿಂದ ಬರ್ತಾಳೆ, ಶಾಲೆ ಕಲಿತು ಹೈಯರ್ ಎಜುಕೇಷನ್ ಪಡೆದು. ಇಲ್ಲಿ ಬಂದ ಮೇಲೆ ಏನಾಗುತ್ತೆ, ಆಕೆಗೆ ಸೂಟೇಬಲ್ ಆದಂತಹ ವರನನ್ನು ಹುಡುಕೋದು ಪ್ರಾಬ್ಲಮ್ ಆಗುತ್ತೆ. ಅವಾಗ ಏನು ಐಡಿಯಾ ಮಾಡ್ತಾಳಕ್ಕೆ, ಸ್ವಯಂವರ ಮಾಡಿದ್ರಾಯ್ತು ಅಂಥೇಳಿ ಒಂದು ಪ್ಲ್ಯಾನ್ ಮಾಡ್ತಾಳೆ. ಅವಾಗ ಏನೇನು ನಡೀತೈತೆ ಕಾಮಿಡಿ ಅನ್ನೋದು ಈ ಕಥೆ ಇದೆ. ದಟ್ ಈಸ್ ಕಾಲ್ಡ್ ಟೂ ಲಾಂಗ್ ಇನ್ ದ ವೆಸ್ಟ್. ನೆಕ್ಸ್ಟ್ ರೈಟರ್ ಇಸ್ ಸುಧೀಂದ್ರನಾಥ್ ಘೋಷ್, SN ಘೋಷ್ ಅಂತ ಕೂಡ ಹೇಳ್ತೀವಿ. ಸುಧೀಂದ್ರನಾಥ್ ಘೋಷ್. ದ ನಾವೆಲ್ ಆಫ್ ಸುಧೀಂದ್ರನಾಥ್ ಆರ್ ಎಕ್ಸೈಟಿಂಗ್ ಆ್ಯಂಡ್ ಎಕ್ಸ್ಪೆರಿಮೆಂಟಲ್. ಹಿಸ್ ನಾವೆಲ್ಸ್ ಆರ್ ಲೈಕ್ ಏನ್ಷಿಯಂಟ್ ನೇಟಿವ್ tradition of storytelling. He has written 4 novels which are in tetralogy. The titles are like this. ಸೊ ಇವ್ರೇನಪ್ಪ ಅಂತಂದರೆ ಭಾಳ ಎಕ್ಸೈಟಿಂಗ್ ಆದಂಥ, ಭಾಳ ಉದ್ವೇಗಕಾರಿ ಅಥವಾ ಭಾಳ ಆಸಕ್ತಿಯನ್ನು ಕೆರಳಿಸುವಂತಹ ಕಥೆಗಳನ್ನು ಹೇಳ್ತಾರೆ. ಎಕ್ಸೈಟಿಂಗ್ ಏನಪ್ಪ ನಾವೆಲ್ಗಳು ಯಾವ ರೀತಿ ಕತೆ ಹೇಳ್ತಾರಪ್ಪ ಅಂದರೆ, ಪ್ರಾಚೀನ ಕಾಲದ ಕತೆ ಹೇಳುವಂಥ ಪದ್ಧತಿ ಏನೈತಲ್ಲ,
ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜನಿದ್ದ ಅಂತೇಳಿ ಹಂಗೆ ಹೇಳುವಂಥ ಸ್ಟೈಲ್ ಒಳಗೆ ಅವ್ರು ಹೇಳ್ತಾಯಿದ್ರು. ನಾವು 4 ನಾವೆಲ್ಗಳನ್ನು ಬರೆದಿದ್ದಾರೆ. ಬಟ್ 4 ನಾವೆಲ್ಗಳು ದೇ ಆರ್ ಇಂಟರ್ ರಿಲೇಟೆಡ್, ಒಂದಕ್ಕೊಂದು ಕನೆಕ್ಷನ್ ಇದೆ. ಹಾಗಾಗಿ ಈಗ ಏನಂತೀವಿ ನಾವು, ಟ್ರಯಾಲಜಿ ಅಂತ ನೀವು ಕೇಳಿದ್ರಿ, ದ ವಿಲೇಜ್ ಟ್ರಯಾಲಜಿ ಅಂತ ಹೇಳಿ, ಅದು ಯಾರು ಬರೆದಿದ್ರು? ಹೂ ಹ್ಯಾಸ್ ರಿಟನ್ ದ ವಿಲೇಜ್ ಟ್ರಯಾಲಜಿ? 1 ಮಾರ್ಕ್ಸ್ ಕ್ವಶನ್. ಮುಲ್ಕರಾಜ್ ಆನಂದ್ ಅವರು ವಿಲೇಜ್ ಟ್ರಯಾಲಜಿಯನ್ನು ಬರೀತಾರೆ. ನೀವೇನು ಮಾಡಿರ್ತೀರಿ, ಎಲ್ಲ ಕೃತಿ ಓದಿರ್ತೀವಿ, ಟ್ರಯಾಲಜಿ ಎಲ್ಲಿಂದ ಬಂತು ಅಂತಂತಿರ್ತೀರಿ. ಸೊ ಟ್ರಯಾಲಜಿ ಈಸ್ ನಥಿಂಗ್ ಬಟ್ ಸೀರೀಸ್ ಆಫ್ 3 ನಾವೆಲ್ಸ್ ಆರ್ 3 ಡ್ರಾಮಾ. ಸೊ 3 ಕೃತಿಗಳ ಒಂದು ಸರಣಿಗೆ ನಾವು ಏನಂತೀವಿ, ಟ್ರಯಾಲಜಿ ಅಂತ ಹೇಳ್ತೀವಿ. ಸೊ ಆ ಟ್ರಯಾಲಜಿನಲ್ಲಿ ಯಾವ 3 ನಾವೆಲ್ಗಳು ಬರ್ತಾವ್ರಿ? ದ ವಿಲೇಜ್ ಅನ್ನೋದೊಂದು ಬರ್ತೈತಿ, ಆಮೇಲೆ ದ ಸ್ವಾರ್ಡ್ ಆ್ಯಂಡ್ ದ ಸಿಕಲ್ ಅಂತ ಬರ್ತೈತಿ, ಇನ್ನೊಂದು ಅಕ್ರಾಸ್ ದ ಬ್ಲ್ಯಾಕ್ ವಾಟರ್ಸ್. ಹೌದಾ? ಕರೆಕ್ಟಾ ನಾನು ಹೇಳಿದ್ದೆ? ಸೊ ನಾವು ಅಕ್ರಾಸ್ ದ ಬ್ಲ್ಯಾಕ್ ವಾಟರ್ಸ್ ನಮಗೆ ಎಮೇಕಿತ್ತು ನಾವೆಲ್ಲ ಇಂಡಿಯನ್ ಇಂಗ್ಲೀಷ್ ಲಿಟ್ರೇಚರ್ನಲ್ಲಿ. ಸೊ ದ ವಿಲೇಜ್ ಟ್ರಯಾಲಜಿ ನೆನ್ಪಿಟ್ಕೊಡ್ರಿ. ವಿಲೇಜ್ ಟ್ರಯಾಲಜಿ ಯಾರು ಬರೆದ್ರು ಅಂತ ಕೇಳ್ಬೋದು. ಇವನು ಟೆಟ್ರಾಲಜಿ ಬರೀತಾನೆ. ಇವನು ಟೆಟ್ರಾ ಅಂತಂದರೆ 4 ಇರುವಂಥದ್ದು, ಟೆಟ್ರಾ ಪ್ಯಾಕ್ ಅಂತ ಹೇಳ್ತಿರ್ತೀವಿ ನೋಡ್ರಿ. ಟ್ರಯಾಲಜಿ, ಟೆಟ್ರಾಲಜಿ. ಆಮೇಲೆ ಸೀಕ್ವೆಲ್ ಅಂತ ಹೇಳ್ತೀವಿ ನಾವು. ಸೀಕ್ವೆಲ್ ಅಂದರೆ ಮುಂದುವರಿದ ಭಾಗ, ಅದರ ನೆಕ್ಸ್ಟ್ ವರ್ಷನ್, ನೆಕ್ಸ್ಟ್ ಸೀರೀಸ್ ಅಂತ ಹೇಳ್ತೀವಿ. 2 ಇತ್ತಂದ್ರೆ ಅದಕ್ಕೆ ಸೀಕ್ವೆಲ್ ಅಂತಾರೆ. 3 ಬಂದು ಅಂದರೆ ಟ್ರಯಾಲಜಿ ಅಂತ ಹೇಳ್ತೀವಿ. ಈಗ ಮುನ್ನಾಭಾಯ್ MBBS, ಲಗೆ ರಹೋ ಮುನ್ನಾಭಾಯ್ 2 ಸಿನಿಮಾ ಕೇಳಿರಿ. ಗಂಧದ ಗುಡಿ ಭಾಗ 1, ಭಾಗ 2 ಅಂತೀವಲ್ಲ ಹಾಗೆ. ಸೊ KGF ಚಾಪ್ಟರ್ 1, ಚಾಪ್ಟರ್ 2 ಅಂತಿರಲ್ಲ ಹಾಗೆ. ಸೊ ಇದೇನಪ್ಪ ಅಂದ್ರೆ ದೇ ಆರ್ ಆಲ್ ಕಾಲ್ಡ್ ಸೀಕ್ವೆಲ್ಸ್, ಒಂದರ ನಂತರ ಇನ್ನೊಂದು ಬಂದು. ಅದೇ 3 ಆದವು ಅಂತ ತಿಳ್ಕೊರಿ. ಇನ್ನೊಂದು ಏನಾರು ಮಾಡಿದ್ರಂದ್ರೆ ಅದಕ್ಕೆ ಟ್ರಯಾಲಜಿ, KGF ಟ್ರಯಾಲಜಿ ಅಂತ ಬರ್ತೈತೆ. ಅಂದ್ರೆ 3ನೇ ಸಿನಿಮಾ ಮಾಡಿದ್ರಂದ್ರೆ, ಇಲ್ಲ ಅಷ್ಟಕ್ಕೆ ಮುಗೀತು ಅಂದ್ರೆ ಮುಗೀತು. 3 ಸಿನಿಮಾಗಳಾಗಿದಂಥ ಇವು ಇದ್ದಾವೆ. ಯಾವುದು? ಧೂಮ್. ಧೂಮ್ 1, 2, 3 ಅಂತ ಆಗ್ಯಾವಲ್ಲ, ಧೂಮ್ ಟ್ರಯಾಲಜಿ ಅಂತ ಹೇಳ್ಬೋದು. ಧೂಮ್ ಟೆಟ್ರಾಲಜಿ ಆಗುತ್ತೆ, ಇನ್ನೊಂದೇನೋ ಮಾಡತ್ತಾರಂತೆ. ಸೊ ಹಾಗೆ ಯು ಕ್ಯಾನ್ ರಿಮೆಂಬರ್ ದೆಮ್. ದ ಗ್ಯಾಜಲ್ಸ್ ಲೀಪಿಂಗ್ ಅಂತ, ಆ್ಯಂಡ್ ಗ್ಯಾಜಲ್ ಸ್ಲೀಪಿಂಗ್ ಅನ್ನೋದು ಒಂದು ನಾವೆಲ್ಲು, ಫಸ್ಟ್ ನಾವೆಲ್ಲು 1949 ಬರುತ್ತೆ. ಕ್ರ್ಯಾಡಲ್ ಆಫ್ ದ ಕ್ಲೌಡ್ಸ್ ಅಂತ ಹೇಳಿ ಇನ್ನೊಂದು ಬರುತ್ತೆ 1951. ದ ವರ್ಮಿಲಿಯನ್ ಬೋಟ್ ಅಂತ ಇನ್ನೊಂದಿದೆ, ಅದು 1953 ಬರುತ್ತೆ. ದ ಫ್ಲೇಮ್ ಆಫ್ ದ ಫಾರೆಸ್ಟ್ ಅಂತ 1955 ಬರುತ್ತೆ. ಆಲ್ಮೋಸ್ಟು 2 ವರ್ಷಕ್ಕೊಂದು ಏನು ಮಾಡಿದ್ದಾರೆ ಇವರು, ನಾವೆಲ್ಗಳನ್ನು ಬರೆದಿದ್ದಾರೆ. ದ್ವೈವಾರ್ಷಿಕ ಕಾರ್ಯಕ್ರಮ ಥರ ಮಾಡಿದ್ದಾರೆ. 2 ವರ್ಷಕ್ಕೊಂದು ನಾವೆಲ್ಲ ಪಬ್ಲಿಷ್ ಮಾಡಿದ್ದಾರೆ. ಓಕೆ. The 4 novels from a tetralogy knit together by the central figure of the protagonist narrator about the 20 years of whose life and career they cover. ಸೊ 20 ವರ್ಷಗಳನ್ನು ಕವರ್ ಮಾಡುತ್ತೆ ಒಬ್ಬ ನ್ಯಾರೇಟರ್ಂದು. ಸೊ ಅವನ ಬದುಕಿನ ಚಿತ್ರವನ್ನು ಅಲ್ಲಿ ಹೇಳ್ತಾ ಹೋಗ್ತಾರೆ. ನೇಮ್ಲೆಸ್ ನ್ಯಾರೇಟರ್ ಕಾಲ್ಡ್ ಬಲರಾಮ್. ಸೊ ಬಲರಾಮ್ ಅನ್ನುವಂಥ ಒಬ್ಬ ವ್ಯಕ್ತಿ ಇರ್ತಾನೆ. ಈಸ್ ಆನ್ ಆರ್ಫನ್. ಸೊ ದೋ ಬಾರ್ನ್ ಇನ್ ಅ ರಿಚ್ ಫ್ಯಾಮಿಲಿ ಆ್ಯಂಡ್ ಈಸ್ ಬ್ರಾಟ್ ಅಪ್ ಬೈ ಅ ವಿಲೇಜ್ ಆಂಟ್. The tetralogy's central theme is the growth of the narrator's mind, which is shaped both by his boyhood years in a traditional rural community and his youthful experiences in the city of Calcutta. So, ಆ ವ್ಯಕ್ತಿ ಹೇಗೆ ಬೆಳಿತಾನೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ನಾನು ಬೆಳವಣಿಗೆ ಹಂತಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. First novel of the tetralogy, called And Gazel Sleeping, is a delightful story of a childhood and kindergarten in a small village outside the city of Calcutta. ಸೊ ಫಸ್ಟ್ ನಾವೆಲಲ್ಲಿ ಏನು ಹೇಳ್ತಾರೆ ಅವರು, ಕಿಂಡರ್ಗಾರ್ಟನ್, UKG LKG ಅಂತೀವಲ್ಲ, LKG UKG. KG ಮೀನ್ಸ್ ಏನು ರೀ? ಕಿಲೋಗ್ರಾಮ್ ಅಲ್ರಿ. ಇಲ್ಲಿ KG ಅಂದ್ರೆ ಏನು? ಕಿಂಡರ್ಗಾರ್ಟನ್. ಗಾರ್ಟನ್ ಅಂದರೆ ಗಾರ್ಡನ್, ಕಿಂಡ್ರ್ ಅಂದರೆ ಕಿಡ್ಸ್ ಅಂತ, ಮಕ್ಕಳ ಉದ್ಯಾನ ಅಂಥೇಳಿ. ಬಹುಶಃ ನೀವು ಎಜುಕೇಷನ್ ಏನಾರು ಓದಿದ್ರಂದ್ರೆ ಇದೆಲ್ಲ ಕಾನ್ಸೆಪ್ಟ್ ಬರ್ತವೆ. ಯಾರು ತರ್ತಾರೆ? ಯಾವುದೋ ಒಬ್ಬ ಮಹಿಳೆ ತೊಗೊಂಬರ್ತಾರೆ ಅದನ್ನು. ಕಿಂಡರ್ಗಾರ್ಟನ್ ಅದನ್ನೇ ನೋಡ್ಬಿಡೋಣ ಮೀನಿಂಗ್. 3 ರಿಂದ 5 ವರ್ಷದ ಮಕ್ಕಳಿಗಾಗಿ ಇರುವಂತಹ ಒಂದು ಶಿಕ್ಷಣ ಪದ್ಧತಿಗೆ ಕಿಂಡರ್ಗಾರ್ಟನ್ ಸಿಸ್ಟಮ್ ಅಂತ ಹೇಳ್ತೀವಿ. ಅದನ್ನು ಯಾರು ತೊಗೊಂಬಂದರು? ಇಂಟ್ರೊಡ್ಯೂಸ್ಡ್ ಕಿಂಡರ್ಗಾರ್ಟನ್ ಅಂತ ನೋಡೋಣ. ಸೊ ಗ್ಯಾಜಲ್ ಅಂತಂದ್ರೆ ಏನು ರೀ? ಒಂದು ಚಿಗರೆ ಥರದ ಒಂದು ಪ್ರಾಣಿ, ಜಿಂಕೆ ಥರ ಜಿಗಿತ ಅಂತ ಹೇಳ್ಬೋದು ನಾವು.
ಸೊ ಒಂದು ರೀತಿಯ ಡಿಲೈಟ್ಫುಲ್ ಸ್ಟೋರಿ, ಒಂದು ರೀತಿಯ ಆಕರ್ಷಕವಾದಂತಹ ಖುಷಿಯ ಒಂದು ಕಥೆ ಇದೆ. ಒಬ್ಬ ಸಣ್ಣ ಹುಡುಗ, ಕಿಂಡರ್ ಗಾರ್ಟನ್ ಬಾಯ್ ಅಂತ ಏನು ಹೇಳ್ತೀವಿ, 3-5 ವರ್ಷದ ಹುಡುಗ ಇದ್ದಾಗ ಯಾವ ಥರ ಅವನು ಬೆಳಿತಾನೆ ಅನ್ನೋದನ್ನು ನಾವು ನೋಡ್ಬೋದು. ಕಲ್ಕತ್ತಾ ಸಿಟಿಯ ಒಂದು ಹೊರಭಾಗದಲ್ಲಿರ್ತಕ್ಕಂಥ ಒಂದು ವಿಲೇಜ್ನಲ್ಲಿ ಬೆಳಿತಾನೆ ಅವನು. ಇನ್ ದ ಸೆಕೆಂಡ್ ನಾವೆಲ್ ಕಾಲ್ಡ್ ದ ಕ್ರ್ಯಾಡಲ್ ಆಫ್ ದ ಕ್ಲೌಡ್ಸ್ ಅಂತ. ಕ್ರ್ಯಾಡಲ್ ಆಫ್ ದ ಕ್ಲೌಡ್ಸ್ ಅಂತಂದರೆ, ಕ್ರ್ಯಾಡಲ್ ಅಂದ್ರೆ ಏನು ರೀ? ತೊಟ್ಟಿಲು. ಕ್ಲೌಡ್ಸ್ ಅಂತಂದರೆ ಮೋಡಗಳ ತೊಟ್ಟಿಲು. ಅಲ್ಲಿ ಏನಿದೆ, ದ ನ್ಯಾರೇಟರ್ ಬಾಯ್ಹುಡ್ ಇನ್ ಅ ಸ್ಮಾಲ್ ಸಂತಾಲ್ ವಿಲೇಜ್ ಈಸ್ ಡಿಸ್ಕ್ರೈಬ್. ಸಂತಾಲ್ ಅನ್ನೋಂಥ ಒಂದು ಹಳ್ಳಿ. ಅಲ್ಲಿ ಏನಪ್ಪ ಅಂತಂದರೆ ಅವನ ಬಾಯ್ಹುಡ್ ಯಾವ ಥರ, ಒಬ್ಬ ಹುಡುಗನಾಗಿ ಅವನು ಯಾವ ಥರ ಬೆಳಿತಾನೆ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಥರ್ಡ್ ನಾವೆಲ್ ವರ್ಮಿಲಿಯನ್ ಬೋಟ್ನಲ್ಲಿ ಶೋಸ್ ದ ನ್ಯಾರೇಟರ್ ಫಸ್ಟ್ ಆ್ಯಸ್ ಅ ಯೂನಿವರ್ಸಿಟಿ ಸ್ಟೂಡೆಂಟ್ ಆ್ಯಂಡ್ ದೆನ್ ಆ್ಯಸ್ ಅ ಜಾಬ್ ಸೀಕರ್ ಇನ್ ಕ್ಯಾಲ್ಕತ್ತಾ. ಸೊ ಒಬ್ಬ ಯೂನಿವರ್ಸಿಟಿ ಸ್ಟೂಡೆಂಟಾಗಿ ಕ್ಯಾಲ್ಕತ್ತಾದಲ್ಲಿ ಯಾವ ರೀತಿ ಬೆಳಿತಾನೆ, ಆಮೇಲೆ ಜಾಬ್ ಸೀಕರ್, ಕಲ್ಕತ್ತಾದಲ್ಲಿ ಯಾವ ರೀತಿ ಜಾಬನ್ನು ಹುಡುಕ್ತಾನೆ. ಹಿಯರ್ ಕರಪ್ಷನ್ ಈಸ್ ಪೋಸ್ಟ್ ಇಂಡಿಪೆಂಡೆಂಟ್ ಇಂಡಿಯಾ ಈಸ್ ಶೋನ್. ಸೊ ಯಾವ ರೀತಿ ಭ್ರಷ್ಟಾಚಾರ ಅನ್ನೋದು ಸ್ವತಂತ್ರ ಭಾರತದ ನಂತರ ಬೆಳೆದು ನಿಂತಿರುತ್ತೆ ಅದನ್ನು ಹೇಳ್ತಾರೆ. ದ ಹೀರೋ ಆಫ್ ದ ನಾವೆಲ್ ಈಸ್ ಪ್ರೇಮ್ ಸ್ವಾಮಿ ಹೂ ರಿವೀಲ್ಸ್ ಹಿಸ್ ಲವ್ ಅಫೇರ್ ವಿತ್ ರೋಮಾ. ಸೊ ಪ್ರೇಮ್ ಸ್ವಾಮಿ ಅಂತ ಬರ್ತಾನೆ, ಅವನು ರೋಮಾ ಅವಳ ಜೊತೆಗೆ ಒಂದು ಲವ್ ಸ್ಟೋರಿಯನ್ನು ಹೇಳ್ತಾನೆ. ದ ಲಾಸ್ಟ್ ನಾವೆಲ್ ಇನ್ ದ ಟೆಟ್ರಾಲಜಿ ಇಸ್ ದ ಫ್ಲೇಮ್ ಆಫ್ ದ ಫಾರೆಸ್ಟ್. ದ ನ್ಯಾರೇಟರ್ ಕಂಟಿನ್ಯೂಸ್ ಟು ಲಿವ್ ಇನ್ ಕಲ್ಕತ್ತಾ. ಹಿಯರ್ ದ ನಾವೆಲ್ ಇಲಸ್ಟ್ರೇಟ್ಸ್ ದ ಟ್ರೂತ್ ಆಫ್ ಹಿಸ್ ಜಜ್ಮೆಂಟ್. ಇದೊಂಥರ ಆಡಿಯೋಫೋಬಿಕ್, ನಾವು ಸೌಂಡ್ ಆಗಿ ಬರೋಲ್ಲ ನಮಗೆ. ಆಡಿಯೋ ಅಂತಂದರೆ ಸೌಂಡ್, ಆಡಿಯೋಫೋಬಿಕ್. ಫೋಬಿಯಾ ಅಂದರೆ ಭಯ. ಸೊ ಸಡನ್ನಾಗಿ ಏನೋ ಸೌಂಡ್ ಆಯ್ತು ಅಂದರೆ ಮೈಂಡ್ ಡೈವರ್ಟ್ ಆಗ್ತದೆ. ಓಕೆ. ಜಜ್ಮೆಂಟ್ ಆನ್ ದ ಸಿಟಿ. ಒನ್ಸ್ ಅಗೇನ್ ಕರಪ್ಷನ್ ಹ್ಯಾಸ್ ಬೀನ್ ಹೈಲೈಟೆಡ್ ಇನ್ ದ ನಾವೆಲ್. ಏನಪ್ಪ ಅಂತಂದರೆ ಟ್ರೂತ್ ಆಫ್ ಹಿಸ್ ಜಜ್ಮೆಂಟ್, ಅವನೊಂದು ನಿರ್ಧಾರದ ಒಂದು ಟ್ರೂತ್ ಏನಿದೆ ಅದನ್ನು ಇಲ್ಲಿ ಚಿತ್ರಿಸಲಾಗಿದೆ. ಆಮೇಲೆ ಒನ್ಸ್ ಅಗೇನ್ ಕರಪ್ಷನ್ ಕೂಡ ಹೈಲೈಟ್ ಮಾಡಲಾಗಿದೆ. ಸೊ ಇಟ್ ಈಸ್ ಅ ಟೆಟ್ರಾಲಜಿ, 4 ನಾವೆಲ್ಗಳೊಂದು ಸೀರೀಸ್. ಸೊ ನೆಕ್ಸ್ಟ್ ಗೋ ಟು ಜಿ ವಿ ದೇಸಾನಿ, ಇಂಪಾರ್ಟೆಂಟ್ ರೈಟರ್. ಜಿ ವಿ ಅಂದರೆ ಗೋವಿಂದ್ ದಾಸ್ ವಿಷ್ಣುದಾಸ್ ದೇಸಾನಿ. ಜಿ ವಿ ದೇಸಾನಿ ಅಂತಲೇ ಫೇಮಸ್ ಆಗಿದ್ದಾರೆ. ಇವ್ರು ಏನು ಹೇಳ್ತಾರೆ, ಹಿ ಈಸ್ ವೆಲ್ ನೋನ್ ನಾವೆಲಿಸ್ಟ್ ಇನ್ ಇಂಡಿಯನ್ ಇಂಗ್ಲೀಷ್ ಲಿಟ್ರೇಚರ್. ಹಿ ಈಸ್ ನೋನ್ ಫಾರ್ ಹಿಸ್ ಫೇಮಸ್ ವರ್ಕ್ ಆಲ್ ಅಬೌಟ್ ಎಚ್ ಹ್ಯಾಟರ್. ವೆರಿ ಇಂಪಾರ್ಟೆಂಟ್ ವರ್ಕ್. ಇಟ್ ಈಸ್ ಆಸ್ಕ್ಡ್ ಒನ್ಸ್ ಇನ್ ಆ್ಯನ್ ಎಕ್ಸಾಮ್. ಎಕ್ಸಾಮ್ನಲ್ಲಿ ಒಂದು ಸಲ ಕೇಳಿದರು, ಆಲ್ ಅಬೌಟ್ ಎಚ್ ಹ್ಯಾಟರ್. ಟೋಪಿವಾಲ ಅಂತೇಳಿ ಕೇಳಿರಲ್ಲ, ಹಾಗೆ. ಹ್ಯಾಟರ್ ಅಂದರೆ ಏನು ರೀ? ಹ್ಯಾಟನ್ನು ಹಾಕ್ಕೊಳ್ಳುವಂಥವನು ಅಂತ, ಟೋಪಿವಾಲ. ಆಲ್ ಅಬೌಟ್ ಎಚ್ ಹ್ಯಾಟರ್. ಸೊ ಇಲ್ಲಿ ಒಂದು ರಿದಮ್ ಸಲುವಾಗಿ, ಒಂದು ಪ್ರಾಸದ ಸಲುವಾಗಿ ಒಂದು ಮಾಡಿದ್ದಾರೆ, ಆಲ್ ಅಬೌಟ್ ಎ ಹೆಚ್ ಹ್ಯಾಟರ್ ಹೆಚ್ ಆ ಥರ. ಸೊ ಇಟ್ ವಾಸ್ ಪಬ್ಲಿಷ್ಡ್ ಇನ್ 1948 ಆ್ಯಂಡ್ ರಿವೈಸ್ಡ್ ಇನ್ 1972. ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಡೇರಿಂಗ್ಲಿ ಎಕ್ಸ್ಪೆರಿಮೆಂಟಲ್ ನಾವೆಲ್ ಇನ್ ಇಂಡಿಯನ್ ಇಂಗ್ಲೀಷ್ ಲಿಟ್ರೇಚರ್. ಈ ಇಂಡಿಯನ್ ಇಂಗ್ಲೀಷ್ ಸಾಹಿತ್ಯದಲ್ಲಿನೇ ಒಂದು ಎಕ್ಸ್ಪೆರಿಮೆಂಟಲ್ ನಾವೆಲ್ ಅಂತ ಕರೆಸ್ಕೊಂಡಿತ್ತು. ದಿಸ್ ಈಸ್ ಅ ನಾವೆಲ್ ಎಕ್ಸ್ಟ್ರೀಮ್ಲಿ ಕಾಂಪ್ಲೆಕ್ಸ್ ಬೋತ್ ಇನ್ ಥೀಮ್ ಆ್ಯಂಡ್ ಟೆಕ್ನಿಕ್. ಬಹಳ ಸಂಕೀರ್ಣವಾದಂಥ ನಾವೆಲ್ಲು, ಟೆಕ್ನಿಕ್ ಆಗಿರ್ಬೋದು, ಥೀಮ್ ಆಗಿರ್ಬೋದು, ಆ ಎಲ್ಲ ವಿಷಯಗಳಲ್ಲಿ. ದೆನ್ ಇಟ್ ಈಸ್ ಆಟ್ ಒನ್ಸ್ ಅ ಡೈವರ್ಟಿಂಗ್ ಆಟೋಬಯೋಗ್ರಫಿ ಆಫ್ ಅ ಯುರೇಷಿಯನ್ ಹೂ ಈಸ್ ಫಾಂಡ್ ಆಫ್ ಏವಿಡ್ ಫಾರ್ ಎಕ್ಸ್ಪೀರಿಯನ್ಸ್. ಸೊ ಅವನೇನಪ್ಪ ಅಂದರೆ ಹೊಸ ಹೊಸ ಅನುಭವಗಳನ್ನು ಹುಡುಕಬೇಕು ಅನ್ನುವಂಥ ವ್ಯಕ್ತಿ, ಅದಕ್ಕೆ ಉತ್ಸುಕನಾದಂಥ ವ್ಯಕ್ತಿ, ಏವಿಡ್ ಅಂಥೇಳಿ. ದ ಥೀಮ್ ಆಫ್ ದ ನಾವೆಲ್ ಈಸ್ ದ ಹೀರೋಸ್ ಸ್ಪಿರಿಚುವಲ್ ಕ್ವೆಸ್ಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ದ ಮೀನಿಂಗ್ ಆಫ್ ಲೈಫ್. ಸೊ ಇಲ್ಲಿ ಏನಾಗುತ್ತೆ, ಒಂದು ಆಧ್ಯಾತ್ಮಿಕವಾದಂಥ ಜಿಜ್ಞಾಸೆ ಇರುತ್ತೆ. ಅವನು ಜೀವನದ ಅರ್ಥ ಏನು, ಬುದ್ಧನಿಗೆ ಯಾವ ರೀತಿ ಪ್ರಶ್ನೆ ಬಂತಲ್ಲ, ಯಾಕೆ ಜೀವನ ಇಷ್ಟೊಂದು ದುಃಖಮಯವಾಗಿದೆ ಅಂಥೇಳಿ ಅವನು ಹುಡ್ಕೊಂಡು ಹೋಗ್ತಾನೆ, ಜೀವನದ ಅರ್ಥವನ್ನು ಹುಡ್ಕೊಂಡು. ಹಂಗೆ ಇವನು ಕೂಡ ಏನು ಮಾಡ್ತಾನೆ, ಹುಡ್ಕೊಂಡು ಹೋಗ್ತಾನೆ. ಅದೇ ಈ ಒಂದು ಕಥೆಯ ಥೀಮು. ದ ನೇಮ್ ಹ್ಯಾಟರ್ ಸಜೆಸ್ಟ್ಸ್ ಬೋತ್ ಅ ಸಾಹಿಬ್, ದಟ್ ಈಸ್ ಟೋಪಿವಾಲಾ, ದ ಮ್ಯಾನ್ ವಿತ್ ಸೋಲಾ ಟೋಪಿ. ಸೊ ಹ್ಯಾಟರ್ ಅಂದರೆ 2 ಅರ್ಥಗಳು ಬರುತ್ತೆ. ಒಂದು ಏನಪ್ಪ ಅಂದರೆ, ಯೂಶ್ವಲಿ ಬ್ರಿಟಿಷ್ ಯೂಸ್ ಟು ವಿಯರ್ ಹ್ಯಾಟ್ಸ್. ಬ್ರಿಟಿಷರು ಅವ್ರು ಯಾವತ್ತೂ ಹ್ಯಾಟನ್ನು ಹಾಕ್ಕೊಂಡೇ ಇರ್ತಾಯಿದ್ರು. ಯಾಕಂದರೆ ಅಲ್ಲಿನ ಒಂದು ಕಲ್ಚರನ್ನು ನೋಡ್ರಿ, ಇಂಗ್ಲೆಂಡ್ನಲ್ಲಿ ಸ್ವಲ್ಪ ಚಳಿ ಭಾಳ ಇರ್ತೈತಿ. ಸೊ ತಲೆ ಏನು ಮಾಡ್ತಾರೆ, ಅವರು ಒಂದು ಹ್ಯಾಟನ್ನು ಹಾಕ್ಕೊಂಡಿರ್ತಾರೆ. ಹಿಮ ಬೀಳ್ತಿರ್ತೈತೆ ಕೆಲವೊಮ್ಮೆ, ಅದಕ್ಕೆ ಸ್ವಲ್ಪ ಇರಲಿ, ತಲೆ ರಕ್ಷಣೆ ಆಗಲಿ ಅಂಥೇಳಿ ಒಂಥರ ಏನು
ಸೇಫರ್ ಸೈಡ್ಗಂತ ವೇರ್ ಮಾಡ್ತಾರೆ. ಅದೇ ಒಂದು ಗುಣವನ್ನು ಅವ್ರು ಏನು ಮಾಡ್ತಾರೆ, ಇಲ್ಲಿ ಕೂಡ ಇಂಡಿಯಾದಲ್ಲೂ ಕಂಟಿನ್ಯೂ ಮಾಡ್ತಾರೆ. ಅದೇ ಥರದ ಡ್ರೆಸ್ ಕೋಡ್ ಇರುತ್ತೆ ಅವ್ರಿಗೆ. ಸೊ ಅದೇ ಒಂದು ಹ್ಯಾಟನ್ನು ಹಾಕ್ಕೊಂಡು ಹೋಗ್ತಾರೆ. ಸೊ ಯಾರು ಹ್ಯಾಟ್ ಹಾಕ್ಕೊಂಡು ಬಂದ್ರಂದ್ರೆ ಅವ್ರು ಸಾಹಿಬ್ ಅಂದ್ರೆ ಅವರು ಭಾಳ ಇದ್ರವ್ರಪ್ಪ ಅಂತ, ಸಾಹೇಬರು ಅಂತ. ಇವತ್ತಿಗೂ ಕೂಡ ಸಾಹೇಬರು ಅನ್ನುವಂಥ ಪದ ಇದೆ. ಎಷ್ಟು ಅದು ಗುಲಾಮಗಿರಿಯ ಸಂಕೇತ ಅಂತಂದರೆ ಸಾಹೇಬರು ಅಂತಂದರೆ ಏನು, ಒಂದು ರೀತಿ ಅವ್ರನ್ನ ಬಹಳ ಉತ್ತುಂಗಕ್ಕೂ ಏರಿಸ್ಬಿಡೋದು, ಅವ್ರ ಮುಂದೆ ಕೈ ಕಟ್ಕೊಂಡು ನಿಲ್ಲಬೇಕು ಅಂತ. ಸಾಹೇಬರು ಅನ್ನೋಕ್ಕಿಂತ ಅವರು ಒಂದು ಪೋಸ್ಟ್ನಾಗಿದ್ದವರು. ಅವರು ಕೂಡ ಜನಸೇವೆಗಾಗಿ, ಅವರು ಕೂಡ ಸಿವಿಲ್ ಸರ್ವೆಂಟ್ಸ್ ರೀ ಅವರೆಲ್ಲ. ಇವನ್ IAS ಆಫೀಸರ್ ಹಿಡ್ಕೊಂಡು ಎಲ್ಲರೂ ಕೂಡ ಆಲ್ ಸಿವಿಲ್ ಸರ್ವೆಂಟ್ಸ್, ನಾಗರಿಕ ಸೇವಕರು ಅವರು, ಸಾಹೇಬ್ರಲ್ಲ. ನಾವೇನು ಮಾಡ್ತೀವಿ ಅವ್ರನ್ನ ಸಾಹೇಬ್ರು ಅಂದ್ಬಿಡ್ತೀವಿ. ಸೊ ಇಲ್ಲಿ ಅದು ಸಾಹೇಬದು ಬ್ರಿಟಿಷರ ಕಾಲಕ್ಕೆ ಇತ್ತು. ಓಕೆ, ಬ್ರಿಟಿಷರು ಅಂತಿದ್ರು, ಅನಿಸ್ಕೊತಿದ್ರು. ಈಗ ಸ್ವತಂತ್ರ ಸಿಕ್ಕ ಮೇಲೆ ಯಾಕೆ ನಾವು ಅದನ್ನು ಏನು ಮಾಡಬೇಕು, ಅದನ್ನು ಬಿಡಬೇಕು ನಾವು, ಹೌದಾ? ಓಕೆ, ಯಾರು ವಿಚಾರ ಮಾಡಂಗೆ ಏನು ಬಿಡಪ್ಪ, ಒಂದು ಗಾದೆ ಮಾತಾಯ್ತಲ್ರಿ, ಏನು ದನಗಳ ಹಿಂದೆ ಹೋಗಬಾರ್ದಂತೆ, ಸಾಹೇಬರು ಮುಂದೆ ಹೋಗಬಾರ್ದಂತೆ. ದನಗಳು ಹಿಂದೆ ಹೋದ್ರೆ ದನಗಳು ಓದಿತಾವೆ, ಸಾಹೇಬರು ಮುಂದೆ ಹೋದರೆ ಸಾಹೇಬರು ಎದುರಾಗ ಹಾಕಿ ಕೆರಾಡಿ ಟೇಪಿಸಮ್ ಮಾಡಿ ನಿಮ್ಮ ಯಾವುದೋ ಫೈಲ್ ಮೂವ್ ಅಲಾರಂಗೆ ಮಾಡಿಬಿಡ್ತಾರೆ. ಅದಕ್ಕೆ ಏನಂತಾರಪ್ಪ ನಮ್ಮ ಕಡೆ, ಅಲ್ಲಿ ನೀವು ಬಿಜಾಪುರ ಸೈಡು ಗುಲ್ಬರ್ಗ ಸೈಡ್ ಹೋದ್ರಪ್ಪ ಅಂತಂದರೆ ಅವ್ರು ಪ್ರತಿಯೊಬ್ಬರಿಗೂ ಸಾಹೇಬ್ರು ಅಂತಾರೆ. ಯಾಕಪ್ಪ ಅಂದರೆ ರಿಸ್ಕ್ ತೊಗೊಳೋದು ಬೇಡ ಮಾರೆ, ಡ್ರೈವರ್ ಸಾಹೇಬ್ರ, ಕಂಡಕ್ಟರ್ ಸಾಹೇಬ್ರ ಅಂತಾರೆ ಅವ್ರು. ಅಷ್ಟೊಂದು ಅವ್ರು ಏನಪ್ಪ ಅಂದರೆ ಗೌರ್ಮೆಂಟ್ ಅಫಿಷಿಯಲ್ ಬಗ್ಗೆ ಭಯ ಅವ್ರಿಗೆ, ಎಲ್ಲಿ ಅವ್ರನ್ನ ಎದುರು ಹಾಕೊಳ್ಳೋದು ಬಿಡೋ ಮಾರೆ ಅಂತೇಳಿ. ಆ ಥರದೊಂದು ಒಂದು ಟ್ರೆಡಿಷನ್ ನಮ್ಮ ಇಂಡಿಯಾದಾಗ ಬೆಳೆದ್ಬಿಟ್ಟೈತಿ, ಏನು ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಟೋಪಿವಾಲಾ ಅಂತ ಬರುತ್ತೆ. ಟೋಪಿವಾಲಾ ಅಂತಂದರೆ ಈ ಆಫೀಸರ್ ಲೆವೆಲ್ ಅಂತ ತಿಳ್ಕೊಬೋದು. ದ ಮ್ಯಾನ್ ವಿತ್ ಸೋಲಾ ಟೋಪಿ ಅಂಥೇಳಿ ಅದೊಂಥರದ ಟೋಪಿ. ದಿಸ್ ಸಜೆಸ್ಟ್ ದ ಕೊಲೋನಿಯಲ್ ಯುರೋಪಿಯನ್ ಇನ್ ಪ್ರೀ ಇಂಡಿಪೆಂಡೆನ್ಸ್ ಏಷ್ಯನ್ ಕಂಟ್ರೀಸ್. ಸೊ ಇಲ್ಲಿ ಕೊಲೋನಿಯಲ್ ಯುರೋಪಿಯನ್ಗಳು ಯಾವ ರೀತಿ ಇರ್ತಾಯಿದ್ರು, ಯುರೋಪ್ ದೇಶ, ನಾಟ್ ಜಸ್ಟ್ ಬ್ರಿಟಿಷ್, ಇವನ್ ಪೋರ್ಚುಗೀಸ್, ಫ್ರೆಂಚ್, ಸ್ಪ್ಯಾನಿಷ್, ಡಚ್, ಇವರೆಲ್ಲ ಏನು ಬರ್ತಾರಲ್ರಿ. ಸೊ ಅವರೆಲ್ಲರೂ ಕೂಡ ಹ್ಯಾಟನ್ನು ಹಾಕ್ಕೊತಾ ಇದ್ರು. ಅವರೆಲ್ಲರೂ ಕೂಡ ಕೊಲೋನಿಯಲ್ ಯುರೋಪಿಯನನ್ನು ಸಜೆಸ್ಟ್ ಮಾಡ್ತಾಯಿದ್ರು. ಹ್ಯಾಟ್ ಹಾಕ್ಕೊಂಬಂದಾರಪ್ಪ ಅಂದ್ರೆ, ಟೋಪಿವಾಲಾ ಬಂದನಪ್ಪ ಅಂದ್ರೆ ಅವೇನು ಬ್ರಿಟಿಷರು ಅಥವಾ ಅಧಿಕಾರದವರು, ಕೊಲೋನಿಯಲ್ ನಮಗೇನಂತೀವಿ ಅವ್ರಿಗೆ, ವಸಾಹತುಶಾಹಿಗಳು, ವಸಾಹತು ಸಾಮ್ರಾಜ್ಯಶಾಹಿವಾದಿಗಳು ಅಂತೇಳಿ. ಹ್ಯಾಟರ್, ಹಿಂದೂಸ್ತಾನಿ ಹ್ಯಾಟರ್, ಹ್ಯಾಟರ್ ಅಂದ್ರೆ ಏನು ರೀ, ಹಿಂದೂಸ್ತಾನಿ ಹ್ಯಾಟರಲ್ಲಿ ಅಂತ ಡಾಟ್ ಇಟ್ಟ ನೋಡ್ರಿ. H ಹ್ಯಾಟರ್ ಮೀನ್ಸ್ ಹಿಂದೂಸ್ತಾನಿ ವಾಲಾ ಹ್ಯಾಟರ್ is the pseudonym of a 55-year-old orphaned son of a European seaman and non-Christian woman. Christian ಆಗೈತದು, non-Christian ಮಾಡ್ಕೊರಿ ಅದನ್ನು. Non-Christian woman from ಮಲಯ ಅಂದರೆ ಮಲೇಷಿಯಾ ಅಂತೀವಲ್ಲ. ಸೊ ಮಲಯ ಒಂದು ಭಾಗದಿಂದ ಒಬ್ಬಳು ಮಹಿಳೆ, ಯುರೋಪಿಯನ ಒಬ್ಬ ಸೀಮ್ಯಾನ್ ಅಂದ್ರೆ ಸಮುದ್ರದ ಮನುಷ್ಯ, ಅಂದರೆ ಸಮುದ್ರದ ಅಡ್ಡಾಡ್ಕೊಂತ ಹೋಗವಂತ ಒಬ್ಬ ಸಮುದ್ರ ಯಾತ್ರಿಕ. ಅವ ಏನು ಮಾಡಿರ್ತಾನೆ, ಮಲೇಷ್ಯಾಗೆ ಹೋಗಿರ್ತಾನೆ. ಅಲ್ಲಿ ಒಬ್ಬಳು ಮಹಿಳೆಯನ್ನು ಮದುವೆ ಆಗಿರ್ತಾನೆ. ಆ ಇಬ್ಬರಿಗೂ ಹುಟ್ಟಿದಂಥ ಮಗು ಯಾರು, ಈ ಹಿಂದೂಸ್ತಾನಿ ಹ್ಯಾಟರ್. ಅವನ ಕಥೆ, ಅವನ ಒಂದು ಸ್ಯೂಡೋನಿಮ್, ಅವನೊಂದು ನಿಕ್ ನೇಮ್ ಅಂತ ಹೇಳ್ಬೋದು. ಅವನೊಂದು ಸ್ಯೂಡೋನಿಮ್ ಅಂದರೆ ಏನು ರೀ, ಹುಸಿ ನಾಮ ಅಂತ ಅಂತೀವಿ ಕನ್ನಡದಾಗ. ಬಟ್ ಅದು ಆ್ಯಕ್ಚುಲಿ ಏನಪ್ಪ ಅಂದ್ರೆ ಅವರ ಒಂದು ಪೆನ್ ನೇಮ್ ಅಥವಾ ಅದರ ಒಂದು ಆ ಹೆಸರಿನಿಂದ ಪ್ರಸಿದ್ಧ ಆಗ್ಯಾರ ಅಂತ ಹೇಳ್ಬೋದು. H ಹ್ಯಾಟರ್ ಈಸ್ ಅ ಟ್ರ್ಯಾಜಿ ಕಾಮಿಕ್ ಕ್ಯಾರೆಕ್ಟರ್. ಸೊ ಅವನು ಒಂದು ಟ್ರ್ಯಾಜಿಕ್ ಕಾಮಿಕ್ ಕ್ಯಾರೆಕ್ಟರ್, ಅವನು ಟ್ರ್ಯಾಜಿಡಿನೂ ಇದೆ, ಕಾಮಿಡಿನೂ ಇದೆ. ಹೀ ಈಸ್ ಅ ರೂಟ್ಲೆಸ್ ಆರ್ಫನ್. ಸೊ ಅವನ ತಂದೆನೂ ಇರೋದಿಲ್ಲ, ತಾಯಿನೂ ಇರೋದಿಲ್ಲ, ಇಂಡಿಯಾದಾಗ ಬಂದು ಬೆಳೆದಿರ್ತಾನೆ. ಸೊ ಅವನ ಕಥೆ ಇದೆ ಇದರಲ್ಲಿ. ಹೀ ಈಸ್ ಅ ಲೈಫ್ ಲಾಂಗ್ ವಿಕ್ಟಿಮ್ ಟು ಅ ಸೆನ್ಸ್ ಆಫ್ ಇನ್ಸೆಕ್ಯೂರಿಟಿ. ಸೊ ಅವನ ಜೀವನದಲ್ಲಿ ಆದ್ಯಂತ ಇನ್ಸೆಕ್ಯೂರಿಟಿ ಕಾಡ್ತಾ ಇರುತ್ತೆ, ಅಭದ್ರತೆ. ಯಾಕಂದರೆ ಹೀ ಈಸ್ ಆ್ಯನ್ ಆರ್ಫನ್. Thus, all about H ಹ್ಯಾಟರ್ is a different or difficult novel which has been much admired and highly praised. ಸೊ ಇವು ಬಹಳಷ್ಟು ಜನ ಇದನ್ನು ಅಡ್ಮೈರ್ ಮಾಡಿದ್ದಾರೆ, ಆಮೇಲೆ ಅದನ್ನು ಹೊಗಳಿದ್ದಾರೆ ಕೂಡ. ಅಷ್ಟೊಂದು ಕಾಂಪ್ಲೆಕ್ಸ್ ನಾವೆಲ್ ಅದು. ಸೊ ಕಾಂಪ್ಲೆಕ್ಸಿಟಿ ಇದ್ದಾಗ ಜನ ಏನು ಮಾಡ್ತಾರೆ, ಅದನ್ನ ಇಷ್ಟಪಡ್ತಾರೆ. ಇನ್ನೊಂದು ನೆಕ್ಸ್ಟ್ ನಾವೆಲ್ ಏನಪ್ಪ ಅಂದ್ರೆ ಹಲಿ ಅಂಥೇಳಿ 1915 ಇದೊಂದು ನಾಟಕ ಇದೆ. ನಾವೆಲ್ ಅಲ್ಲ, ಅದು ನಾಟಕ. ಪ್ಲೇ ಅಂದರೆ ನಾಟಕ, ಅದೇನು ಇಂಪಾರ್ಟೆಂಟ್ ಎಲ್ಲ ಬಿಟ್ಬಿಡ್ರಿ. ಸೊ ಆಲ್ ಅಬೌಟ್ H ಹ್ಯಾಟರ್ ಭಾಳ ಇಂಪಾರ್ಟೆಂಟ್, ಇದನ್ನು ಮೆನ್ಷನ್ ಮಾಡಬೇಕು. ಸೊ ನೆಕ್ಸ್ಟ್ ರೈಟರ್ ಇಸ್ M ಅನಂತ ನಾರಾಯಣನ್. ಈ ಹ್ಯಾಸ್ ರಿಟನ್ ದ ನಾವೆಲ್ ವಿಚ್ ವುಡ್ ಹ್ಯಾವ್ ಒನ್ಸ್ ವಿಚ್
ವುಡ್ ಒನ್ಸ್ ಅಗೇನ್ ಡೀಲ್ಸ್ ವಿತ್ ದ ಥೀಮ್ ಆಫ್ ಈಸ್ಟ್ ವೆಸ್ಟ್ ಎನ್ಕೌಂಟರ್. ಇದರಲ್ಲಿ ಕೂಡ ಈಸ್ಟ್ ವೆಸ್ಟ್ ಎನ್ಕೌಂಟರ್ ಇದೆ. ಈಸ್ ನಾವೆಲ್ ದ ಸಿಲ್ವರ್ ಪಿಲಿಗ್ರಿಮೇಜ್, ಅದು ಫಸ್ಟ್ ನಾವೆಲ್ಲು 1961 ಪಬ್ಲಿಷ್ ಆಗುತ್ತೆ. ದಿಸ್ ಈಸ್ ಅನ್ ಎಕ್ಸಲೆಂಟ್ ನಾವೆಲ್. ಇನ್ ದಿಸ್ ನಾವೆಲ್ ಹಿ ಅಡಾಪ್ಟ್ಸ್ ಅ ಪ್ಯೂರ್ಲಿ ಈಸ್ಟರ್ನ್ ಫಾರ್ಮ್ while narrating a story set in the 16th century. ಸಿಲೋನ್ ಅಂದರೆ ಶ್ರೀಲಂಕಾದ ಹಳೆಯ ಹೆಸರು ಸಿಲೋನ್. ರೇಡಿಯೋ ಸಿಲೋನ್ ಅಂತ ಹೇಳಿ ಬರ್ತಿದ್ರು ಅವಾಗ, ಈಗ ಚೇಂಜ್ ಆಗಿ ಸಿಲೋನ್ ಇದ್ದದ್ದು ಶ್ರೀಲಂಕಾ ಆಗಿತ್ತು. ಸಿಲೋನ್ ಇದು ಯಾರಿಟ್ಟಂಥ ಹೆಸರು? ಬ್ರಿಟಿಷರಿಟ್ಟಂಥ ಹೆಸರು. ಅವ್ರು ಅದನ್ನು ಶ್ರೀಲಂಕಾ ಅಂತ ಮಾಡಿಕೊಂಡ್ರು. 16ನೇ ಶತಮಾನದ ಶ್ರೀಲಂಕಾದಲ್ಲಿ ನಡೆಯುವಂಥ ಒಂದು ಕಥೆ ಇದು. ಯಾವುದು? ಸಿಲ್ವರ್ ಪಿಲಿಗ್ರಿಮೇಜ್. ಇಟ್ ಟೆಲ್ಸ್ ಹೌ ಪ್ರಿನ್ಸ್ ಜಯಸೂರ್ಯ ಆಫ್ ಸಿಲೋನ್, ಜಯಸೂರ್ಯ ಅಂತ ಪ್ಲೇಯರ್ ಇದೆ, ಕ್ರಿಕೆಟ್ ಪ್ಲೇಯರ್. ಸೊ ಜಯಸೂರ್ಯದಲ್ಲಿ ಒಬ್ಬ ರಾಜ ಇರ್ತಾನೆ, ಪ್ರಿನ್ಸ್ ಅಂದರೆ ರಾಜಕುಮಾರ. ಜಯಸೂರ್ಯ ಸಿಲೋನದ ರಾಜಕುಮಾರ. ಸೆಂಟ್ ಆನ್ ಪಿಲಿಗ್ರಿಮೇಜ್ ಆಫ್ ಕಾಶಿ ವಿತ್ ಹಿಸ್ ಫ್ರೆಂಡ್. ಸೊ ತಿಲಕ ಏನು ಮಾಡ್ತಾನೆ, ಇಂಡಿಯಾಕ್ಕೆ ಪಿಲಿಗ್ರಿಮೇಜಿಗೆ ಬರ್ತಾನೆ. ಪಿಲಿಗ್ರಿಮೇಜ್ ಅಂದರೆ ತೀರ್ಥಯಾತ್ರೆ, ದೇವಸ್ಥಾನಗಳನ್ನು ಸುತ್ತಬೇಕಂತ ಬರ್ತಾನೆ. ಎಲ್ಲಿ ಹೋಗಿರ್ತಾನೆ? ಕಾಶಿಗೆ ಬಂದಿರ್ತಾನೆ, ಕಾಶಿ ಯಾತ್ರೆಗೆ ಬಂದಿರ್ತಾನೆ. ಅವನ ಫ್ರೆಂಡ್ ಯಾರು? ತಿಲಕ. ತಿಲಕರತ್ನೆ ದಿಲ್ಶಾನ್ ಹೆಸರು ಕೇಳಿರಲ್ಲ. ಸೊ ಆ ಟ್ರೆಡಿಷನ್ ನಿಮಗೆ ಗೊತ್ತಾಗುತ್ತೆ. ಇನ್ ದ ಕೋರ್ಸ್ ಆಫ್ ಅ ಜರ್ನಿ they undergo several adventures, meeting robbers and scholars, tyrants and sages, and even demons on the way. ಸೊ ಆ ಒಂದು ಜರ್ನಿನಲ್ಲಿ ಶ್ರೀಲಂಕಾದಾಗ ಏನೋ ಫ್ರೆಂಡ್ಸ್ ಇರ್ತಾನೆ, ಬಟ್ ಇಂಡಿಯಾಕ್ಕೆ ಬಂದರೆ ಅವನು ನಾರ್ಮಲ್ ಮನುಷ್ಯನಲ್ಲ. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ಬಂದಾಗ ಯಾವ ರೀತಿ ಅವನು ಕಷ್ಟಗಳನ್ನು ಪಡ್ತಾನೆ, ಯಾವ ರೀತಿ ಅಡ್ವೆಂಚರ್ಗಳನ್ನು ಮಾಡಬೇಕಾಗುತ್ತೆ, ಸಾಹಸಗಳನ್ನು ಮಾಡಬೇಕಾಗುತ್ತೆ. ಬೆಟ್ಟ ಗುಡ್ಡ ಸಮುದ್ರ ಎಲ್ಲ ದಾಟ್ಕೊಂಡು ಬಂದಿರ್ತಾನೆ. ಆಮೇಲೆ ಮೀಟಿಂಗ್ ರಾಬರ್ಸ್, ಕಳ್ಳರು ಭೇಟಿ ಹಾಕ್ತಾರೆ. ರಾಬರ್ಸ್ ಅಂದ್ರೆ ಏನು ರೀ? ಕಳ್ಳರು, ದೋಚ್ಕೊಂಡು ಹೋಗುವಂಥವ್ರು. ಸ್ಕಾಲರ್ಸ್ ಕೂಡ ಭೇಟಿ ಆಗ್ತಾರೆ, ಅಂದರೆ ಪಂಡಿತರು ಕೂಡ ಭೇಟಿ ಆಗ್ತಾರೆ. ಆಮೇಲೆ ಟಿರಂಟ್ಗಳು ಭೇಟಿ ಆಗ್ತಾರೆ. ಟಿರಂಟ್ಸ್ ಅಂತಂದರೆ ನಿರಂಕುಶ ರಾಜರು, ನಿರಂಕುಶ ಪ್ರಭುತ್ವವನ್ನು ಹೊಂದಿದಂಥವ್ರು. ಆಮೇಲೆ ಸೇಜಸ್ ಭೇಟಿ ಆಗ್ತಾರೆ. ಸೇಜಸ್ ಅಂತಂದರೆ ಋಷಿ ಮುನಿಗಳು. ಆ್ಯಂಡ್ ಈವನ್ ಡಿಮನ್ಸ್ ಅಂದರೆ ರಾಕ್ಷಸರು, ದೆವ್ವಗಳು ಅಂತ ಹೇಳ್ಬೋದೇನೋ. ಎಲ್ಲರೂ ಭೇಟಿ ಆಗ್ತಾರೆ ಅವರಿಗೆ ದಾರಿ ಒಳಗೆ. ದ ನಾವೆಲ್ ಈಸ್ ಇನ್ ದ 18th century ಪಿಕಾರೆಸ್ಕ್ ಟ್ರೆಡಿಷನ್. ಪಿಕಾರೆಸ್ಕ್ ಟ್ರೆಡಿಷನ್ ಅಂತ ಬರುತ್ತೆ. ಪಿಕಾರೆಸ್ಕ್ ಅಂತಂದರೆ ಈ ಒಬ್ಬ ಹೀರೋನ ಅಡ್ವೆಂಚರ್ಗಳನ್ನು, ಹೀರೋನ ಯಾತ್ರೆಯನ್ನು ಕುರಿತು ಹೇಳುವಂಥ ನಾವೆಲ್ಗಳಿಗೆ ಪಿಕಾರೆಸ್ಕ್ ನಾವೆಲ್ಸ್ ಅಂತ ಹೇಳ್ತೀವಿ. ಅದು ಒಂದು ಏನಪ್ಪ ಅಂದರೆ ಜಾನ್ರಾ ಇನ್ ನಾವೆಲ್. ಸೊ ನಾವೆಲ್ನಲ್ಲಿ ಬರ್ತಕ್ಕಂಥ ಒಂದು ಉಪಪ್ರಕಾರ ಅಂತ ಹೇಳಿ. ಸೊ ಪಿಕಾರೆಸ್ಕ್ ಮೀನ್ಸ್ ಇಟ್ ಈಸ್ ಅ ಸ್ಟೋರಿ ಆಫ್ ಅಡ್ವೆಂಚರ್ಸ್ ಆಫ್ ಅ ಹೀರೋ. ಒಬ್ಬ ಹೀರೋ ಇರ್ತಾನೆ, ಅಡ್ವೆಂಚರ್ಸ್ಗಳನ್ನು ಮಾಡ್ತಾ ಹೋಗ್ತಾನೆ, ಅದನ್ನು ಕುರಿತಾದಂತಹ ಒಂದು ಕೃತಿ. ಅಲ್ಲಿ ಏನೋ ಯುರೋಪಿಯನ್ ಟ್ರೆಡಿಷನಲ್ಲಿ ಪಿಕಾರೆಸ್ಕ್ ಅಂದರೆ ಒಬ್ಬ ಲೋ ಕ್ಲಾಸ್ ಇರುವಂತಹ ಒಬ್ಬ ವ್ಯಕ್ತಿ ಅಡ್ವೆಂಚರ್ಗಳನ್ನ ಮಾಡ್ತಾ ಹೋಗ್ತಾನೆ, ಅದರ ಕತೆ. ಬಟ್ ಇಲ್ಲಿ ಈಸ್ ನಾಟ್ ಫ್ರಮ್ ಲೋ ಕ್ಲಾಸ್. ಯಾರು? ನಮ್ಮ ಜಯಸೂರ್ಯ, ಈಸ್ ಅ ಪ್ರಿನ್ಸ್. ಬಟ್ ಏನಪ್ಪ, ಸ್ಟೈಲನ್ನು ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಸೊ ಪಿಕಾರೆಸ್ಕ್ ಟ್ರೆಡಿಷನಲ್ ಇದೆ, ಆ ಒಂದು ಶೈಲಿಯಲ್ಲಿ ಬರೆಯಲಾಗಿದೆ ಈ ನಾವೆಲನ್ನು. ಅಂದರೆ ಅವನೇನೇನು ಅಡ್ವೆಂಚರ್ಗಳನ್ನ ಮಾಡ್ತಾ ಹೋಗ್ತಾನೆ ಅದನ್ನೆಲ್ಲ ರೆಕಾರ್ಡ್ ಮಾಡ್ತಾ ಹೋಗಿದ್ದಾನೆ. ಬಟ್ ದ ಸ್ಟೋರಿ ಟೋಲ್ಡ್ ಇನ್ ಅ ಟ್ರೆಡಿಷನಲ್ ಮ್ಯಾನರ್. ಸ್ಟೋರಿ ಟ್ರೆಡಿಷನಲ್ ಮ್ಯಾನರಲ್ಲಿದೆ. ಪಿಕಾರೆಸ್ಕ್ ಟ್ರೆಡಿಷನ್ ಕೂಡ ಆಯ್ತು ಅಂತ ಹೇಳ್ತಾರೆ. ಯು ಕ್ಯಾನ್ ಮೆನ್ಷನ್ ದ್ಯಾಟ್ ಇನ್ ಯುವರ್ ಡಿಸ್ಕ್ರಿಪ್ಷನ್ ಆಫ್ ದ್ಯಾಟ್ ನಾವೆಲ್. ಯಾವ ನಾವೆಲ್ ಅದು? ಹೆಸರು ದ ಸಿಲ್ವರ್ ಪಿಲಿಗ್ರಿಮೇಜ್. ಸೊ ಪಿಲಿಗ್ರಿಮೇಜ್ ಅಂದಾಗ ನಿಮಗೆ ಕಾಶಿ ಯಾತ್ರೆಗೆ ಹೋದ್ರು ಅಂತ ನೆನಪಾಗಬೇಕು. ಅಲ್ಲಿ ಏನೇನೋ ಅಡ್ವೆಂಚರ್ಸ್ ಮಾಡಿದರು ಅಂತ ನೆನಪಾಗಬೇಕು. ಅಲ್ಲಿ ಯಾರು? ಸಿಲೋನದ ಪ್ರಿನ್ಸ್ ಜಯಸೂರ್ಯ, ಹಿಸ್ ಫ್ರೆಂಡ್ ತಿಲಕ, ಅವು ನೆನಪಾಗಬೇಕು. ನೆಕ್ಸ್ಟ್ ರೈಟರ್ ಈಸ್ ಅರುಣ್ ಜೋಶಿ. ಅರುಣ್ ಜೋಶಿ ಇಸ್ ದ ಮೋಸ್ಟ್ ಪ್ರಾಮಿನೆಂಟ್ ನಾವೆಲಿಸ್ಟ್ ಆಫ್ ದ ಲೇಟ್ 60s. ಸೊ ಭಾಳ ಚಿಕ್ಕ ಹೆಸರು, ನೆನಪಿಟ್ಕೊಳ್ಳೋದಕ್ಕೆ. ಉಳಿದವರೆಲ್ಲ ದೊಡ್ಡ ದೊಡ್ಡ ಹೆಸರಿದ್ದು. ವೆರಿ ಸ್ಮಾಲ್ ನೇಮ್. ಅರುಣ್ ಜೋಶಿ ಆಸ್ ಅ ಮೋಸ್ಟ್ ಪ್ರಾಮಿನೆಂಟ್ ನಾವೆಲಿಸ್ಟ್ ಆಫ್ ದ ಲೇಟ್ 60s, ಅಂದರೆ 60ರ ದಶಕದ ಕೊನೆಯ ಭಾಗದಲ್ಲಿ, ಮತ್ತು 70s 70ರ ದಶಕದಲ್ಲಿ ಕೂಡ ಚಮನ್ ನಹಾಲ್ ಅಂತ ಏನು ರೈಟರ್ ಇದ್ದರು, ಅವರ ಜೊತೆಗೆ ಇವರು ಕೂಡ ಫೇಮಸ್ ಅಂತ ಹೇಳ್ಬೋದು. ದ ಮೇನ್ ಥೀಮ್ ಆಫ್ ದಿಸ್ ನಾವೆಲ್ ಈಸ್ ಏಲಿನೇಷನ್. ಸೊ ಏಲಿನೇಷನ್ ಅಂತಂದ್ರೆ ಏನು ರೀ? ಪ್ರತ್ಯೇಕೀಕರಣ. ನಾನು ಹೇಳಿದ್ದೆ ಏಲಿಯನ್ ಫೀಲಿಂಗ್ ಅಂತೇಳಿ. ಏಲಿಯನ್ ಅಂತಂದರೆ ಅನ್ಯಗ್ರಹ ಜೀವಿ, ಬೇರೆ ಗ್ರಹದಿಂದ ಇಲ್ಲಿ ಬಂದವ್ರಿಗೆ ಏನು ಫೀಲಿಂಗ್ ಬರುತ್ತಲ್ಲ, ದ್ಯಾಟ್ ಈಸ್ ಏಲಿನೇಷನ್.
ಸೊ ಆ ಒಂದು ಏಲಿನೇಷನ್ ಅನ್ನುವಂಥದ್ದು ಏನೈತಲ್ಲ ಅದು ಈ ಒಂದು ಇವರ ಒಂದು ಮುಖ್ಯವಾದಂತಹ ಒಂದು ಏನು ಥೀಮ್ ಆಗಿ ಬರೀತಾರೆ. ಸೊ ಮೇನ್ ಥೀಮ್ ಯಾವುದಿತ್ತು? ಏಲಿನೇಷನ್. ಸೊ ಅದನ್ನು ನಾವು ಪರಕೀಯತೆ ಅಂತ ಹೇಳ್ತೀವಿ ಕನ್ನಡದಾಗ. ಕನ್ನಡ ವರ್ಡ್ ನಾನು ಮೊನ್ನೆ ಹೇಳಿದ್ದಿಲ್ಲ ನಿಮಗೆ. ಏನಂತಾರೆ ಅಂದರೆ ಪರಕೀಯ ಭಾವನೆ. ಸೊ ನೀವು ಇಲ್ಲಿಂದ ಏನು ಮಾಡ್ತೀರಿ, ಉದಾಹರಣೆಗೆ ಧಾರವಾಡ ಇದೇನು ಬೆಳಗಾವಿ ಯೂನಿವರ್ಸಿಟಿಗೆ ಹೋಗ್ತೀರ ಅಂತ ಅಂದ್ಕೊಡ್ರಿ, MA ಮಾಡೋಕ್ಕೋ ಇದಕ್ಕೋ. ಅಲ್ಲಿ ಹೋದಾಗ ನಿಮಗೆ ಕೆಲವೊಂದಿಷ್ಟು ದಿನ ಏಲಿನೇಷನ್ ಭಾವನೆ ಕಾಡ್ತಿರ್ತದೆ. ಏನಪ್ಪ ಇಷ್ಟು ದಿನ ಯಾವುದೋ ಒಂದು ಊರೋಗಿ ಯಾವುದೋ ಒಂದು ಜಿಲ್ಲೆ ಒಳಗಿದ್ರಿ, ಒಮ್ಮೆ ಇಲ್ಲಿ ಬಂದ್ವಲ್ಲ, ಎಲ್ಲಿ ಬಂದು ಹಾಸಿಗೆ ಹಾಕ್ಕೊಂಡ್ವಿ ಅಂಥೇಳಿ ಸ್ವಲ್ಪ ದಿನ ನಿಮಗೆ ಏಲಿನೇಷನ್ ಕಾಣ್ತದೆ. ಯಾರೂ ನಿಮ್ಮವರು ಅಂತ ಇರೋಂಗಿಲ್ಲ. ನಿಮ್ಮ ಜೊತೆ ಯಾರು ನಿಮ್ಮ ಊರನವರು ಅಲ್ಲಿ MA ಮಾಡೋಕ್ಕೆ ಬಂದಿದ್ರು, ನಿಮ್ಮ ಸಬ್ಜೆಕ್ಟ್ನಾಗಿದ್ದರು, ಓಕೆ ಹೆಂಗೋ ಅಡ್ಜಸ್ಟ್ ಆಗುತ್ತೆ. ಯಾರೂ ಇರಲಿಲ್ಲ ಅಂತಂದವ್ರಿಗೆ ಏನಾಗುತ್ತೆ, ಭಾಳ ಪರಕೀಯ ಭಾವನೆ ಕಾಡ್ತಿರ್ತದೆ. ಸೊ ದಟ್ ಈಸ್ ಏಲಿನೇಷನ್. ಏಲಿಯನೇಷನ್. ಅಲಿನೇಷನ್ ಅಲ್ಲ, ಏಲಿಯನೇಷನ್. Joshi is a novelist interested in existential dilemma and equally aware of both the problems of post-independence Indian society and the East-West encounter. ಸೊ ಇವ್ರು ಏನಪ್ಪ ಅಂತಂದರೆ ಎಕ್ಸಿಸ್ಟೆನ್ಷಿಯಲಿಸಮ್ ಅಂತ ಬರ್ತಾರೆ. ಎಕ್ಸಿಸ್ಟೆನ್ಷಿಯಲಿಸಮ್ ಅಂತಂದರೆ ಅಸ್ತಿತ್ವವಾದ, ಅಸ್ತಿತ್ವಕ್ಕೆ ಏನೇನು ಬೇಕು, ಅಸ್ತಿತ್ವ ನಡಿಬೇಕಂದ್ರೆ ಏನೇನೆಲ್ಲ ಇರಬೇಕು ಅನ್ನೋದರ ಬಗ್ಗೆ ಇರತಕ್ಕಂತಹ ಒಂದು ಚಿಂತನೆಗೆ ಎಕ್ಸಿಸ್ಟೆನ್ಷಿಯಲಿಸಮ್ ಅಂತ ನಾವು ಹೇಳ್ತೀವಿ. ಸೊ ಎಕ್ಸಿಸ್ಟೆನ್ಷಿಯಲ್ ಡಿಲೆಮಾ, ಅಸ್ತಿತ್ವದ ಬಗ್ಗೆ ಇರತಕ್ಕಂತಹ ಒಂದು ಡಿಲೆಮಾ ಅಂದ್ರೆ ಏನು ರೀ? ಡೈಲೆಮಾ ಅಂತ ಕೂಡ ಹೇಳ್ತೀವಿ. ಡಿಲೆಮಾ ಅಂತಂದರೆ ದ್ವಂದ್ವ, ಗೊಂದಲ ಇರ್ತೈತಿ ಎರಡು ವಿಷಯಗಳ ನಡುವೆ ದ್ವಂದ್ವ ಏನಂತೀವಿ? ಡೈಲೆಮಾ ಅಂತ ಹೇಳ್ತೀವಿ. ಓಕೆ. ಸೊ ಎಕ್ಸಿಸ್ಟೆನ್ಷಿಯಲಿಸಮ್ ಇಟ್ ಈಸ್ ರಿಲೇಟೆಡ್ ಟು individuality, ಅಥವಾ ಎಕ್ಸಿಸ್ಟೆನ್ಸ್ ಆಫ್ ದ ಇಂಡಿವಿಜುವಲ್ ಪರ್ಸನ್ ಆ್ಯಸ್ ಅ ಫ್ರೀ ಆ್ಯಂಡ್ ರೆಸ್ಪಾನ್ಸಿಬಲ್ ಏಜೆಂಟ್ ಅಂತ ಹೇಳ್ತೀವಿ ಎಕ್ಸಿಸ್ಟೆನ್ಷಿಯಲಿಸಮ್. ಸೊ ಇಲ್ಲಿ ಎಕ್ಸಿಸ್ಟೆನ್ಷಿಯಲ್ ಥಾಟ್ಗಳು ಕೂಡ ಇರ್ತವೆ, ಅದರಲ್ಲಿ ಡಿಲೆಮಾ ಇರುತ್ತೆ. ಆ್ಯಂಡ್ ಈಕ್ವಲಿ ಅವೇರ್ ಆಫ್ ಬೋತ್ ದ ಪ್ರಾಬ್ಲಮ್ಸ್ ಆಫ್ ಪೋಸ್ಟ್ ಇಂಡಿಪೆಂಡೆನ್ಸ್ ಇಂಡಿಯನ್ ಸೊಸೈಟಿ. ಸೊ ಕೆಲವೊಂದಿಷ್ಟು ಸಮಸ್ಯೆಗಳಿರ್ತವೆ ಪೋಸ್ಟ್ ಇಂಡಿಪೆಂಡೆನ್ಸ್ನಲ್ಲಿ, ಮತ್ತು ಈಸ್ಟ್ ವೆಸ್ಟ್ ಎನ್ಕೌಂಟರ್ ಅಂತ ಏನು ಹೇಳ್ತೀವಿ. ಈಸ್ಟ್ ವೆಸ್ಟ್ ಎನ್ಕೌಂಟರ್ ಅಂತಂದರೆ ಪೂರ್ವ ಪಶ್ಚಿಮದ ನಡುವಿನ ಮುಖಾಮುಖಿ. ದ ರಿಕರೆಂಟ್ ಥೀಮ್ ಈಸ್ ಏಲಿನೇಷನ್ ಇನ್ ಇಟ್ಸ್ ಡಿಫರೆಂಟ್ ಆಸ್ಪೆಕ್ಟ್ಸ್. ಸೊ ಬೇರೆ ಬೇರೆ ಒಂದು ಆಯಾಮಗಳಲ್ಲಿ ಏಲಿನೇಷನನ್ನೇ ಹೇಳ್ತಾರೆ. ಅಂದರೆ ಯಾವ ರೀತಿಯಾಗಿ ಪರಕೀಯ ಭಾವನೆ ಕಾಡುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಈಸ್ ಹೀರೋಸ್ ಆರ್ ಸೆಲ್ಫ್ ಸೆಂಟರ್ಡ್ ಪರ್ಸನ್ಸ್ ಪ್ರೋನ್ ಟು ಸೆಲ್ಫ್ ಪಿಟಿ ಆ್ಯಂಡ್ ಎಸ್ಕೇಪಿಸಮ್. ಹೀಸ್ ಹೀರೋಸ್ ಆರ್ ವೀಕ್ ಬಟ್ ಟ್ರೈ ಟು ಸರ್ಚ್ ಇನ್ ಡಾರ್ಕ್ನೆಸ್ towards a purpose in life and self-fulfillment. In his 3 novels, Joshi has tried to deal with the 3 things of the theme of alienation in relation to self, the society around and humanity at large. ಇಲ್ಲಿ ಏನಪ್ಪ ಅಂತಂದರೆ ಇವನು ಹೀರೋಗಳು ಹೇಗಿರ್ತಾರಪ್ಪ ಅಂದರೆ ಸೆಲ್ಫ್ ಸೆಂಟರ್ಡ್ ಪರ್ಸನ್ಸ್ ಇರ್ತಾರೆ. ಸೊ ದೇ ಆರ್ ಪ್ರೋನ್ ಟು, ಅವ್ರು ಯಾವುದಕ್ಕೆ ಈಡಾಗಬಲ್ಲರು ಅಂತಂದರೆ ಸೆಲ್ಫ್ ಪಿಟಿ, ಎಸ್ಕೇಪಿಸಮ್. ಸೆಲ್ಫ್ ಪಿಟಿ ಅಂದರೆ ತಮ್ಮ ಬಗ್ಗೆ ತಮಗೆ ಏನು ಅನುಕಂಪ ತೋರಿಸೋದು. ಎಸ್ಕೇಪಿಸಮ್ ಅಂದರೆ ಎಸ್ಕೇಪ್ ಆಗುವಂಥದ್ದು. ಈಸ್ ಹೀರೋಸ್ ಆರ್ ವೀಕ್ ಬಟ್ ಟ್ರೈ ಟು ಸರ್ಚ್ ಇನ್ ಡಾರ್ಕ್ನೆಸ್. ಸೊ ಅವ್ರ ಹೀರೋಗಳು ಏನಿದ್ದಾರೆ ವೀಕ್ ಆಗಿದ್ದಾರೆ. ಆಮೇಲೆ ಟ್ರೈ ಟು ಸರ್ಚ್ ಇನ್ ಡಾರ್ಕ್ನೆಸ್, ಕತ್ತಲಲ್ಲಿ ಹುಡುಕುವಂಥ. ಟುವರ್ಡ್ಸ್ ಪರ್ಪಸ್ ಇನ್ ಲೈಫ್ ಆ್ಯಂಡ್ ಸೆಲ್ಫ್ ಫುಲ್ಫಿಲ್ಮೆಂಟ್. ಸೊ ಒಂದು ಜೀವನದ ಉದ್ದೇಶ ಏನು, ಸೆಲ್ಫ್ ಫುಲ್ಫಿಲ್ಮೆಂಟ್ ಬಗ್ಗೆ ಅವರು ಹುಡುಕಾಡ್ತಿರ್ತಾರೆ. In his 3 novels, Joshi has tried to deal with the 3 things of the theme alienation in relation to self, society and around humanity at large. Okay, next let's go to the novel The Foreigner. So Foreigner ಅಂತಂದಾಗ ಅಲ್ಲಿ alienation ಬರಲೇಬೇಕು. The hero of the novel is Sindhi Oberoi. He is a born foreigner. He is a man alienated from all humanity. He is the only son of an Indian father and an English mother, born in Kenya. Oberoi is orphaned at an early age and grows into a youth without family relations and without a country. He takes his education both in England and USA. He sums up his life of 25 years in search of wrong things in wrong places. He develops a philosophy of detachment. His love for an American girl
ಜೂನ್ ಬ್ಲಿತ್ ಆ್ಯಂಡ್ಸ್ ಟ್ರ್ಯಾಜಿಕಲಿ. ಸೊ ಇದೊಂಥರ ಒಬ್ಬ ವಿಚಿತ್ರ ವಿದೇಶಿಯನ ಕತೆ, ಫಾರಿನರ್ ಅಂಥೇಳಿ. ಅವನ ಹೆಸರು ಸಿಂಧಿ ಓಬೆರಾಯ್ ಅಂಥೇಳಿ. ಸೊ ಬೇಸಿಕಲಿ ಏನಪ್ಪ ಅಂತಂದ್ರೆ ಅವನು ಹುಟ್ಟಿದ್ದು ಕೀನ್ಯಾದಲ್ಲಿ, ತಂದೆ ಒಬ್ಬ ಏನೋ ಇಂಡಿಯಾದವನು, ಬಟ್ ತಾಯಿ ಕೀನ್ಯಾ. ತಾಯಿ ಯಾವ ದೇಶ ಅಂತ ಕೊಟ್ಟಿಲ್ಲ, ತಾಯಿ ಇಂಗ್ಲೀಷ್. ಓಕೆ, ಇಂಗ್ಲೀಷ್ ಮದರ್ ಅಂತ ಹೇಳಿದ್ದಾರೆ. ಇಂಗ್ಲೀಷ್ ಅಂತಂದರೆ ಬ್ರಿಟಿಷ್, ಇಂಗ್ಲೆಂಡ್ ದೇಶದ ತಾಯಿ, ಭಾರತದ ತಂದೆ, ಹಾಗಾಗಿ ಒಬೆರಾಯ್ ಅಂತ ಹೆಸರು ಬಂದಿತ್ತು. ಆರ್ಫನ್ ಆಗ್ತಾನೆ, ತಂದೆ ತಾಯಿ ಇಬ್ಬರು ತೀರ್ಕೊಳ್ತಾರೆ, ಅವಾಗ ಒಬ್ಬನೇ ಆಗಿಬಿಡ್ತಾನೆ. ಸೊ ವಿದೌಟ್ ಫ್ಯಾಮ್ಲಿ ಅವನು ಬೆಳಿತಾನೆ. ಆಮೇಲೆ ಎಜುಕೇಷನ್ ಪಡಿತಾನೆ ಇಂಗ್ಲೆಂಡ್ ಮತ್ತು USA ಆಮೇಲೆ 25ನೇ ವಯಸ್ಸಿಗೆ ಏನು ಮಾಡ್ತಾನೆ, ಇನ್ ಸರ್ಚ್ ಆಫ್ ರಾಂಗ್ ಥಿಂಗ್ಸ್ ಇನ್ ರಾಂಗ್ ಪ್ಲೇಸಸ್, ತಪ್ಪು ಸ್ಥಳಗಳಲ್ಲಿ ತಪ್ಪು ಸಂಗತಿಗಳನ್ನು ಹುಡುಕ್ತಿರ್ತಾನೆ. ಹಾಗಾಗಿ ಸೊ ಒಂದು ಫಿಲಾಸಫಿಯನ್ನು ಡೆವಲಪ್ ಮಾಡ್ಕೊತಾನೆ, ಫಿಲಾಸಫಿ ಆಫ್ ಡಿಟ್ಯಾಚ್ಮೆಂಟ್. ಡಿಟ್ಯಾಚ್ಮೆಂಟ್ ಅಂತಂದ್ರೆ ಏನು ರೀ? ಅಟ್ಯಾಚ್ ಅಂದ್ರೆ ಅಟ್ಯಾಚ್ ಮಾಡೋದು, ಹಚ್ಚೋದು. ಡಿಟ್ಯಾಚ್ ಅಂದ್ರೆ ಬಿಡಿಸೋದು. ಸೊ ಡಿಟ್ಯಾಚ್ಮೆಂಟ್ ಥಿಯರಿ ಅಂತ ಬರ್ತದೆ, ಡಿಟ್ಯಾಚ್ಮೆಂಟ್ ಫಿಲಾಸಫಿ ಅಂತ ಬರ್ತದೆ. ಏನದು ಡಿಟ್ಯಾಚ್ಮೆಂಟ್ ಫಿಲಾಸಫಿ? ಏನಪ್ಪ ಅಂತಂದರೆ, ಈಗ ಕಮಲದ ಹೂವಿರುತ್ತೆ, ಕಮಲದ ಎಲೆಗಳಿರುತ್ತೆ. ಎಲೆಗಳ ಮೇಲೆ ಒಂದು ಹನಿ ನೀರನ್ನು ಹಾಕಿದಾಗ ಆ ಹನಿ ನೀರು ಎಲೆಗೆ ಹತ್ಕೊಳ್ಳೋಂಗಿಲ್ಲ, ಅದು ಸಪ್ರೇಟಾಗೇ ಇರ್ತದೆ. ಎಲೆ ಮೇಲೆ ಇದ್ದರೂ ಕೂಡ ಎಲೆಗೆ ಹತ್ಕೊಳ್ಳೋಂಗಿಲ್ಲ. ದಟ್ ಈಸ್ ಡಿಟ್ಯಾಚ್ಮೆಂಟ್. ಅಂದರೆ ಏನು, ನಾವು ಈ ಐಹಿಕ ಜೀವನದಲ್ಲಿದ್ದರೂ ಕೂಡ ಅದಕ್ಕೆ ಭಾಳ ಅಟ್ಯಾಚ್ಮೆಂಟ್ ಇರಬಾರ್ದು, ಡಿಟ್ಯಾಚ್ಮೆಂಟ್ ಇರಬೇಕು. ಅದನ್ನೇನು ಮಾಡಬೇಕು, ಅಷ್ಟಕ್ಕಷ್ಟೇ ಇರಬೇಕು, ಭಾಳ ಯಾವುದನ್ನು ಕೂಡ ಹಚ್ಕೋಬಾರ್ದು ಅಂತ ಹೇಳ್ತಾರೆ. ದಟ್ ಈಸ್ ಡಿಟ್ಯಾಚ್ಮೆಂಟ್ ಫಿಲಾಸಫಿ. ಸೊ ಅದನ್ನು ಅವನು ಡೆವಲಪ್ ಮಾಡ್ಕೋತಾನೆ. ಇಸ್ ಲವ್ ಫಾರ್ ಅನ್ ಅಮೇರಿಕನ್ ಗರ್ಲ್, ಜೂನ್ ಬ್ಲಿತ್ ಎಂಡ್ಸ್ ಟ್ರ್ಯಾಜಿಕಲಿ. ಅದೇನು ಮಾಡ್ತಪ್ಪ ಅಂತ ಅವನು ಒಂದು ಪ್ರೀತಿ, ಜೂನ್ ಬ್ಲಿತ್ ಅನ್ನೋಳನ್ನು ಪ್ರೀತಿ ಮಾಡ್ತಿರ್ತಾನೆ ಅಮೇರಿಕನ್ ಗರ್ಲ್. ಸೊ ಅದು ಕೂಡ ಟ್ರ್ಯಾಜಿಕ್ ಆಗಿ ಎಂಡ್ ಆಗುತ್ತೆ. ನೆಕ್ಸ್ಟ್ ಒನ್ ಈಸ್ ದ ಸ್ಟ್ರೇಂಜ್ ಕೇಸ್ ಆಫ್ ಬಿಲಿ ಬಿಸ್ವಾಸ್. ಇಂಪಾರ್ಟೆಂಟ್ ವರ್ಕ್, ದ ಸ್ಟ್ರೇಂಜ್ ಕೇಸ್ ಆಫ್ ಬಿಲಿ ಬಿಸ್ವಾಸ್. ಇದು ಏನಪ್ಪ ಅಂದರೆ ಮೂವಿ ಕೂಡ ಆಗಿದೆ, ವಾಚ್ ದಟ್, ಇಂಗ್ಲೀಷ್ ಮೂವಿ ಆಗಿದೆ. This novel presents a hero who is alienated from the higher middle class society in which he is born and brought up. He is forced to live in the same middle class society, though he wants to go away from it altogether. He gets training in anthropology in USA, which stresses his consciousness. After his return to India, his marriage and a teaching job in the university fails to build courage to him. Therefore, Billy Biswas runs away during an anthropological survey and joins a primitive tribe. Okay, there he is soon accepted as an incarnation of a legendary ancient king. Okay, ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಏನಪ್ಪ ಅಂತಂದ್ರೆ, ಒಬ್ಬ ವ್ಯಕ್ತಿ ಇರ್ತಾನೆ, ಯಾರು? ಬಿಲ್ಲಿ ಬಿಸ್ವಾಸ್. ಆಸ್ ದ ಟೈಟಲ್ ಇಟ್ ಸೆಲ್ಫ್ ಸಜೆಸ್ಟ್, ಸ್ಟ್ರೇಂಜ್ ಕೇಸ್ ಆಫ್ ಬಿಲ್ಲಿ ಬಿಸ್ವಾಸ್. ಓಕೆ, ಬಿಲ್ಲಿ ಅಂತಂದರೆ ಬೆಕ್ಕು ಹಿಂದಿ ಒಳಗೆ. ಓಕೆ, ಬಿಲ್ಲಿ ಬಿಸ್ವಾಸ್ ಬಹುಶಃ ಏನಾಗುತ್ತೆ ಅಂದರೆ, ಅಮೇರಿಕಾದಲ್ಲಿ ಇರ್ತಾರಲ್ಲ, ಅಲ್ಲಿ ವಿಲಿಯಮ್ ಅಂತ ಬರುತ್ತೆ ಒಂದು ವರ್ಡ್. ವಿಲಿಯಮ್ದು ಶಾರ್ಟ್ ಫಾರ್ಮು ವಿಲ್, ಅದು ವಿಲ್ ಹೋಗಿ ಬಿಲ್ ಆಗುತ್ತೆ, ಅದೇ ಬಿಲ್ ಹೋಗಿ ಬಿಲ್ಲಿ ಆಗಿದೆ. ಸೊ ಬಿಲಿ ಬಿಸ್ವಾಸ್ ಅಂತೇಳಿ. ಸೊ ಇವನೇನಪ್ಪ ಅಂತಂದರೆ, ನನ್ನ ಕಥೆ. ಓಕೆ, ಬಿಲ್ಲಿ ಅಂತ ಯಾರಿಗೂ ಹೆಸರಿಡಲ್ಲ ಇಂಡಿಯಾ ಒಳಗೆ. ಇಡ್ತಾರ? ಇಡಲ್ಲ. ನಾನೇ ಒಂದು ಸಿನಿಮಾ ನೋಡೋದು, ಸೂಪರ್ 30 ಅಂಥೇಳಿ. ಅದರಲ್ಲಿ ಒಂದು 30 ಜನರನ್ನ ಟ್ರೈನಿಂಗ್ ಕೊಡ್ತಿರ್ತಾನೆ ಅವನು. ಸೊ ಅದ್ರಾಗ ಒಂದಿಷ್ಟು ಹೆಸರುಗಳು ಭಾಳ ವಿಚಿತ್ರ ಇರುತ್ತೆ. ಪುಗ್ಗಾ ಕುಮಾರ್ ಅಂತ ಇರ್ತದೆ ಅವನ ಹೆಸರು. ಅವನು ಕೂಡ IIT ಸೇರ್ತಾನೆ, ಆಮೇಲೆ ನಾಸಾದೊಳಗೇನೆಲ್ಲೋ ಸ್ಪೇಸ್ ರಿಸರ್ಚರ್ ಇದನ್ನು ಮಾಡ್ತಾನೆ. ದಟ್ ಈಸ್ ಇಂಟ್ರೆಸ್ಟಿಂಗ್ ನೇಮ್, ಪುಗ್ಗಾ ಕುಮಾರ್. ಓಕೆ, ಪುಗ್ಗ ಅಂದರೆ ಬಲೂನ್ ಅಂತೀವಲ್ಲ ನಾವು, ದಟ್ ಈಸ್ ಬಲೂನ್ ಮಾರ್ತಿರ್ತಾನೆ ಅವರಪ್ಪ. ಅಷ್ಟು ಬಡತನದ ಫ್ಯಾಮ್ಲಿ ಇರುತ್ತೆ ಅಂಥವನ್ನೆಲ್ಲ ಮುಂದೆ ಬಂದು IITಯಲ್ಲಿ ಸೀಟ್ ತೊಗೊತಾನೆ, ಮ್ಯಾಥಮೆಟಿಕ್ಸ್ ಕಲಿತಾನೆ. ಇಂಟ್ರೆಸ್ಟಿಂಗ್ ಸ್ಟೋರಿ.
ಏನಪ್ಪ ಅಂದ್ರೆ ಹೈಯರ್ ಮಿಡಲ್ ಕ್ಲಾಸ್ ಸೊಸೈಟಿನಲ್ಲಿ ಹುಟ್ಟಿರ್ತಾನೆ, ಬಟ್ ಅಲ್ಲಿಂದ ಸಪ್ರೇಟಾಗಿ ಏನು ಮಾಡ್ತಾನೆ, ಬೇರೆ ಕಡೆ ಹೋಗಿರ್ತಾನೆ, ಮಿಡಲ್ ಕ್ಲಾಸ್ ಸೊಸೈಟಿನಲ್ಲಿ ಬದುಕ್ತಾ ಇರ್ತಾನೆ. ಅದರಿಂದ ಹೋಗಬೇಕು ಅಂತ ಅವ್ನಿಗೆ ಆಸೆ ಇರ್ತೈತಿ, ಇದನ್ನು ಬಿಟ್ಟೆಲ್ಲ ಹೋಗಬೇಕು ಅನ್ನೋಂಥ ಒಂದು ಆಸೆ ಇರುತ್ತೆ, ಬಟ್ ಹೋಗೋಕ್ಕಾಗ್ತಿರಂಗಿಲ್ಲ. ಆಮೇಲೆ ಏನು ಮಾಡ್ತಾನೆ, ಟ್ರೈನಿಂಗ್ ಇನ್ ಆಂಥ್ರೋಪಾಲಜಿ ಇನ್ ದ ಯು ಎಸ್ ಎದೊಳಗೆ ಹೋಗಿ ಏನು ಮಾಡ್ತಾನೆ, ಆಂಥ್ರೋಪಾಲಜಿ ಒಳಗೆ ಟ್ರೈನಿಂಗ್ ತೊಗೊತಾನೆ. ನಾನು ಹೇಳಿದ್ನಲ್ಲ, ಆಂಥ್ರೋಪಾಲಜಿಗೆ ಭಾಳಷ್ಟು ಮಹತ್ವ ಇದೆ ಯು ಎಸ್ ಎನಲ್ಲಿ. ಸೊ ಅದು ಏನು ಮಾಡುತ್ತಪ್ಪ ಅಂದ್ರೆ ಅವನ ಕಾನ್ಷಿಯಸ್ಸನ್ನು ಭಾಳ ಸ್ಟ್ರೆಸ್ ಮಾಡುತ್ತೆ. ಕಾನ್ಷಿಯಸ್ ಅಂತಂದರೆ ಪ್ರಜ್ಞೆ, ಅವನು ಏನಂತೀವಿ, ಅವನ ಮಾನಸಿಕ ಪ್ರಜ್ಞೆಗೆ ಭಾಳಷ್ಟು ಏನು ಮಾಡುತ್ತೆ, ಇಂಪ್ರೆಸ್ ಮಾಡುತ್ತೆ, ಬಹಳ ಮನಸ್ಸನ್ನು ಚೇಂಜ್ ಮಾಡುತ್ತೆ. ಅವನು ಚೇಂಜ್ ಮಾಡಿ ಟ್ರೈಬಲ್ ಲೈಫನ್ನು ಸ್ಟಡಿ ಮಾಡಿ ತಾನು ಟ್ರೈಬಲ್ ಲೈಫಲ್ಲಿ ಇದ್ರೇ ಆರಾಮಿರ್ತೀನಿ ಬಿಡಪ್ಪ, ಈ ಲೈಫ್ ಬ್ಯಾಡ್ ಅನ್ನೋ ಲೆವೆಲಿಗೆ ಅವನು ಸ್ಟಡಿ ಮಾಡ್ತಾನೆ. ಕಡೆಗೆ ಏನಾಗುತ್ತೆ, ರಿಟರ್ನ್ ಟು ಇಂಡಿಯಾ, ಹಿಸ್ ಮ್ಯಾರೇಜ್ ಆ್ಯಂಡ್ ಎ ಟೀಚಿಂಗ್ ಜಾಬ್ ಇನ್ ದ ಯೂನಿವರ್ಸಿಟಿ ಫೇಲ್ಸ್ ಟು ಬಿಲ್ಡ್ ಕರೇಜ್ ಟು ಹಿಮ್. ಸೊ ಅದು ಯಾವುದೂ ಅವನಿಗೆ ಅಷ್ಟೊಂದು ಸರಿ ಹೋಗೋದಿಲ್ಲ. ದೇರ್ಫಾರ್ ಬಿಲ್ಲಿ ಬಿಸ್ವಾಸ್ ರನ್ಸ್ ಅವೇ ಡ್ಯೂರಿಂಗ್ ಆ್ಯನ್ ಆಂಥ್ರೋಪಾಲಜಿಕಲ್ ಸರ್ವೆ. ಸೊ ಇಂಡಿಯಾಕ್ಕೆ ಬಂದಿರ್ತಾನೆ ವಾಪಸ್, ಯು ಎಸ್ ಎದಿಂದ ಬಂದು ಇಲ್ಲಿ ಒಂದು ಆಂಥ್ರೋಪಾಲಜಿಕಲ್ ಸರ್ವೆ ಮಾಡ್ತಿರ್ತಾನೆ. ಅದರಿಂದ ಬಿಟ್ಟು ಅರ್ಧಕ್ಕೆ ಬಿಟ್ಟು ಓಡಿ ಹೋಗಿಬಿಡ್ತಾನೆ. ಓಡಿ ಹೋಗಿ ಏನು ಮಾಡ್ತಾನೆ, ಒಂದು ಟ್ರೈಬನ್ನು ಜಾಯ್ನ್ ಆಗ್ತಾನೆ, ಒಂದು ಏನೋ ಬುಡಕಟ್ಟು ಜನಾಂಗವನ್ನು ಜಾಯ್ನ್ ಆಗಿಬಿಡ್ತಾನೆ. ಜಾಯ್ನ್ ಆಗಿ ಏನು ಮಾಡಿಬಿಡ್ತಾನೆ, ಜನ ಅವನನ್ನು ಕೂಡ ಆಕ್ಸೆಪ್ಟ್ ಮಾಡ್ಕೋತಾರೆ. ಆಕ್ಸೆಪ್ಟ್ ಯಾವ ಲೆವೆಲಿಗೆ ಅಂತಂದ್ರೆ, ಆ್ಯಸ್ ಆನ್ ಇನ್ಕಾರ್ನೇಷನ್ ಆಫ್ ಎ ಲೆಜೆಂಡ್ರಿ ಏನ್ಷಿಯಂಟ್ ಕಿಂಗ್, ಒಬ್ಬ ಹಳೆ ಯಾವುದೋ ರಾಜ ಒಳ್ಳೆ ಅವತಾರ ಎತ್ತಿ ಬಂದುಬಿಟ್ಟಿದ್ದಾನೆ ಅಂಥೇಳಿ ಏನು ಮಾಡಿಬಿಡ್ತಾರೆ, ಅವನನ್ನು ಬಹಳ ಇದರಿಂದ ಕಾಣ್ತಾರೆ. ಒಂದು ಯಾವುದೋ ಜಾಕಿ ಚಾನದ ಒಂದು ಸಿನಿಮಾ ಇದೆ, ದ ಆರ್ಮರ್ ಆಫ್ ಗಾಡ್ ಅಂಥೇಳಿ. ಅದ್ರಾಗ ಏನಾಗಿರುತ್ತಪ್ಪ ಅಂತ ಒಂದು ಯಾವುದೋ ಖಡ್ಗ ಇರುತ್ತೆ. ಆ ಖಡ್ಗ ಅದು ಇವ್ರ ಹತ್ರ ಸಿಕ್ಕಾಕೊಂಡ್ಬಿಟ್ಟಿರ್ತೈತೆ, ಯಾರೋ ಒಬ್ಬರು ಟ್ರೈಬಲ್ ಇವ್ರ ಕಡೆ ಹೋಗಿಬಿಟ್ಟಿರ್ತೈತೆ. ಆ ಖಡ್ಗ ಇವ್ರಿಗೆ ಬೇಕಾಗಿರ್ತದೆ. ಸೊ ಇವ್ರು ಏನೇನೋ ಪ್ಲ್ಯಾನ್ ಮಾಡಿ ಒಂದು ಕಡೆ ಹೆಲಿಕಾಪ್ಟರ್ ಅಂತಂದು ಮುಚ್ಚಿಟ್ಟಿರ್ತಾರೆ. ಮುಚ್ಚಿಟ್ಟು ಇದ್ರಾಗ ಹೋಗಿರ್ತಾರೆ, ಇಲ್ಲಿ ಟ್ರೈಬ್ ಇದ್ದಲ್ಲಿ ಹೋಗಿ ಏನೇನೋ ಮಾಡಿ ಹೊಡೆದಾಡಿ ಅವರಿಂದ ಅವ್ರು ಫುಲ್ ಬೆನ್ನ ಹತ್ತಿಬಿಟ್ಟಿರ್ತಾರೆ. ಅವ್ರಿಗೆ ಬೆನ್ನ ಹತ್ತಿ, ಯಾಕಂದ್ರೆ ಖಡ್ಗ ತೊಗೊಂಡು ಹೊಂಟ್ರಲ್ಲ ಇವರು ಅಂತೇಳಿ. ಸೊ ಬೆನ್ನ ಹತ್ತಿದಾಗ ಇವ್ರು ಏನು ಮಾಡ್ತಾರೆ, ಬಡ ಎಲ್ಲಿ ಹೆಲಿಕಾಪ್ಟರ್ ನಿಲ್ಸಿದಾರೆ ಅಲ್ಲಿ ಬಂದಿರ್ತಾರೆ, ಬಡ ಹೆಲಿಕಾಪ್ಟರ್ ತೊಗೊಂಡು ಹತ್ತಿ ಅಂತ ಹೋಗ್ಬಿಡ್ತಾರೆ. ಇವರು ಟ್ರೈಬ್ದವ್ರಿಗಂತಲ್ಲ, ಅವನು ಹಾರಿ ಹೋದ್ರಲ್ಪ ಗಾಡಿಯಾಗ, ಇವರ ದೇವ್ರು ಅಂತೇಳಿ ಅವರಿಗೆ ನಮಸ್ಕಾರ ಮಾಡ್ತಾರೆ ಎಲ್ಲರೂ ಕೂಡಿ. ಹಂಗಾಯ್ತು ಇವನ ಕತೆ. ಏನಾಗುತ್ತೆ, ಇವನು ಕೂಡ ದೇವರ ಅವತಾರ, ಯಾವುದೋ ಹಳೆ ರಾಜ ಬಂದು ನಮ್ಮ ಖಡ್ಗ ತೊಗೊಂಡು ಹೋದ್ಬಿಡಪ್ಪ ಅಂತನ್ನೋ ಲೆವೆಲಿಗೆ ಅವ್ರು ನಂಬ್ತಾರೆ. ಹಾಗೆ ಸೊ ಆ ಟ್ರೈಬಲ್ ವ್ಯಕ್ತಿಗಳ ಚಿಂತನೆ ಹೇಗಿರುತ್ತೆ, ಈ ವ್ಯಕ್ತಿಗಳು ಬಂದು ಅಲ್ಲಿ ಅವ್ರನ್ನ ಇಂಪ್ರೆಸ್ ಮಾಡಿಬಿಟ್ರಪ್ಪ ಅಂದ್ರೆ ಇವರೇ ಒಂಥರ ದೇವರಾಗಿಬಿಡ್ತಾರೆ ಅವ್ರು. ಹಾಗೆ ದ ಅಪ್ರೆಂಟಿಸ್ ಅನ್ನೋದು ಇನ್ನೊಂದು ಕತೆ, ಇನ್ನೊಂದು ನಾವೆಲ್ಲು. ಅಪ್ರೆಂಟಿಸ್ ಅಂದ್ರೆ ಏನು ರೀ? ಅಪ್ರೆಂಟಿಸ್ಶಿಪ್ ಕೋರ್ಸ್ಗಳಿಗೆ ಅರ್ಜಿ ಕರೆಯಲಾಗಿದೆ ಅಂತ ಹೇಳ್ತಿರ್ತಾರೆ. ಅಂದರೆ ತರಬೇತಿಯಲ್ಲಿ ಇರ್ತಕ್ಕಂಥ ಕಾರ್ಮಿಕ ಅಂತ ಅಪ್ರೆಂಟಿಸ್ ಅಂದರೆ. ಏನೋ ಒಂದು ಮೆಕ್ಯಾನಿಕ್ ಇರ್ತಾನೆ, ಮೆಕ್ಯಾನಿಕ್ ಕೋರ್ಸ್ ಓದಿರ್ತಾನೆ, ಬಟ್ ಏನಪ್ಪ ಅಂದ್ರೆ ಟ್ರೈನಿಂಗ್ ಆಗಿರೋದಿಲ್ಲ. ಥಿಯರಿಟಿಕಲಿ ITI ಮಾಡಿರ್ತಾರೆ, ಆದರೆ ಅಪ್ರೆಂಟಿಸ್ ಕೋರ್ಸ್ ಅಂತ ಹೇಳಿ KSRTCಗಳು ಹೋಗ್ತಾರೆ. KSRTC ಅವ್ರದ್ದೇನು ಡಿಪೋ ಇರ್ತೈತಲ್ಲ, ಅಲ್ಲಿ ಮೆಕ್ಯಾನಿಕ್ ಕೆಲಸ ಮಾಡ್ತಾರೆ. ಅಲ್ಲಿ ಅಪ್ರೆಂಟಿಸ್ ಕಡಿಮೆ ಸ್ವಲ್ಪ ಸಂಬಳ ಇರ್ತೈತಿ, ಬಟ್ ಕೆಲಸ ಕಲಿಯೋದಕ್ಕೆ ಅಲ್ಲಿ ಅವಕಾಶ ಇರ್ತದೆ. ಓಕೆ, ಇನ್ ದಿಸ್ ನಾವೆಲ್ ದೆರ್ ಈಸ್ ದ ಮೋಸ್ಟ್ ಅಕ್ಯೂಟ್ ಕೈಂಡ್ ಆಫ್ ಎಲಿನೇಷನ್. ಇಲ್ಲಿ ಬಹಳ ಏನಪ್ಪ ಅಂದ್ರೆ ಅತ್ಯಂತ ಸ್ಫುಟವಾದಂತಹ ಎಲಿನೇಷನ್ ಇದೆ, ಫ್ರಮ್ ಸೆಲ್ಫ್ ಆ್ಯಂಡ್ ದ ವಿಕ್ಟಿಮ್. ಸೊ ಇಲ್ಲಿ ಕೂಡ ಎಲಿನೇಷನ್ ಕಾಣ್ತೀರಿ. ದ ಹೀರೋ ಆಫ್ ದ ನಾವೆಲ್ ಈಸ್ ರತನ್ ರಾಥೋರ್ ಅಂತ ಇದ್ದಾರೆ ಹೀರೋ. ಮೈನರ್ ಗೌರ್ಮೆಂಟ್ ಅಫಿಷಿಯಲ್, ಒಬ್ಬ ಸಣ್ಣ ಗೌರ್ಮೆಂಟ್ ಅಫಿಷಿಯಲ್. He is the son of a middle class freedom fighter, ಒಬ್ಬ ಫ್ರೀಡಮ್ ಫೈಟರ್ನ ಮಗ. He was a poet and an athlete in youth. His ambition was to be a good, respected, to be of use, etc. ಸೊ ಒಬ್ಬ ಒಳ್ಳೆ ಮನುಷ್ಯ ಆಗಬೇಕು, ಗೌರವಯುತ ಮನುಷ್ಯ ಆಗ್ಬೇಕಂತ ಆಸೆ ಇರುತ್ತೆ. The compulsory livelihood forces him to be a clerk, and he becomes corrupt in an atmosphere of post-independent India. ಸೊ ಇಲ್ಲಿ ಕರಪ್ಟ್ ಆಗಿಬಿಡ್ತಾನೆ. ಕರಪ್ಟ್ ಅಂತಂದರೆ ಭ್ರಷ್ಟ ಅಧಿಕಾರಿ ಆಗಿಬಿಡ್ತಾನೆ. The post-independent India. The apprentice is a powerful indictment on corruption. Indictment ಅಂದರೆ ಆರೋಪ. The human society and the stark message both come through. ಸೊ ಇಲ್ಲಿ ಒಂದು ಏನಿದೆ, ದ ಹ್ಯೂಮನ್ ಸ್ಟೋರಿ ಆ್ಯಂಡ್ ದ ಸ್ಟಾರ್ಕ್ ಮೆಸೇಜ್. ಇಲ್ಲಿ ಒಬ್ಬ ವ್ಯಕ್ತಿಯ ಕಥೆ ಇದೆ, ಒಂದು ಮೆಸೇಜ್ ಕೂಡ ಅದರಲ್ಲಿ ಇದೆ. ಸೊ ಚಮನ್ ಹಾಲ್ ಇನ್ನೊಂದಿಷ್ಟು ಚೆನ್ನಾಗಿ ಹೇಳಿದರೆ ಇದು ಮುಗಿಸ್ಬಿಡೋಣ ಇವತ್ತು. ನಾನು ಇಲ್ಲಿಗೆ ಸ್ಟಾಪ್ ಮಾಡೋಣ, ಅಷ್ಟು ಸಾಕು, ಕಂಪ್ಲೀಟ್ ಮಾಡೋಣ, ಸಾಕು. ಓಕೆ. ಸೊ ಇನ್ನೊಂದು ಸ್ವಲ್ಪ ಜನ ಇದ್ದಾರೆ, ಅವ್ರನ್ನ
ನಾಳೆ ನಾವು ಕಂಟಿನ್ಯೂ ಮಾಡೋಣ. ಓಕೆ, post independence Indian English fiction. Next writer we are going to study is Chaman Nahal. Chaman Nahal is an existential novelist like Arun Joshi. He is very popular novelist in the present. So Chaman Nahal, a famous writer, he is existential novelist. ಅಸ್ತಿತ್ವವಾದಿ ಕಾದಂಬರಿಕಾರ. ಅಸ್ತಿತ್ವವಾದ ಅಂದ್ರೇನು? ಅಸ್ತಿತ್ವ, ಇಂಡಿವಿಜುವಲ್ ಅಸ್ತಿತ್ವಕ್ಕೆ ಮಹತ್ವವನ್ನು ಕೊಡುವಂಥದ್ದು. ಎಕ್ಸಿಸ್ಟೆನ್ಷಿಯಲಿಸಮ್ ಅಂದ್ರೇನು? ಗಿವಿಂಗ್ ಇಂಪಾರ್ಟೆನ್ಸ್ ಟು ದ ಇಂಡಿವಿಜುವಲ್ ಟು ಲೀಡ್ ಫುಲ್ ಲೈಫ್. ಅಸ್ತಿತ್ವ ಬಹಳ ಮುಖ್ಯ ಅನ್ನುವಂಥದ್ದನ್ನು ವಾದ ಮಾಡುವಂಥದ್ದು ಅಸ್ತಿತ್ವವಾದ. ಓಕೆ, ನೆಕ್ಸ್ಟ್ ಏನಿದೆ? ಈಸ್ ವೆರಿ ಪಾಪ್ಯುಲರ್ ನಾವಲಿಸ್ಟ್ ಅಂದರೆ ಭಾಳ ಫೇಮಸ್ ಆದಂಥ ನಾವಲಿಸ್ಟ್. ಮೈ ಟ್ರೂ ಫೇಸಸ್ ಅನ್ನೋದು ಫಸ್ಟ್ ನಾವೆಲ್. ಇನ್ ಹಿಸ್ ಫಸ್ಟ್ ನಾವೆಲ್ ಆ್ಯಂಡ್ ದ ಪ್ರೊಟಗನಿಸ್ಟ್ ಹೀರೋ ಈಸ್ ಕಮಲ್ ಕಾಂತ್. ಸೊ ಫಸ್ಟ್ ನಾವೆಲ್ ಯಾವುದು? ಮೈ ಟ್ರೂ ಫೇಸಸ್. ಹೀರೋ ಯಾರು? ಕಮಲ್ ಕಾಂತ್ ಅಂತ ಹೇಳಿ. ಹೂಸ್ ವೈಫ್ ಮಾಲತಿ ಹ್ಯಾಸ್ ಲೆಫ್ಟ್ ಹಿಮ್. Kamal goes in search of his wife throughout Delhi and its outskirts, but having found her in brothel, the area of prostitution, in the end he realizes that their marriage is broken beyond repair. ಸೊ ಇಲ್ಲಿ ಒಂದು ಫ್ಯಾಮಿಲಿ ಸ್ಟೋರಿ ಇದೆ. ಕಮಲ್ ಕಾಂತ್ ಅವನ ಹೆಂಡತಿ ಮಾಲತಿ ಅಂಥೇಳಿ. ಓಕೆ, ಸೊ ಅದನ್ನೇನು ಜಾಸ್ತಿ ಡಿಸ್ಕಸ್ ಮಾಡೋ ಅಗತ್ಯ ಇಲ್ಲ. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ವರ್ಕ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆಜಾದಿ ಅಂತ ಏನಿದೆಯಲ್ಲ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇದನ್ನು 1975 ಪಬ್ಲಿಷ್ ಮಾಡಿದರು. ದಿಸ್ ಇಸ್ ದ ಮಾಸ್ಟರ್ ಪೀಸ್ ಆಫ್ ಚಮನ್ ನಹಾಲ್ ಅವರ ಮಾಸ್ಟರ್ ಪೀಸ್ ಇದು. ವಿಚ್ ಒನ್ ದ ಸಾಹಿತ್ಯ ಅಕಾಡೆಮಿ ಅವಾರ್ಡ್. ಸಾಹಿತ್ಯ ಅಕಾಡೆಮಿ ಅಂತೇನು ಹೇಳ್ತೀವಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಇದಕ್ಕೆ ಸಿಕ್ತು 1977. ದಿಸ್ ಈಸ್ ದ ಮೋಸ್ಟ್ ಆಂಬಿಷಿಯಸ್ ನಾವೆಲ್. ಭಾಳ ಮಹತ್ವಾಕಾಂಕ್ಷೆಯ ಒಂದು ನಾವೆಲ್. This gives an account of the migration of Lala Kanshiram, a Sialkot grain merchant. He migrates to India at the time of the end of colonial India and her partition. Her partition ಅಂದರೆ ಏನ್ರಲ್ಲಿ? ಇಂಡಿಯಾದ ಪಾರ್ಟಿಷನ್ ಅಂತ. ಹರ್ ಅಂದರೆ ಭಾರತ ಮಾತೆ, ಭಾರತ ಇದು ಅಂಥೇಳಿ. ಸೊ ದೇಶವನ್ನು ಹರ್, ಶಿ ಅಂತ ಹೇಳ್ತಿರ್ತಾರೆ. her partition into two nations in 1947. ಸೊ ಲಾಲಾ ಕಾಂಶಿರಾಮ್ ಅನ್ನುವಂಥ ಒಬ್ಬ ಗ್ರೈನ್ ಮರ್ಚೆಂಟ್ ಇರ್ತಾನೆ. ಅವನೇನು ಮಾಡ್ತಾನೆ? ಮೈಗ್ರೇಟ್ ಮಾಡ್ತಾನೆ ಇಂಡಿಯಾಗೆ ಕೊಲೋನಿಯಲ್ ಎರಾ ಎಂಟಾದಾಗ. ಸೊ ಸ್ವಾತಂತ್ರ್ಯ ಸಿಕ್ಕಾಗ ಯಾವ ಥರ ಪರಿಸ್ಥಿತಿ ಇತ್ತು ಏನು ಅನ್ನೋದನ್ನು, ಅದರ ಒಂದು ಸನ್ನಿವೇಶವನ್ನೆಲ್ಲ ಇದನ್ನು ಮಾಡಿದರು. ಇಂಟು ಅನದರ್ ಡಾನ್ ಅಂಥೇಳಿ ಒಂದು ನಾವೆಲ್ ಇದೆ. ಇಂಟು ಅನದರ್ ಡಾನ್, DAWN ಡಾನ್ ಅಂದರೆ ಸೂರ್ಯಾಸ್ತ. ಡಾನ್ ಅಂದರೆ ಸೂರ್ಯೋದಯಕ್ಕಿಂತ ಮುಂಚಿನ ಕಾಲ, ಮುಂಜಾವು ಅಂತ ಹೇಳ್ತಾರೆ. ಇಂಗ್ಲೀಷಲ್ಲಿ ಡಾನ್ ಆ್ಯಂಡ್ ಡಸ್ಕ್ ಅಂತ ಎರಡು ವರ್ಡ್ ಬರ್ತವೆ. ಡಾನ್ ಅಂತಂದರೆ ಸಮ್ ಟೈಮ್ ಬಿಫೋರ್ ಸನ್ರೈಸ್ಗಿಂತ ಮುಂಚೆನೇ ಸ್ವಲ್ಪ ಟೈಮ್. ಇಟ್ ಈಸ್ ಡಾನ್ ಅಂದರೆ ಸೂರ್ಯೋದಯ ಯಾವಕ್ಕಿಂತ ಮುಂಚೆ ಸ್ವಲ್ಪ ಬೆಳಕು ಬರುತ್ತೆ ನೋಡ್ರಿ, ಅದಕ್ಕೆ ಮುಂಜಾವು ಅಂತ ಹೇಳ್ತೀವಿ. ಸೂರ್ಯ ಹುಟ್ಟಿರಂಗಿಲ್ಲ, ಬಟ್ ಬೆಳಕು ಬಿದ್ದರೆ ಸ್ವಲ್ಪ. ಆಮೇಲೆ ಸೂರ್ಯಾಸ್ತ ಆದಮೇಲೂ ಸ್ವಲ್ಪ ಬೆಳಕಿರ್ತದೆ, ಅದಕ್ಕೆ ಮುಸ್ಸಂಜೆ ಅಂತಾರೆ ಕನ್ನಡದ. ಅದಕ್ಕೆ ಇಂಗ್ಲೀಷ್ ಒಳಗೆ ಅಂತೀವಿ ಡಸ್ಕ್ ಅಂತ ಹೇಳ್ತೀವಿ. ಡಾನ್ ಆ್ಯಂಡ್ ಡಸ್ಕ್, DUSK ಡಸ್ಕ್, DAWN ಡಾನ್. ಸೊ ಇನ್ನೊಂದು ಮುಂಜಾವು, ಹೊಸ ಬಿಗಿನಿಂಗ್ ಕೂಡ ಡಾನ್ ಅಂತ ಹೇಳ್ತೀವಿ. ಡಾನ್ ಆಫ್ ಎ ನ್ಯೂ ಇಯರ್ ಅಂದರೆ ಹೊಸ ಯುಗದ ಆರಂಭ ಅಂತ ಅರ್ಥ ಆಗುತ್ತೆ. ಸೊ ಇಲ್ಲಿ ಡಾನ್ ಅನ್ನೋದನ್ನು ಹೊಸದೇನೋ ಹುಟ್ಟು, ಏನೋ ಒಂದು ಬಿಗಿನಿಂಗ್ ಆಗ್ತಾ ಇದೆ ಅನ್ನೋದ್ರ ಸೂಚನೆ ಅಂತ ಕೂಡ ಡಾನನ್ನು ಬಳಸ್ತಾರೆ. ಹೌದಾ? ಈಗ ಡಾನ್ ಇವತ್ತು ಮುಂಜಾವು ಇದೆಯಪ್ಪ ಅಂದ್ರೆ ಮುನ್ನೂ ಸ್ವಲ್ಪ ಹೊತ್ತಿಗೆ ಬಿಸಿಲು ಬೀಳುತ್ತೆ, ಸೂರ್ಯ ಬರ್ತಾನೆ ಅನ್ನೋಂಥ ಸೂಚನೆ, ಬಿಗಿನಿಂಗ್ ಅಂತ ಕೂಡ ಹೇಳ್ತಾರೆ. ಇಂಟು ಅನದರ್ ಡಾನ್ ಅಂದರೆ ಇನ್ನೊಂದು ಬಿಗಿನಿಂಗ್ ಅಂತ ಅರ್ಥ. ದ ಥೀಮ್ ಆಫ್ ದ ನಾವೆಲ್ ಈಸ್ ಈಸ್ಟರ್ಸ್ ಟು ಎನ್ಕೌಂಟರ್. ದ ಹೀರೋ ಆಫ್ ದ ನಾವೆಲ್ ಈಸ್ ರವಿ ಶರ್ಮಾ, ಹೂ ಕಮ್ಸ್ ಫ್ರಮ್ ಆನ್ ಆರ್ಥೋಡಾಕ್ಸ್ ಬ್ರಾಹ್ಮಿನ್ ಫ್ಯಾಮಿಲಿ ಫ್ರಮ್ ಹೋಲಿ ಹರಿದ್ವಾರ್. He goes to the United States for higher education and falls in love with an American woman who is the unhappy wife of a business executive. Both Ravi Sharma and the American woman run away, but Ravi discovers that he is suffering from cancer and returns to Haridwar to die. East-West ಎನ್ಕೌಂಟರ್ ಅಂದರೆ ಇದೆ. ಏನೋ ಇಲ್ಲಿಂದ ಒಬ್ಬ
ಅಮೇರಿಕಕ್ಕೋ ಇಂಗ್ಲೆಂಡ್ಗೆ ಹೋಗ್ತಾನ, ಅಲ್ಲಿ ಹೋಗಿ ಯಾರೋ ಒಬ್ಬಕ್ಕಿನ ಮದುವೆ ಆಗಿ ಬರ್ತಾನೆ. ಆಲ್ಮೋಸ್ಟ್ ಇದೇ ಥರದ ಕಥೆಗಳಿರುತ್ತೆ. ಸೊ ಅಲ್ಲಿ ಒಂದು ಕಲ್ಚರಲ್ ಕ್ಲ್ಯಾಶ್ ಯಾವ ಥರ ನಡೆಯುತ್ತೆ ಏನು, ಆ ಥರದ ಬಹಳಷ್ಟು ಉದಾಹರಣೆಗಳು ಇರ್ತಾಯಿದ್ವು ಸಮಾಜದಲ್ಲಿ. ಇದು ಇತ್ತೀಚೆಗೆ ಕಡಿಮೆ. ಏನಪ್ಪ ಅಂತ ಮೊದಲು ಏನಿತ್ತಪ್ಪ ಅಂದ್ರೆ ವಿದೇಶಕ್ಕೆ ಹೋಗೋದು ಕಾಮನ್ ಆಗಿತ್ತು. ಇಂಡಿಯಾದಲ್ಲಿ ಅಂಥ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಗಳು ಇರಲಿಲ್ಲ ಕಲಿಯೋದಕ್ಕೆ. ಇವಾಗ IIT, IISc, IIM, ಆಮೇಲೆ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳೆಲ್ಲ ಇದ್ದಾವೆ. ಅವಾಗೇನು ರೀ ಯಾವುದೂ ಇರಲಿಲ್ಲ. ಈಗ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಅಂತ ಹೇಳ್ತೀವಿ, ಸ್ಥಾಪನೆ ಆಗಿದ್ದಾಗ ಸ್ವಾತಂತ್ರ್ಯ ನಂತರ. ಭಾಳಷ್ಟು ಯೂನಿವರ್ಸಿಟಿಗಳು ಸ್ವಾತಂತ್ರ್ಯ ನಂತರ ಸ್ಥಾಪನೆ ಆದಂಥವು. ಏನಾರು ಹೈಯರ್ ಎಜುಕೇಷನ್ ಪಡಿಬೇಕಪ್ಪ ಅಂದ್ರೆ ಏನು ಮಾಡ್ತಾರೆ ಎಲ್ಲರೂ ಇಂಗ್ಲೆಂಡ್ಗೆ ಹೋಗೋದು, ಇಂಗ್ಲೆಂಡಲ್ಲಿ ಆಕ್ಸ್ಫರ್ಡು, ಕೇಂಬ್ರಿಡ್ಜ್ ಯಾವುದೊಂದು ಯೂನಿವರ್ಸಿಟಿನಲ್ಲಿ ಕಲ್ತು ಬರೋದು. ಅಥವಾ ಅಮೇರಿಕಕ್ಕೆ ಹೋಗೋದು ಸ್ಟಾರ್ಟ್ ಮಾಡಿದ್ರು. ಯಾವಾಗ ಫಸ್ಟ್ ವರ್ಲ್ಡ್ ವಾರ್ ಆದ ನಂತರ ಆ ಟೈಮ್ ಸ್ವಲ್ಪ ಅಮೇರಿಕಾನು ಮುಂದುವರೆಯಕತ್ತಿತ್ತು. ಸೊ ಅಲ್ಲಿ ಅಮೇರಿಕಕ್ಕೆ ಶುರು ಮಾಡಿದ್ರು ಹೋಗೋದಕ್ಕೆ. ಅಮೇರಿಕಾ ಅವ್ರು ಇಂಗ್ಲೆಂಡ್ಗೆ ಹೋಗ್ತಿದ್ರು, ಅಲ್ಲಿ ಕಲ್ತು ಬರ್ತಾಯಿದ್ರು. ಸೊ ಅಲ್ಲಿ ಹೋದಾಗ ಏನಾಗ್ತಿತ್ತು, ಅವ್ರಿಗೊಂದು ರೀತಿ ಪರಕೀಯತೆ ಭಾವನೆ ಬರ್ತಾಯಿತ್ತು. ಎಲಿನೇಷನ್ ಅಂತ ಹೇಳ್ತೀವಿ, ಫೀಲಿಂಗ್ ಆಫ್ ಎಲಿನೇಷನ್ ಆಗ್ತಾಯಿತ್ತು. ಆಮೇಲೆ ಈಸ್ಟ್ ವೆಸ್ಟ್ ಎನ್ಕೌಂಟರ್ ಅಂತ ಹೇಳ್ತೀವಿ. ನಮ್ಮ ಕಲ್ಚರ್ಗೂ ಅವ್ರ ಕಲ್ಚರ್ಗಿರುವಂಥ ವ್ಯತ್ಯಾಸಗಳೇನಿರ್ತವೆ, ನಮ್ಮ ಆಹಾರ ಪದ್ಧತಿ ಹೇಗಿದೆ, ಅವರ ಆಹಾರ ಪದ್ಧತಿ ಹೇಗಿದೆ, ನಮ್ಮಲ್ಲಿ ಏನು ಸೊಸೈಟಿ ಹೇಗಿದೆ, ಅವರಲ್ಲಿ ಸೊಸೈಟಿ ಹೇಗಿದೆ, ಎಲ್ಲ ಕ್ಲಾಶಸ್ ಆಗ್ತವೆ. ಸೊ ಇಲ್ಲಿ ಕೂಡ ಈಸ್ಟ್ ವೆಸ್ಟ್ ಎನ್ಕೌಂಟ್ರ್ ಬಗ್ಗೆ ಮಾಡ್ತಾರೆ. ಸೊ ಅಲ್ಲಿ ರವಿ ಶರ್ಮಾ ಅನ್ನೋ ಒಂದು ಕಥೆ ಇದೆ. ನೆಕ್ಸ್ಟ್ ಒನ್ ಈಸ್ ದ ಇಂಗ್ಲೀಷ್ ಕ್ವೀನ್ಸ್ ಅಂತ ಹೇಳಿ, ಇಂಗ್ಲೀಷಿನ ಮಹಾರಾಣಿಯರು ಅಂತ ಅರ್ಥ. This is the most recent novel of Chaman Nahal. It tells the story of love of Rekha, who is the daughter of army officer living in a select colony. Rekha loves a poor musician coming from nearby slum. In this novel, Nahal doesn't seem to be quite clear in his mind whether to present the tale as a realistic social satire on the anglicized elite. Elite ಅಂತಾರೆ ಭಾಳ ಜನ, ಎಲೀಟ್ ಅದು ಆ್ಯಕ್ಚುಲಿ. ಎಲೀಟ್ ಅಂತ ಪ್ರೊನೌನ್ಸ್ ಮಾಡಬೇಕು. ಎಲೀಟ್ ಕ್ಲಾಸ್ ಅಂದ್ರೆ ಏನು ರೀ, ಅಗದಿ ಉನ್ನತ ವರ್ಗ, ಗಣ್ಯ ಮಾನ್ಯರ ವರ್ಗ ಅಂತ ಎಲೀಟ್. or a sheer or mere comic extravaganza or a supernatural fantasy. Both the satire and comic extravaganza have their moments of success. ಸೊ ಇಲ್ಲಿ ಕಾಮಿಕ್ಕು ಇದೆ, ಎಕ್ಸ್ಟ್ರಾವೆಗೆನ್ಸ್ ಇದೆ, ಅಂದರೆ ಎಂಟರ್ಟೈನ್ಮೆಂಟ್ ಕೂಡ ಇದೆ, ಎಲ್ಲ ಕೂಡ ಇದೆ ಈ ನಾವೆಲ್ಲಲ್ಲಿ. ಸೊ ಇದರಲ್ಲಿ ರೇಖಾ ಅನ್ನುವಂತಹ ಒಬ್ಬಳು ಹೆಣ್ಮಗಳ ಕಥೆ. ಸೊ ಅವಳು ಬಹಳ ಶ್ರೀಮಂತ ಮನೆ ಇದರಲ್ಲಿ ಇರ್ತಾಳೆ. ಒಬ್ಬ ಬಡವ ಮ್ಯೂಸಿಷಿಯನನ್ನು ಪ್ರೀತಿಸ್ತಿರ್ತಾಳೆ, ಸ್ಲಮ್ನಲ್ಲಿರ್ತಕ್ಕಂಥ ಮ್ಯೂಸಿಷಿಯನನ್ನು. ಸೊ ಇದರಲ್ಲಿ ಏನೇನು ನಡೆಯುತ್ತೆ, ಅದರಲ್ಲಿ ರಿಯಾಲಿಸ್ಟಿಕ್ ಸೋಷಿಯಲ್ ಸಟೈರ್ ಕೂಡ ಇದೆ, ಅಂದರೆ ವಾಸ್ತವಿಕವಾದಂತಹ ಸಾಮಾಜಿಕ ವ್ಯಂಗ್ಯ ಕೂಡ ಅದರಲ್ಲಿ ಕಾಣಬಹುದು. ಆಂಗ್ಲಿಸೈಸ್ಡ್ ಎಲೀಟ್ ಅಂತ ಹೇಳ್ತೀವಿ. ಆಂಗ್ಲಿಸೈಸ್ಡ್ ಎಲೀಟ್ ಅಂದರೆ ಇವರು ಇಂಡಿಯಾದಲ್ಲಿ ಹುಟ್ಟಿ ಬೆಳೆದವರೇ, ಬಟ್ ಏನಪ್ಪ ಅಂದ್ರೆ ಇಂಗ್ಲೀಷರ ಒಂದು ವೆಸ್ಟರ್ನ್ ಲೈಫ್ ಸ್ಟೈಲನ್ನು ಅಡಾಪ್ಟ್ ಮಾಡ್ಕೊಂಡ್ರು. ಆಂಗ್ಲಿಸೈಸ್ಡ್ ಅಂತ ಹೇಳ್ತೀವಿ. ಆಂಗ್ಲಿಸೈಸ್ ಆಗೋದಂದರೆ ಇಂಗ್ಲೀಷೀಕರಣಗೊಂಡಂತಹ ಭಾರತೀಯರು. ಆಂಗ್ಲಿಸೈಸ್, ಇಂಗ್ಲೀಷ್ ತಮ್ಮನ್ನು ತಾವು ಏನು ಮಾಡ್ಕೊಳ್ಳೋದು, ಆಂಗ್ಲೀಕರಣ ಮಾಡ್ಕೊಂಡಿರ್ತಾರೆ. ಏನಪ್ಪ ಎಲ್ಲ ಲೈಫ್ ಸ್ಟೈಲ್ ಹಾಗೆ ಅವ್ರ ಥರನೇ ಸೂಟ್ ಬೂಟ್ ಹಾಕ್ಕೊಳ್ಳೋದು, ಅವ್ರ ಥರ ಏನೋ ಕಾರನ್ನು ಯೂಸ್ ಮಾಡೋದು, ಅವ್ರ ಥರ ಹ್ಯಾಟ್ ಹಾಕ್ಕೊಳ್ಳೋದು, ಅವ್ರ ಥರ ಇಂಗ್ಲೀಷಲ್ಲೇ ಮಾತಾಡೋದು, ಅವ್ರ ಥರ ಏನೋ ಚಮಚದಲ್ಲೇ ಊಟ ಮಾಡೋದು. ಸೊ ದ್ಯಾಟ್ ಈಸ್ ದೇರ್ ಸ್ಟೈಲ್. ಅದು ಆಂಗ್ಲಿಸೈಸ್ಡ್ ಎಲೀಟ್ ಅಂತ ಏನು ಹೇಳ್ತೀವಿ. ಅವ್ರು ಏನು ಮಾಡ್ತಾರಪ್ಪ, ಒಂದು ಕಡೆ ಅವ್ರು ಇರ್ತಾರೆ, ಇನ್ನೊಂದು ಕಡೆ ಸ್ಲಮ್ಮಲ್ಲಿ ಇರ್ತಕ್ಕಂಥ ಜನ ಇರ್ತಾರೆ. ಅವ್ರು ಏನಂತಾರೆ, ನಾವು ಇಂಡಿಯಾದವ್ರೆ, ಇವರು ಇಂಡಿಯಾದವ್ರೆ, ಇವ್ರು ಯಾಕೆ ಈ ಥರ ಮಾಡ್ತಾಯಿದ್ದಾರೆ. ಸೊ ನಮ್ಮ ಸಂಸ್ಕೃತಿ, ನಮ್ಮ ಲೈಫ್ ಸ್ಟೈಲನ್ನು ಬಿಟ್ಟು ಪೂರ್ತಿಯಾಗಿ ಅವರ ಲೈಫ್ ಸ್ಟೈಲನ್ನು ಏನು ಅಡಾಪ್ಟ್ ಮಾಡ್ಕೊತಾರಲ್ಲ, ಅವಾಗ ಕೆಲವೊಂದು ಕಾಮಿಡಿ ಸೀನ್ಗಳಾಗ್ತವೆ. ಅದನ್ನು ಸಟೈರ್ ಮಾಡ್ತಾರೆ ವ್ಯಂಗ್ಯವಾಗಿ. ಸೊ ವ್ಯಂಗ್ಯವಾಗಿ ಹೇಳುವಂಥದ್ದನ್ನು ಇಲ್ಲಿ ನೋಡ್ಬೋದು. ಓಕೆ, ಕಾಮಿಕ್ಕು ಇದೆ, ಸಟೈರು ಇದೆ ಇದರಲ್ಲಿ. ಸೊ ಇದಿಷ್ಟು ಏನಪ್ಪ ಅಂದರೆ ಚಮನ್ ನಹಾಲ್ ಅವರು. ಚಮನ್ ನಹಾಲ್ ಅವರಲ್ಲಿ ಆಜಾದಿ ಇಂಪಾರ್ಟೆಂಟ್ ಒನ್, ಆಮೇಲೆ ಇಂಟು ಅನದರ್ ಡೌನ್ ಇಂಪಾರ್ಟೆಂಟ್, ಇವೆರಡು ಉಳಿದದ್ದು ಎರಡು ನೀವು ಲಾಂಗ್ ಆನ್ಸರ್ ಬರೆಯುವಾಗ ಬರಿಬೇಕಾಗುತ್ತೆ. ಸೊ ಇನ್ನು ಮೈನರ್ ನಾವಲಿಸ್ಟ್ಗಳಂತ ನೋಡೋದಾದರೆ, ಮೈನರ್ ನಾವಲಿಸ್ಟ್ಗಳು ಯಾರು? ಆನಂದ್ ಲಾಲ್ ಅಂತ ಬರ್ತಾರೆ, ಹೌಸ್ ಆ್ಯಟ್ ಆದಂಪುರ್, ಸೀಸನ್ಸ್ ಆಫ್ ಜುಪಿಟರ್. ಎಮ್ ವಿ ರಾಮಶರ್ಮ ಅಂತ ಬರ್ತಾರೆ, ದ ಸ್ಟ್ರೀಮ್, ಆಮೇಲೆ ಲುಕ್ ಹೋಮ್ವರ್ಡ್ ಅಂಥೇಳಿ. ನೆಕ್ಸ್ಟು ದ ಫೇರ್ವೆಲ್ ಪಾರ್ಟಿ, ಆಮೇಲೆ ದ ಬ್ಲಿಸ್ ಆಫ್ ಲೈಫ್. ರಸ್ಕಿನ್ ಬಾಂಡ್ ಅಂತ ಬರ್ತಾರೆ. ಇವರು ಶಾರ್ಟ್ ಸ್ಟೋರೀಸ್ಗೆ ಭಾಳ ಫೇಮಸ್ ಆದಂಥ ವ್ಯಕ್ತಿ, ರಸ್ಕಿನ್ ಬಾಂಡ್ ಅಂತೇಳಿ. ಸೊ ನಿಮಗೆ ಏನು ಮಾಡ್ಬೋದು, ಅವರು ಟ್ರಿಕ್ಕಿಯಾಗಿ
ಮೆನ್ಷನ್ ಎನಿ 2 ಶಾರ್ಟ್ ಸ್ಟೋರಿ ರೈಟರ್ಸ್ ಆಫ್ ಪೋಸ್ಟ್ ಇಂಡಿಪೆಂಡೆನ್ಸ್ ಏಜ್ ಅಂತ ಕೇಳ್ಬೋದು. ಫೇಮಸ್ ಶಾರ್ಟ್ ಸ್ಟೋರಿ ಬರೆಯೋರು ಯಾರು ಅಂತೇಳಿ. ಸರ್ ರಸ್ಕಿನ್ ಬಾಂಡ್ ಅವರು ಕೂಡ ಫೇಮಸ್ ಇದ್ದಾರೆ. ಆಮೇಲೆ ಆರ್ ಕೆ ನಾರಾಯಣ್ ಅವರು ಕೂಡ ಶಾರ್ಟ್ ಸ್ಟೋರೀಸ್ ಬರೆದಿದ್ದಾರೆ. ಆರ್ ಕೆ ನಾರಾಯಣ್ ಹೆಸರು ಬರಿಬೋದು ನೀವು. ಆಮೇಲೆ ಇವನ್ ರಾಜಾರಾವ್ ಅವರು ಕೂಡ ಶಾರ್ಟ್ ಸ್ಟೋರೀಸ್ ಬರೆದಿದ್ದಾರೆ. ಸರ್ ರಸ್ಕಿನ್ ಬಾಂಡ್ ಅವರು ಕಥೆಗಳು ಭಾಳ ಚೆನ್ನಾಗಿರುತ್ತೆ, ಭಾಳ ಇಂಟ್ರೆಸ್ಟಿಂಗ್ ಆಗಿ ಬರೀತಾರೆ ರಸ್ಕಿನ್ ಬಾಂಡ್. ಓಕೆ, ದ ರೂಮ್ ಆನ್ ದ ರೂಫ್ ಅನ್ನುವಂಥದ್ದು ಅವರ ಒಂದು ಆಟೋಬಯೋಗ್ರಫಿಕಲ್ ನಾವೆಲ್ ಅದು. ಆಮೇಲೆ ಆ್ಯನ್ ಆ್ಯಕ್ಸ್ ಫಾರ್ ದ ರಾಣಿ ಅನ್ನುವಂಥದ್ದು, ಲವ್ ಈಸ್ ಎ ಸ್ಯಾಡ್ ಸ್ಟೋರಿ. ಸೊ ಇವು ನಾವೆಲ್ಗಳು. ನೆಕ್ಸ್ಟ್ ಜತೀಂದ್ರ ಮೋಹನ್ ಗಂಗೂಲಿ. ಗಂಗೂಲಿ ಮೀನ್ಸ್ ಬೆಂಗಾಲಿ ಮ್ಯಾನ್. ಈಸ್ಟ್ ವೆಸ್ಟ್ ಎನ್ಕೌಂಟ್ರ್ ಬಗ್ಗೆ ಬರೀತಾರೆ. ವೆನ್ ಈಸ್ಟ್ ಆ್ಯಂಡ್ ವೆಸ್ಟ್ ಮೀಟ್, ಟೈಟಲ್ ಕೂಡ ಹಂಗೆ ಇಟ್ಟುಬಿಟ್ಟಿದ್ದಾರೆ. 2 mothers, ಫೈರ್ ಆನ್ ದ ಸ್ನೋಸ್ ಆಫ್ ಹಿಮಾಲಯಾಸ್. ಫೈರ್ ಆನ್ ದ ಸ್ನೋಸ್ ಆಫ್ ಹಿಮಾಲಯಾಸ್, ಹಿಮಾಲಯದ ಹಿಮದ ಮೇಲೆ ಬೆಂಕಿ ಅಂತ. ಹಿಮದ ಮೇಲೆ ಬೆಂಕಿ ಹತ್ಕೊಳ್ಳೋಕೆ ಸಾಧ್ಯವೇ? ದ ಫಿಷರ್ಮನ್ ಆಫ್ ಕೇರಳ, ಕೇರಳದ ಮೀನುಗಾರರು. ಬಾಂಡ್ ಆಫ್ ಬ್ಲಡ್, ರಕ್ತ ಸಂಬಂಧ. ದ ನಾವೆಲ್ಸ್ ಆಫ್ ಗಂಗೂಲಿ ಆರ್ ಫುಲ್ ಆಫ್ ವೆರೈಟಿ ಆಫ್ ಸೀನ್ ಆ್ಯಂಡ್ ಸೆಟ್ಟಿಂಗ್, ರೇಂಜಿಂಗ್ ಫ್ರಮ್ ಬೆಂಗಾಲ್ ಟು ಕೇರಳ, ಹಿಮಾಲಯ ಟು ಕನ್ಯಾಕುಮಾರಿ, ಎಲ್ಲ ವೆರೈಟಿ ಆಫ್ ರೇಂಜ್ ಆ್ಯಂಡ್ ಸೆಟ್ಟಿಂಗನ್ನು ಕಾಣಬಹುದು. ಬಟ್ ದೇ ಆರ್ ಮಾರ್ಡ್ ಅಂದರೆ ವಿರೂಪಗೊಂಡಿರೋದು, ಮಾರ್ಕ್ಡ್ ಅಂತ ಹೇಳ್ಬೋದು. ಮಾರ್ಕ್ಡ್ ಬೈ ಮೆನಿ ಕನ್ವೆನ್ಷನಲ್ ಮೋಟಿವ್ಸ್. ಸೊ ಮೋಟಿಫ್ಗಳು ಏನಂತ ಹೇಳ್ತಾರೆ, ಅದು ಏನು ಮೋಟಿಫ್ ಅಂದರೆ ಏನು ರೀ, ಉದ್ದೇಶ ಅಥವಾ ಮೂಲ ಗುರಿ ಅಂತ ಹೇಳಿದೆ ಮೋಟಿಫ್ ಅಂತಂದರೆ. ಸೊ ಅದು ಏನಿದೆ ಕನ್ವೆನ್ಷನಲ್ ಮೋಟಿಫ್ಗಳಿದ್ದಾವೆ, ಅಂದರೆ ಭಾಳ ಸಾಂಪ್ರದಾಯಿಕವಾದಂಥ ಮೋಟಿಫ್ಗಳಿದ್ದಾವೆ, ಹೊಸ ಮೋಟಿಫ್ಗಳೇನಿಲ್ಲ. ರೊಮೇನ್ ಬಸು ಅಂತ ಬರ್ತಾರೆ. ಅವ್ರೇನಪ್ಪ ಅಂತಂದರೆ ಅ ಹೌಸ್ ಫುಲ್ ಆಫ್ ಪೀಪಲ್ ಅಂತ ಒಂದಿದೆ, ಗಿಫ್ಟ್ ಆಫ್ ಲವ್, ಕ್ಯಾಂಡಲ್ಸ್ ಆಫ್ ರೋಸಸ್ ಅಂತ ಹೇಳಿ. ಸೊ ಇದರ ಜೊತೆಗೆ ಆರ್ ಕೆ ನಾರಾಯಣ್, ಮುಲ್ಕರಾಜ್ ಆನಂದ್, ರಾಜಾರಾವ್ ಇವರು ಕೂಡ ಇರ್ತಾರೆ. ಅವರನ್ನು ನಾವು ಯಾಕೆ ಸ್ಟಡಿ ಮಾಡಿಲ್ಲಪ್ಪ ಅಂದ್ರೆ ಪ್ರೀ ಇಂಡಿಪೆಂಡೆನ್ಸಲ್ಲಿ ಅವರು ಇದ್ದರು, ಗಾಂಧಿಯನ್ ಏಜಲ್ಲಿ ಅವರು ಇದ್ದರು ಅಂಥೇಳಿ ಅವ್ರ ಬಗ್ಗೆ ನಾವು ಮತ್ತೆ ಸ್ಟಡಿ ಮಾಡಿಲ್ಲ. ಬಟ್ ನಾವೀಗ ಸ್ವಲ್ಪ ಶಾರ್ಟಾಗಿ ಗ್ಲ್ಯಾನ್ಸ್ ಮಾಡಿಬಿಡೋಣ ಅವ್ರ ಬಗ್ಗೆ. ನೀವು ಬೇಕಾದ್ರೆ ಓಪನ್ ಮಾಡಿರಿ, ಅದು ಪ್ರೀ ಇಂಡಿಪೆಂಡೆನ್ಸ್ ಇಂಡಿಯನ್ ಇಂಗ್ಲೀಷ್ ನಾವೆಲ್ ಅಂತ ನೋಟ್ಸ್ ಏನು ಬರ್ಕೊಂಡಿದ್ದೀವಿ, ಸೊ ಅದರಲ್ಲಿ ನೀವು ನೋಡಬಹುದು. ಅದರಲ್ಲಿ ಯಾರನ್ನು ನೋಡ್ಬೇಕಪ್ಪ ಅಂದ್ರೆ ನೀವು ಜಸ್ಟ್ ಲುಕ್ ಎಟ್ ಆರ್ ಕೆ ನಾರಾಯಣ್, ಮುಲ್ಕರಾಜ್ ಆನಂದ್ ಆ್ಯಂಡ್ ರಾಜಾರಾವ್, ಅಷ್ಟು ನೋಡಿದ್ರೆ ಸಾಕು. ಉಳಿದೇನು ತಲೆ ಕೆಡಿಸ್ಕೊಬಿಟ್ಟು ಪ್ರೀ ಇಂಡಿಪೆಂಡೆನ್ಸ್ ಒಳಗೆ. ಇವ್ರನ್ನ ಯಾಕೆ ನೋಡ್ಬೇಕಂದ್ರೆ ಇವರು ಪೋಸ್ಟ್ ಇಂಡಿಪೆಂಡೆನ್ಸ್ ಒಳಗೂ ಬರ್ತಾರೆ, ಅವ್ರ ಬಗ್ಗೆ ನೀವು ಬರೀಬೇಕು. ಪ್ರೀ ಇಂಡಿಪೆಂಡೆನ್ಸ್ ಒಳಗೂ ಬರ್ತಾರೆ, ಅಂದ್ರೆ ಗಾಂಧಿಯನ್ ಏಜ್ ಒಳಗೂ ಬರ್ತಾರೆ. ಗಾಂಧಿಯನ್ ಏಜ್ ಒಳಗೆ ಯಾವ ಬರ್ತಾವಂದ್ರೆ ಗಾಂಧಿಯನ್ ಇನ್ಫ್ಲೂಯೆನ್ಸ್ ಇರೋ ನಾವೆಲ್ ಅಷ್ಟೇ ಮೆನ್ಷನ್ ಮಾಡ್ಬೇಕಲ್ಲ, ಎಲ್ಲ ನಾವೆಲ್ ಮೆನ್ಷನ್ ಮಾಡೋಂಗಿಲ್ಲ. ಬಟ್ ಪೋಸ್ಟ್ ಇಂಡಿಪೆಂಡೆನ್ಸ್ ಒಳಗೆ 47, 48 ನಂತರ ಬಂದ ಎಲ್ಲ ನಾವೆಲ್ಲೂ ಮೆನ್ಷನ್ ಮಾಡಬೇಕು. ಇದು ಒಂದು ನಿಮಗೆ ಹೇಳ್ಕೊಡ್ಬೇಕಾದಂಥ ವಿಷಯ. ವುಮೆನ್ ಕೂಡ ಏನೈತಲ್ಲ ಪೋಸ್ಟ್ ಇಂಡಿಪೆಂಡೆನ್ಸ್ ಒಳಗೆ ಬರ್ತಾರೆ, ಅವನು ಹೇಳ್ಬೇಕು, ಅವನು ಹೇಳ್ತೀನಿ, ಇವ್ರು ಮುಗಿಸಿ ಅವ್ರಿಗೆ ಹೋಗಿ. ಓಕೆ, ಸೊ ಮುಲ್ಕರಾಜ್ ಆನಂದ್ ಅವ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ನೋಡಿಬಿಡ್ರಿ. ಅಂದರೆ ನಾವು ಡಿಸ್ಕಸ್ ಮಾಡಿಲ್ಲ ಇದರಲ್ಲಿ, ಏನು ಮಾಡಿದ್ವಿ ಬರೀ ವರ್ಕ್ಸ್ ಅಷ್ಟು ಡಿಸ್ಕಸ್ ಮಾಡಿದ್ವಿ. ಅವ್ರು ಯಾವ್ರವರು ಏನೋ ಸ್ವಲ್ಪ ನೋಡಿಬಿಡೋಣ. ಆನಂದ್ ಈಸ್ ದ ಎಲ್ಡೆಸ್ಟ್ ಆಫ್ ದ 3. ಸೊ ಆಫ್ ದ 3 ಅಂದರೆ ಯಾರಲ್ಲಿ 3 ಮಸ್ಕೆಟಿಯರ್ಸ್, 3 ಮೇನ್ ಪೀಪಲ್ ಅಂತ ಹೇಳಿದೆ ನಾನು. ಯಾರು? ಮುಲ್ಕರಾಜ್ ಆನಂದ್, ರಾಜಾರಾವ್, ಆರ್ ಕೆ ನಾರಾಯಣ್. ಸೊ ಈ 3 ಜನ ಏನಿದಾರಲ್ಲ ಭಾರತೀಯ ಇಂಗ್ಲೀಷ್ ಸಾಹಿತ್ಯದ ತ್ರಿಮೂರ್ತಿಗಳು ಅಂತ ನಾವು ಕನ್ನಡದಾಗ ಹೇಳ್ಬೋದು. ಇಂಗ್ಲೀಷ್ನಲ್ಲಿ 3 ಮಸ್ಕೆಟಿಯರ್ಸ್ ಅಂತ ಹೇಳ್ತೀವಿ. 3 ಮಸ್ಕೆಟಿಯರ್ಸ್ ಅನ್ನೋದು ಒಂದು ಕಾನ್ಸೆಪ್ಟ್. ಅದು ಮಸ್ಕೆಟಿಯರ್ ಅಂದರೆ ಮ್ಯಾನ್ ವಿತ್ ಖಡ್ಗದ ಹೊಂದಿದಂಥ ಸೋಲ್ಜರ್ಸ್ ಅಂತ. ಅಂದರೆ ಮೇನ್ ಅದೊಂದು ಯಾವುದೋ ಹಳೆಯ ಕ್ಲಾಸಿಕ್ ವರ್ಕಲ್ಲಿ ಬರುತ್ತೆ 3 ಮಸ್ಕೆಟಿಯರ್ಸ್ ಅನ್ನುವಂಥ ಪಾತ್ರ. ಆ ಪಾತ್ರಗಳನ್ನು ಕುರಿತಾಗಿ ಅದನ್ನು ಕಂಪೇರ್ ಮಾಡ್ತಾರೆ. 3 ಪ್ರಮುಖ ರೈಟರ್ಗಳಲ್ಲಿ ಇವರು ಬಿಗ್ 3 ಅಂತ ಕೂಡ ಹೇಳ್ತಾರೆ. ಬಿಗ್ 3 ಅಂದರೆ ಪ್ರಮುಖ 3 ಜನ ಅಂತ. ಸೊ ಇದರಲ್ಲಿ ಹಿರಿಯ ವ್ಯಕ್ತಿ ಯಾರು? ಮುಲ್ಕರಾಜ್ ಆನಂದ್. ಸೊ ಮುಲ್ಕ್ ರಾಜ್ ಆನಂದ್, ಎಮ್ ಮತ್ತು ಆರ್ ಕ್ಯಾಪಿಟಲ್ ಬರೀಬೇಕು, ಏನು ಕೂಡ ಕ್ಯಾಪಿಟಲ್ ಬರಬೇಕು. ಮುಲ್ಕ್ ರಾಜ್ ಕೂಡಿಸಿ ಬರೋಂಗಿಲ್ಲ. ಮುಲ್ಕ್ ಬೇರೆ, ರಾಜ್ ಬೇರೆ, ಆನಂದ್ ಬೇರೆ. ಬಹಳ ಫೇಮಸ್ ಆದಂಥ ಬರಹಗಾರ. ಹುಟ್ಟಿದ್ದು ಪೇಶಾವರದಲ್ಲಿ. ಪೇಶಾವರ್ ಈಗ ಪಾಕಿಸ್ತಾನದಲ್ಲಿದೆ.
ಮೊದಲು ಏನಿತ್ತಪ್ಪ ಅಂದರೆ ಇಂಡಿಯಾದೊಳಗಿತ್ತು. ಅವ್ರು ಹುಟ್ಟಿದ್ದು 1905 ಸೊ ಅವಾಗ ಇಂಡಿಯಾನೇ ಆಗಿತ್ತದು. ಅವರು ಕಾಪರ್ ಸ್ಮಿತ್ ಫ್ಯಾಮ್ಲಿನಲ್ಲಿ, ಅಂದ್ರೆ ಕಾಪರ್ ಸ್ಮಿತ್, ಗೋಲ್ಡ್ ಸ್ಮಿತ್ ಕೇಳಿರಲ್ಲ, ಬ್ಲ್ಯಾಕ್ ಸ್ಮಿತ್, ಹಂಗೆ ಇವ್ರು ಕಾಪರ್ ಸ್ಮಿತ್ ಅಂದ್ರೆ ಏನು ರೀ, ತಾಮ್ರದ ಕೆಲಸವನ್ನು ಮಾಡುವಂಥ ಒಂದು ಫ್ಯಾಮ್ಲಿ. ಹಿ ಹ್ಯಾಸ್ ರಿಟನ್ ಆ್ಯನ್ ಆಟೋಬಯೋಗ್ರಫಿ ಕಾಲ್ಡ್ ಅಪಾಲಜಿ ಫಾರ್ ಹೀರೋಯಿಸಮ್ ಇನ್ ವಿಚ್ ಹಿ ಎಕ್ಸ್ಪ್ರೆಸಸ್ ದ ಸ್ಟೋರಿ ಆಫ್ ಹಿಸ್ ಅಪ್ಬ್ರಿಂಗಿಂಗ್. ಸೊ ಅವ್ರು ಯಾವ ಥರ ಬೆಳೆದ್ರು ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತಾರೆ. ಅವರು ಹತ್ತಿರದಿಂದ ಏನೋ ಈ ಅನ್ಟಚಬಿಲಿಟಿ ಅಂತ ಏನು ಹೇಳ್ತೀವಿ ನಾವು, ಅಸ್ಪೃಶ್ಯತೆ ಅಂತ ಏನು ಹೇಳ್ತೀವಿ, ಅದನ್ನು ಹತ್ತಿರದಿಂದ ನೋಡಿದಾಗ ಅದರಲ್ಲಾದಂಥ ಅನುಭವಗಳನ್ನು ಕುರಿತಾಗಿಯೂ ಒಂದು ಆ ನಾವೆಲನ್ನು ಬರೀತಾರೆ. ಅನ್ಟಚಬಲ್ ಅಂತ ಒಂದು ನಾವೆಲ್ ಇದೆ ಅವ್ರದ್ದು. ಸೊ ಅದನ್ನು ನಾವೆಲ್ ಬರೆಯೋದಕ್ಕೆ ಕಾರಣ ಏನಪ್ಪ ಅಂದರೆ ಬಾಲ್ಯದಲ್ಲೇ ಒಂದಿಷ್ಟು ಘಟನೆಗಳು ನಡೆದಿರ್ತವೆ, ಯಾವ ರೀತಿ ಅವ್ರ ಮೇಲೆ ಪ್ರಭಾವಗಳು ಬೀರ್ತಾವೆ ಅನ್ನೋದನ್ನು ಅವ್ರು ಹೇಳ್ತಾರೆ. ಸೊ ಅನ್ಟಚಬಲ್ ಇದು ಪ್ರೀ ಇಂಡಿಪೆಂಡೆನ್ಸ್ ಒಳಗೆ ಬರುತ್ತೆ. ಕೂಲಿ ಕೂಡ ಪ್ರೀ ಇಂಡಿಪೆಂಡೆನ್ಸ್, ಟು ಲೀವ್ಸ್ ಅದು ಕೂಡ. ಸೊ ಪೋಸ್ಟ್ ಇಂಡಿಪೆಂಡೆನ್ಸಲ್ಲಿ ಯಾವುದು ಬರುತ್ತೆ ಅದನ್ನು ನಾವು ಇಲ್ಲಿ ನೋಡಬೇಕಾಗುತ್ತೆ. ಮತ್ತು ಯಾವುದೋ ವಿಲೇಜ್ ಟ್ರಯಾಲಜಿ ಕೂಡ ಏನಾಗಿದೆ, ಪ್ರೀ ಇಂಡಿಪೆಂಡೆನ್ಸ್ ಒಳಗೆ ಬರುತ್ತೆ, ಅಂದ್ರೆ ಗಾಂಧಿಯನ್ ಇನ್ಫ್ಲೂಯೆನ್ಸ್ ಒಳಗೆ ಬರುತ್ತೆ. ಸೊ ಮುಲ್ಕರಾಜ್ ಆನಂದ್ ಅವರ ಬಗ್ಗೆ ನೋಡ್ತಾ ಇದ್ವಲ್ಲ. ಸೊ ಪೋಸ್ಟ್ ಇಂಡಿಪೆಂಡೆನ್ಸಲ್ಲಿ ಯಾವ ವರ್ಕ್ ಬಂದಿದ್ದಾವೆ ನೋಡ್ಬಿಡೋಣ. ಯಾವ ಬಂದವ, ದ ಪ್ರೈವೇಟ್ ಲೈಫ್ ಆಫ್ ಆ್ಯನ್ ಇಂಡಿಯನ್ ಪ್ರಿನ್ಸ್ ಅಂತ ಹೇಳಿ 1953 ಪಬ್ಲಿಷ್ ಆಗುತ್ತೆ. ಅದು ಒಂದು ಕೃತಿಯನ್ನು ನೀವು ನೋಡ್ಬೇಕಷ್ಟೆ, ಮತ್ತೆ ಯಾವುದಿಲ್ಲ. ಇನ್ನು ಆರ್ ಕೆ ನಾರಾಯಣ ಅವ್ರ ಬಗ್ಗೆ ನೋಡೋದಾದರೆ, ಆರ್ ಕೆ ನಾರಾಯಣ ಅವ್ರ ಪೂರ್ತಿ ಹೆಸರು ರಾಶಿಪುರಂ ಕೃಷ್ಣಸ್ವಾಮಿ ನಾರಾಯಣ್. ಈಸ್ ಅನದರ್ ಇಂಪಾರ್ಟೆಂಟ್ ನಾವಲಿಸ್ಟ್ ಬಿಫೋರ್ ಇಂಡಿಪೆಂಡೆನ್ಸ್. ಈಸ್ ಪಾಪ್ಯುಲರ್ಲಿ ನೋನ್ ಫಾರ್ ಮಾಲ್ಗುಡಿ ವಿಲೇಜ್ ಏನಿತ್ತಲ್ಲ. ಸೊ ಇಂಗ್ಲೀಷಲ್ಲಿ ಥಾಮಸ್ ಹಾರ್ಡಿ ಅಂತ ಒಬ್ಬರು ಬರ್ತಾರೆ. ಸೊ ಥಾಮಸ್ ಹಾರ್ಡಿ ಅವರು ವೆಸೆಕ್ಸ್ ಅಂತೇಳಿ ಒಂದು ಊರನ್ನ ಹೆಸರನ್ನು ಹೇಳ್ತಾರೆ. ಅದು ಏನಪ್ಪ ಅಂದರೆ ಕಾಲ್ಪನಿಕ ಒಂದು ಟೌನ್ ಅದು. ಸೊ ವೆಸೆಕ್ಸ್ ಅನ್ನೋದೊಂದು ಊರು ಆ್ಯಕ್ಚುಲಿ, ಅದ್ರಾಗ ಒಂದು ಯಾವುದೋ ಪ್ಲೇಸನ್ನು ಹೇಳ್ತಾರೆ ಅವರು, ಕಾಲ್ಪನಿಕ ಊರು ಅಂತ ಹೇಳ್ತೀವಿ ನಾವು. ಸೊ ಕಾಲ್ಪನಿಕ ಊರುಗಳಿಗೆ ಫೇಮಸ್ ಆದಂಥ ಇಬ್ಬರು ರೈಟರ್ಸ್ ಇವರು. ಅಂದರೆ ಏನು ಮಾಡ್ತಾರೆ ಅವರು, ಆ ಊರು ಎಲ್ಲಿ ಎಕ್ಸಿಸ್ಟೆಡ್ ಇರಂಗಿಲ್ಲ ರೀ. ಮಾಲ್ಗುಡಿ ಎಲ್ಲಿ ಐತೆ ಹೇಳ್ರಿ ಇಂಡಿಯಾದಾಗ, ಮಾಲ್ಗುಡಿ ಅನ್ನೋ ಊರು ಎಲ್ಲಿ ಇಲ್ಲ, ಅದು ಕಾಲ್ಪನಿಕ ಹೆಸರು. ಸೊ ಕೆಲವೊಬ್ರು ಅದ್ರ ಬಗ್ಗೆ ಏನು ಹೇಳ್ತಾರೆ, ಮಾಲ್ಗುಡಿ ಅನ್ನುವಂಥದ್ದು ಮಲ್ಲೇಶ್ವರಂ ಆ್ಯಂಡ್ ಬಸವನಗುಡಿ ಎರಡನ್ನೂ ಸೇರಿಸಿ ಮಾಲ್ಗುಡಿ ಅಂತ ಮಾಡಿದರು ಅಂತ ಕೆಲವೊಬ್ರು ಹೇಳ್ತಾರೆ. ಅದು ನಿಜಾನೂ ಕೂಡ ಇರಬಹುದೇನೋ, ಯಾಕಂದರೆ ಒಂದು ಏನಾರು ಬೇಸ್ ಬೇಕಲ್ಲ, ಕಲ್ಪನೆ ಮಾಡ್ತಾರಪ್ಪ ಅಂದ್ರೆ ಹಂಗೆ ಸುಮ್ಮನೆ ಕಲ್ಪನೆ ಮಾಡೋಕ್ಕೆ ಬರೋಂಗಿಲ್ಲ. ಸ್ವಲ್ಪ ಏನಾರ ಬೇಸಿಕ್ ಇದು ಇರಬೇಕಾಗತ್ತೆ. ಅದನ್ನು ಬೇಸ್ ಮಾಡಿ ಮಲ್ಲೇಶ್ವರಂ ಬೆಂಗಳೂರಲ್ಲಿದೆ, ಬಸವನಗುಡಿ ಕೂಡ ಅಲ್ಲೇ ಇದೆ. ಸೊ ಎರಡನ್ನೂ ಸೇರಿಸಿ ಮಾಲ್ಗುಡಿ ಅಂತ ಮಾಡಿದರು ಅಂಥೇಳಿ. ಓಕೆ, ಸೊ ಅವ್ರು ಯಾವ ನಾವೆಲ್ಗಳನ್ನು ಬರೆದ್ರು, ಇಂಡಿಪೆಂಡೆನ್ಸ್ ನಂತರ ಅನ್ನೋದನ್ನು ನಾವೀಗ ನೋಡಬೇಕಾಗತ್ತೆ. ಸೊ ಅವ್ರು ಏನಪ್ಪ ಅಂತಂದ್ರೆ ಹುಟ್ಟಿದ್ದು ಮೂಲತಃ ತಮಿಳ್ನಾಡಲ್ಲಿ, ಬಟ್ ಏನಪ್ಪ ಅಂದರೆ ಜಾಸ್ತಿ ವರ್ಷ ಅವ್ರು ಬದುಕಿದ್ದು ಕರ್ನಾಟಕದಲ್ಲಿ, ಮೈಸೂರಿನಲ್ಲಿ ಅವ್ರ ಮನೆ ಇವತ್ತಿಗೂ ಕೂಡ ಇದೆ. ಅದನ್ನೊಂದು ರೀತಿ ಸ್ಮಾರಕ ಮಾಡಬೇಕಂಥೇಳಿ ಚಿಂತನೆ ನಡೀತಾ ಇದೆ. ಮೈಸೂರಲ್ಲಿ ಆರ್ ಕೆ ನಾರಾಯಣ ಅವ್ರ ಮನೆ ಇದೆ. ಸೊ ಹಾಗಾಗಿ ಅವರು ಯಾವುದೇ ಒಂದು ತಮ್ಮ ಏನು ನಾವೆಲ್ಗಳಲ್ಲಿ ಸೌತ್ ಇಂಡಿಯಾವನ್ನು ಬಹಳಷ್ಟು ಡೆಪಿಕ್ಟ್ ಮಾಡ್ತಾರೆ. ಸೌತ್ ಇಂಡಿಯಾ ಅಂತಂದರೆ ದಕ್ಷಿಣ ಭಾರತ ಅಂತ ಏನು ಹೇಳ್ತೀವಿ, ಅಂದರೆ ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ, ಕೇರಳ, ಈಗ ಮತ್ತು ತೆಲಂಗಾಣ ಅಂತ ಒಂದಾಗೈತೆ ಅದು. ಸೊ ಇವೆಷ್ಟನ್ನು ಏನು ಮಾಡೋದು, ಡೆಪಿಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಅವ್ರ ನಾವೆಲ್ಗಳಲ್ಲಿ ಒಂದು ರೀತಿಯ ಸೋಷಿಯೋಲಾಜಿಕಲ್ ನಾವೆಲ್ಸ್ ಅಂತ ಹೇಳ್ತೀವಿ ನಾವು ನಾವೆಲ್ಗಳಿಗೆ. ಸೋಷಿಯೋಲಾಜಿಕಲ್ ನಾವೆಲ್ಸ್ ಅಂತಂದರೆ ಸಮಾಜಶಾಸ್ತ್ರೀಯ, ಅಂದರೆ ಇಡೀ ಸಮಾಜದ ಅಧ್ಯಯನವನ್ನು ನೀವು ಮಾಡಬಹುದು ಅನ್ನುವಂಥದ್ದನ್ನು ನೀವಲ್ಲಿ ಕಾಣ್ತೀರಿ. ಸೊ ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಅಂತ ಒಂದು ನಾವೆಲ್ ಇದೆ, ಭಾಳ ಚೆನ್ನಾಗಿರುವಂಥ ನಾವೆಲ್ಲು. ಕನ್ನಡದಾಗೆ ಬ್ಯಾಂಕರ್ ಮಾರ್ಗಯ್ಯ ಅಂತ ಒಂದು ಸಿನಿಮಾ ಇದೆ, ಕೇಳಿರೇನು ಹೆಸರು?
ಉದಯ ಟಿ ವಿ ಹಾಕಿರ್ತಾರೆ ಯಾವಾಗ್ರೊಮ್ಮೆ, ಉದಯ ಟಿ ವಿ, ಉದಯ ಮೂವೀಸೆಲ್ಲ ಹಾಕಿರ್ತಾರೆ. ಸೊ ಅದು ಯೂಟ್ಯೂಬಲ್ಲಿ ಅವೈಲೇಬಲ್ ಐತಂತ ಅನಿಸುತ್ತೆ ನನಗೆ. ಯೂಟ್ಯೂಬಲ್ಲಿ ಇದೆ, ಕ್ಯಾನ್ ವಾಚ್ ದಟ್ ಮೂವಿ. ಬ್ಯಾಂಕರ್ ಮಾರ್ಗಯ್ಯ, ಫೈನಾನ್ಷಿಯಲ್ ಎಕ್ಸ್ಪರ್ಟು. ಅವ ಏನಪ್ಪ ಅಂತಂದ್ರೆ ಭಾರಿ ಶಾಣೆ ಇರ್ತಾನೆ. ಎಲ್ಲ ಸಾಲವನ್ನು ಕೊಡ್ತಿರ್ತಾನೆ ಜನರಿಗೆ. ಸಾಲ ಕೊಟ್ಟು ಲೇವಾದೇವಿ ವ್ಯವಹಾರ ಅಂತ ಕೇಳಿರಿ, ಬಡ್ಡಿ ವ್ಯವಹಾರ ಅಂತ ಹೇಳ್ತಾರೆ. ಹಂಗೆ ಅವ್ನು ಅಗದಿ ನೀಟಾಗಿ ವ್ಯವಹಾರ ಮಾಡ್ತಿರ್ತಾನೆ. ಸೊ ವ್ಯವಹಾರ ಮಾಡ್ತಿರ್ಬೇಕಾದ್ರೆ ಅದನ್ನೆಲ್ಲ ಒಂದು ಬುಕ್ನಾಗ ಬರೆದಿಟ್ಟಿರ್ತಾನೆ ಅವನು. ಯಾರಿಗೆ ಎಷ್ಟು ಕೊಟ್ಟರು, ಯಾರ್ಯಾರು ಎಷ್ಟೆಷ್ಟು ಬಡ್ಡಿ ಕೊಡ್ಬೇಕು ತಿಂಗಳ ಅಂತೆಲ್ಲ ಬರೆದಿಟ್ಟಿರ್ತಾನೆ. ಒಂದಿನ ಏನಾಗುತ್ತೆ, ಅವನ ಮಗ ಇರ್ತಾನೆ, ಅವನ ಮಗ ಭಾಳ ತುಂಟಿರ್ತಾನೆ, ನನ್ನ ಮಗ ಇರ್ತಾನೆ. ಅವೇನು ಮಾಡ್ತಾನಪ್ಪ ಅಂತಂದರೆ ಆ ಬುಕ್ಕನ್ನು ಒಯ್ದು ಗಟ್ರನೇ ಹಾಕಿಬಿಡ್ತಾನೆ. ಅದು ಇಡೀ ಲೆಕ್ಕ ಇರೋದು ಆ ಬುಕ್ಕಲ್ಲೇ. ಇಡೀ ಏನಪ್ಪ ಅಂದ್ರೆ ಇಡೀ ಒಂದು ಅದು ಹೊತ್ತಿಗೆ ಅಂತೀವಲ್ಲ, ಇಡೀ ಲೈಫ್ನಾಗ ಏನೇನು ವ್ಯವಹಾರ ಮಾಡಿದ್ದು ಎಲ್ಲ ಬರೆದಿಟ್ಟಿರ್ತಾನೆ ಅದ್ರಾಗ. ಅದನ್ನೇನು ಮಾಡ್ಬಿಡ್ತಾನೆ, ಗಟ್ರನೇ ಹಾಕಿಬಿಡ್ತಾನೆ. ಆದರೂ ಒಂದು ತಲೆಗೆಲ್ಲ ಭಯಪಟ್ಟಿರ್ತೈತೆ, ಯಾರಿಗೆ ಎಷ್ಟೆಷ್ಟು ಕೊಟ್ಟಿದ್ದು, ಯಾರು ಎಷ್ಟೆಷ್ಟು ಬಡ್ಡಿ ಕೊಡ್ಬೇಕಂತ ಹೇಳಿ. ಆದ್ರೆ ಅವ ಏನು ಮಾಡ್ತಿರ್ತಾನಪ್ಪ, ಪ್ರತಿಯೊಂದನ್ನು ಬುಕ್ ನೋಡಿನ ನೋಡಪ್ಪ ನಾ ಸುಳ್ಳು ಬುಕ್ನಾಗ ಐತೆ ನೋಡು ಕೊಡ್ಬೇಕಂತ ಹೇಳ್ತಿರ್ತಾನವ. ನೆಕ್ಸ್ಟ್ ಟೈಮ್ ಹೆಂಗೆ ಬರ್ತಂದ್ರೆ ಪರಿಸ್ಥಿತಿ ಎಲ್ಲರೂ ಬುಕ್ ಎಲ್ಲೈತಿ ನೀವೇನೇನೋ ಹೇಳ್ತೇಪ್ಪ, ಬುಕ್ ಎಲ್ಲೇ ತೋರ್ಸಂತಂದಾಗ ಶುರು ಮಾಡಿಬಿಡ್ತಾರೆ. ಹಾಗಾಗಿ ಎಷ್ಟೋ ದುಡ್ಡು ಅವ್ನಿಗೆ ವಾಪಸ್ ಬರೋದಿಲ್ಲ. ಕೆಲವೊಂದು ಜನ ನಿಯತ್ತಿದ್ದವ್ರು ಏನು ಮಾಡ್ತಾರೆ, ಇಲ್ಲಪ್ಪ ನಾವು ಕೊಡಬೇಕಾಗಿತ್ತು ಇಷ್ಟು ತಗೋ ಅಂತೇಳಿ ಒಂದಿಷ್ಟು ಜನ ಕೊಡ್ತಾರೆ. ಅಂಥವ್ರು ಭಾಳ ಕಡಿಮೆ ಇರ್ತಾರೆ. ಸಿಗ್ತೈತಪ್ಪ ಲಾಭ ಅಂತಂದರೆ ಹೆಂಗೆ ಸಾಲ ಮನ್ನಾ ಸ್ಕೀಮ್ ಆಗಿಬಿಡ್ತದೆ. ಸೊ ಹಂಗೆ ಆಗಿಬಿಡುತ್ತೆ. ಇವ ಏನು ಮಾಡ್ತಾನೆ, ಬೀದಿಗೆ ಬರುವಂಥ ಒಂದು ಪರಿಸ್ಥಿತಿ ಆಗಿಬಿಡ್ತೈತಿ. ಆದರೂ ಕೂಡ ಅವನು ಎದೆ ಗುಂದಂಗಿಲ್ಲ, ಭಾಳ ಬಡತನದ ಪರಿಸ್ಥಿತಿ ಬರ್ತೈತಿ. ಯಾಕಂದರೆ ಎಲ್ಲ ಇನ್ವೆಸ್ಟ್ ಮಾಡಿದ ರೊಕ್ಕ ಹೋತಲ್ರಿ, ಬರಬೇಕಾದಂಥ ಇನ್ಕಮ್ಮು ಹೋಯ್ತು. ಅಂದರೆ ಅವನೇನು ಮಾಡ್ತಾನೆ, ಸಾಲ ಕೊಟ್ಟಿರ್ತಾನಲ್ಲ, ರೊಕ್ಕನೂ ಬರೋಂಗಿಲ್ಲ. ಇತ್ತಾಗ ಇನ್ಕಮ್ಮು ಬಂದಾಯ್ತು. ಅವಾಗ ಏನು ಮಾಡ್ಬೇಕಪ್ಪ ಅಂಥೇಳಿ ಒಬ್ಬ ಇವ್ ಇರ್ತಾನೆ, ಏನೋ ಸ್ವಾಮೀಜಿ ಬರ್ತಾನೆ, ಏನೋ ಒಂದು ಪೂಜೆ ಮಾಡಿದ್ರೆ ಎಲ್ಲ ರೊಕ್ಕ ಬರ್ತಂತ ಹೇಳ್ತಾನೆ. ಅದು ಕೂಡ ಏನೋ ವರ್ಕೌಟ್ ಆಗೋಲ್ಲ. ಹಂಗೂ ಹಿಂಗೆ ಮಾಡಿ ಏನೋ ಕಷ್ಟಪಟ್ಟು ಅದೇನೋ ವ್ರತ ಮಾಡ್ತಾನೆ. ಆಮೇಲೆ ಯಾರೋ ಒಬ್ಬ ನೀವು ಭೇಟಿಯಾಕಾನೆ, ಏನೋ ಪಬ್ಲಿಷರ್ ಟೈಪ್ ಪುಸ್ತಕ ಪಬ್ಲಿಷ್ ಮಾಡೋದು, ಯಾವುದೇ ಥರದ ಪುಸ್ತಕ ಪಬ್ಲಿಷ್ ಮಾಡಿ ಏನೋ ಮಾಡೋಕ್ಕೆ ಅದಕ್ಕೆ ಶ್ರೀಮಂತ ಆಗ್ತಾನೆ, ಏನೋ ಮಾಡ್ತಾನೆ. ಆಮೇಲೆ ಅವ್ನಿಗೆ ಗೊತ್ತಾಗುತ್ತೆ ಈ ಥರದ ಪುಸ್ತಕ ಎಲ್ಲ ಪಬ್ಲಿಷ್ ಮಾಡಬಾರ್ದು ಅಂಥೇಳಿ. ನೆಕ್ಸ್ಟ್ ಸಮಾಜಕ್ಕೆ ಏನಾದ್ರು ಕೊಡುಗೆ ಕೊಡ್ಬೇಕಂತ ಮಾಡ್ತಾನೆ. ಅಷ್ಟೊತ್ತಿಗಾಗಲೇ ಏನಾಗಿರ್ತೈತಿ, ಅವನ ಮಗ ಉಡಾಳಾಗಿಬಿಟ್ಟಿರ್ತಾನೆ. ಅವನ ಮಗ ಇಲ್ಲ ಉಡಾಳಿರ್ತಾನೆ, ಇನ್ನೂ ಸ್ವಲ್ಪ ಉಡಾಳಾಗಿರ್ತಾನೆ. ಎಲ್ಲ ಏನು ಮಾಡೋದು, ಇಸ್ಪೇಟ್ ಆಡೋದು, ಏನೋ ದುಡ್ಡನ್ನು ಹಾಳು ಮಾಡೋದು, ಕುಡಿಯೋದೆಲ್ಲ ಚಟ ಇದ್ದಿರ್ತೈತೆ ಅವನಿಗೆ. ಕಡೆಗೆ ಏನು ಮಾಡ್ತಾನೆ, ಸಿನಿಮಾದ ಇಂಟ್ರೆಸ್ಟ್ ಇರ್ತೈತೆ ಅವ್ನು. ಸಿನಿಮಾಕ್ಕೆ ಹೋಗ್ಬೇಕು, ಸಿನಿಮಾದ ಆ್ಯಕ್ಟ್ ಮಾಡ್ಬೇಕಂತ ಅವ್ನ ಮಗನಿಗೆ. ಇವನಿಗದು ಇಷ್ಟ ಇರಂಗೆ, ಮನೆ ಬಿಟ್ಟು ಓಡೋಗಿ ಅದು ಸಿನಿಮಾ ಇದಕ್ಕೆ ಸೇರ್ಬೇಕಂತ ಹೋಗಿರ್ತಾನೆ. ಸೊ ಅಲ್ಲಿಂದ ಏನೋ ಮಾಡಿ ಕರ್ಕೊಂಬರ್ತಾನೆ. ಆಮೇಲೆ ಇವ್ನು ಶೇರ್ ಮಾರ್ಕೆಟ್ ಟೈಪ್ ಸ್ಟಾರ್ಟ್ ಮಾಡ್ತಾನೆ. ಶೇರ್ ಮಾರ್ಕೆಟ್ ಅಂದ್ರೆ ಹೆಂಗೆ ರೀ, ಹಣ ಇಸ್ಕೊಳ್ಳೋದು, ತಿಂಗಳಿಗೆ ಇಷ್ಟು % ಬಡ್ಡಿ ಅಂತ ಕೊಡೋದು. ಸೊ ಭಾಳಷ್ಟು ಹಣ ಕಲೆಕ್ಟ್ ಆಗುತ್ತೆ. ಅದನ್ನೇನು ಮಾಡೋದು, ಬೇರೆ ಕಡೆ ಇನ್ವೆಸ್ಟ್ ಮಾಡೋದು, ಅದರಿಂದ ತೊಗೊಂಬರೋದು, ಹಿಂಗೇನೋ ಮಾಡ್ತಿರ್ತಾನೆ. ಅದು ಮಾರ್ಕೆಟ್ ಇದಾಗುತ್ತೆ. ಕಡೆಗೆ ಮತ್ತೆ ಎಲ್ಲಿದ್ನಾರ ಅದೇ ಪರಿಸ್ಥಿತಿಗೆ ಬರ್ತಾನೆ ಅವನು ಇಡೀ ಇದರಲ್ಲಿ. ಸೊ ಫೈನಾನ್ಷಿಯಲ್ ಎಕ್ಸ್ಪರ್ಟು, ಎಷ್ಟೋ ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಇದ್ದರೂ ಕೂಡ ಜೀವನದಲ್ಲಿ ಕೆಲವೊಂದು ನಿರ್ಧಾರಗಳು ಏನಾಗ್ತವೆ, ರಾಂಗ್ ಡಿಸಿಷನ್ ಆಗ್ತವೆ ಅನ್ನೋದನ್ನು ಅವನು ಹೇಳ್ತಾನೆ. ದಟ್ ಈಸ್ ಫೈನಾನ್ಷಿಯಲ್ ಎಕ್ಸ್ಪರ್ಟ್. ಬ್ಯಾಂಕರ್ ಮಾರ್ಗಯ್ಯ ಅಂತ ಸಿನಿಮಾ ನೋಡಿ ಚೆನ್ನಾಗಿ ಮಾಡ್ಯಾರ, ಅದಕ್ಕೆ ಅವಾರ್ಡ್ ಕೂಡ ಕೊಟ್ಟಿದ್ದರು. ಸೊ ನೆಕ್ಸ್ಟ್ ಯಾವುದಿದೆ ಹೇಳ್ರೋಣ, ವೆಂಡರ್ ಆಫ್ ಸ್ವೀಟ್ಸ್ ಅಂತೇಳಿ. ವೆಂಡರ್ ಆಫ್ ಸ್ವೀಟ್ಸ್ ಬಗ್ಗೆನೂ ಡಿಸ್ಕಸ್ ಮಾಡಿದೆ. ಒಬ್ಬ ಮಿಠಾಯಿ ವಾಲ, ಮಿಠಾಯಿ ಅಂತಂದರೆ ಮಿಠಾಯಿ ಮಾರೋನು. ಸೊ ಅವನೇನು ಮಾಡ್ತಿರ್ತಾನೆ, ಒಂದು ಗಾಂಧಿ ತತ್ವಗಳನ್ನೆಲ್ಲ ಫಾಲೋ ಮಾಡ್ತಾರೆ. ಅವನು ಕೂಡ ಇಂಥ ಓಡಾಳ ಮಗನೇ ಇರ್ತಾನೆ. ಅವೇನು ಮಾಡ್ತಾನಪ್ಪ ಅಂತಂದರೆ ಅಮೇರಿಕಕ್ಕೆ ಹೋಗಿರ್ತಾನೆ ಕಲಿಯಾಕ, ಏನೋ ಮಾಡಾಕ್ತೀನಿ ಅಂತ ಹೇಳಿ. ಇಲ್ಲಂತೂ SLC ಏನೇನೋ ಪಾಸ್ ಆಗಂಗಿಲ್ಲ, SLC PUC ಪಾಸ್ ಆಗೋದಿಲ್ಲ ಅವ. ಹಂಗೂ ಹಿಂಗೆ ಮಾಡಿ ಅಮೇರಿಕಕ್ಕೆ ಹೋಗ್ತಾನೆ. ಅಲ್ಲಿಂದ ಒಬ್ಬ ಮದುವೆ ಆಗ್ತಾ ಬರ್ತಾನೆ. ಸೊ ಇಲ್ಲಿ ಬಂದು ಏನು ಮಾಡ್ತಾನೆ, ನಾ ಕತೆ ಬರೆಯುವಂಥ ಒಂದು ಮಷಿನ್ ಕಂಡು ಹಿಡಿಬೇಕಂತ ಮಾಡೀನಿ ಅಂತಾನೆ. ಅದು ಕೂಡ ಕಡೆಗೆ ಏನಾಗುತ್ತೆ, ಇದೇ ಥರದ ಸ್ಟೋರಿ ಇದೆ. ನೆಕ್ಸ್ಟ್ ದ ಗೈಡ್ ಅಂತ, ಗೈಡ್ ಸ್ಟೋರಿ ಅಂತ ನಾನು ಆಲ್ರೆಡಿ ಹೇಳ್ಬಿಟ್ಟಿನಿ. ಗೈಡ್ ಅಪಿಯರ್ಡ್ ಆಫ್ಟರ್ ಇಂಡಿಪೆಂಡೆನ್ಸ್. ಬ್ಯಾಚುಲರ್ ಆಫ್ ಆರ್ಟ್ಸ್ ಅದು ಬರೋದಿಲ್ಲ, ಯಾಕಂದರೆ ಇಟ್ ಈಸ್ 1937 ಆಗೈತೆ, ಅದು ಬರೋಲ್ಲ. ಸೊ ಇವು 3-4 ನಾವೆಲ್ಗಳನ್ನು ನೀವು ಮೆನ್ಷನ್ ಮಾಡಬೇಕು. ಇನ್ನು ರಾಜಾರಾವ್ ಅವ್ರ ಬಗ್ಗೆನೂ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಈಸ್ ಫ್ರಮ್ ಕರ್ನಾಟಕದವರೇ, ಕಾಂತಾಪುರ ಅಂತ ಬರುತ್ತೆ, ಕಾಂತಾಪುರ ರಾಜಾರಾವ್. ಸೊ ಇವ್ರು ಏನು ಮಾಡ್ತಾರೆ ಅಂತಂದರೆ, ಕವ್ ಆಫ್ ದ ಬ್ಯಾರಿಕೇಡ್ಸ್ ಆ್ಯಂಡ್ ಅದರ್ ಸ್ಟೋರೀಸ್, ಇದು ಸ್ಟೋರಿ ಕಲೆಕ್ಷನ್ ಆಫ್ ಶಾರ್ಟ್ ಸ್ಟೋರೀಸು. ಆಮೇಲೆ ಸರ್ಪಂಟ್ ಆ್ಯಂಡ್ ದ ರೋಪ್, ಇದು 1916 ಬರುತ್ತೆ. ಕಾಂತಾಪುರ ಪ್ರೀ ಇಂಡಿಪೆಂಡೆನ್ಸಲ್ಲಿ, ಅಂದರೆ ಗಾಂಧಿ ಇನ್ಫ್ಲುಯೆನ್ಸಲ್ಲಿ ಬರುತ್ತೆ. ಸರ್ಪಂಟ್ ಆ್ಯಂಡ್ ದ ರೋಪು ಪೋಸ್ಟ್ ಇಂಡಿಪೆಂಡೆನ್ಸಲ್ಲಿ ಬರುತ್ತೆ 1960. ದ ಕ್ಯಾಟ್ ಆ್ಯಂಡ್ ದ ಶೇಕ್ಸ್ಪಿಯರ್, ಇದು ಕೂಡ 1965 ಬರುತ್ತೆ, ಪೋಸ್ಟ್ ಇಂಡಿಪೆಂಡೆನ್ಸು. ಆಮೇಲೆ ಕಾಮ್ರೇಡ್ ಕಿರಿಲೋವ್ ಅಂತ ಒಂದು ನಾವೆಲ್ ಇದೆ 1976. ಆಮೇಲೆ ಶಶಿ ಥರೂರ್ ಅವ್ರ ಹೆಸರನ್ನು ಕೂಡ ನಾನು ಹೇಳಿದ್ದೆ ಒಂದ್ಸಲ, ಶಶಿ ಥರೂರ್ ಅಂತ ಹೇಳಿ. ಸೊ ಅವರು ಕೂಡ ಬಹಳ ಫೇಮಸ್ ಆದಂಥ ಬರಹಗಾರರು. ಅವ್ರೇನಪ್ಪ ಅಂದರೆ ದ ಗ್ರೇಟ್ ಇಂಡಿಯನ್ ನಾವೆಲ್ ಅಂತ ಬರುತ್ತೆ
ನಾನು ಹೇಳಿದೆ ಮಹಾಭಾರತವನ್ನು ಸ್ವಲ್ಪ ಏನು ಚೇಂಜ್ ಮಾಡಿದ್ದಾರೆ, ಇಂಡಿಯನ್ ಇದಕ್ಕೆ ಹೊಂದಿಸಿದ್ದಾರೆ. ನಮ್ಮ ಫ್ರೆಂಡ್ ಅವನು ಶಶಿ ಥರೂರ್ ಮೇಲೆ PhD ಮಾಡಿದೆ. ಅವನು ಏನಪ್ಪ ಅಂತಂದ್ರೆ ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ದ. ನಾನೇನು ಓದಿಲ್ಲ ನಾವೆಲ್ಲನ್ನು, ಬಟ್ ಸ್ಟಿಲ್ ಅದ್ರ ಬಗ್ಗೆ ಸ್ವಲ್ಪ ಬ್ರೀಫಾಗಿ ನೋಡಿದಾಗ ಅದೇನಪ್ಪ ಅಂತಂದರೆ ಈ ಭೀಷ್ಮ ಅಂತ ಒಂದು ಕ್ಯಾರೆಕ್ಟರ್ ಬರ್ತದೆ ಮಹಾಭಾರತ. ಸೊ ಹಾಗೆ ಭಾರತದ ಸ್ವಾತಂತ್ರ್ಯ ಹೋರಾಟ ಅದೆಲ್ಲ ಇದರೊಳಗೆ ಭೀಷ್ಮ ಯಾರಪ್ಪ ಅಂದ್ರೆ ಗಾಂಧೀಜಿ. ಗಾಂಧೀಜಿ ಯಾಕೆಂದರೆ ಭೀಷ್ಮ ಕೂಡ ಏನಾಗ್ತಾನೆ, ಯಾವುದೇ ರೀತಿ ಅಧಿಕಾರವನ್ನು ಪಡೆಯೋದಿಲ್ಲ, ರಾಜನ ಆಗೋದಿಲ್ಲ ಅಂತ ಪ್ರತಿಜ್ಞೆ ಬೇರೆ ಮಾಡಿರ್ತಾನೆ. ಸೊ ಹಂಗೆ ನಮ್ಮ ಭಾರತದ ಮಟ್ಟಿಗೆ ಯಾರು ಭೀಷ್ಮ ಗಾಂಧೀಜಿ. ಆಮೇಲೆ ಏನೋ ಇಲ್ಲಿ ದುರ್ಯೋಧನ ಅಂತ ಬರ್ತದೆ. ಸೊ ಇಲ್ಲಿ ಪ್ರಿಯ ದುರ್ಯೋಧನಿ ಅಂತ ಮಾಡಿದ್ದಾನೆ. ಪ್ರಿಯ ದುರ್ಯೋಧನಿ ಅಂತಂದ್ರೆ ಪ್ರಿಯದರ್ಶಿನಿ ಅಂತ ಯಾರಿಗಂತಿದ್ರು ಅವರು. ಸೊ ಅದನ್ನು ಅವನು ಆ ಥರ ಚೇಂಜ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದಿಷ್ಟು ಭಾಳಷ್ಟು ಚೇಂಜಸ್ ಮಾಡಿ ಈ ಥರ ಒಟ್ಟು ಯಾವ ಥರ ಏನು ನಡೀತೈತಿ ಹೆಂಗೆ ಎಲ್ಲವನ್ನು ಅವರು ಕೊಟ್ಟಿದ್ದಾರೆ. ಇನ್ನೊಂದು ದ ರಾಯಟ್ ಅಂತ ಇನ್ನೊಂದು ನಾವೆಲ್ ಇದೆ, ಬರ್ಕೊಡ್ರಿರ್ತಾರೆ. ದ ರಾಯಟ್ ಅಂಥೇಳಿ, RIOT. ರಾಯಟ್ ಅಂದ್ರೆ ಏನು ರೀ? ಗಲಭೆ. ಗಲಭೆಗಳು ನಡೀತಾವೆ ನೋಡ್ರಿ, ಏನು ಹಿಂದೂ ಮುಸ್ಲಿಂ ಗಲಭೆಗಳಾಗಿರ್ಬೋದು ಅಥವಾ ಯಾವುದೇ ಗಲಭೆಗಳಿಗೆ ರಾಯಟ್ ಅಂತ ಹೇಳ್ತೀವಿ, RIOT ರಾಯಟ್ ಅಂತ ಹೇಳಿ. ಸೊ ಅವು ಎರಡು ಏನಪ್ಪ ಅಂದ್ರೆ ಫೇಮಸ್ ನಾವೆಲ್ಗಳು ಅವರು. ಆಮೇಲೆ ದ ಶೋ ಬಿಸ್ನೆಸ್ ಅಂತ ಒಂದಿದೆ. ಶೋ ಬಿಸ್ನೆಸ್ ಅಂತಂದ್ರೆ ಏನು ರೀ? ಈ ಸಿನಿಮಾ ಮಂದಿಗೆ ಏನಂತಾರೆ, ನಾಟಕ ಮಾಡೋರು. ಶೋ ಬಿಸ್ನೆಸ್ ಅದರೊಂದು ಬರ್ಕೊಂಬಿಡಿ. ಯಾಕಂದ್ರೆ ಅಪ್ ಟು 2000 ಅಂತ ಹೇಳ್ಯಾರ ಅವರು. ಸೊ ಇದು 2000ವರೆಗೂ ಅಂದರೆ ಇವನ್ನೆಲ್ಲ ಬರಿಬೇಕಾದ್ರೆ. ಆಮೇಲೆ ಯಾರು ಸಲ್ಮಾನ್ ರುಷ್ದಿ ಬಗ್ಗೆ ಬರ್ಕೊಂಡ್ರೇನು? ಇಲ್ಲ ಹೇಳಿವ? ಇಲ್ಲ, ಡಿಸ್ಕಸ್ ಮಾಡಿಲ್ಲ. ಸೊ ಸಲ್ಮಾನ್ ರುಷ್ದಿ ಬರ್ತಾರೆ. ಮಿಡ್ನೈಟ್ ಚಿಲ್ಡ್ರನ್ ಬರ್ಕೊಂಡಿಲ್ಲ? ಬರ್ಕೋಬೇಕು. ಓಕೆ, ಅದನ್ನೊಂದು ಬೇರೆ ಲಿಸ್ಟ್ ಕೊಡ್ತೀನಿ ತೋರಿ, ನಮ್ಗೆ ತಲೆ ಕೆಡಿಸ್ಕೊಬೇಡ್ರಿ. ಸೊ ಅದು ಹೆಂಗಪ್ಪ ಅಂತಂದರೆ ನಾವೆಲ್ ಆಫ್ಟರ್ 1970s ಅಂತ ನಾವು ಒಂದು ಸೆಕ್ಷನ್ ಮಾಡ್ಕೊಂಡು ಅದನ್ನು ಸ್ಟಡಿ ಮಾಡಬೇಕು. ಯಾಕಂದರೆ 1970 ನಂತರ ಒಂದು ಹೊಸ ಅಲೆ ಶುರು ಆಗುತ್ತೆ, ಹೊಸ ಜನ್ರೇಷನ್ ಬಂದಿರುತ್ತೆ. 1970ವರೆಗೂ ಹೈ ಜನ್ರೇಷನ್ ಬಂದಿದ್ದಾರೆ. 1970 ನಂತರ ಹೊಸ ಜನ್ರೇಷನ್ ಬರುತ್ತೆ. ಲೈಕ್ ಸಲ್ಮಾನ್ ರುಷ್ದಿ, ಅಮಿತಾವ್ ಘೋಷ್ ಅಂತ ಬರ್ತಾರೆ. ಆಮೇಲೆ ಇವರು ಯಾರು ಶಶಿ ಥರೂರ್ ಅಂತ ಬರ್ತಾರೆ. ಅವ್ರದ್ದೊಂದು ಇದು ಬೇರೆ ಗ್ರೂಪ್. ಸೊ ಅದು ನಿಮಗೆ ಸಪ್ರೇಟ್ ಲಿಸ್ಟನ್ನು ನಾನು ಕೊಡ್ತೇನೆ. ವಂಡರ್ ಆಫ್ ಸ್ವೀಟ್ಸು 1967, ವೇಟಿಂಗ್ ಫಾರ್ ದ ಮಹಾತ್ಮ 1955, ದ ಗೈಡು 1958, ಮ್ಯಾನ್ ಈಟರ್ ಆಫ್ ಮಾಲ್ಗುಡಿ 1962, ಪೇಂಟರ್ ಆಫ್ ಸೈನ್ಸ್ 1976, ಟೈಗರ್ ಫಾರ್ ಮಾಲ್ಗುಡಿ 1983, ಆಮೇಲೆ ಆಟೋಬಯೋಗ್ರಫಿಕಲ್ ನವೆಲ್ಲಾ ಗ್ರ್ಯಾಂಡ್ ಮದರ್ಸ್ ಟೇಲ್, ದ ವರ್ಲ್ಡ್ ಆಫ್ ನಾಗರಾಜ್ 1990, ಟಾಕೆಟಿವ್ ಮ್ಯಾನ್ 1986. ಸಿಕ್ಕಾಪಟ್ಟೆ ನಾವೆಲ್ ಬರೆದಿದ್ದಾರೆ RK ನಾರಾಯಣ್ ಅವರು. ಸೊ ಅದರಾಗೆ ಇಂಪಾರ್ಟೆಂಟ್ ಇರೋವನ್ನು ನೀವು ನೆನ್ಪಿಡ್ಬೇಕು. ದ ಗೈಡ್ ಈಸ್ ವೆರಿ ಇಂಪಾರ್ಟೆಂಟ್. ದ ಗೈಡ್ 1 ಮಾರ್ಕ್ಸಿಗೆ ಕೇಳ್ಬೋದು. ದ ಗೈಡು, ವೆಂಡರ್ ಆಫ್ ಸ್ವೀಟ್ಸು, ಫೈನಾನ್ಷಿಯಲ್ ಎಕ್ಸ್ಪರ್ಟು, ವೇಟಿಂಗ್ ಫಾರ್ ಮಹಾತ್ಮ, ಆಮೇಲೆ ಮ್ಯಾನ್ ಈಟರ್ ಆಫ್ ಮಾಲ್ಗುಡಿ. ನೀವಿಷ್ಟು ಏನಪ್ಪ ಅಂದ್ರೆ 1 ಮಾರ್ಕ್ಸ್ ದೃಷ್ಟಿಯಿಂದ ಹೇಳಕ್ಕೆ. ಓಕೆ, ವುಮೆನ್ ನಾವೆಲಿಸ್ಟ್ ಬೇರೆ ಇದ್ದಾರೆ. ಮತ್ತೆ ಯಾರಿದ್ದಾರೆ? ನಾಳೆ ಏನು ಮಾಡೋಣ? ವುಮೆನ್ ನಾವೆಲಿಸ್ಟ್ಗಳನ್ನು ನಾಳೆ ನೋಡೋಣ. ಅಷ್ಟು ಸ್ಟಾಪ್ ಟುಡೇ. ನಾಳಿನ ಕ್ಲಾಸ್ನಲ್ಲಿ ಅಷ್ಟು ಕಂಟಿನ್ಯೂ. Okay, let's begin. In today's class, we shall discuss women novelists of post-independence Indian English fiction. So here in this class, we are going to discuss who are the major women novelists of post-independence Indian English fiction. So I hope the screen is visible for you all. Otherwise you can open your notes and you can listen to my lecture.
I hope I am audible. So first, like the women poets of the post-independence period, we have women novelists also, who made a significant contribution and played an important role ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾವ ರೀತಿ ನಾವು ಪೋಸ್ಟ್ ಇಂಡಿಪೆಂಡೆನ್ಸ್ ಪೋಯಟ್ಸ್ ಇದ್ದರು, ವುಮೆನ್ ಪೋಯಟ್ಸ್ ಇದ್ದರು, ಅದೇ ಥರ ಇಲ್ಲಿ ಕೂಡ ಏನಿದ್ದಾರೆ ವುಮೆನ್ ನಾವೆಲಿಸ್ಟ್ಗಳು ಕೂಡ ಇದ್ದಾರೆ. ಇವರು ಕೂಡ ಅದೇ ಥರ ಇಂಪಾರ್ಟೆಂಟ್ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ these women novelists formed a school of their own, and these women novelists ಅವರು ತಮ್ಮದೇ ಆದಂಥ ಒಂದು ಚಿಂತನ ಶಾಲೆಯನ್ನು, ದೇರ್ ಥಾಟ್ ಸ್ಕೂಲ್ ಅಂತ ಏನು ಹೇಳ್ತೀವಿ, ಅದನ್ನು ಸ್ಥಾಪಿಸಿದ್ರು. ತಮ್ಮದೇ ಆದಂಥ ಶೈಲಿಯಲ್ಲಿ ನಾವೆಲ್ಗಳನ್ನು, ಸಣ್ಣ ಕಥೆಗಳನ್ನು ಬರೆದಿದ್ದಾರೆ. ಅದರಲ್ಲಿ ಯಾರ್ಯಾರು ಇಂಪಾರ್ಟೆಂಟ್ ಅಂತ ನಾವು ನೋಡೋದಾದರೆ ರುತ್ ಪ್ರವರ್ಜಾ, ಕಮಲಾ ಮಾರ್ಕಂಡೇಯ, ನಯನತಾರ ಸೆಹಗಲ್ ಆ್ಯಂಡ್ ಅನಿತಾ ದೇಸಾಯಿ. ದೀಸ್ ಆರ್ ದ ಮೇಜರ್ women novelists. So let's discuss one by one. First we shall look into Ruth Pravarja. So she was born of Polish parents in Germany and educated in England. So Polish ಅಂತಂದರೆ ಏನು? Polish ಅಂದರೆ belonging to Poland ಅಂತ. ಪೋಲೆಂಡ್ ಅಂತ ಒಂದು ದೇಶ ಬರುತ್ತೆ. ಸೊ ಆ ದೇಶ ಜರ್ಮನಿ ದೇಶದಲ್ಲಿ ಪೋಲೆಂಡ್ ದೇಶದ ಪಾಲಕರಿಗೆ ಅವರು ಜನಿಸ್ತಾರೆ. ಎಜುಕೇಟೆಡ್ ಇನ್ ಇಂಗ್ಲೆಂಡಲ್ಲಿ ಅವರು ಏನು ಮಾಡ್ತಾರೆ, ಎಜುಕೇಷನನ್ನು ಪಡಿತಾರೆ. ರುತ್ ಪ್ರವರ್ ಮ್ಯಾರಿಡ್ ಆ್ಯನ್ ಇಂಡಿಯನ್ ಆ್ಯಂಡ್ ಹ್ಯಾಸ್ ಲಿವ್ಡ್ ಇನ್ ಇಂಡಿಯಾ ಫಾರ್ ಮೋರ್ ದ್ಯಾನ್ 24 years. ಸೊ ಅವರು ಒಬ್ಬ ಭಾರತೀಯನನ್ನು ಮದುವೆಯಾಗಿ ಭಾರತದಲ್ಲಿ ನೆಲೆಸ್ತಾರೆ 24 ವರ್ಷಕ್ಕೂ ಹೆಚ್ಚು ಕಾಲ. ಹಾಗಾಗಿನೇ ಇಂಡಿಯಾದಲ್ಲಿ ಇದ್ದು ಇಲ್ಲಿನ ಅನುಭವಗಳನ್ನ ಪಡೆದು ಶಿ ಹ್ಯಾಸ್ ರಿಟನ್ ಸಮ್ ಇಂಪಾರ್ಟೆಂಟ್ ವರ್ಕ್ಸ್. ಸೊ ಇಂಡಿಯಾದಲ್ಲೇ ಇದ್ದಿದ್ದರಿಂದ ಭಾಳಷ್ಟು ವರ್ಷ. ಸೊ ಅವ್ರನ್ನ ಇಂಡಿಯನ್ ಅಂತ ಹೇಳ್ಬೋದು. ಇಂಡಿಯನ್ ಸಿಟಿಜನ್ಶಿಪ್ ಕೂಡ ಸಿಕ್ಕಿತ್ತು ಅನಿಸುತ್ತೆ, ಮ್ಯಾರಿಡ್ ಆ್ಯಂಡ್ ಇಂಡಿಯನ್ ಆಗಿರೋದ್ರಿಂದ. ಸೊ ಬೈ ನ್ಯಾಚುರಲಿ ಅವರಿಗೆ ಇಂಡಿಯಾದವ್ರನ್ನ ಮದುವೆ ಆದ ತಕ್ಷಣ ಇಂಡಿಯನ್ ಸಿಟಿಜನ್ಶಿಪ್ ಸಿಗುತ್ತೆ. ಈಗ ಇಂಡಿಯನ್ ಅಂತ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಭಾರತದಲ್ಲಿ ಇದ್ಕೊಂಡು ಭಾರತದ ಬಗ್ಗೆ ಬರ್ತಿದ್ದಾರೆ, ಭಾರತೀಯರೇ ಆಗಿರೋದ್ರಿಂದ ಸೊ ಶಿ ಕ್ಯಾನ್ ಬಿ ಕನ್ಸಿಡರ್ಡ್ ಇಂಡಿಯನ್ ವುಮೆನ್ ನಾವೆಲಿಸ್ಟ್. ಓಕೆ. She herself once said that she should not be considered an Indian writer, but as one of those European writers who have written about India. But an important point, between Ruth Pravar and other prominent Western writers like Kipling and Foster is that she lived in India much longer than others and with great involvement. Secondly, her marriage to an Indian gave her more opportunity to know Indian society than Kipling and Foster. ಅಲ್ಲಿ ಇನ್ನೊಂದಿಬ್ಬರು ರೈಟರ್ಸ್ದು ರೆಫರೆನ್ಸ್ ಬರುತ್ತೆ, ರುಡ್ಯಾರ್ಡ್ ಕಿಪ್ಲಿಂಗ್ ಆ್ಯಂಡ್ E.M. ಫೋಸ್ಟರ್ ಅಂತ ಹೇಳಿ. ಸೊ ಆ ರೈಟರ್ಸ್ ಏನು ಮಾಡ್ತಾರಪ್ಪ ಅಂದ್ರೆ ಅವರು ಕೂಡ ಇಂಡಿಯಾದಲ್ಲಿ ಒಂದಿಷ್ಟು ವರ್ಷ ಇದ್ದರು, ಅವರು ಕೂಡ ಇಂಡಿಯಾದ ಬಗ್ಗೆ ನಾವೆಲ್ಗಳನ್ನು ಬರೆದಿದ್ದಾರೆ. ಬಟ್ ಅವರನ್ನು ನಾವು ಇಂಡಿಯನ್ ನಾವೆಲಿಸ್ಟ್ ಅಂತ ಕನ್ಸಿಡರ್ ಮಾಡಲ್ಲ, ಬಟ್ ಇವರನ್ನ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಬಿಕಾಸ್ ಶಿ ಲಿವ್ಡ್ ಮೋರ್ ದ್ಯಾನ್ ದೋಸ್ ರೈಟರ್ಸ್. ಅವ್ರಿಗಿನ್ನ ಹೆಚ್ಚಿಗೆ ವರ್ಷ ಇವರು ಇಲ್ಲಿದ್ದರು, ಹಾಗೆಯೇ ಇಲ್ಲಿನ ಒಬ್ಬ ವ್ಯಕ್ತಿಯನ್ನು ಅವರು ಮದುವೆ ಆಗಿದ್ದರು. ಇನ್ನು ನೀವು ಕಿಪ್ಲಿಂಗ್ ಹಾಗೂ ಫೋಸ್ಟರ್ ಅವ್ರ ವಿಚಾರದಲ್ಲಿ ನೋಡೋದಾದರೆ, ಸೊ ಅವರು ಏನಪ್ಪ ಅಂದರೆ ಕಿಪ್ಲಿಂಗ್ ಅಂತೂ ಇಲ್ಲೇ ಜನಿಸಿದಂಥ ಒಬ್ಬ ವ್ಯಕ್ತಿ, ಇಲ್ಲೇ ಬೆಳೀತಾರೆ. ಬಟ್ ಏನಪ್ಪ ಅಂದರೆ ಅವ್ರು ಇಲ್ಲಿಯವ್ರನ್ನ ಯಾರೂ ಮದುವೆ ಆಗೋದಿಲ್ಲ, ಅವ್ರು ಮತ್ತೆ ಇಂಗ್ಲೆಂಡ್ಗೆ ಹೋಗ್ತಾರೆ. ಫೋಸ್ಟರ್ ಕೂಡ ಹಾಗೆಯೇ. ಸೊ ಅವರೆಲ್ಲ ಅವರ ತಂದೆ ಏನಿರ್ತಾರೆ ಇಲ್ಲಿ ಬ್ರಿಟಿಷ್ ಎಂಪೈರ್ನಲ್ಲಿ ಕೆಲಸ ಮಾಡ್ತಿರ್ತಾರೆ, ಈಸ್ಟ್ ಇಂಡಿಯಾ ಕಂಪ್ನಿನಲ್ಲಿ. ಸೊ ಹಂಗಾಗಿ ಅವರು ಇಲ್ಲಿ ಜನಿಸಿರ್ತಾರೆ, ಅವ್ರದ್ದು ಬೇರೆ ಕಾಂಟೆಕ್ಸ್ಟ್ ಆಗುತ್ತೆ. ಇವರು ಇಂಡಿಯಾದವ್ರನ್ನ ಮದುವೆಯಾಗಿ ಇಲ್ಲಿ ಜಾಸ್ತಿ ವರ್ಷ ಬದುಕಿರೋದ್ರಿಂದ ನಾವು ಅವ್ರನ್ನ ಇಂಡಿಯನ್ ನಾವೆಲಿಸ್ಟ್ ಅಂತ ಹೇಳ್ತೀವಿ. ಇಂಡಿಯಾದವ್ರನ್ನ ಭಾಳ ಡೀಪಾಗಿ ಅಬ್ಸರ್ವ್ ಮಾಡಿರ್ತಾರೆ ರುತ್ ಪ್ರವರ್ಜಾ ಅವರು. ಸೊ ಇಂಡಿಯನ್ ಸೊಸೈಟಿಯನ್ನು ಭಾಳ ಚೆನ್ನಾಗಿ ಅವರು ಗಮನಿಸಿದ್ದಾರೆ ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗುತ್ತೆ. ನೆಕ್ಸ್ಟ್ ಪಾಯಿಂಟನ್ನು ನಾವು ನೋಡೋದಾದರೆ, hence our scholars of Indian English literature included her in Indian English literature. ಸೊ ಹಾಗಾಗಿನೇ ಇದನ್ನೆಲ್ಲ ವಿಚಾರ ಮಾಡಿ ಅವರು ಇಂಡಿಯನ್ ಇಂಗ್ಲೀಷ್ ರೈಟಿಂಗಲ್ಲಿ ಅವ್ರನ್ನ ಕನ್ಸಿಡರ್ ಮಾಡಿದ್ದಾರೆ. ಸೊ ಅವರ ಮೇಜರ್ ವರ್ಕ್ಸ್ ಯಾವಿದ್ದಾವೆ ಏನು ಅಂತ ನಾವಿಲ್ಲಿ ನೋಡಬೇಕಾಗಿದೆ. ಅವರು ಒಟ್ಟಾರೆಯಾಗಿ 8 ನಾವೆಲ್ಗಳನ್ನು ಬರೆದಿದ್ದಾರೆ. ಆ ನಾವೆಲ್ಗಳನ್ನು 2 ವಿಭಾಗದಲ್ಲಿ ನಾವು ಏನು ಮಾಡಿದ್ದೀವಿ, ಡಿವೈಡ್ ಮಾಡಿದ್ದೀವಿ. ಸೊ ಅದರಲ್ಲಿ 1ನೇ ಭಾಗದಲ್ಲಿ ಏನು ಬರುತ್ತೆ ಅಂದರೆ ಕಾಮಿಡೀಸ್ ಆಫ್ ಅರ್ಬನ್ ಮಿಡಲ್ ಕ್ಲಾಸ್ ಇಂಡಿಯನ್ ಲೈಫ್, ಎಸ್ಪೆಷಲಿ ಇನ್ ಅನ್ಡಿವೈಡೆಡ್ ಹಿಂದೂ ಫ್ಯಾಮಿಲೀಸ್. ಸೊ ಫಸ್ಟ್ ಪಾರ್ಟಲ್ಲಿ ಏನಿದ್ದಾವೆ ಅಂತಂದರೆ ಕಾಮಿಡಿಗಳು. ಕಾಮಿಡಿ ಅಂತಂದ್ರೆ ಏನು ರೀ, ಸ್ವಲ್ಪ ಲೈಕ್ ನಾಟಕದಲ್ಲಿ ಹೇಗೆ ಕಾಮಿಡಿ ಟ್ರಾಜಿಡಿ ಅಂತ ಹೇಳ್ತೀವಲ್ಲ, ಸ್ವಲ್ಪ ಕಾಮಿಕ್ ಎಲಿಮೆಂಟ್ ಕೂಡ ಇರುತ್ತೆ, ಹ್ಯಾಪಿ ಎಂಡಿಂಗ್ ಕೂಡ ಇರುತ್ತೆ. ಆ ಥರದ
ನಗರದ ಮಿಡಲ್ ಕ್ಲಾಸ್ ಇಂಡಿಯನ್ ಲೈಫನ್ನು, ಅದರಲ್ಲೂ ಹಿಂದೂ ಫ್ಯಾಮಿಲಿಗಳ ಅನ್ಡಿವೈಡೆಡ್ ಹಿಂದೂ ಫ್ಯಾಮಿಲೀಸ್ ಅಂತ ಏನು ಹೇಳ್ತೀವಿ ಅಂದರೆ ಅವಿಭಕ್ತ ಹಿಂದೂ ಕುಟುಂಬಗಳು, ಅವುಗಳ ಲೈಫನ್ನು ಅವರು ಅಲ್ಲಿ ತೋರಿಸ್ತಾರೆ. ಅದರಲ್ಲೂ ಅರ್ಬನ್ ಅಂದರೆ ನಗರ ಜೀವನ, ಮಿಡಲ್ ಕ್ಲಾಸ್ ಮಧ್ಯಮ ವರ್ಗ. ದೆನ್ ಸೆಕೆಂಡ್ ಪಾರ್ಟಲ್ಲಿ ಐರನಿಕ್ ಸ್ಟಡೀಸ್ ಆಫ್ ದ ಈಸ್ಟ್ ವೆಸ್ಟ್ ಎನ್ಕೌಂಟರ್. ಈಸ್ಟ್ ವೆಸ್ಟ್ ಎನ್ಕೌಂಟರ್ ಅಂತ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಭಾಳಷ್ಟು ಸಲ. ಅದರಲ್ಲಿ ಐರನಿಕ್ ಆಗಿ ಅದನ್ನು ಸ್ಟಡಿ ಮಾಡ್ತಾರೆ ಅವರು, ವ್ಯಂಗ್ಯವಾಗಿ ಯಾವ ರೀತಿಯಾಗಿ ಈಸ್ಟ್ ಮತ್ತು ವೆಸ್ಟ್ ಕಲ್ಚರ್ಗಳು ಎದುರು ಬದಲಾದಾಗ ಏನೇನು ಘಟನೆಗಳು ನಡೀತವೆ, ಏನೇನು ಸಂದರ್ಭಗಳು ಎದುರಾಗ್ತವೆ ಅಂದರೆ, ಎಸ್ಪೆಷಲಿ ಶೀ ಕಮ್ಸ್ ಫ್ರಮ್ ವೆಸ್ಟ್ ಆ್ಯಂಡ್ ಶೀ ಲಿವ್ಸ್ ಇನ್ ಈಸ್ಟ್. ಸೊ ಅವರು ಕೂಡ ಒಬ್ಬ ವೆಸ್ಟರ್ನ್ ಮಹಿಳೆಯಾಗಿ ಈಸ್ಟರ್ನ್ ಕಂಟ್ರಿ ಆದಂಥ ಇಂಡಿಯಾದಲ್ಲಿ ತಮ್ಮ ಅನುಭವಗಳು ಹೇಗಿರುತ್ತೆ, ಎರಡು ಕಲ್ಚರ್ಗಳು ಎದುರು ಬದಲಾದಾಗ ಏನೇನು ನಡೆಯುತ್ತೆ ಅನ್ನೋದನ್ನು ಕೂಡ ಅವರು ವ್ಯಂಗ್ಯವಾಗಿ ಕೂಡ ಚಿತ್ರಿಸುವಂಥದ್ದು ಎರಡನೇ ಭಾಗದಲ್ಲಿ ಬರುತ್ತೆ. ಸೊ ಫಸ್ಟ್ ಭಾಗದಲ್ಲಿ ಯಾವ್ಯಾವ ಬರ್ತಾವೆ ನಾವೆಲ್ಸ್ ಅಂತಂದರೆ ಟು ಹೂಮ್ ಶಿ ವಿಲ್ ಅನ್ನುವಂಥದ್ದು, ಆಮೇಲೆ ದ ನೇಚರ್ ಆಫ್ ಪ್ಯಾಷನ್ ಅನ್ನುವಂಥದ್ದು, ದೆನ್ ದ ಹೌಸ್ ಹೋಲ್ಡರ್ ಅನ್ನುವಂಥದ್ದು, ನೆಕ್ಸ್ಟ್ ಗೆಟ್ ರೆಡಿ ಫಾರ್ ಬ್ಯಾಟಲ್ ಅನ್ನುವಂಥದ್ದು. ಸೊ ಇವು 4 ನಾವೆಲ್ಗಳು ಏನಿದ್ದಾವೆ ಫಸ್ಟ್ ಗ್ರೂಪಲ್ಲಿ ಬರ್ತವೆ. ಕಾಮಿಡೀಸ್ ಆಫ್ ಅರ್ಬನ್ ಮಿಡಲ್ ಕ್ಲಾಸ್ ಇಂಡಿಯನ್ ಲೈಫ್, ಎಸ್ಪೆಷಲಿ ಅನ್ಡಿವೈಡೆಡ್ ಹಿಂದೂ ಫ್ಯಾಮಿಲೀಸ್. ನೆಕ್ಸ್ಟ್ ಸೆಕೆಂಡ್ ಗ್ರೂಪಲ್ಲಿ ಏನು ಬರುತ್ತೆ, ಎಸ್ಮಂಡ್ ಇನ್ ಇಂಡಿಯಾ, ಅ ಬ್ಯಾಕ್ವರ್ಡ್ ಪ್ಲೇಸ್, ದೆನ್ ಅ ನ್ಯೂ ಡೊಮಿನಿಯನ್, heat and dust. So these novels come under the second category, that is ironic studies of the east-west encounter. ಸೊ ಇದರಲ್ಲಿ ಇಂಪಾರ್ಟೆಂಟ್ ವರ್ಕ್ಸ್ ಯಾವುವು ಅಂತಂದರೆ ದ ನೇಚರ್ ಆಫ್ ಪ್ಯಾಷನ್ ಆಗಿರ್ಬೋದು, ಆಮೇಲೆ ದ ಹೌಸ್ ಹೋಲ್ಡರ್ ಆಗಿರ್ಬೋದು, ನೆಕ್ಸ್ಟ್ ಎಸ್ಮಂಡ್ ಇನ್ ಇಂಡಿಯಾ ಆಗಿರ್ಬೋದು, ದೆನ್ ಹೀಟ್ ಆ್ಯಂಡ್ ಡಸ್ಟ್ ಆಗಿರ್ಬೋದು, ಆ್ಯಂಡ್ ಬ್ಯಾಕ್ವರ್ಡ್ ಪ್ಲೇಸ್. ಸೊ ಇವು ಇಂಪಾರ್ಟೆಂಟ್ 1 ಮಾರ್ಕ್ಸಿಗೆ ಕೇಳ್ಬೋದು. ಸೊ ಆ ಎಲ್ಲ ನಾವೆಲ್ಗಳನ್ನು ಇಲ್ಲಿ ಡಿಸ್ಕಸ್ ಮಾಡಿದ್ದಾರೆ, ಏನೇನಿದೆ ನಾವೆಲಲ್ಲಿ ಅಂಥೇಳಿ. ಸೊ ಅದನ್ನು ಸ್ವಲ್ಪ ಬ್ರೀಫಾಗಿ ನಾನು ಡಿಸ್ಕಸ್ ಮಾಡಿಬಿಡ್ತೀನಿ. ದಿಸ್ ನಾವೆಲ್ ಡೀಲ್ಸ್ ವಿತ್ ಅ ಯಂಗ್ ಮ್ಯಾನ್ ಆ್ಯಂಡ್ ವುಮೆನ್ ಹೂ ಎಂಜಾಯ್ ಇಲ್ಯೂಷನ್ ಆಫ್ ರೊಮ್ಯಾಂಟಿಕ್ ಲವ್ ಬಿಫೋರ್ ಅಕ್ಸೆಪ್ಟಿಂಗ್ ಸಪ್ರೇಟ್ ಅರೇಂಜ್ಡ್ ಮ್ಯಾರೇಜ್ ಈಚ್. ಸೊ ಇಲ್ಲಿ ಕೂಡ ಒಂದು ಫ್ಯಾಮಿಲಿ ಲೈಫ್ ಬಗ್ಗೆನೇ ಇದೆ. ದ ನೇಚರ್ ಆಫ್ ಅ ಪ್ಯಾಷನ್ ಅಂತ ಏನು ವರ್ಕ್ ಇದೆ ಅದರಲ್ಲಿ ದಿಸ್ ನಾವೆಲ್ ಟೆಲ್ಸ್ ದ ಸ್ಟೋರಿ ಆಫ್ ಅ ಸಕ್ಸಸ್ಫುಲ್ patriarchal businessman who is very much fond of his youngest daughter. ಸೊ ಇಲ್ಲೊಬ್ಬ ಬಿಸ್ನೆಸ್ ಮ್ಯಾನ್ ಕಥೆ ಇರುತ್ತೆ ನೇಚರ್ ಆಫ್ ಪ್ಯಾಷನಲ್ಲಿ ಪ್ರೆಸೆಂಟ್ಸ್. ಓಕೆ, ಬಿಸ್ನೆಸ್ ಮ್ಯಾನ್ ಇರ್ತಾನೆ ಒಬ್ಬನು. ಪೇಟ್ರಿಯಾರ್ಕಲ್ ಅಂತಂದ್ರೇನ್ರಿ, ಪಿತೃಪ್ರಧಾನವಾದಂಥ ವ್ಯವಸ್ಥೆ. ಹೂ ಈಸ್ ವೆರಿ ಮಚ್ ಫಾಂಡ್ ಆಫ್ ಹಿಸ್ ಯಂಗೆಸ್ಟ್ ಡಾಟರ್. ಅವನ ಒಂದು ಕಿರಿ ಮಗಳ ಮೇಲೆ ಭಾಳಷ್ಟು ಅವನಿಗೆ ಪ್ರೀತಿ ಇರುತ್ತೆ. that he is unhappy to get her married into a rich family. ಸೊ ಅವನಿಗೆ ಅವಳು ಒಬ್ಬ ರಿಚ್ ಫ್ಯಾಮಿಲಿ ಜೊತೆಗೆ ಮದುವೆ ಆಗೋದು ಅವನಿಗೆ ಇಷ್ಟ ಇರೋದಿಲ್ಲ. ಓಕೆ, ಫೈನ್. ನೆಕ್ಸ್ಟ್ ವರ್ಕ್ ಈಸ್ ದ ಹೌಸ್ ಹೋಲ್ಡರ್ ಅಂತ ಹೇಳಿ. ಸೊ ಇದು 1916 ಪಬ್ಲಿಷ್ ಆಗಿರುತ್ತೆ. ಸೊ ಇದರಲ್ಲಿ ಏನು ಬರುತ್ತೆ ಅಂತಂದರೆ, ಇನ್ ದಿಸ್ ನಾವೆಲ್ ದ ಆಥರ್ ಪ್ರೆಸೆಂಟ್ಸ್ ಅ ನ್ಯೂಲಿ ಮ್ಯಾರಿಡ್ ಯೂತ್ ಹೂ ಲರ್ನ್ಸ್ ಥ್ರೂ ಟ್ರಯಲ್ ಆ್ಯಂಡ್ ಎರರ್ ಅಬೌಟ್ ದ ರೈಟ್ಸ್ ಆ್ಯಂಡ್ ಪೇನ್ಸ್ ಆಫ್ ಬಿಕಮಿಂಗ್ ಗೃಹಸ್ಥ. ಸೊ ಗೃಹಸ್ಥ ಆಗೋದರ ಏನೇನು ಏನಿದ್ದಾವೆ, ಪೇನ್ಸ್ ಇದ್ದಾವೆ, ಆಮೇಲೆ ಅದರ ಹಕ್ಕುಗಳು, ಅಧಿಕಾರಗಳೇನಿದಾವೆ, ರೈಟ್ಸ್ ಆ್ಯಂಡ್ ಪೇನ್ಸ್ ಅಂಥೇಳಿ, ಕರ್ತವ್ಯ, ಜವಾಬ್ದಾರಿಗಳೆಲ್ಲವನ್ನು ಕೂಡ ಇಲ್ಲಿ ಹೇಳ್ತಾರೆ. ಗೃಹಸ್ಥಾಶ್ರಮ ಅಂತ ಏನು ಹೇಳ್ತೀವಿ, ಮದುವೆ ಒಂದು ಜೀವನದ ಬಗ್ಗೆ ಇದೆ. ನೆಕ್ಸ್ಟ್ ಗೆಟ್ ರೆಡಿ ಫಾರ್ ಬ್ಯಾಟಲ್ ಅಂಥೇಳಿ. This is about a businessman with a plan to acquire the land occupied by the poor who are to be evicted. Is thwarted by his own wife, a social worker from whom he is separated. ಸೊ ಇಲ್ಲಿ ಏನಾಗುತ್ತಪ್ಪ ಅಂತಂದರೆ, ಒಂದು ಬಿಸ್ನೆಸ್ ಮ್ಯಾನ್ ಇರ್ತಾನೆ, ಅವನಿಗೆ ಬಡ ಜನರನ್ನು ಒಂದು ಭೂಮಿಯಿಂದ ಹೊಡೆದೋಡಿಸ್ಬೇಕು ಅಂತ ಪ್ಲ್ಯಾನ್ ಇರುತ್ತೆ ಅವನಿಗೆ. ಸೊ ಅದನ್ನು ಅವನ ಹೆಂಡತಿನೇ ಅದನ್ನು ಏನು ಮಾಡ್ತಾಳೆ, ತಡೆದು ಹಾಕ್ತಾಳೆ. ಯಾಕಂದರೆ ಶಿ ಈಸ್ ಅ ಸೋಷಿಯಲ್ ವರ್ಕರ್. ಸೊ ಹಾಗಾಗಿ ಅವನು ಸಪ್ರೇಟ್ ಆಗಿರ್ತಾನೆ, ಅವಳಿಂದ ಇಬ್ಬರು ಬೇರೆ ಬೇರೆ ಇರ್ತಾರೆ. ಸೊ ಅವಳು ಏನು ಮಾಡ್ತಾಳೆ, ಅವನ ವಿರುದ್ಧ ಹೋರಾಡಿ ಆ ಒಂದು ಪ್ಲ್ಯಾನನ್ನು ಕ್ಯಾನ್ಸಲ್ ಮಾಡ್ತಾಳೆ. ಸೊ ಗೆಟ್ ರೆಡಿ ಫಾರ್ ಬ್ಯಾಟಲ್ ಅಂದರೆ ಇಬ್ಬರ ನಡುವೆ ನಡೀತಕ್ಕಂಥ ಒಂದು ಯುದ್ಧವನ್ನು ನೀವು ಗಮನಿಸಬಹುದು. ಎಸ್ಮಂಡ್ ಇನ್ ಇಂಡಿಯಾ ಅಂತ ಇದೆ, ಇದು ಸೆಕೆಂಡ್ ಗ್ರೂಪಲ್ಲಿ ಬರುತ್ತೆ. ಸೊ ಇದರಲ್ಲಿ ಏನಪ್ಪ ಅಂತಂದರೆ, ದ ನಾವೆಲ್ ಟೆಲ್ಸ್ ದ ಸ್ಟೋರಿ ಆಫ್ ಅ ಮ್ಯಾರೇಜ್ ಬಿಟ್ವೀನ್ ಅ ಲೇಜಿ ಸ್ಟುಪಿಡ್ but beautiful Indian girl and a snobbish colonial minded English expatriate proves a disaster. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಒಂದು ಮದುವೆ ನಡೆಯುತ್ತೆ ಯಾರ್ಯಾರ ಮಧ್ಯೆ, ಒಬ್ಬ ಭಾರತೀಯ ಮಹಿಳೆ ಮತ್ತು
ಒಬ್ಬ ಕೊಲೋನಿಯಲ್ ಮೈಂಡೆಡ್ ಇಂಗ್ಲೀಷ್ ಎಕ್ಸ್ಪ್ಯಾಟ್ರಿಯೇಟ್ ಅಂಥೇಳಿ. ಸೊ ಇಂಗ್ಲೆಂಡ್ ದೇಶದಿಂದ ಬಂದವನು ಇಂಡಿಯಾದಾಗಿರ್ತಾನೆ. ಅವನ ಜೊತೆಗೆ ಮದುವೆ ಆದಾಗ ಯಾವ ರೀತಿಯ ಸಮಸ್ಯೆಗಳು ಎದುರಾಗುತ್ತೆ ಅನ್ನೋದನ್ನು ಭಾಳ ಐರಾನಿಕ್ ಆಗಿ ಅವರು ಹೇಳಿದ್ದಾರೆ. ಈಸ್ಟ್ ವೆಸ್ಟ್ ಎನ್ಕೌಂಟರ್ ಅಂತ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ರಲ್ಲ, ಆ ವಿಷಯದಲ್ಲಿ ಈ ನಾವೆಲ್ಲಿದೆ. ಆ್ಯಂಡ್ ಅ ಬ್ಯಾಕ್ವರ್ಡ್ ಪ್ಲೇಸ್ ಅಂತ ಇದೆ. ಇದರಲ್ಲಿ ಏನು ಬರುತ್ತೆ, ದಿಸ್ ಈಸ್ ಅ ಸ್ಟೋರಿ ಆಫ್ 3 ವೆಸ್ಟರ್ನ್ ವುಮೆನ್ ಇನ್ ಇಂಡಿಯಾ. ಒನ್ ಆಫ್ ದೆಮ್ ಈಸ್ ಪ್ಲಾಸಿಡ್, ಕಾಮ್. ಪ್ಲಾಸಿಡ್ ಅಂದರೆ ಬಹಳ ಶಾಂತವಾದಂಥದ್ದು. ಆ್ಯಂಡ್ ಗುಡ್ ನೇಚರ್ಡ್, tries without complete success to become a good Hindu wife. The second woman of the world finds admirers retreating as age advances, and the third, who had come to India to find the deep truths, is compelled to hunt for a roof over her head. ಸೊ 2 ಹೆಣ್ಣು ಮಕ್ಕಳ ಒಂದು ಕಥೆ ಇದೆ ಇಲ್ಲಿ. ಸೊ ಒಂದು ಎರಡಲ್ಲ 3 3 ವೆಸ್ಟರ್ನ್ ವುಮೆನ್ ಇನ್ ಇಂಡಿಯಾ. 3 ಜನ ಹೆಣ್ಮಕ್ಳು ಇರ್ತಾರೆ, ಅವರು ಇಂಡಿಯಾಕ್ಕೆ ಬಂದಿರ್ತಾರೆ, ಈಸ್ಟ್ ವೆಸ್ಟ್ ಎನ್ಕೌಂಟ್ರ್ ಅಂತ ಹೇಳಿದ್ವಲ್ಲ. ಸೊ ಒಬ್ಬಳು ಏನಿರ್ತಾಳೆ, ಗುಡ್ ನೇಚರ್ಡ್ ಇರ್ತಾಳೆ. ಸೊ ಏನೋ ಒಂದು ಹಿಂದೂ ವೈಫ್ ಆಗಬೇಕು ನಾನು ಅಂತ ಟ್ರೈ ಮಾಡ್ತಾಳೆ, ಅದು ಅನ್ಸಕ್ಸಸ್ಫುಲ್ ಆಗಿರುತ್ತೆ. ವಿದೌಟ್ ಕಂಪ್ಲೀಟ್ ಸಕ್ಸಸ್, ನಾನು ಪೂರ್ತಿಯಾಗಿ ಸಕ್ಸಸ್ ಕಾಣೋದಿಲ್ಲ. ಸೆಕೆಂಡ್ ಒನ್ ಏನಿರ್ತಾಳೆ, ಅವಳು ಅಡ್ಮೈರರ್ಸ್ ಇರ್ತಾರೆ ಅವ್ರಿಗೆ. ಅಡ್ಮೈರರ್ಸ್ ಅಂತಂದರೆ ಹೊಗಳುವವರು, ಅವ್ರನ್ನ ಇಷ್ಟಪಡುವಂಥವ್ರು. ಶಿ ಈಸ್ ವುಮನ್ ಆಫ್ ದ ವರ್ಲ್ಡ್ ಅಂತ ಹೇಳ್ತೀವಿ, ಅಂದರೆ ಭಾಳ ಲೌಕಿಕ ಜಗತ್ತಿನ ಹೆಣ್ಮಗಳು ಅಂಥೇಳಿ. ಸೊ ಫೈಂಡ್ಸ್ ಅಡ್ಮೈರರ್ಸ್ ರಿಟ್ರೀಟಿಂಗ್ ಆ್ಯಸ್ ಏಜ್ ಅಡ್ವಾನ್ಸಸ್. ಸೊ ಮೊದಲು ಅವ್ರಿಗೆ ಭಾಳ ಇಷ್ಟಪಡೋ ಜನ ಇರ್ತಾಳೆ, ಏಜ್ ಆದಂಗೆ ಅವ್ರನ್ನ ಇಷ್ಟಪಡೋರು ಕಡಿಮೆ ಆಗ್ತಾರೆ ಅನ್ನೋಂಥ ಕತೆ. ದ ಥರ್ಡ್, ಹೂ ಹ್ಯಾಡ್ ಕಮ್ ಟು ಇಂಡಿಯಾ ಟು ಫೈಂಡ್ ದ ಡೀಪ್ ಟ್ರುತ್ಸ್. ಸೊ ಇನ್ನೊಬ್ಬಳು ಹೆಣ್ಮಗಳು ಇರ್ತಾಳಲ್ಲ, ಅವಳು ಇಂಡಿಯಾಕ್ಕೆ ಬಂದಿರೋದು ಯಾವುದಕ್ಕೆ, ಆಳವಾದ ಸತ್ಯವನ್ನು ಅಧ್ಯಯನ ಮಾಡೋದಕ್ಕೆ, ಅದನ್ನು ಹುಡುಕೋದಕ್ಕೆ, ಒಂದು ಸತ್ಯದ ಹುಡುಕಾಟದಲ್ಲಿ ಬಂದಿರ್ತಾಳೆ. ಈಸ್ ಕಂಪಲ್ಡ್ ಟು ಹಂಟ್ ಫಾರ್ ಅ ರೂಫ್ ಓವರ್ ಹರ್ ಹೆಡ್. ಸೊ ಇಲ್ಲಿ ಬಂದಾಗ ಅವಳಿಗೆ ಆಗುತ್ತೆ ಏನು ಅರ್ಥ ಆಗುತ್ತಪ್ಪ ಅಂತಂದರೆ, ಮೊದಲು ಒಂದು ಒಳ್ಳೆಯ ಆಶ್ರಯ ಬೇಕು ನಮಗೆ, ಒಳ್ಳೆಯ ಏನೋ ವಿದೇಶದಲ್ಲಿ ಇರೋವಾಗ ಹೆಂಗೋ ಅಂದರೆ ಬಹಳಷ್ಟು ಶ್ರೀಮಂತ ಇರ್ತಾಳೆ ಇಂಗ್ಲೆಂಡಿಂದ ಬಂದಾಗ, ವೆಸ್ಟಿಂದ ಬಂದಾಗ. ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ಒಂದು ಮನೆ ಸಿಗೋದು ಕೂಡ ಕಷ್ಟ ಆಗುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ರೂಫ್ ಓವರ್ ಹೆಡ್ ಅಂತಂದ್ರೆ ಏನ್ರಿ, ತಲೆ ಮೇಲೆ ಒಂದು ಸೂರು ಅಂತೀವಲ್ಲ ಹಾಗೆ, ರೂಫ್ ಅಂದರೆ ಛಾವಣಿ. ನೆಕ್ಸ್ಟ್ ನಾವೆಲ್ ಇಸ್ ಅ ನ್ಯೂ ಡೊಮಿನಿಯನ್. ದಿಸ್ ನಾವೆಲ್ ಈಸ್ ಆಲ್ಸೋ ಸೆಟ್ ಆಫ್ 3 ಯುರೋಪಿಯನ್ ಗರ್ಲ್ಸ್ ಗೆಟ್ ಕಾಟ್ ಇನ್ ದ ಟಾಯ್ಲ್ಸ್ ಆಫ್ ಫೇಕ್ ಸ್ವಾಮಿ. ಸೊ ಇಲ್ಲಿ ಏನಾಗುತ್ತಪ್ಪ ಅಂತಂದರೆ 3 ಜನ ಹೆಣ್ಮಕ್ಳು ಬಂದಿರ್ತಾರೆ, ಮತ್ತು ಅದೇ ಥರ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಒಬ್ಬ ಫೇಕ್ ಸ್ವಾಮಿ ಇರ್ತಾನೆ, ಅವನ ಒಂದು ಟ್ರ್ಯಾಪ್ನಲ್ಲಿ ಇವರೇನು ಮಾಡ್ತಾರೆ, ಸಿಕ್ಕಾಕೊಳ್ತಾರೆ. ದೆನ್ ಹೀಟ್ ಆ್ಯಂಡ್ ಡಸ್ಟ್ ಅನ್ನುವಂಥ ನಾವೆಲ್ಲು. ದಿಸ್ ನಾವೆಲ್ ಡೀಲ್ಸ್ ವಿತ್ ಅ ಯಂಗ್ ಇಂಗ್ಲಿಷ್ ಗರ್ಲ್ ಇನ್ ಪೋಸ್ಟ್ ಇಂಡಿಪೆಂಡೆನ್ಸ್ ಇಂಡಿಯಾ ಫೈಂಡ್ಸ್ ಹರ್ ಸೆಲ್ಫ್ ಅನ್ಕಾನ್ಷಿಯಸ್ಲಿ ರಿಪೀಟಿಂಗ್ ವಿತ್ inevitable variations, patterns of behavior of her step grandmother of the colonial days. ಸೊ ಇಲ್ಲಿ ಸ್ವಲ್ಪ ವಿಭಿನ್ನವಾದಂಥ ಕಥೆ ಇದೆ. ಏನಪ್ಪ ಅಂದರೆ ಇಲ್ಲಿ ಒಂಥರ ಹಳೆಯ ಅವರ ಅಜ್ಜಿಯ ಒಂದು ಆತ್ಮ ಅವಳ ಮೈ ಮೇಲೆ ಬಂದಂಗೆ ಅವಳು ಕೆಲವೊಂದಿಷ್ಟು ಬಿಹೇವಿಯರ್ಗಳನ್ನು ಮಾಡ್ತಿರ್ತಾಳೆ ಅನ್ನುವಂಥದ್ದು ಇಲ್ಲಿ ನಾವು ಗೊತ್ತಾಗುತ್ತೆ. ಅಂದರೆ ಬಹುಶಃ ಅವಳ ಆತ್ಮ ಇವಳ ಮೇಲೆ ಏನಾದ್ರು ಬಂದಿತ್ತು ಏನೋ ಗೊತ್ತಿಲ್ಲ. ಅನ್ಕಾನ್ಷಿಯಸ್ಲಿ ಶಿ ಫೈಂಡ್ಸ್ herself unconsciously repeating with inevitable variations patterns of behavior of her step grandmother. ಸೊ ಕೊಲೋನಿಯಲ್ ಡೇಸಲ್ಲಿ, ಅಂದರೆ ಕೊಲೋನಿಯಲ್ ಡೇಸ್ ಅಂದರೆ ಏನ್ರಿ, ಈ ವಸಾಹತುಶಾಹಿ ಕಾಲದಲ್ಲಿ ಅವಳ ಅಜ್ಜಿ ಇರ್ತಾಳೆ. ಸ್ಟೆಪ್ ಗ್ರ್ಯಾಂಡ್ ಮದರ್ ಅಂದರೆ ಮಲ ಅಜ್ಜಿ ಅಂತೇಳಿ, ಮಲತಾಯಿ ಥರ ಮಲ ಅಜ್ಜಿ ಇವಳು. ಸೊ ಇವಳ ಅಜ್ಜಿಯ ಒಂದು ಬಿಹೇವಿಯರ್ಸ್ ಇವಳಲ್ಲಿ ಕಂಡು ಬರ್ತಾ ಇರುತ್ತೆ ಅನ್ಕಾನ್ಷಿಯಸ್ ಆಗಿ ಅನ್ನೋದನ್ನ ನಾವಿಲ್ಲಿ ನೋಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ರೈಟರ್ ಇಸ್ ಕಮಲಾ ಮಾರ್ಕಂಡೇಯ. ಸೊ ಇಲ್ಲಿ ಏನು ನೋಡ್ತೀವಿ, ಇವರು ಏನಪ್ಪ ಅಂತ 1924 ಜನಿಸ್ತಾರೆ. ಇಲ್ಲಿ ಏನು ಅವ್ರ ಬಗ್ಗೆ ವಿವರಣೆ ಇದೆ ನೋಡೋಣ. ಇಫ್ ಜಬ್ವಾಲಾ ಈಸ್ ಅನ್ ಔಟ್ಸೈಡರ್ ಇನ್ಸೈಡರ್, ಕಮಲಾ ಮಾರ್ಕಂಡೇಯ ಈಸ್ ಅನ್ ಇನ್ಸೈಡರ್ ಔಟ್ಸೈಡರ್. She is an expatriate writer who has been living in England for a number of years. Kamala's fiction evinces a much broader range and offers a greater variety of setting, character and effect, though her quintessential themes are equally few, with the East-West encounter and women in different life roles. ಇವರು ಏನಪ್ಪ ಅಂದರೆ ರುತ್ ಪ್ರವರ್ ಜಬ್ವಾಲಾ ಅವ್ರನ್ನ ನೋಡಿದ್ವಿ. ಅವ್ರು ಏನಪ್ಪ ಅಂದರೆ ಈ ಔಟ್ಸೈಡರ್ ಇನ್ಸೈಡರ್ ಅಂದರೆ ಬೇರೆ ದೇಶದವರು ಇಲ್ಲಿ ಬಂದು
ಸೆಟ್ಲ್ ಆದಂಥವ್ರು. ಕಮಲಾ ಮಾರ್ಕಂಡೆ ಏನಪ್ಪ ಅಂದ್ರೆ ಶಿ ಈಸ್ ಇನ್ಸೈಡರ್ ಔಟ್ಸೈಡರ್ ಅಂತಂದ್ರೆ ಏನು ರೀ, ಇಲ್ಲಿ ಹುಟ್ಟಿ ಬೆಳೆದವರು ಬಟ್ ಬೇರೆ ಕಡೆ ಹೋಗಿ ಸೆಟ್ಲ್ ಆದಂಥವ್ರು. ಸೊ ಅವ್ರನ್ನ ನಾವು ಎಕ್ಸ್ಪ್ಯಾಟ್ರಿಯೇಟ್ ರೈಟರ್ ಅಂತ ಕೂಡ ಹೇಳ್ತೀವಿ. ಎಕ್ಸ್ಪ್ಯಾಟ್ರಿಯೇಟ್ ಅಂತಂದ್ರೆ ಏನು ರೀ, ಒಂದು ದೇಶವನ್ನು ಬಿಟ್ಟು ಇನ್ನೊಂದು ದೇಶದಲ್ಲಿ ವಾಸಿಸೋರಿಗೆ ಎಕ್ಸ್ಪ್ಯಾಟ್ರಿಯೇಟ್ ಅಂತ ಹೇಳ್ತೀವಿ. ಸೊ ಅವರು ಇಂಗ್ಲೆಂಡಲ್ಲಿ ಬಹಳಷ್ಟು ವರ್ಷಗಳ ಕಾಲ ಇರ್ತಾರೆ. ಇಂಡಿಯಾದಲ್ಲಿ ಹುಟ್ಟಿದ್ರು ಕೂಡ ಅಲ್ಲಿ ಹೋಗಿ ಬಹಳಷ್ಟು ವರ್ಷಗಳನ್ನು ಕಳೆದು ಬರ್ತಾರೆ. ಕಮಲಾಸ್ ಫಿಕ್ಷನ್ ಏನು ಮಾಡುತ್ತೆ, ಏನನ್ನು ವ್ಯಕ್ತಪಡಿಸುತ್ತೆ ಅಂತಂದರೆ ಇದು ಬಹಳ ವಿಶಾಲವಾದಂಥ ವ್ಯಾಪ್ತಿಯನ್ನು ಒಳಗೊಂಡಿದೆ. ಸೊ ವೆರೈಟಿ ಆಫ್ ಸೆಟ್ಟಿಂಗನ್ನು ನಾವು ನೋಡ್ತೀವಿ. ಬೇರೆ ಬೇರೆ ಏನೋ ಬ್ಯಾಕ್ಗ್ರೌಂಡ್ ಇರುವಂಥ ನಾವೆಲ್ಗಳನ್ನು ಬರೆದಿದ್ದಾರೆ. ಕ್ಯಾರೆಕ್ಟರ್ಗಳಲ್ಲಿ ಕೂಡ ವೆರೈಟಿ ಇದೆ, ಎಫೆಕ್ಟಲ್ಲಿ ವೆರೈಟಿ ಇದೆ. ಸೊ ಒಂದು ಕ್ವಾಂಟಿಸೆನ್ಷಿಯಲ್ ಅಂತ ಹೇಳ್ತೀವಿ. ಕ್ವಾಂಟಿಸೆನ್ಷಿಯಲ್ ಅಂದರೆ ಒಂದು ಉತ್ಕೃಷ್ಟವಾದಂತಹ ಮಾದರಿಯನ್ನು ಒಳಗೊಂಡಂತಹ ಥೀಮ್ಗಳನ್ನು ಒಳಗೊಂಡಿದ್ದಾವೆ. ಸೊ ಯಾವುವು ಅಂತಂದರೆ ಯೂಶ್ವಲಿ ಬರುವಂಥ ಥೀಮ್ಗಳಿರ್ಬೋದು, ಈಸ್ಟ್ ವೆಸ್ಟ್ ಎನ್ಕೌಂಟರ್ ಅಂತ ಹೇಳ್ತೀವಿ. ಆಮೇಲೆ ವುಮೆನ್ ಇನ್ ಡಿಫರೆಂಟ್ ಲೈಫ್ ರೋಲ್ಸ್, ಹೇಳಿಯವರು ಬೇರೆ ಬೇರೆ ಲೈಫ್ ರೋಲಲ್ಲಿ ಯಾವ ಥರ ಕಂಡು ಬರ್ತಾರೆ ಅನ್ನೋದನ್ನು ಕೂಡ ಇಲ್ಲಿ ನಾವು ನೋಡಬೇಕಾಗುತ್ತೆ. ಓಕೆ, ಸೊ ಇನ್ನು ನೆಕ್ಸ್ಟ್ ನಾವು ನೋಡೋದು ಅದರಲ್ಲಿ ಈಸ್ಟ್ ವೆಸ್ಟ್ ಎನ್ಕೌಂಟ್ರಲ್ಲಿ 2 ಥರದ ವೆರೈಟಿಯನ್ನು ಹೇಳ್ತಾ ಇದ್ದಾರೆ. ಫಸ್ಟ್ ಈಸ್ ಅ ಡೈರೆಕ್ಟ್ ರಿಲೇಷನ್ಶಿಪ್ ಬಿಟ್ವೀನ್ ಇಂಡಿಯನ್ ಆ್ಯಂಡ್ ಬ್ರಿಟಿಷ್ ಕ್ಯಾರೆಕ್ಟರ್ಸ್, ಆ್ಯಂಡ್ ಸೆಕೆಂಡ್ಲಿ ದ ಇಂಪ್ಯಾಕ್ಟ್ ಆಫ್ ದ ಮಾಡರ್ನ್ ಅರ್ಬನ್ ಕಲ್ಚರ್ ಬ್ರಾಟ್ ಇನ್ ಬೈ ದ ಬ್ರಿಟಿಷ್ ರೂಲ್ ಆನ್ ಟ್ರೆಡಿಷನಲ್ ಇಂಡಿಯನ್ ಲೈಫ್. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರಪ್ಪ ಅಂತಂದರೆ 2 ಭಾಗ ಇದೆ. ಒಂದನೇ ಭಾಗದಲ್ಲಿ ಫಸ್ಟ್ ಏನೋ ಆ ಡೈರೆಕ್ಟ್ ರಿಲೇಷನ್ಶಿಪ್ ಬಿಟ್ವೀನ್ ಇಂಡಿಯನ್ ಆ್ಯಂಡ್ ಬ್ರಿಟಿಷ್ ಕ್ಯಾರೆಕ್ಟರ್ಸ್, ನೇರವಾದಂಥ ಸಂಬಂಧ ಇಂಡಿಯನ್ ಮತ್ತು ಬ್ರಿಟಿಷ್ ಕ್ಯಾರೆಕ್ಟರ್ಗಳ ನಡುವೆ ಇರುತ್ತೆ. 2ನೇ ಹಂತದಲ್ಲಿ ಯಾವ ಥರದ್ದು ಬರುತ್ತೆ, ಸೆಕೆಂಡ್ಲಿ ದ ಇಂಪ್ಯಾಕ್ಟ್ ಆಫ್ ದ ಮಾಡರ್ನ್ ಅರ್ಬನ್ ಕಲ್ಚರ್ ಬ್ರಾಟ್ ಇನ್ ಬೈ ದ ಬ್ರಿಟಿಷ್ ರೂಲ್ ಆನ್ ಟ್ರೆಡಿಷನಲ್ ಇಂಡಿಯನ್ ಲೈಫ್. ಸೊ 2ನೇದು ಹೆಂಗಪ್ಪ ಅಂತಂದರೆ ಇಲ್ಲಿ ಬ್ರಿಟಿಷ್ ಕ್ಯಾರೆಕ್ಟರ್ಗಳು ಇರೋದಿಲ್ಲ, ಇಂಡಿಯನ್ ಕ್ಯಾರೆಕ್ಟರ್ಗಳು ಇರ್ತವೆ. ಬಟ್ ಇಂಡಿಯನ್ ಕ್ಯಾರೆಕ್ಟರ್ಗಳು ಬ್ರಿಟಿಷ್ ಲೈಫಿಂದ ಅಥವಾ ಬ್ರಿಟಿಷ್ ಕಲ್ಚರಿಂದ ಬಹಳ ಇನ್ಫ್ಲೂಯೆನ್ಸ್ ಆಗಿರ್ತವೆ. ಅಂಥ ಕ್ಯಾರೆಕ್ಟರ್ಗಳು ಮತ್ತು ಟ್ರೆಡಿಷ್ನಲ್ ಕ್ಯಾರೆಕ್ಟರ್ಗಳು ಎದುರಾದಾಗ ಯಾವ ಥರದ ಒಂದು ಅನುಭವ ಆಗುತ್ತೆ ಅನ್ನೋದು ಕೂಡ ಅದರಲ್ಲೇ ಬರುತ್ತೆ. ಓಕೆ, ಸೊ 2 ಥರದ ಈಸ್ಟ್ ವೆಸ್ಟ್ ಎನ್ಕೌಂಟ್ರನ್ನು ನಾವಿಲ್ಲಿ ನೋಡ್ತೀವಿ. ನೆಕ್ಟರ್ ಇನ್ ಎ ಸೇವ್ ಈಸ್ ವೆರಿ ಇಂಪಾರ್ಟೆಂಟ್ ನಾವೆಲ್, ಅವರು ಬರೆದಂಥ ನಾವೆಲ್ಗಳಲ್ಲಿ ಫಸ್ಟ್ ಒನ್ ಆ್ಯಂಡ್ ಇಂಪಾರ್ಟೆಂಟ್ ವರ್ಕ್. ಸೊ ನೆಕ್ಟರ್ ಅಂತಂದ್ರೆ ಏನು ರೀ, ಅದು ಜೇನು ಅಂತ ಹೇಳ್ತೀವಲ್ಲ, ಅದು ಹನಿ ಅಂತ ಹೇಳ್ತಾರೆ. ಇಟ್ ಈಸ್ ಆಲ್ಸೋ ಅನದರ್ ವರ್ಡ್ ಫಾರ್ ಜೇನು. ಸೊ ಇಲ್ಲಿ ಏನಾಗುತ್ತೆ, ಓಕೆ ಇಲ್ಲಿ ನೆಕ್ಟರ್ ಇನ್ ಎ ಸೀವ್ನಲ್ಲಿ ಏನಾಗುತ್ತೆ, ಸೀವ್ ಅಂತಂದ್ರೆ ಏನು ರೀ, ಜರಡಿ ಅಂತ ಹೇಳ್ತೀವಿ. ಜರಡಿ ಅಂದರೆ ಸಾಣಿಗೆ ಅಂತ ನಮ್ಮ ಕಡೆ ಹೇಳ್ತಿರಲ್ಲ, ಅದು ಸಾಣಿಗೆ ಒಳಗೆ ಇದೇನು ಹನಿ ಅಂದರೆ ಜೇನುತುಪ್ಪ ಹಾಕಿದರೆ ಹೆಂಗಿರುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗಿದೆ. ಓಕೆ, ಇಟ್ ಈಸ್ ಕಮಲಾಸ್ ಫಸ್ಟ್ ನಾವೆಲ್, illustrates all these preoccupations. The narrator, who is also the central figure, is ರುಕ್ಮಿಣಿ. ಯಾರು ಇಂಪಾರ್ಟೆಂಟ್ ಅಂದರೆ ಮೇನ್ ಕ್ಯಾರೆಕ್ಟರ್ ಯಾರಂದ್ರೆ ಇಲ್ಲಿ ರುಕ್ಮಿಣಿ ಅಂತ ಬರ್ತಾಳೆ, ರುಕ್ಮಣಿ. ಓಕೆ, ರುಕ್ಮಿಣಿ ಅಂತ ಇದೆ. ಸೊ ದೆನ್ ವಾಟ್ ಹ್ಯಾಪನ್ಸ್, ರುಕ್ಮಿಣಿ ಏನು ಮಾಡ್ತಾಳೆ, ರುಕ್ಮಿಣಿ ಇಸ್ ಅ ರಸ್ಟಿಕ್ ವುಮನ್, ಅವಳು ಒಬ್ಬ ಗ್ರಾಮೀಣ ಹೆಣ್ಮಗಳು. ದ ಸ್ಟೋರಿ ಆಫ್ ಹರ್ ಹಾರ್ಡ್ peasant life illustrates the truth of Coleridge's line work without hope draws nectar in a sieve. ಸೊ ಏನಪ್ಪ ಅಂತಂದರೆ ಇಲ್ಲಿ ಅವಳು ಒಬ್ಬ ಹಳ್ಳಿಯ ಹೆಣ್ಮಗಳಿರ್ತಾಳೆ ರುಕ್ಮಿಣಿ. ಅಲ್ಲಿ ಅವಳ ಒಂದು ಏನು ಪೆಸೆಂಟ್ ಲೈಫ್ ಅಂತ ಹೇಳ್ತೀವಿ. ಪೆಸೆಂಟ್ ಲೈಫ್ ಅಂತಂದ್ರೆ ಏನು ರೀ, ಈ ಶ್ರಮಿಕ ವರ್ಗದ ಬದುಕು ಅಂತ ಹೇಳ್ತೀವಿ. ಸೊ ಅದು ಒಂದು ಯಾವ ಒಂದು ಸತ್ಯವನ್ನು ಹೇಳುತ್ತೆ ಅಂತಂದರೆ ಇಲಸ್ಟ್ರೇಟ್ ಮಾಡೋದು, ವಿವರಿಸೋದು, ಚಿತ್ರಿಸೋದು ಅಂತ ಹೇಳ್ತೀವಲ್ಲ ಅದು. ಕೋಲ್ರಿಡ್ಜ್ನ ಒಂದು ಲೈನ್ ಇದೆ, ಏನಪ್ಪ ಅಂತಂದರೆ ಕೋಲ್ರಿಡ್ಜ್ನ ಕವಿ ನಿಮ್ಗೆ ಗೊತ್ತು, ಎಸ್.ಟಿ. ಕೋಲ್ರಿಡ್ಜ್ ವರ್ಡ್ಸ್ವರ್ತನ ಸಂಗಡಿಗ, ಲಿರಿಕಲ್ ಬ್ಯಾಲೆಡ್ಸ್ ಬರೆದಿದ್ದಾನೆ, ರೊಮ್ಯಾಂಟಿಕ್ ಏಜಿನ ಪ್ರಮುಖ ಕವಿ. ಇವನ ಒಂದು ಲೈನ್ ಇದೆ, ಏನಪ್ಪ ಅಂತಂದರೆ ವರ್ಕ್ ವಿದೌಟ್ ಹೋಪ್ ಡ್ರಾಸ್ ನೆಕ್ಟರ್ ಇನ್ ಅ ಸೀವ್ ಅಂತ ಹೇಳಿ. ಸೊ ಏನಪ್ಪ ಅಂತಂದರೆ ಯಾವುದೇ ಒಂದು ಹೋಪ್ ಇಲ್ಲದೆ ಯಾವುದಾದ್ರು ಒಂದು ನೀವು ಕೆಲಸ ಮಾಡ್ತಿದ್ರಪ್ಪ ಅಂತಂದರೆ ಇದು ಏನಪ್ಪ ಅಂತಂದರೆ ಇಟ್ ಈಸ್ ಲೈಕ್ ಡ್ರಾಯಿಂಗ್ ನೆಕ್ಟರ್ ಇನ್ ಎ ಸೀವ್ ಅಂತ ಹೇಳ್ತಾರೆ. ಅಂದರೆ ಸಾಣಿಗೆಯಲ್ಲಿ ಜೇನುತುಪ್ಪವನ್ನು ಏನು ಮಾಡ್ದಂಗೆ ಹಿಡ್ದಂಗೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ವರ್ಕ್ ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ವರ್ಕ್. ಏನಪ್ಪ ಅಂತಂದ್ರೆ ಅದು
ಸಮ್ ಇನ್ನರ್ ಫ್ಯೂರಿ ಅಂಥೇಳಿ. ಸಮ್ ಇನ್ನರ್ ಫ್ಯೂರಿ ಅಂತಂದರೆ ಏನು, ಸ್ವಲ್ಪ ಅಂತರಾಳದಲ್ಲಿರ್ತಕ್ಕಂತಹ ಒಂದು ಏನಂತೀವಿ ಜ್ವಾಲೆ ಅಂತೇಳಿ. ಫ್ಯೂರಿ ಸಿಟ್ಟು ಕೂಡ ಆಗಿರ್ಬೋದು, ಜ್ವಾಲೆ, ಜ್ವಾಲಾಮುಖಿ, ಸೊ ಆ ಥರ ನಾವು ಹೇಳಬಹುದು. ದ ನಾವೆಲ್ ಕಾನ್ಸಂಟ್ರೇಟ್ಸ್ ಆನ್ ಇಂಡೋ-ಬ್ರಿಟಿಷ್ ಪರ್ಸನಲ್ ರಿಲೇಷನ್ಶಿಪ್ಸ್. ಇಂಡೋ-ಬ್ರಿಟಿಷ್ ಪರ್ಸನಲ್ ರಿಲೇಷನ್ಶಿಪ್ಗಳನ್ನು ನಾವಿಲ್ಲಿ ನೋಡಬಹುದು. ಓಕೆ, ಬ್ರಿಟಿಷ್ ಮತ್ತು ಇಂಡಿಯನ್ ಮತ್ತು ಬ್ರಿಟಿಷ್ ಕ್ಯಾರೆಕ್ಟರ್ಗಳಲ್ಲಿ ಬರ್ತವೆ, ಎದರ ಬದರ ಆಗ್ತವೆ, ಅದರ ಮೇಲೆ ಕಾನ್ಸಂಟ್ರೇಟ್ ಆಗುತ್ತೆ. ಅವರ ಸಂಬಂಧಗಳು ಯಾವ ರೀತಿ ಇರ್ತವೆ, ವೈಯಕ್ತಿಕ ಸಂಬಂಧಗಳು ಹೇಗಿರ್ತವೆ ಅನ್ನೋದನ್ನು ನಾವು ನೋಡ್ತೀವಿ ಇಲ್ಲಿ. ಇನ್ ದ ಫಾರ್ಮರ್, ದ ಲವ್ ಆಫ್ ಮೀರಾ ಫಾರ್ ರಿಚರ್ಡ್ ಇಸ್ ಡಿನೈಡ್ ಫ್ರೂಷನ್. ಫ್ರೂಷನ್ ಅಂದರೆ ಫುಲ್ಫಿಲ್ಮೆಂಟ್ ಬೈ ದ ಫ್ಯೂರಿ, ರಭಸ ಅಥವಾ ರೋಷ ಅಂತ ಹೇಳ್ತೀವಿ, ಆಫ್ ದ ಫ್ರೀಡಮ್ ಮೂಮೆಂಟ್ ವಿಚ್ ಟಿಯರ್ಸ್ ದ ಲವರ್ಸ್ ಅಪಾರ್ಟ್. ರಿಚರ್ಡ್ ರಿಮೇನ್ಸ್ ಅ ಪೇಸ್ಟ್ ಬೋರ್ಡ್ ಫಿಗರ್ ಅಂಥೇಳಿ. ಸೊ ಇಲ್ಲಿ ಏನಾಗುತ್ತಪ್ಪ ಅಂತಂದರೆ, ಇಂಡೋ ಬ್ರಿಟಿಷ್ ಕ್ಯಾರೆಕ್ಟರ್ಗಳನ್ನು ನೋಡಿದ್ರೆ ಮೀರಾ ಅಂತ ಒಬ್ಬಳು ಹೆಣ್ಮಗಳಿರ್ತಾಳೆ. ರಿಚರ್ಡ್ ನನ್ನ ಏನು ಮಾಡ್ತಿರ್ತಾಳೆ, ಪ್ರೀತಿ ಮಾಡ್ತಿರ್ತಾರೆ, ಬಟ್ ಅದು ಫುಲ್ಫಿಲ್ಮೆಂಟ್ ಆಗೋದಿಲ್ಲ. ಯಾಕಂದರೆ ಅವಳಲ್ಲಿರ್ತಕ್ಕಂಥ ಫ್ರೀಡಮ್ ಮೂಮೆಂಟ್ ಬಗ್ಗೆ ಇರ್ತಕ್ಕಂತಹ ಒಂದು ಫ್ಯೂರಿ ಇರುತ್ತೆ, ಅವಳಲ್ಲಿ ಒಂದು ರೀತಿಯ ರೋಷ ಇರುತ್ತೆ. ಹಾಗಾಗಿ ಅವರೊಂದು ಪ್ರೀತಿ ಸಕ್ಸಸ್ಫುಲ್ ಆಗೋದಿಲ್ಲ, ಅವರು ಅಪಾರ್ಟ್ ಆಗಿಬಿಡ್ತಾರೆ, ಬೇರೆ ಬೇರೆ ಆಗಿಬಿಡ್ತಾರೆ. ಓಕೆ, ನೆಕ್ಸ್ಟ್ ಒನ್ ಈಸ್ ಪೊಸೆಷನ್ ಅಂತ ಇದೆ. ಸೊ ಸಮ್ ಇನ್ನರ್ ಫ್ಯೂರಿ ಕೂಡ ಇಂಪಾರ್ಟೆಂಟ್ ವರ್ಕು. ಪೊಸೆಷನ್ ಅಂತಂದರೆ ಏನಂತೀರಿ, ಒಂದು ಮೀನಿಂಗ್ ಪೊಸೆಷನ್ ಏನಪ್ಪ ಅಂತಂದರೆ ಓಕೆ, ಪೊಸೆಷನ್ಗೆ 2-3 ಮೀನಿಂಗ್ ಇದೆ. ಒಂದು ಪೊಸೆಷನ್ ಅಂತಂದ್ರೆ ಏನ್ರಿ, ನಮ್ಮ ಒಡೆತನ, ಆಳ್ವಿಕೆ ಅಂತ ಹೇಳ್ತೀವಲ್ಲ ಅದು. ಇಲ್ಲಿ ಇನ್ನೊಂದು ಮೀನಿಂಗ್ ಏನಪ್ಪ ಅಂದರೆ, ಒಬ್ಬರ ಮೈಯಲ್ಲಿ ಇನ್ನೊಬ್ಬರು ದೆವ್ವ ಬರೋದಕ್ಕೆ ಪೊಸೆಷನ್ ಅಂತ ಹೇಳ್ತೀವಿ. ಸೊ ಸಿ ಈಸ್ ಪೊಸೆಸ್ಡ್ ಅಂತ ಹೇಳಿದ್ರೆ ಅವಳಿಗೇನೋ ದೆವ್ವ ಆಗಿದೆ, ದೆವ್ವ ಬಂದು ಮೆಟ್ಕೊಂಡಿದೆ ಅಂತ ಅಂದಂಗೆ ಪೊಸೆಷನ್ ಅಂತಂದರೆ. ಸೊ ಅದ್ರ ಬಗ್ಗೆನೇ ಇದೆ ಇದು ಕತೆ. ಓಕೆ, ದ ನಾವೆಲ್ ಆಲ್ಸೋ ಕಾನ್ಸಂಟ್ರೇಟ್ಸ್ ಆನ್ ಇಂಡೋ-ಬ್ರಿಟಿಷ್ ಪರ್ಸನಲ್ ರಿಲೇಷನ್ಶಿಪ್ಸ್. ಇಟ್ ಅಂದರೆ ಇಲ್ಲಿ ಸಮ್ ಇನ್ನರ್ ಫ್ಯೂರಿ ಡೀಲ್ಸ್ ವಿತ್. ಓಕೆ, ಇಲ್ಲಿ ಸ್ವಲ್ಪ ನೋಟ್ಸಲ್ಲಿ ಸ್ವಲ್ಪ ಗೊಂದಲ ಆಗಿದೆ. ಏನಾಗಿತ್ತಪ್ಪ ಅಂದರೆ, ಅದು ಇನ್ನರ್ ಫ್ಯೂರಿ ಕಂಟಿನ್ಯೂ ಆಗಿದೆ ಗೊತ್ತಿಲ್ಲ, ಸ್ವಲ್ಪ ಕನ್ಫ್ಯೂಷನ್ ಇದೆ. ಓಕೆ, ಓಕೆ, ಅದನ್ನು ಅಷ್ಟೇ ಬಿಟ್ಬಿಡ್ರೆ ನೆಕ್ಸ್ಟ್ ಪೊಸೆಷನ್ನಿಗೆ ಬಂದ್ಬಿಡೋಣ ಡೈರೆಕ್ಟಾಗಿ. ಪೊಸೆಷನ್ ಈಸ್ ದ ಸ್ಟೋರಿ ಆಫ್ ದ ಕ್ಲಾಶ್ ಬಿಟ್ವೀನ್ ಲೇಡಿ ಕ್ಯಾರೋಲಿನ್ ಆ್ಯಂಡ್ ಎ ಸ್ವಾಮಿ ಫಾರ್ ದ ಪೊಸೆಷನ್ ಆಫ್ ದ ಸೋಲ್ ಆಫ್ ವಾಲ್ಮೀಕಿ, ದ ರಸ್ಟಿಕ್ ಆರ್ಟಿಸ್ಟ್ ಹೂ ಈಸ್ lived to England by her but later returns to his mentor. Markandeya wrote novels of such type in which she has created living characters in meaningful dilemmas. ಓಕೆ, ಸೊ ಏನಾಗುತ್ತಪ್ಪ ಅಂತ, ಪೊಸೆಷನಲ್ಲಿ ಒಬ್ಬಳು ಹೆಣ್ಮಗಳಿರ್ತಾಳೆ, ಯಾರು, ಲೇಡಿ ಕ್ಯಾರೋಲಿನ್ ಅಂಥೇಳಿ. ಆಮೇಲೆ ಒಬ್ಬ ಸ್ವಾಮೀಜಿ ಇರ್ತಾನೆ, ಅವರಿಬ್ಬರ ನಡುವೆ ಒಂದು ಕ್ಲ್ಯಾಶ್ ಆಗುತ್ತೆ ಅಲ್ಲಿ. ಯಾವುದರ ಸಲುವಾಗಿ, ಫಾರ್ ದ ಪೊಸೆಷನ್ ಆಫ್ ದ ಸೋಲ್ ಆಫ್ ವಾಲ್ಮೀಕಿ ದ ರಸ್ಟಿಕ್ ಆರ್ಟಿಸ್ಟ್. ಒಬ್ಬ ವಾಲ್ಮೀಕಿ ಅನ್ನುವಂಥ ಒಬ್ಬ ವ್ಯಕ್ತಿ ಇರ್ತಾನೆ, ಅವನು ತೀರು ಹೋಗಿರ್ತಾನೆ. ಅವನೊಂದು ಸೋಲ್, ಆತ್ಮವನ್ನು ತಮ್ಮ ಮೈಯಲ್ಲಿ ಆವಾಹಿಸ್ಕೊಳ್ಬೇಕು ಅನ್ನುವಂಥ ಒಂದು ಆಸಕ್ತಿ ಇರುತ್ತೆ ಅವರಿಗೆ. ಸೊ ಅದರ ಬಗ್ಗೆ ಕ್ಲ್ಯಾಶ್ ಆಗುತ್ತೆ ಅವರಲ್ಲಿ. ದ ರಸ್ಟಿಕ್ ಆರ್ಟಿಸ್ಟ್, ರಸ್ಟಿಕ್ ಅಂದರೆ ಗ್ರಾಮೀಣ, ಆರ್ಟಿಸ್ಟ್ ಅಂದರೆ ಕಲಾವಿದ. ಏನಪ್ಪ ಅಂದರೆ ಅವನು ಹಿ ಈಸ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಇಂಗ್ಲೆಂಡ್ ಬೈ ಹರ್. ಅವಳಿಂದ ಅವರು ಇಂಗ್ಲೆಂಡ್ ಕಡೆಗೆ ಅಟ್ರಾಕ್ಟೆಡ್ ಆಗಿರ್ತಾನೆ. ಸೊ ಲೇಟರ್ ಏನಾಗುತ್ತೆ, ಅವನು ತನ್ನ ಗುರುವಿನ ಹತ್ರ ವಾಪಸ್ ಹೋಗ್ತಾನೆ. ಮೆಂಟರ್ ಅಂತಂದರೆ ಆ ಥರ ಗುರು ಅಂತ ನಮಗೆ. ಓಕೆ, ನಾನು ನೆಕ್ಸ್ಟ್ ವರ್ಕಿಗೆ ನೋಡೋದಂದರೆ ಸರಿ, ಓಕೆ, ನೆಕ್ಸ್ಟ್ ವರ್ಕ್ ಈಸ್ ಸೈಲೆನ್ಸ್ ಆಫ್ ಡಿಸೈರ್ ಅಂತ ಹೇಳಿ. ಡಿಸೈರ್ ಅಂದರೆ ಬಯಕೆ, ಸೈಲೆನ್ಸ್ ಅಂದರೆ ಮೌನ, ಬಯಕೆಯ ಮೌನ ಅಂತ ಹೇಳ್ಬೋದು. ಇಟ್ ಡೀಲ್ಸ್ ವಿತ್ ದ ಕ್ಲಾಶ್ ಬಿಟ್ವೀನ್ ದ ವೆಸ್ಟರ್ನ್ ಓರಿಯೆಂಟೆಡ್ rationalism of Dandekar, who wants his wife Sarojini to get herself operated for a tumor, and the traditional religious faith of Sarojini, which relies absolutely on the faith healing of Swami,
ಈಸ್ ಅಡೆಕ್ವಿಟ್ಲಿ ರಿಯಲೈಸ್ಡ್. ಸೊ ಇಲ್ಲೇನಾಗುತ್ತೆ ಅಂತಂದರೆ, ಒಂದು ಕಡೆಗೆ ದಾಂಡೇಕರ್ ಅಂತ ಇರ್ತಾನೆ, ಅವನು ಸ್ವಲ್ಪ ವೆಸ್ಟರ್ನ್ ಓರಿಯೆಂಟೆಡ್ ಇರ್ತಾನೆ, ಅವನು ರ್ಯಾಷನಲ್ ಇರ್ತಾನೆ. ಅವನ ಹೆಂಡತಿ ಆದಂಥ ಸರೋಜಿನಿ ಏನಿರ್ತಾಳೆ, ಶಿ ಈಸ್ ಟ್ರೆಡಿಷ್ನಲ್ ವುಮೆನ್, ಟ್ರೆಡಿಷ್ನಲ್ ಲೇಡಿ, ಶಿ ಈಸ್ ವೆರಿ ರಿಲಿಜಿಯಸ್, ಶಿ ಹ್ಯಾಸ್ ಫೇತ್ ಹೀಲಿಂಗ್ ಅಂತ ಹೇಳ್ತೀವಿ. ನಂಬಿಕೆಯ ಮೂಲಕ ಏನಾಗೋದು, ಕ್ಯೂರ್ ಆಗುವಂಥದ್ದು. ಒಬ್ಬ ಸ್ವಾಮಿಯ ಒಂದು ಭಕ್ತೆ ಇರ್ತಾಳೆ, ಆ ಸ್ವಾಮಿಯ ಒಂದು ಆಶೀರ್ವಾದದಿಂದ ಆ ಒಂದು ಟ್ಯೂಮರ್ ಇರುತ್ತೆ, ಟ್ಯೂಮರ್ನ ಆಪ್ರೇಷನ್ ಮಾಡಿಸ್ಬೇಕು ಅಂತ ಇರ್ತಾನೆ ಅವನು, ಬಟ್ ಇವಳಿಗೆ ಅದು ಇಷ್ಟ ಇರೋದಿಲ್ಲ. ಇದರ ಒಂದು ಕ್ಲ್ಯಾಶನ್ನು ನೀವು ಇಲ್ಲಿ ನೋಡಬಹುದು. ಇಲ್ಲಿ ಈಸ್ಟ್ ವೆಸ್ಟ್ ಎನ್ಕೌಂಟರನ್ನು ಕೂಡ ನೀವು ಕಾಣಬಹುದು. ನೆಕ್ಸ್ಟ್ ಒನ್, ಅ ಹ್ಯಾಂಡ್ಫುಲ್ ಆಫ್ ರೈಸ್ ಅಂಥೇಳಿ ಒಂದು ಕೈಯಲ್ಲಿ ಇರ್ತಕ್ಕಂಥ ಒಂದಿಷ್ಟು ಅಕ್ಕಿ ಅಂಥೇಳಿ, ಒಂದು ಮುಷ್ಟಿಯಲ್ಲಿ ಇರ್ತಕ್ಕಂಥ ಒಂದಿಷ್ಟು ಅಕ್ಕಿ ಅಂತ ಹೇಳ್ಬೋದು. ಹ್ಯಾಂಡ್ಫುಲ್ ಆಫ್ ರೈಸ್, ಒಂದು ಬೊಗಸೆ ಅಕ್ಕಿ ಅಂತ ಕೂಡ ಹೇಳ್ಬೋದು. ದಿಸ್ ನಾವೆಲ್ ಟೆಲ್ಸ್ ದ ಸ್ಟೋರಿ ಆಫ್ ರವಿ, ಅನ್ ಅರ್ಬನ್ ವ್ಯಾಗಬಾಂಡ್. ವ್ಯಾಗಬಾಂಡ್ ಮೀನ್ಸ್ ಅಲೆಮಾರಿ ಇರ್ತಾನೆ ರವಿ ಅಂಥೇಳಿ. ಅವನೇನು ಮಾಡ್ತಾನೆ, ಅಲೆದಾಡ್ತಾ ಇರ್ತಾನೆ. ಅವನ ಕಥೆ ಇದು. ಹೋಮ್ ಲೋವರ್ ಮಿಡಲ್ ಕ್ಲಾಸ್ ರೆಸ್ಪೆಕ್ಟಿಬಿಲಿಟಿ ಈಸ್ ಥ್ರಸ್ಟ್ ವೆನ್ ಹಿ ಮ್ಯಾರೀಸ್ ನಳಿನಿ. ಅವನು ನಳಿನಿ ಅನ್ನೋಳನ್ನು ಮದುವೆ ಆಗ್ತಾನೆ. ಸೊ ಅವಾಗ ಅವನಿಗೆ ಒಂದು ಸ್ವಲ್ಪ ರೆಸ್ಪೆಕ್ಟಬಿಲಿಟಿ ಬರುತ್ತೆ, ಲೋವರ್ ಮಿಡಲ್ ಕ್ಲಾಸ್ ರೆಸ್ಪೆಕ್ಟಬಿಲಿಟಿ. ಸೊ ಅವನ ಮೇಲೆ ಒತ್ತಡವನ್ನು ಹಾಕುತ್ತೆ ನಳಿನಿಯನ್ನು ಮದುವೆ ಆದಾಗ. ಸೊ ನಳಿನಿ ಈಸ್ ಅ ಡಾಟರ್ ಆಫ್ ಅ ಪುವರ್ ಟೈಲರ್. ಬಟ್ ಟೈಲರ್ನ ಮಗಳಿರ್ತಾಳೆ ನಳಿನಿ. ಈಸ್ ಅನ್ಕನ್ವಿನ್ಸಿಂಗ್ ಬಿಕಾಸ್ ದ ಹೀರೋಸ್ ಗ್ಯಾಂಗ್ಸ್ಟರ್ ಫ್ರೆಂಡ್ಸ್ ಆರ್ ಟೋಟಲಿ ಅನ್ರಿಯಲೈಸ್ಡ್ ಕ್ರಿಯೇಷನ್ಸ್, ವೈಲ್ ನಳಿನಿ ರಿಮೇನ್ಸ್ ದ ಟಿಪಿಕಲ್ ಲಾಂಗ್ ಸಫರಿಂಗ್ ಹಿಂದೂ ವೈಫ್. ಸೊ ಸ್ವಲ್ಪ ಇದು ಅರಗಿಸ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ ಕ್ರಿಟಿಕ್ಸು. ಯಾಕಂದರೆ ಈ ರವಿಯ ಒಂದು ಗ್ಯಾಂಗ್ಸ್ಟರ್ ಫ್ರೆಂಡ್ಸ್ ಏನಿರ್ತಾರಲ್ಲ, ಅದನ್ನು ಸ್ವಲ್ಪ ಅನ್ರಿಯಲಿಸ್ಟಿಕ್ ಕ್ರಿಯೇಷನ್ ಅಂತ ಅನಿಸುತ್ತೆ ಅಂತ ಕ್ರಿಟಿಕ್ಸ್ ಹೇಳ್ತಾರೆ. ಸೊ ಟೈಟಲ್ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಓಕೆ, ನೆಕ್ಸ್ಟ್ ವರ್ಕ್ ಈಸ್ ದ ಕಾಫರ್ ಡ್ಯಾಮ್ಸ್ ಅಂಥೇಳಿ. ಸೊ ಇಲ್ಲಿ ಕಾಫರ್ ಅಂತಂದ್ರೆ ಏನ್ರಿ, ಒಂದು ಭದ್ರವಾದಂಥ ಪೆಟ್ಟಿಗೆ ಅಂತ ಹೇಳ್ತಾರೆ. ಸೊ ಆ ಭದ್ರವಾದಂಥ ಪೆಟ್ಟಿಗೆಯ ಡ್ಯಾಮ್ಗಳು ಅಂತ ಹೇಳ್ಬೋದು. In this novel, the novelist tries to evolve a new style which sounds like a mixture of Faulkner and the later Henry James. ಸೊ ಇಲ್ಲಿ ಏನಾಗುತ್ತಪ್ಪ ಅಂತಂದರೆ, ಒಂದು ರೀತಿಯ ಮಿಕ್ಸ್ಡ್ ಸ್ಟೈಲನ್ನು ನಾವಿಲ್ಲಿ ನೋಡ್ತೀವಿ. ಇಲ್ಲಿ ಫಾಕ್ನರ್ ಅಂತ ಒಬ್ಬನು ಬರ್ತಾನೆ, ಒಬ್ಬ ರೈಟರು. ಅದೇ ಥರ ಹೆನ್ರಿ ಜೇಮ್ಸ್ ಅಂತ ಬರ್ತಾನೆ. ಸೊ ಫಾಕ್ನರ್ ಆ್ಯಂಡ್ ಹೆನ್ರಿ ಜೇಮ್ಸ್ ಅಮೇರಿಕನ್ ರೈಟರ್ಸ್, ಅವರು ಒಂದು ಪ್ರಭಾವ ಇಲ್ಲಿ ನಮಗೆ ಕಾಣಿಸುತ್ತೆ. ಇನ್ ದಿಸ್ ನ್ಯಾರೇಟಿವ್ ಆಫ್ ದ ಅರೈವಲ್ ಆಫ್ ಅ ಫರ್ಮ್ ಆಫ್ ಬ್ರಿಟಿಷ್ ಇಂಜಿನಿಯರ್ಸ್ ಟು ಕನ್ಸ್ಟ್ರಕ್ಟ್ ಅ ರಿವರ್ ಡ್ಯಾಮ್ ಈಸ್ ಇಂಡಿಪೆಂಡೆಂಟ್ ಇಂಡಿಯಾ. ಸೊ ಇಲ್ಲೇನಾಗುತ್ತೆ, ಒಂದು ರಿವರ್ ಡ್ಯಾಮನ್ನು ಕಟ್ಟಬೇಕು ಅಂತ ಒಂದು ಕಂಪನಿ ಬರ್ತೈತಿ, ಒಂದು ತಂಡ ಬರುತ್ತೆ ಬ್ರಿಟಿಷ್ ಇಂಜಿನಿಯರ್ಗಳದ್ದು. ಸೊ ಅವರು ಬಂದಾಗ ಏನು ನಡೆಯುತ್ತೆ ಅನ್ನೋದನ್ನು ನಾವಿಲ್ಲಿ ಕಥೆಯಲ್ಲಿ ನೋಡ್ತೀವಿ. ಮಾರ್ಕಂಡೇಯ ಆಫರ್ಸ್ ಒನ್ ಆಫ್ ಅವರ್ ಮೋಸ್ಟ್ ಕಾಂಪ್ರಹೆನ್ಸಿವ್ ಪಿಕ್ಚರ್ ಆಫ್ ದ ಇಂಡೋ ಬ್ರಿಟಿಷ್ ಎನ್ಕೌಂಟರ್ ಯಾವ ಥರ ಆಗುತ್ತೆ. ಒಂದು ಬ್ರಿಟಿಷ್ ತಂಡ ಇಂಡಿಯಾಕ್ಕೆ ಬಂದು ಡ್ಯಾಮನ್ನು ಕಟ್ತೀವಿ ಅಂದಾಗ ಏನೇನಾಗುತ್ತೆ, ಅಲ್ಲಿ ಜನ ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರೆ, ಅದೆಲ್ಲ ನಾವಿಲ್ಲಿ ನೋಡ್ತೀವಿ. ನೆಕ್ಸ್ಟ್ ಒನ್ ಈಸ್ ನೋವೇರ್ ಮ್ಯಾನ್ ಅಂತ ಹೇಳಿ. ಸೊ ಐ ಹೋಪ್ ಯು ಹ್ಯಾವ್ ಟೈಮ್, ಅದರ್ವೈಸ್ ಯು ಕ್ಯಾನ್ ಸ್ಟಾಪ್ ಸಮ್ವೇರ್. ಓಕೆ, ಈ ರೈಟರನ್ನು ಮುಗಿಸಿ ಕ್ಯಾನ್ ಸ್ಟಾಪ್. ಓಕೆ, ನೋವೇರ್ ಮ್ಯಾನ್ ಅಂತ ಇದೆ ನೆಕ್ಸ್ಟ್ ವರ್ಕು. ಇಟ್ ಡೀಲ್ಸ್ ವಿತ್ ದ ಸೇಮ್ ಈಸ್ಟ್ ವೆಸ್ಟ್ ಎನ್ಕೌಂಟರ್ ಥೀಮ್ ಇನ್ ಅ ಮೋರ್ ಲಿಮಿಟೆಡ್ ಬಟ್ ಮೋರ್ ಇಂಟೆನ್ಸಿವ್ ಮ್ಯಾನರ್ ಆ್ಯಂಡ್ ಅಗೇನ್ಸ್ಟ್ ಆ್ಯನ್ ಇಂಗ್ಲೀಷ್ ಸೆಟ್ಟಿಂಗ್. ಸೊ ಇಲ್ಲಿ ಇಂಗ್ಲೀಷ್ ಸೆಟ್ಟಿಂಗ್ ಇದೆ. ಅಗೇನ್ ಏನಿದೆ ಇಲ್ಲಿ ಎನ್ಕೌಂಟರ್, ಈಸ್ಟ್ ವೆಸ್ಟ್ ಎನ್ಕೌಂಟರ್ ಥೀಮ್ ಇದೆ. ಇಟ್ ಟೆಲ್ಸ್ ದ ಸ್ಟೋರಿ ಆಫ್ ಶ್ರೀನಿವಾಸ್ ಆ್ಯನ್ ಓಲ್ಡ್ ಇಂಡಿಯನ್ ವಿಡೋವರ್. ವಿಡೋವರ್ ಅಂದರೆ ವಿದುರ, ವಿಡೋ ಅಂದರೆ ವಿಧವೆ, ವಿಡೋವರ್ ಅಂದರೆ ವಿದುರ. ಆ್ಯಂಡ್ ಲ್ಯಾಂಡ್ ಓನರ್. ಸೊ ಲ್ಯಾಂಡ್ ಓನರ್, ಅದು ಸ್ಪೆಲ್ಲಿಂಗ್ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಲ್ಯಾಂಡ್ ಓನರ್, OWNER ಆಗಬೇಕದು, ಲ್ಯಾಂಡ್ ಓನರ್, ಫಾರ್ ದ ಮೇಜರ್ ಪಾರ್ಟ್ ಆಫ್ ಹಿಸ್ ಲೈಫ್. ಸೊ ಇಲ್ಲಿ ಏನಾಗುತ್ತಪ್ಪ ಅಂತ, ಶ್ರೀನಿವಾಸ್ ಅನ್ನೋನು ಇರ್ತಾನೆ, ಅವನು ಈಸ್ ದ ಹೀರೋ ಆಫ್ ದ ನಾವೆಲ್, ಮೇಜರ್ ಕ್ಯಾರೆಕ್ಟರ್ ಇನ್ ದ ನಾವೆಲ್. ಓಕೆ, ಅವನು ಏನು ಮಾಡ್ತಾನಪ್ಪ ಅಂತ, ಓಕೆ ಲಂಡನರ್, ಅದು ಲ್ಯಾಂಡ್ ಓನರ್ ಅಲ್ಲ, ಲಂಡನರ್. ಕರೆಕ್ಟ್ ಇದೆ, ಸ್ಪೆಲ್ಲಿಂಗ್ ಏನು ಮಿಸ್ಟೇಕ್ ಇಲ್ಲ. ಯಾಕಂದರೆ ಲಂಡನರ್ ಅಂದರೆ ಲಂಡನ್ನಲ್ಲಿ ಇರುವಂಥವನು ಅಂತ ಅರ್ಥ. ಓಕೆ, ಸೊ ಲಂಡನ್ನಲ್ಲಿ ಇರ್ತಾನೆ, ಇಂಡಿಯಾದ ಮೂಲದವನು, ಅಲ್ಲಿ ಹೋಗಿರ್ತಾನೆ.
ಓಕೆ, ಲಂಡನರ್ ಅದು, ಲ್ಯಾಂಡ್ ಓನರ್ ಅಂದ್ಕೊಂಡೆ. ಓಕೆ, ಲಂಡನರ್ ಇರ್ತಾನೆ. ಸೊ ಲಂಡನ್ನಲ್ಲಿ ವಾಸವಾಗಿರ್ತಾನೆ. ಲಂಡನ್ ಇಸ್ ಅ ಸಿಟಿ ಇನ್ ಇಂಗ್ಲೆಂಡ್. ಇಂಗ್ಲೆಂಡ್ದ ರಾಜಧಾನಿ ಕೂಡ ಲಂಡನ್. ಪಾರ್ಟ್ ಆಫ್ ಹಿಸ್ ಲೈಫ್ ಫೈಂಡ್ಸ್ ಕಿಂಡ್ರೆಡ್ ಅಂದ್ರೆ ಏನ್ರಿ, ಬಂಧು ಅಂತ ಹೇಳ್ತೀವಿ, ಬಂಧುತ್ವ. ಸೋಲ್ ಇನ್ ಓಲ್ಡ್ ಮಿಸಸ್ ಪಿಕರಿಂಗ್ ಅ ಡಿವೋರ್ಸಿ. ಸೊ ಅಲ್ಲಿ ಏನು ಮಾಡ್ತಾನೆ, ಇಲ್ಲಿ ವಿಡೋವರ್ ಆಗಿರ್ತಾನೆ, ಅವನ ಹೆಂಡತಿ ತೀರೋಗಿರ್ತಾಳೆ. ಅಲ್ಲಿ ಇಂಗ್ಲೆಂಡಿಗೆ ಹೋದಾಗ ಲಂಡನ್ನಲ್ಲಿ ಒಬ್ಬಳು ಹೆಣ್ಮಗಳು ಓಲ್ಡ್ ಮಿಸಸ್ ಪಿಕರಿಂಗ್ ಅಂತ ಇರ್ತಾಳೆ, ಅವಳು ಡಿವೋರ್ಸ್ ಆಗಿರ್ತಾಳೆ. ಅವರಲ್ಲಿ ಒಂದು ರೀತಿಯ ಬಂಧುತ್ವವನ್ನು ಕಾಣ್ತಾನೆ. ಬಟ್ ಡ್ಯೂರಿಂಗ್ ದ ಆ್ಯಂಟಿ ಇಮಿಗ್ರೆಂಟ್ ವೇವ್ ಆಫ್ ದ 60s he is persecuted. Though he does have some sympathetic white neighbors, he dies when fanatics sets fire to his house. ನೋಡ್ರಿ, ನಾವು ಕೇವಲ ಇಂಡಿಯಾದಲ್ಲಷ್ಟೇ ಗಲಭೆಗಳು ನಡೆಯುತ್ತೆ, ಇಂಡಿಯಾದಲ್ಲಷ್ಟೇ ದಂಗೆಗಳು ನಡೆಯುತ್ತೆ ಅಂದ್ಕೊಂಡಿರ್ಬೋದು. ಇಂಗ್ಲೆಂಡಲ್ಲಿ ಕೂಡ ಏನಿದೆ, ಅಲ್ಲಿ ಕೂಡ ಅಸಹನೆ ಇದೆ, ಅಲ್ಲಿ ಕೂಡ ದಂಗೆಗಳು ಆಗ್ತವೆ ಅನ್ನೋದಕ್ಕೊಂದು ಉದಾಹರಣೆ. ಅಲ್ಲೇನಾಗುತ್ತೆ, ಆ್ಯಂಟಿ ಇಮಿಗ್ರೆಂಟ್ ವೇವ್ ಅಂತ ಆಗುತ್ತೆ. ಇಮಿಗ್ರೆಂಟ್ಸ್ ಅಂತಂದರೆ ವಲಸಿಗರ ಅಂತ ಹೇಳ್ತೀವಿ ಅವರು. ಸೊ ವಲಸಿಗರ ವಿರುದ್ಧದ ಒಂದು ಅಲೆ, ಒಂದು ಹೋರಾಟ, ಒಂದು ಚಳುವಳಿ ನಡೆದಿರುತ್ತೆ ಅಂತ. ಅದು 60ರ ದಶಕದಲ್ಲಿ. ಅವಾಗ ಏನಾಗುತ್ತೆ ಅಂತಂದರೆ ಅವನನ್ನು ಸಾಯಿಸಲಾಗುತ್ತೆ. ನಮ್ಮಲ್ಲಿ ಕೂಡ ಮುಂಬೈದಲ್ಲಿ ಉತ್ತರ ಭಾರತ ಜನರನ್ನು, ಬಿಹಾರಿಗಳನ್ನು ಅಥವಾ ದಕ್ಷಿಣ ಭಾರತದವ್ರನ್ನ ಅಲ್ಲಿಂದ ಓಡಿಸ್ಬೇಕು ಅನ್ನೋಂಥ ಎಷ್ಟೋ ಗಲಭೆಗಳು, ದಂಗೆಗಳು ನಡೆದಂಥ ಉದಾಹರಣೆಗಳನ್ನು ನಾವು ನೋಡ್ತೀವಿ. ಅದೇ ಥರ ಇಲ್ಲಿ ಇಂಗ್ಲೆಂಡ್ನಲ್ಲಿ ವಲಸಿಗರನ್ನು ಓಡಿಸ್ಬೇಕು ಅನ್ನುವಂಥ ಒಂದು ಘಟನೆ ನಡೆದಿರುತ್ತೆ. ಅದು 60sಲ್ಲಿ, 1960ರ ದಶಕದಲ್ಲಿ. ಸೊ ಆ ಒಂದು ಸಂದರ್ಭದಲ್ಲಿ ಇವನು ಬಲಿಯಾಗ್ತಾನೆ, ಶ್ರೀನಿವಾಸ್. ಅವನು ಹಿ ಬಿಕಮ್ಸ್ ನೋವೇರ್ ಮ್ಯಾನ್. ಸೊ ಅಲ್ಲಿಯೂ ಸಲ್ಲಲಿಲ್ಲ, ಇಲ್ಲಿಯೂ ಸಲ್ಲಲಿಲ್ಲ ಅಂತ. ಹೌದಾ, ಎಲ್ಲಿ ಕೂಡ ಇಂಡಿಯಾದವನು ಆಗಿರಲ್ಲ, ಲಂಡನ್ನಲ್ಲೂ ಆಗಿರೋದಿಲ್ಲ ಅಂಥೇಳಿ. ಸೊ ಈ ಮೂಲಕ ಅವರು ಇದು ಒಂಥರದ ಈಸ್ಟ್ ವೆಸ್ಟ್ ಎನ್ಕೌಂಟ್ರನ್ನೇ ಹೇಳ್ತಾರೆ. ಅಂದರೆ ಯಾವ ರೀತಿ ಪರಿಸ್ಥಿತಿಗಳು ಎದುರಾಗುತ್ತೆ, ಎಲ್ಲರೂ ಕೂಡ ಇಂಗ್ಲೆಂಡ್ ಭಾಳ ಚೆನ್ನಾಗೈತಿ, ಲಂಡನ್ ಭಾಳ ಚೆನ್ನಾಗೈತೆ ಅಂತ ಹೋಗಿರ್ತಾರೆ. ಅಲ್ಲಿ ಎಂತೆಂಥ ಸಂದರ್ಭಗಳು ಬರಬಹುದು ಅನ್ನೋದರ ಒಂದು ಡಿಸ್ಕಷನ್ ಕೂಡ ನಾವಿಲ್ಲಿ ಕಾಣಬಹುದು. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋದಾದರೆ ಫೆನೆಟಿಕ್ ಅಂತ ಹೇಳ್ರಿ, ಮತಾಂಧ ಅಂತ ಅರ್ಥ. ಫೆನೆಟಿಕ್ಸ್ ಏನು ಮಾಡ್ತಾರೆ, ಅವ್ರ ಮನೆಗೆ ಬೆಂಕಿಯನ್ನು ಹಚ್ಚಿಬಿಡ್ತಾರೆ, ಶ್ರೀನಿವಾಸನ ಮನೆಗೆ. ನೆಕ್ಸ್ಟ್ ವರ್ಕ್ ಈಸ್ 2 ವರ್ಜಿನ್ಸ್ ಅಂತೇಳಿ, ಇಬ್ಬರು ಕನ್ಯೆಯರು. ಇಟ್ ಈಸ್ ಅ ಸ್ಲೈಟ್ ವರ್ಕ್, ಒಂದು ಸಣ್ಣ ವರ್ಕ್ ಇದು. ಮಾರ್ಕಂಡೇಯ ಲ್ಯಾಪ್ಸಸ್ ಇನ್ ಟು ಹರ್ ಅರ್ಲಿಯರ್ ಸೂಪರ್ಫಿಷಿಯಾಲಿಟಿ is once again telling an unconvincing tale of Indian village life. The contrast between the two sisters, Lalita, the child of grace who aims to become a town miss, and Saroja, the child of soul and the country miss, is utterly machine made, while the theme of adolescence, loss of innocence, couldn't perhaps be handled more crudely than here. So ಇಲ್ಲಿ ಏನಪ್ಪ ಅಂತಂದರೆ, ಅಂಥ ಏನೊಂದು ಬಹಳ ಪರ್ಫೆಕ್ಟ್ ಆದಂತಹ ಕೃತಿ ಅಲ್ಲ ಅಂತ ಕ್ರಿಟಿಕ್ಸ್ ಹೇಳ್ತಾರೆ. ಇಲ್ಲಿ ಬಹಳ ಏನು ಗಂಭೀರವಾದಂಥ ಕೃತಿ ಅಲ್ಲ. ಸೊ ಅದ್ರ ಬಗ್ಗೆ ಬಹಳ ಡಿಸ್ಕಸ್ ಮಾಡುವಂಥ ಅಗತ್ಯ ಇಲ್ಲ. ನೆಕ್ಸ್ಟ್ ಶಾಲ್ ಗೋ ಟು ದ ನೆಕ್ಸ್ಟ್ ವರ್ಕ್, ದಟ್ ಈಸ್ ಗೋಲ್ಡನ್ ಹನಿಕೋಮ್ ಅಂತ. ಬಂಗಾರದ ಒಂದು ಹನಿಕೋಮ್ ಅಂದರೆ ಜೇನಿನ ಒಂದು ಗೂಡು ಅಂತ. It is the longest and the most ambitious of Markandeya's novels and her first attempt at historical fiction. ಸೊ ಹಿಸ್ಟಾರಿಕಲ್ ಫಿಕ್ಷನ್ ಅನ್ನು ಟ್ರೈ ಮಾಡ್ತಾರೆ. ಅಂಬಿಷಿಯಸ್ ನಾವೆಲ್ ಕೂಡ ಹೌದು. ಇದೊಂದು ಐತಿಹಾಸಿಕ ನಾವೆಲ್ ಕೂಡ, ಬಹಳ ಇಂಪಾರ್ಟೆಂಟ್ ವರ್ಕ್, ಗೋಲ್ಡನ್ ಹನಿಕೋಮ್ ಅಂತ ಹೇಳಿ. ನಿಮಗೆ ಎಕ್ಸಾಮ್ ಒಳಗೆ ಕೇಳ್ಬೋದು, ವಿಚ್ ಇಸ್ ದ ಹಿಸ್ಟಾರಿಕಲ್ ನಾವೆಲ್ ಆಫ್ ಕಮಲಾ ಮಾರ್ಕಂಡೇಯ ಅಂತ, ಆ ಥರ ಕೂಡ ಕೇಳಬಹುದು. So you should remember that. This is a chronicle of 3 generations of the princely family of Devapur, covering a period of about a century from 1850 to independence. ಸೊ ಆಲ್ಮೋಸ್ಟ್ 100 ವರ್ಷಗಳ ಕಾಲದ ಒಂದು ಫ್ಯಾಮಿಲಿಯ ಇತಿಹಾಸವನ್ನು ಹೇಳುತ್ತೆ. ಪ್ರಿನ್ಸ್ಲಿ ಫ್ಯಾಮಿಲಿ, ನಾಟ್ ಜಸ್ಟ್ ಫ್ಯಾಮಿಲಿ. ಪ್ರಿನ್ಸ್ಲಿ ಫ್ಯಾಮಿಲಿ ಅಂತಂದರೆ ರಾಜ ಮನೆತನದ ಫ್ಯಾಮಿಲಿ ಅದು. ಅದರಲ್ಲಿ 3 ಜನರೇಷನ್ಸನ್ನು ಅವರು ಕವರ್ ಮಾಡ್ತಾರೆ. ಓಕೆ, ಎಲ್ಲಿಂದ 1850ಇಂದ ಇಂಡಿಪೆಂಡೆನ್ಸ್ವರೆಗೂ 3 ಜನರೇಷನ್ಗಳನ್ನು ಅವರು ಕವರ್ ಮಾಡ್ತಾರೆ. ಓಕೆ, ಸೊ ಶಾಲ್ ವಿ ಲುಕ್ ಆಟ್ ಅನದರ್ ಆಥರ್ ಆರ್ ಶಾಲ್ ವಿ ಸ್ಟಾಪ್ ಹಿಯರ್? Anybody can reply. So in today's class we shall continue our discussion on women novelists of post-independence Indian English literature. Okay, so the
first writer we are going to discuss today is Nayanthara Sahegal. She was born in 1927. So she was the daughter of Vijayalakshmi Pandit and niece of Jawaharlal Nehru. So you might have heard the name Vijayalakshmi Pandit. She is the sister of whom? Jawaharlal Nehru. Okay, so she has been an ambassador of India to some other countries. She has gone to United Nations also. ಸೊ ಅವರು ರಾಜತಾಂತ್ರಿಕ ವ್ಯಕ್ತಿ, ಅಂಬಾಸಿಡರ್ ಆಗಿ ರಾಯಭಾರಿಯಾಗೆಲ್ಲ ಕೆಲಸ ಮಾಡಿದ್ದಾರೆ. ಸೊ ಯುನೈಟೆಡ್ ನೇಷನ್ಸಲ್ಲಿನೂ ಕೂಡ ಭಾಷಣ ಮಾಡಿದ್ದಾರೆ. ಸೊ ಅವರ ಮಗಳು ಯಾರು? ನಯನತಾರಾ ಸೆಹಗಲ್ ಅಂತ ಹೇಳಿ. ಸೊ ಅವ್ರು ಏನು ಮಾಡ್ತಾರೆ, ನಯನತಾರಾ ಈಸ್ ಯೂಶ್ವಲಿ ರಿಗಾರ್ಡೆಡ್ ಆ್ಯಸ್ ಆನ್ ಎಕ್ಸ್ಪೋನೆಂಟ್ ಆಫ್ ದ ಪೊಲಿಟಿಕಲ್ ನಾವೆಲ್, ಬಟ್ ಪೊಲಿಟಿಕ್ಸ್ ಈಸ್ ಓನ್ಲಿ ಒನ್ ಆಫ್ ಹರ್ ಟೂ ಮೇಜರ್ ಕನ್ಸರ್ನ್ಸ್. ಸೊ ಇಂಡಿಯಾದಲ್ಲಿ ಪೊಲಿಟಿಕಲ್ ನಾವೆಲ್ಸ್ ಅಂತ ಒಂದು ಜಾನ್ರ ಇದೆ. ಹಿಸ್ಟಾರಿಕಲ್ ನಾವೆಲ್ಸು, ಸೈಕಲಾಜಿಕಲ್ ನಾವೆಲ್ಸ್ ಅಂತ ಹೆಂಗೆ ಹೇಳ್ತಾರೆ, ಹಂಗೆ ಪೊಲಿಟಿಕಲ್ ನಾವೆಲ್ಸ್ ಅಂತ ಇದ್ದಾವೆ. ಸೊ ಅದರಲ್ಲಿ ಇವರು ಬಹಳ ಒಳ್ಳೆಯ ನಾವೆಲ್ಗಳನ್ನು ಬರೆದಿದ್ದಾರೆ ಪೊಲಿಟಿಕಲ್ ಜಾನ್ರದಲ್ಲಿ. ಸೊ ಅದರ ಜೊತೆಗೆ ಇನ್ನು ಬೇರೆ ಬೇರೆನೂ ಟ್ರೈ ಮಾಡಿದ್ದಾರೆ. ಬಟ್ ಮೇನ್ ಇವರು ಯಾವುದಕ್ಕೆ ಪ್ರಸಿದ್ಧ ಆಗ್ಯಾರ ಅಂದರೆ ಇಸ್ ಅ ಪೊಲಿಟಿಕಲ್ ನಾವೆಲಿಸ್ಟ್ ಆಗಿ ಇವರು ಪ್ರಸಿದ್ಧ ಆಗಿ. ನಿಮ್ಗೆ ಹಿಂಗೂ ಕ್ವಶನ್ ಕೇಳ್ಬೋದು, ಹೂ ಈಸ್ ದ ಪೊಲಿಟಿಕಲ್ ನಾವೆಲಿಸ್ಟ್ ಆಫ್ ಪೋಸ್ಟ್ ಇಂಡಿಪೆಂಡೆನ್ಸ್ ಇಂಡಿಯನ್ ಇಂಗ್ಲೀಷ್ ಲಿಟ್ರೇಚರ್, ಹೂ ಈಸ್ ದ ವುಮೆನ್ ಪೊಲಿಟಿಕಲ್ ನಾವೆಲಿಸ್ಟ್ ಈ ಥರ ಇಂಡಿಯಾದಲ್ಲಿ, ಅಥವಾ ಹೂ ಈಸ್ ದ ಎಕ್ಸ್ಪೋನೆಂಟ್ ಆಫ್ ದ ಪೊಲಿಟಿಕಲ್ ನಾವೆಲ್ ಇನ್ ಪೋಸ್ಟ್ ಇಂಡಿಪೆಂಡೆನ್ಸ್ ಇನ್ ಇಂಗ್ಲೀಷ್ ಫಿಕ್ಷನ್ ಅಂತ ಈ ಥರ ಕೇಳ್ಬೋದು. ಸೊ ನಯನತಾರಾ ಸೆಹಗಲ್. Okay, she herself has declared that each of her novel is more or less reflects the political era we are passing through. ಸೊ ಅವರೇ ಹೇಳುವಂತೆ, ಸೊ ಅವರ ನಾವೆಲ್ಗಳು ಏನು ಮಾಡ್ತವೆ, ದೇ ಎಕ್ಸ್ಪ್ರೆಸ್ ಆರ್ ದೇ ರಿಫ್ಲೆಕ್ಟ್ ದ ಪೊಲಿಟಿಕಲ್ ಎರಾ, the political things happening around us, they are reflected in her novel. Nayanthara naturally had an upbringing in which politics was inevitably strong ambience. ಸೊ ನೀವು ಹೇಳಬಹುದು, ಯಾಕಂತಂದರೆ her mother was the sister of Nehru. ಸೊ ನೆಹರು ವಾಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಸೊ ಹಾಗಾಗಿ ಪೊಲಿಟಿಕ್ಸ್ ಅನ್ನೋದು ಅವ್ರ ಮನೆಯ ಸುತ್ತಮುತ್ತೆಲ್ಲ ವಾತಾವರಣ, ಅದೇ ಆ್ಯಂಬಿಯನ್ಸಲ್ಲಿದ್ದರು ಅವರು. ಆ್ಯಂಬಿಯನ್ಸ್ ಅಂದರೆ ವಾತಾವರಣ, ದಟ್ ಎನ್ವೈರನ್ಮೆಂಟ್ ಅಂತ ಏನು ಹೇಳ್ತೀವಿ. ಸೊ ಆ ವಾತಾವರಣದಲ್ಲಿ, ಆ ಒಂದು ಪರಿಸರದಲ್ಲಿ ಇದ್ದರು ಅವ್ರು. ಪೊಲಿಟಿಕ್ಸ್ ಅನ್ನೋದನ್ನೇ ಉಸಿರಾಡ್ತಾ ಇದ್ರು. ಬಟ್ ಅಲಾಂಗ್ ವಿತ್ ದ ಆಬ್ವಿಯಸ್ ಪೊಲಿಟಿಕಲ್ ಥೀಮ್, ಹರ್ ಫಿಕ್ಷನ್ ಈಸ್ ಆಲ್ಸೋ preoccupied with modern Indian women's search for sexual freedom and self-realization. ಅದರ ಜೊತೆಗೆ ಮಹಿಳೆಯರ ಫ್ರೀಡಮ್ ಬಗ್ಗೆ ಕೂಡ ಅವರು ಮಾತಾಡ್ತಾರೆ. ಸೊ ಅದನ್ನು ಕೂಡ ನಾವಿಲ್ಲಿ ನೋಡಬಹುದು. ಎ ಟೈಮ್ ಟು ಬಿ ಹ್ಯಾಪಿ ಅನ್ನುವಂಥದ್ದು ಇವರ ಒಂದು ಇಂಪಾರ್ಟೆಂಟ್ ನಾವೆಲ್ಲು. This is a loose chronicle dealing with two North Indian families during the last stages of the freedom struggle and the arrival of independence. The awakening of young Sanad is a hero, the brown Englishman, to the social and political realities of newly independent India is the main theme. So India the final stage ಇರುತ್ತೆ ಫ್ರೀಡಮ್ ಸ್ಟ್ರಗಲದ್ದು. ಆಮೇಲೆ ಸ್ವತಂತ್ರ ಆದ ನಂತರ ಆ ಸಿಚುವೇಶನ್ಲಿದು ಸೆಟ್ ಆಗಿದೆ. ಸನದ್ ಅನ್ನೋನು ಹೀರೋ ಇರ್ತಾನೆ. ಸೊ ಇಸ್ ಅ ಬ್ರೌನ್ ಇಂಗ್ಲೀಷ್ಮನ್. ಸೊ ಬ್ರೌನ್ ಅಂದರೆ ನಾಟ್ ವೈಟ್, ಹೌದಾ? ಒಂಥರ ಬ್ರೌನ್ ಇಂಗ್ಲೀಷ್ಮನ್ ಅನ್ನೋಂದರೆ ಒಂಥರ ಮಿಕ್ಸ್ಡ್ ಕಲ್ಚರ್ ಅಂತ ಅನಿಸುತ್ತೆ ನನಗೆ ಬ್ರೌನ್ ಅಂತಂದರೆ. ಸೊ ಇಂಗ್ಲೀಷ್ಮನ್ ಮೂಲತಃ ಇಂಗ್ಲೆಂಡ್ದವನು, ಬಟ್ ಇಲ್ಲಿ ಹುಟ್ಟಿ ಬೆಳೆದಿರ್ತಾನೆ. ಸೊ ಅವನ ಒಂದು ಯಾವ ರೀತಿಯಾಗಿ ಅದನ್ನು ಟು ದ ಸೋಷಿಯಲ್, ಯಾವ ರೀತಿ ಅವನು ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ರಿಯಾಲಿಟಿಗಳಿಗೆ ಎದುರಾಗ್ತಾನೆ ಇಂಡಿಯಾದಲ್ಲಿ ಅನ್ನೋದನ್ನು ಇಲ್ಲಿ ತೋರಿಸಲಾಗಿದೆ. ದಿಸ್ ಟೈಮ್ ಆಫ್ ಮಾರ್ನಿಂಗ್ ಅನ್ನೋದು ಇನ್ನೊಂದು ನಾವೆಲ್ಲು. ದಿಸ್ ನಾವೆಲ್ ಕಂಟೈನ್ಸ್ ಒನ್ ಆಫ್ ಸೆಹಗಲ್ಸ್ ಬೆಸ್ಟ್ ರಿಯಲೈಸ್ಡ್ ಪೊಲಿಟಿಕಲ್ ಪೋರ್ಟ್ರೇಟ್ಸ್. ಕಲ್ಯಾಣ್ ಸಿನ್ಹಾ, ಮ್ಯಾನ್ ವಿತ್ ಏನದು ಆನ್ ಹಿಸ್ ಟಂಗ್, ಆ್ಯಸಿಡ್ ಆನ್ ಹಿಸ್ ಟಂಗ್. ಆ್ಯಸಿಡ್ ಆನ್ ಹಿಸ್ ಟಂಗ್ ಅಂತಂದರೆ ಭಾಳ ಸ್ಟ್ರಾಂಗ್ ಮನುಷ್ಯ ಅಂತ, ಭಾಳ ನಾಲಿಗೆ ಭಾಳ ಹರ್ತಿರ್ತದೆ ಅಂತ ನೋಡ್ರಿ ಕನ್ನಡದಾಗ. ಹಾಗೆ ಗಿಮ್ಲೆಟ್ ಇನ್ ಹಿಸ್ ಐ, ವಿಷ ತುಂಬಿರುವಂಥವ್ನ ಕಣ್ಣಲ್ಲಿ. ಆ್ಯಂಡ್ ಅ ಚಿಪ್ ಆನ್ ಹಿಸ್ ಶೋಲ್ಡರ್. ಸೊ ಓಕೆ, ವಿಷ ತುಂಬಿದ ನಾಲಿಗೆ, ವಿಷ ತುಂಬಿದ ಕಣ್ಣುಗಳು, ಅ ಚಿಪ್ ಆನ್ ಹಿಸ್ ಶೋಲ್ಡರ್. ಏನ್ರಿ, ಭಾಳ ಜವಾಬ್ದಾರಿ ಹೊಂದಿರೋನು. ಇದರ ಸ್ಕ್ಯಾನ್ ಅಷ್ಟೊಂದು ಕ್ಲಿಯರಾಗಿ ಬಂದಿಲ್ಲ, ಅದು ಬರೆದಿದ್ದೆ ನಾನು. ಓಕೆ ಫೈನ್. ಎಸ್ ಓಕೆ. ಸೊ ಆ್ಯಸಿಡ್ ಆನ್ ಹಿಸ್ ಟಂಗ್ ಅಂತಂದರೆ ತೀಕ್ಷ್ಣ ಮಾತಿನ ಮನುಷ್ಯ. ಆ್ಯಂಡ್ ಅ ಚಿಪ್ ಆನ್ ಹಿಸ್ ಶೋಲ್ಡರ್ ಅಂತಂದರೆ
ಬಹುಕಾಲದಿಂದ ಕುಂದುಕೊರತೆ ಹೊಂದಿರುವಂಥವನು ಅಂತ ಅರ್ಥ, ಚಿಪ್ ಆನ್ ಹಿಸ್ ಶೋಲ್ಡರ್ ಅಂಥೇಳಿ. ಫಿಗರ್ ಹೂಸ್ ರಿಸೆಂಬ್ಲೆನ್ಸ್ ಟು ವಿ ಕೆ ಕೃಷ್ಣ ಮೆನನ್ ಇಸ್ ಕ್ವೈಟ್ ಪ್ಲೈನ್. ಸೊ ಅಲ್ಲಿ ನೋಡಿದಾಗ ನಮ್ಗೆ ಏನು ಅನಿಸುತ್ತಪ್ಪ ಅಂದರೆ ವಿ ಕೆ ಕೃಷ್ಣ ಮೆನನ್ ಅಂತ ಒಬ್ರು ಇದ್ದರು. ಸೊ ಅವರ ಒಂದು ರಿಸೆಂಬ್ಲೆನ್ಸ್ ಆ ಕ್ಯಾರೆಕ್ಟ್ರಲ್ಲಿ ಇದೆ ಅಂತ ನಮಗೆ ಅನ್ನಿಸ್ತಾ ಇತ್ತು. ಓಕೆ, ದೆನ್ ವಿ ಕೆ ಕೃಷ್ಣ ಮೆನನ್ ಅವರು ಒಬ್ಬ ರಾಜಕಾರಣಿ, ಬಹುಶಃ ಈ ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದರು. ಇಂಡಿಯಾದ ಒಂದು ಡಿಫೆನ್ಸ್ ಮಿನಿಸ್ಟ್ರು ನೆಹರು ಕಾಲದಲ್ಲಿ, ವಿ ಕೆ ಕೃಷ್ಣ ಮೆನನ್ ಅಂಥೇಳಿ. ಇಸ್ ಕ್ವೈಟ್ ಪ್ಲೈನ್. ಸೊ ಅದನ್ನು ಇವರು ತೋರಿಸಿದ್ದಾರೆ ಅವರ ಒಂದು ನಾವೆಲ್ನಲ್ಲಿ, ದಿಸ್ ಟೈಮ್ ಆಫ್ ಮಾರ್ನಿಂಗ್ ನಾವೆಲ್ನಲ್ಲಿ. ರಶ್ಮಿ ಅನ್ನೋಳು ಹೀರೋಯಿನ್ನು, who feels how like prolonged starvation, wrong marriage could be, and Uma, the nymphomaniac, again represent women chafing against the marriage code. ಸೊ ಇಲ್ಲಿ ಏನಪ್ಪ ಅಂತಂದರೆ ಮಹಿಳೆಯ ಪಾತ್ರಗಳ ಬಗ್ಗೆನೂ ಇಲ್ಲಿ ಚಿತ್ರಿಸ್ತಾರೆ. ಸೊ ಮಹಿಳೆಯರು ಯಾವ ರೀತಿಯಾಗಿ ಏನು ಮಾಡ್ತಾರೆ, ರಾಂಗ್ ಮ್ಯಾರೇಜಿಂದ ಯಾವ ಥರ ಸಮಸ್ಯೆಗಳನ್ನ ಏನು ಎದುರಿಸಬೇಕಾಗತ್ತೆ, ಹೌ ರಾಂಗ್ ಮ್ಯಾರೇಜ್ ಕುಡ್ ಬಿ. ಅದು ಯಾರು, ರಶ್ಮಿ ಅನ್ನೋವಂಥ ಕೇಸಲ್ಲಿ. ಉಮಾ ಶಿ ಈಸ್ ಅ ನಿಂಫೋಮ್ಯಾನಿಯಾಕ್ ಅಂತ ಹೇಳ್ತೀವಿ. ಸೊ ಇಟ್ಸ್ ಅ ಸೈಕಲಾಜಿಕಲ್ ಡಿಸಾರ್ಡರ್ ಅಂತ ಹೇಳ್ಬೋದು. ಸೊ ಬಹಳ ಏನು ಅಂತಂದರೆ ಕಾಮೋನ್ ಮತ್ತ ಅಂತ ಹೇಳ್ತೀವಿ ನಾವು. ಸೊ ನೀವು ರೀಸೆಂಟಾಗಿ ಒಂದು ಸಿನಿಮಾ ಬಂದಿತ್ತು, ಅದು ಸೈರಾಟ್ ಅಂಥೇಳಿ. ಸೊ ಸೈರಾಟ್ ಅದೇನಪ್ಪ ಅಂದ್ರೆ ಅವಳು ನಿಂಫೋಮ್ಯಾನಿಯಾಕ್ ಕ್ಯಾರೆಕ್ಟರ್ ಒಂಥರ ಹೀರೋಯಿನ್ ಇರ್ತಾಳೆ, ಹಾಗೆ ಅದನ್ನು ಡೈರೆಕ್ಟ್ರೇ ಹೇಳಿದ್ದು, ನಾನು ಹೇಳ್ತಾ ಇರೋದಲ್ಲ. ಸೊ ಹಾಗೆ ಅಂದರೆ ಏನೋ ಒಂದು ರೀತಿ ಅದ್ರ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ಇರೋವಂಥವ್ರು ಅಂತ. ಅಗೇನ್ ರಿಪ್ರೆಸೆಂಟ್ ವುಮೆನ್ ಶೇಫಿಂಗ್ ಅಗೇನ್ಸ್ಟ್ ದ ಮ್ಯಾರೇಜ್ ಕೋಡ್. ಸೊ ಮ್ಯಾರೇಜ್ ವಿರುದ್ಧ ಸಿಡಿದೇಳುವಂಥ ಒಂದು ಪಾತ್ರೆಗಳು ನಾವೆಲ್ಲ ನೋಡ್ತೀವಿ. ಸೊ ನೆಕ್ಸ್ಟ್ ಒನ್ ಸ್ಟಾರ್ಮ್ ಇನ್ ಚಂಡೀಗಢ ಅಂಥೇಳಿ. ಚಂಡೀಗಢ ಅಂತೇಳಿ ನೀವು ಕೇಳಿರ್ತೀರಿ ಹೆಸರನ್ನು. ಸೊ ಅಲ್ಲಿ ಒಂದು ಸ್ಟಾರ್ಮ್ ಬರುತ್ತೆ. ಯಾವ ಥರ ಸ್ಟಾರ್ಮ್? ದಿಸ್ ಈಸ್ ಅ ಪೊಲಿಟಿಕಲ್ ನಾವೆಲ್. ಸೊ ಇವೆರಡು ನಾವೆಲ್ಗಳು ಪೊಲಿಟಿಕಲ್ ನಾವೆಲ್ಗಳೇ. ಸೊ ಇವು ಅಂದರೆ ಕ್ಲಿಯರ್ ಪೊಲಿಟಿಕ್ಸ್ ಇದರಲ್ಲಿದೆ. ಇಲ್ಲಿ ವಿ ಕೆ ಕೃಷ್ಣ ಮೆನನ್ ಅವ್ರ ರಿಸೆಂಬ್ಲೆನ್ಸ್ ಇದೆ ಇದರಲ್ಲಿ. ಸ್ಟಾರ್ಮ್ ಇನ್ ಚಂಡೀಗಢಲ್ಲಿ ಏನಾಗುತ್ತಪ್ಪ ಅಂತಂದರೆ, ದ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಈಸ್ ದ್ಯಾಟ್ ಆಫ್ ದ ಡಿವಿಷನ್ ಆಫ್ ದ ಪಂಜಾಬ್ ಇಂಟು 2 ಸ್ಟೇಟ್ಸ್ ಆಫ್ ಪಂಜಾಬ್ ಆ್ಯಂಡ್ ಹರಿಯಾಣ. ಸೊ ಪಂಜಾಬ್ ಮತ್ತು ಹರಿಯಾಣ ಅಂತ 2 ರಾಜ್ಯಗಳಾಗಿ ವಿಭಾಗ ಮಾಡ್ತಾರೆ. ಅವಾಗ ಏನೇನಾಗುತ್ತೆ, ದ ಹೋಮ್ ಮಿನಿಸ್ಟರ್ ಈಸ್ ಅ ಥಿನ್ಲಿ ಡಿಸ್ಗೈಸ್ಡ್ ಪೋರ್ಟ್ರೇಟ್ ಆಫ್ ಲಾಲ್ ಬಹದ್ದೂರ್ ಶಾಸ್ತ್ರಿ. ಸೊ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಏನಾಗಿದ್ರು, ಹೋಮ್ ಮಿನಿಸ್ಟರ್ ಆಗಿದ್ರು ಅನ್ಸುತ್ತೆ ಆ ಟೈಮ್ನಲ್ಲಿ. ಅವರ ಒಂದು ಕ್ಯಾರೆಕ್ಟರನ್ನು ಅವ್ರು ಏನು ಮಾಡಿದ್ದಾರೆ, ಸ್ವಲ್ಪ ಇಮಿಟೇಟ್ ಮಾಡಿದ್ದಾರೆ. ಈ ಒಂದು ನಾವೆಲ್ನಲ್ಲಿ ಇದೆ. ಡಿಸ್ಗೈಸ್ ಅಂತ ಹೇಳ್ತೀವಿ ನಾವು, ಅಂದರೆ ಆ ಪಾತ್ರವನ್ನು ಸ್ವಲ್ಪ ಮರೆಮಾಚಿ ಹೇಳೋದು, ಮಾರುವೇಷದಲ್ಲಿ ಹಾಕೋದು ಅಂತ ಹೇಳ್ತೀವಿ. ಗ್ಯಾನ್ ಸಿಂಗ್ ಅಂತ ಇನ್ನೊಬ್ಬರು ಬರ್ತಾರೆ. ಗ್ಯಾನ್ ಸಿಂಗ್ ಆಫ್ ಪ್ರತಾಪ್ ಸಿಂಗ್ ಕೈರೋನ್. ಸೊ ಪ್ರತಾಪ್ ಸಿಂಗ್ ಕೈರೋನ್ ಅಂತ ಒಬ್ಬರು ಇರ್ತಾನೆ. ಸೊ ಗ್ಯಾನ್ ಸಿಂಗ್ ಅಂತ ಒಬ್ಬರು ಬರ್ತಾರೆ, ಪ್ರತಾಪ್ ಸಿಂಗ್ ಕೈರೋನ್ ಅಂತ ಮಾಡಿದ್ದಾರೆ. ದ ಫಾರ್ಮರ್ ಚೀಫ್ ಮಿನಿಸ್ಟರ್ ಆಫ್ ಪಂಜಾಬ್ದ ಒಬ್ಬ ಇವರು ಫಾರ್ಮರ್ ಚೀಫ್ ಮಿನಿಸ್ಟರ್. ದ ಪ್ರೊಟಗನಿಸ್ಟ್ ಹೀರೋ ವಿಶಾಲ್ ದುಬೆ, ಅ ಸಿವಿಲ್ ಸರ್ವೆಂಟ್ ಸೆಂಟ್ ಟು ಚಂಡೀಗಢ ಟು ಡೀಲ್ ವಿತ್ ದ ಎಕ್ಸ್ಪ್ಲೋಸಿವ್ ಪೊಲಿಟಿಕಲ್ ಸಿಚುವೇಶನ್ ದೇರ್, finds ample time to have an affair with Saroj, whose husband Inder in turn has a liaison with Mara, the wife of Jeet. The resulting storms in the 2 domestic teacups remaining thematically unrelated to the storm in Corbusser's well-planned city. Okay. ಇದು ಏನಪ್ಪ ಅಂದರೆ ಚಂಡೀಗಢ ವಿಭಜನೆ ಆದಾಗ ಯಾವ ರೀತಿ ಪೊಲಿಟಿಕಲ್ ಸಿಚುವೇಶನ್ ಇತ್ತು ಅನ್ನೋದನ್ನು ಚಿತ್ರಿಸ್ತಾರೆ. ಅದ್ರ ಜೊತೆಗೆ ಒಂದಿಷ್ಟು ಮಾನವ ಸಂಬಂಧಗಳು ಯಾವ ರೀತಿ ಏರ್ಪೇರ್ ಆಗ್ತವೆ ಅನ್ನೋದನ್ನು ಕೂಡ ಅವರು ಚಿತ್ರಣ ಮಾಡಿದ್ದಾರೆ. ನೆಕ್ಸ್ಟ್ ಒನ್, ಇದು ಇಂಪಾರ್ಟೆಂಟ್ ವರ್ಕ್, ಸ್ಟಾರ್ಮ್ ಇನ್ ಚಂಡೀಗಢ ಕೇಳ್ಬೋದು 1 ಮಾರ್ಕ್ಸಿಗೆ, ನೆನ್ಪಿಟ್ಕೊಳ್ರಿ. ದ ಡೇ ಇನ್ ಶಾಡೋ ಅಂಥೇಳಿ. ಇಟ್ ಈಸ್ ಅ ಡೊಮೆಸ್ಟಿಕ್ ಪ್ಲಾಟ್ ಡೀಲಿಂಗ್ ವಿತ್ ಬ್ರೋಕನ್ ಮ್ಯಾರೇಜ್ ವಿಚ್ ವಾಸ್ ಆಬ್ವಿಯಸ್ಲಿ ಇನ್ಸ್ಪೈರ್ಡ್ ಬೈ ದ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಫ್ ದ ನಾವೆಲಿಸ್ಟ್, ಫ್ರೂಟ್ ಆಫ್ ಅವರ್ ಓನ್ ಇನ್ಸ್ಪಿರೇಷನ್ ಫ್ರಮ್ ಹರ್ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಸೊ ಅಲ್ಲಿ ಏನಾಗಿರುತ್ತೆ, ಅವಳ ಜೀವನದೇ ಎಕ್ಸ್ಪೀರಿಯನ್ಸ್ಗಳನ್ನು ಸ್ವಲ್ಪ ಆಧರಿಸಿ ಬರೆದಿದ್ದಾರೆ ಡೇ ಇನ್ ಶಾಡೋ ಅಂಥೇಳಿ. ದಿಸ್ ಈಸ್ ಅಗೇನ್ ಅ ಪೊಲಿಟಿಕಲ್ ನಾವೆಲ್. ಇಲ್ಲಿ ಇದು ಕೂಡ ಪೊಲಿಟಿಕ್ಸನ್ನು ಒಳಗೊಂಡಿದೆ. while ಸರ್ದಾರ್ ಸಾಹಿಬ್, ಸ್ಟರ್ನ್ ಸೀನಿಯರ್ ಮಿನಿಸ್ಟರ್ ಆಫ್ ಪೆಟ್ರೋಲಿಯಂ, ಆ್ಯಂಡ್ ಸುಮೇರ್ ಸಿಂಗ್, ದ ಡೆಪ್ಯೂಟಿ ಮಿನಿಸ್ಟರ್ ಹೂ ಈಸ್ ಅ ಗ್ಲಾಮರ್ ಬಾಯ್, ಆರ್ ವೆಲ್ ರಿಯಲೈಸ್ಡ್. ಸೊ ಇಲ್ಲಿ ಭಾಳಷ್ಟು ಪಾತ್ರಗಳು ಬರ್ತವೆ. Okay, so we'll directly go to the next novel, that is A Situation in New Delhi. It deals with the superficial manner with the aftermath of Nehru's death. So Nehru's death ನಂತರ, ನೆಹರು ಅವರು ತೀರ್ಕೊಳ್ತಾರೆ ಅರೌಂಡ್
1965 ಅನಿಸುತ್ತೆ ನೆಹರು ತೀರ್ಕೊಳ್ತಾರೆ. ಸೊ ಅವಾಗ ಏನಾಗುತ್ತೆ, ನೆಹರು ಡೆತ್ ನಕ್ಸಲೈಟ್ ಮೂಮೆಂಟ್ ನಡೆಯುತ್ತೆ ಆ್ಯಂಡ್ ಸ್ಟೂಡೆಂಟ್ ಅನ್ರೆಸ್ಟ್ ಇರುತ್ತೆ. ಅನ್ರೆಸ್ಟ್ ಅಂದರೆ ಚಳುವಳಿ, ಮೂಮೆಂಟ್, ಆಂದೋಲನ ಅಂತ ಹೇಳ್ತೀವಲ್ಲ. ಈಗ ಫಾರ್ಮರ್ಸ್ ಅನ್ರೆಸ್ಟ್ ನಡೀತಾ ಇದೆಯಲ್ಲ, ಹಾಗೆ ಅದು ಸ್ಟೂಡೆಂಟ್ ಅನ್ರೆಸ್ಟ್ ಅವಾಗೆ. ಇನ್ ಎ ಸೆನ್ಸ್ ದಿಸ್ ನಾವೆಲ್ registers a definite advance in Sahigal's fictional art, since there is no cleavage here between the political and private worlds. ಇದು ಸ್ವಲ್ಪ ಏನೋ ಅಡ್ವಾನ್ಸ್ಡ್ ಆದಂಥ ನಾವೆಲ್ಲು, ಸ್ವಲ್ಪ ಇಂಪ್ರೂವ್ಮೆಂಟನ್ನು ನೀವು ಕಾಣ್ಬೋದು ಅವರ ರೈಟಿಂಗ್ ಸ್ಟೈಲ್ನಲ್ಲಿ. ಸೊ ರಿಚ್ ಲೈಕ್ ಅಸ್, ಇಂಪಾರ್ಟೆಂಟ್ ವರ್ಕ್. ದಿಸ್ ಈಸ್ ದ ಲೇಟೆಸ್ಟ್ ನಾವೆಲ್ ಆಫ್ ಸಹಗಲ್. ರೀಸೆಂಟಾಗಿ 1985 ಬಂದಿದೆ. It is also a political novel. It deals with the Indian politics of the 1970s, particularly the emergency period. So 1970s ಅಲ್ಲಿ ಏನಾಗುತ್ತೆ ಭಾರತದಲ್ಲಿ, there is emergency announced by the then Prime Minister ಇಂದಿರಾ ಗಾಂಧಿ. ಸೊ ಇಂದಿರಾ ಗಾಂಧಿಯವರು ಎಮರ್ಜೆನ್ಸಿಯನ್ನು ಘೋಷಣೆ ಮಾಡಿರ್ತಾರೆ 1975ನಲ್ಲಿ, ಅಪ್ ಟು 2 years ಇರುತ್ತೆ. ಸೊ ಅದನ್ನು ಇವರು ಏನು ಮಾಡಿದ್ದಾರೆ, ಆ ಒಂದು ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇಲ್ಲಿ, ಆ ಒಂದು ಕಾಲದಲ್ಲಿ ಹೇಗಿತ್ತು ಅಂತ. ದ ಲೇಟ್ ಶ್ರೀಮತಿ ಇಂದಿರಾ ಗಾಂಧಿ ವಾಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಶಿ ಡಿಕ್ಲೇರ್ಡ್ ಎಮರ್ಜೆನ್ಸಿ ಫ್ರಮ್ 1975 to 77. She appeared like a dictator and most of the opposition leaders, including Jayaprakash Narayan, were jailed. The novelist condemns the dictatorial rule of late ಶ್ರೀಮತಿ ಇಂದಿರಾ ಗಾಂಧಿ. ಸೊ ಇಲ್ಲಿ even though she belongs to the same party, ನಯನತಾರಾ ಸೆಹಗಲ್, ನೆಹರು ಅವರ ಸೊಸೆ ಆಗಬೇಕು, ಸೊಸೆ ಅಂದರೆ ತಂಗಿ ಮಗಳು. ಸೊ ಹಂಗಿದ್ರೂ ಕೂಡ ಇಂದಿರಾ ಗಾಂಧಿಯವರ ಒಂದು ಡಿಕ್ಟೇಟೋರಿಯಲ್ ರೂಲ್ ಏನು ನಡೀತು ಎಮರ್ಜೆನ್ಸಿ ಟೈಮಲ್ಲಿ, ಅದನ್ನು ಅವರು ವಿರೋಧ ಮಾಡ್ತಾರೆ. ಸೊ ಭಾಳಷ್ಟು ಜನ ಅಪೋಸಿಷನ್ ಲೀಡರ್ಸ್ ಅಂತ ಏನು ಹೇಳ್ತೀವಿ, ಅವ್ರನ್ನ ಏನು ಮಾಡಿದರು, ಅರೆಸ್ಟ್ ಮಾಡಲಾಗಿತ್ತು, ಇನ್ಕ್ಲೂಡಿಂಗ್ ಜಯಪ್ರಕಾಶ್ ನಾರಾಯಣ್. ಜಯಪ್ರಕಾಶ್ ನಾರಾಯಣ್ ಅವರು ಭಾಳ ಪಾಪ್ಯುಲರ್ ಲೀಡರ್ ಆಗಿದ್ದರು, ಅಪೋಸಿಷನ್ ಲೀಡರ್ ಆವಾಗ. ಸೊ ಅವ್ರನ್ನ ಕೂಡ ಜೈಲಿಗೆ ಹಾಕಲಾಗಿತ್ತು. ಸೊ ಅದನ್ನು ಇವರು ಹೇಳ್ತಾರೆ. ಓಕೆ, ಲೆಟ್ಸ್ ಗೋ ಟು ದ ಇವ್ರ ಇಂಪಾರ್ಟೆನ್ಸ್ ಏನಪ್ಪ ಅಂದರೆ ಆ್ಯಸ್ ಎ ಪೊಲಿಟಿಕಲ್ ನಾವಲಿಸ್ಟ್ ಅನ್ನೋದು ಅವರು ನಯನತಾರಾ ಸೆಹಗಲ್. ಅನಿತಾ ದೇಸಾಯಿ ನೆಕ್ಸ್ಟ್ ರೈಟರ್. ಈಗ ರೀಸೆಂಟಾಗಿ ಕಿರಣ್ ದೇಸಾಯಿ ಅಂತ ಹೆಸರು ಕೇಳಿರ್ಬೋದು ನೀವು. ಅವ್ರಿಗೆ ಇದು ಬುಕರ್ ಅವಾರ್ಡ್ ಕೂಡ ಸಿಕ್ತು, ದ ಲಾಸ್ ಆಫ್ ಇನ್ಹೆರಿಟೆನ್ಸ್ ಅಂತ ಹೇಳಿ. ಅವ್ರ ತಾಯಿ ಯಾರು, ಅನಿತಾ ದೇಸಾಯಿ. ಇವ್ರ ಮಗಳು ಕಿರಣ್ ದೇಸಾಯಿ. ಸೊ ಅವ್ರನ್ನೂ ನೀವು ಸ್ಟಡಿ ಮಾಡಬೇಕಾಗತ್ತೆ, ಯಾಕಂದರೆ ಯು ಹ್ಯಾವ್ ಟು ಸ್ಟಡಿ ನಾವೆಲ್ ಟಿಲ್ 2000. ಸೊ ಹಂಗಾಗಿ ಅವ್ರನ್ನೂ ಕೂಡ ಸ್ಟಡಿ ಮಾಡಬೇಕಾಗತ್ತೆ. ಸೊ ಅನಿತಾ ದೇಸಾಯಿ holds a unique place among modern Indo-English novelists. She is one of the major Indo-English novelists in India. She has a deep understanding of human psychology. She doesn't merely depict her characters externally, but she goes more deep into the inner depth in her characters. ಸೊ ಇವ್ರೇನಪ್ಪ ಅಂದರೆ ಭಾಳ ಇಂಪಾರ್ಟೆಂಟ್ ರೈಟ್ರು ಮಾಡರ್ನ್ ಇಂಡಿಯನ್ ಇಂಗ್ಲೀಷ್ ನಾವೆಲ್ ಅಂತ ಏನು ತೊಗೊಂಡಾಗ, ನಾಟ್ ಜಸ್ಟ್ ವುಮೆನ್ ನಾವೆಲಿಸ್ಟ್, ಓವರಾಲ್ ನಾವೆಲನ್ನು ತೊಗೊಂಡಾಗ ಕೂಡ ಅವರು ಇಂಪಾರ್ಟೆಂಟಾಗಿ ಕಂಡು ಬರ್ತಾರೆ. ಸೊ ಅವ್ರು ಏನಪ್ಪ ಅಂದರೆ ಎಕ್ಸ್ಟರ್ನಲ್ ಆಗಿ ಚಿತ್ರಣ ಮಾಡೋದಿಲ್ಲ. ಶಿ ಗೋಸ್ ಡೀಪ್ ಇನ್ ಟು ದ ಕ್ಯಾರೆಕ್ಟರ್ಸ್, ಶಿ ಡೆಪಿಕ್ಟ್ಸ್ ದ ಸೈಕಾಲಜಿ ಆಫ್ ದ ಕ್ಯಾರೆಕ್ಟರ್ಸ್. ಓಕೆ, ಇದು ಇಂಪಾರ್ಟೆಂಟ್ ಅವ್ರ ಬಗ್ಗೆ. ವಿಚಾರದ ಇಂಪಾರ್ಟೆಂಟ್ ವರ್ಕ್ಸ್ ಅನ್ನೋದನ್ನು ನಾವು ನೋಡೋದಾದರೆ ಥೀಮ್ಗಳನ್ನು ನೋಡೋಣ ಫಸ್ಟ್, ಆಮೇಲೆ ವರ್ಕ್ಗಳನ್ನು ನೋಡೋಣ. ಥೀಮ್ ಅಂತಂದರೆ ಮೇನ್ ವಿಷಯ ವಸ್ತು ಅಂತ ಏನು ಹೇಳ್ತೀವಿ, ಸಬ್ಜೆಕ್ಟ್ ಮ್ಯಾಟರ್ ಆಫ್ ದ ನಾವೆಲ್ ಅಂತ ಅಂತೀವಲ್ಲ ಅದು. ದ ಕ್ವೆಸ್ಟ್ ಫಾರ್ ಐಡೆಂಟಿಟಿ, ಐ ಹ್ಯಾವ್ ಸೀನ್ ಸಚ್ ಥೀಮ್ಸ್ ಇನ್ ಅದರ್ ನಾವೆಲ್ಸ್ ಆಲ್ಸೋ. ದ ಥೀಮ್ ಆಫ್ ಸೆಲ್ಫ್ ಏಲಿನೇಷನ್. ಸೊ ಏಲಿನೇಷನ್ ಬಗ್ಗೆ ಆಲ್ರೆಡಿ ಸಾಕಷ್ಟು ಡಿಸ್ಕಸ್ ಮಾಡಿದ್ದೀವಿ. ಸೆಲ್ಫ್ ಏಲಿನೇಷನ್ ಅಂದರೆ ಒಂದು ರೀತಿ ಅದೊಂದು ಹೇಳಿದ್ನಲ್ರಿ ಕನ್ನಡ ವರ್ಡ್ ಅದಕ್ಕೆ, ಪರಕೀಯತೆ ಅಂತೇಳಿ. ಏಲಿನೇಷನ್ ಅಂದರೆ ಏನ್ರಿ, ಪರಕೀಯ ಭಾವನೆ. ಸೊ ನಮ್ಮನ್ನೇ ನಾವು ಬೇರೆ ಅಂತ ಅಂದ್ಕೊಳ್ಳೋದು. ಮತ್ತು ಆ್ಯಗೊನೀಸ್ ಆರ್ ಮೆಂಟಲ್ ಪೇನ್ಸ್ ಆಫ್ ದ ವುಂಡೆಡ್ ಸೆಲ್ಫ್. ಸೊ ಆ್ಯಗೊನೀಸ್ ಅಂತ ಏನು ಹೇಳ್ತೀವಿ, ನೋವು. ಆ್ಯಗೊನಿ ಅಂದರೆ ಏನು ರೀ, ಪೇಯ್ನ್, ಡೀಪ್ ಪೇಯ್ನ್. ಸೊ ಮೆಂಟಲ್ ಪೇಯ್ನ್ ಅಂತ ಹೇಳ್ತೀವಿ. ಆಫ್ ದ ವುಂಡೆಡ್ ಸೆಲ್ಫ್. ಸೊ ನಮ್ಮ ಒಂದು ಆತ್ಮ ಅಥವಾ ಮನಸ್ಸು ಅಂತ ಏನು ಹೇಳ್ತಾರೆ, ಅದಕ್ಕೆ ವೂಂಡ್ ಆಗಿರುತ್ತೆ, ಗಾಯ ಆಗಿರುತ್ತೆ, ಅದರ ಪೇಯ್ನ್ಗಳೇನಿದಾವೆ ಅನ್ನೋದನ್ನು ಹೇಳೋದು. ದ ಪ್ರಾಬ್ಲಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಫ್ ಏಲಿಯನೇಟೆಡ್ ಇಂಡಿವಿಜುವಲ್ಸ್ ಲಿವಿಂಗ್ ಇನ್ ದ ಚೇಂಜಿಂಗ್ ಸೊಸೈಟಿ. ಸೊ ಯಾವ ರೀತಿಯಾಗಿ ಸಮಸ್ಯೆಗಳನ್ನ ಜನ ಎದುರಿಸ್ತಾರೆ, ಪರಕೀಯ ಭಾವನೆಯನ್ನು ಹೊಂದಿರುವಂಥ. ಅಂದರೆ ಒಂದು ಊರಿಂದ ಇನ್ನೊಂದು ಕಡೆ ಬಂದಿರ್ತಾರೆ, ಅಂದರೆ ಡೆಲ್ಲಿಗೆ ಬಂದಾರಪ್ಪ ಅಂದರೆ ಎಲ್ಲರೂ ಡೆಲ್ಲಿಯಾಗಿ ಹುಟ್ಟಿ ಬೆಳೆದವ್ರಂಗಿಲ್ಲ. ಸೊ ದೇ ಆರ್ ಕಮ್ ಫ್ರಮ್ ಅದರ್ ಪ್ಲೇಸಸ್, ಅಥವಾ ಡೆಲ್ಲಿ ಅಂತ ಉದಾಹರಣೆ ಅಷ್ಟೇ, ಬೇರೆ ಬೇರೆ ಪ್ಲೇಸಿಂದ ಬಂದಿರ್ತಾರೆ. ಅವರ ಸಮಸ್ಯೆಗಳೇನಿರುತ್ತೆ, ಅವರಲ್ಲಿ ಯಾವ ರೀತಿ ಪರಕೀಯ ಭಾವನೆ ಕಾಡ್ತಾ ಇರುತ್ತೆ ಅನ್ನೋದನ್ನು ಹೇಳ್ತಾರೆ. ದ ಸೆಲ್ಫ್ ಎಕ್ಸೈಲ್. ಸೆಲ್ಫ್ ಎಕ್ಸೈಲ್ ಅಂದರೆ ಸ್ವತಃ ಮಾಡಿಕೊಳ್ಳುವಂಥ ಒಂದು ಎಕ್ಸೈಲ್. ಎಕ್ಸೈಲ್ ಅಂದರೆ ಅಜ್ಞಾತವಾಸ ಅಥವಾ ದೂರ ಇರುವುದು ಅಂಥೇಳಿ. ಸೊ ಅದ್ರಾಗ ಏನು ಸಮಸ್ಯೆಗಳನ್ನ ಎದುರಿಸ್ತಾರೆ ಅನ್ನುವಂಥದ್ದನ್ನು ಹೇಳ್ತಾರೆ. ದ ಸೆನ್ಸ್ ಆಫ್ ಎಲಿನೇಷನ್ ಆ್ಯಂಡ್ ಸೆಲ್ಫ್ ಎಕ್ಸೈಲ್ ಆಫನ್ ಗ್ರಿಪ್ಸ್ ದ ಸೈಕಿ ಆಫ್ ಮಾಡರ್ನ್ ಮ್ಯಾನ್. ಸೊ ಮಾಡರ್ನ್ ಮ್ಯಾನ್ ಅಂತ ನಾವು ನೋಡಿದಾಗ ಆಧುನಿಕ ಮನುಷ್ಯನಲ್ಲಿ ಕಂಡು ಬರ್ತಾ ಇರ್ತಕ್ಕಂಥ ಮೇಜರ್ ಸಮಸ್ಯೆಗಳು ಏನಿದಾವೆ ಅಂತಂದರೆ ದೇ ಆರ್
ಸೆಲ್ಫ್ ಎಕ್ಸೈಲ್ ಆ್ಯಂಡ್ ಏಲಿನೇಷನ್, ಸೆನ್ಸ್ ಆಫ್ ಏಲಿನೇಷನ್, ಪರಕೀಯ ಭಾವನೆ, ಹೌದಾ, ಮಾಡರ್ನ್ ಮ್ಯಾನ್ ಅಂತ ನೋಡಿದಾಗ ನಮಗೆ ಇವು ಕಂಡು ಬರ್ತವೆ. ಸೊ ಈ ಕ್ಯಾರೆಕ್ಟರ್ಗಳಲ್ಲಿ ಅವು ಕಂಡು ಬರ್ತವೆ. The characters in her novels not only from their immediate environment but also within themselves. ಸೊ ಅಲ್ಲಿ ತಮ್ಮೊಳಗೇನೆ ಒಂದು ರೀತಿಯ ಪರಕೀಯ ಭಾವನೆಯಿಂದ ಅವು ಕ್ಯಾರೆಕ್ಟರ್ಗಳು ಸಫರ್ ಆಗ್ತಿರ್ತವೆ. ದ ವೆರಿ ಎಕ್ಸಿಸ್ಟೆನ್ಸ್ ಬಿಕಮ್ಸ್ ಅ ಬರ್ಡನ್ ಟು ಸಚ್ ಕ್ಯಾರೆಕ್ಟರ್ಸ್. ಅವ್ರಿಗೆ ಹೆಂಗೆ ಆ ಕ್ಯಾರೆಕ್ಟರ್ಗಳಿಗೆ ಆ ಎಕ್ಸಿಸ್ಟೆನ್ಸ್ ಅನ್ನೋದೇ ಒಂದು ರೀತಿಯ ಬರ್ಡನ್ ಆಗಿಬಿಡ್ತೈತಿ, ಅದು ತಮ್ಮ ಒಂದು ಅಸ್ತಿತ್ವವೇ ಸಮಸ್ಯೆ ಆಗಿಬಿಡ್ತೈತಿ. ಓಕೆ, in most of her novels, her protagonists are women. ಸೊ ಮಹಿಳೆಯರೇ ಮುಖ್ಯ ಪಾತ್ರದಲ್ಲಿ ಇರ್ತಾರೆ. ಪ್ರೊಟಗಾನಿಸ್ಟ್ ಮೀನ್ಸ್ ಮೇಜರ್ ಕ್ಯಾರೆಕ್ಟರ್, ಮೇನ್ ಕ್ಯಾರೆಕ್ಟರ್. ಹೀರೋ ಅಂತಂದ್ರೆ ಏನಾಗುತ್ತೆ ರೀ, ಪುರುಷ ಅಂತ ಆಗಿಬಿಡೋದು. ಪ್ರೊಟಗಾನಿಸ್ಟ್ ಅಂದರೆ ಇಟ್ ಮೇ ಬಿ ಮೇಲ್ ಆರ್ ಫೀಮೇಲ್. ಸೊ ಹಾಗಾಗಿ ಪ್ರೊಟಗಾನಿಸ್ಟ್ ಅನ್ನುವಂಥ ಪದ ಇಟ್ ಈಸ್ ಬೆಟರ್ ಟು ಯೂಸ್, ಅದನ್ನೇ ಯೂಸ್ ಮಾಡಿರಿ. ಅಂದರೆ ಹೀ ಈಸ್ ದ ಪ್ರೊಟಗಾನಿಸ್ಟ್, ಶೀ ಈಸ್ ದ ಪ್ರೊಟಗಾನಿಸ್ಟ್ ಅಂತ ಹೇಳಿದ್ರೆ ಚಲೋ. ಹೀ ಈಸ್ ದ ಹೀರೋ ಅಂತ ಅನ್ನೋ ಬದಲಿ ಇದು ಪ್ರೊಟಗಾನಿಸ್ಟ್ ಆಫ್ ದ ನಾವೆಲ್ ಅಂತ ಹೇಳಬೇಕು. ಸೊ ಅಂದರೆ ಏನು ರೀ, ಟೆಕ್ನಿಕಲ್ ಟರ್ಮ್ ಅದು. ಹೀರೋ ಅಂತ ಬರೆದ್ರು ಓಕೆ, ಹೀರೋಯಿನ್ ಅಂತ ಬರೆದ್ರು ಓಕೆ, ಬಟ್ ಸ್ಟಿಲ್ ಪ್ರೊಟಗಾನಿಸ್ಟ್ ಅನ್ನೋದೇನು ಬಹಳ ಕರೆಕ್ಟ್ ಆದಂಥ ವರ್ಡು. ಸೊ ಇಂಥ ಟೆಕ್ನಿಕಲ್ ಪದಗಳನ್ನು ನೀವು ಬಳಸಿದ್ರಿ ನಿಮ್ಮ ಆನ್ಸರ್ ಒಳಗೆ ಅಂತಂದರೆ ಯುವರ್ ಆನ್ಸರ್ ವಿಲ್ ಗೆಟ್ ವೆಯ್ಟೇಜ್. ಅಡ್ಡಿಲ್ಲಪ್ಪ ಪ್ರೊಟಗಾನಿಸ್ಟ್ ಅಂತ ಬಳಸಿದ್ದಾರೆ ಅಂತಂದರೆ ಸ್ವಲ್ಪ ಟೆಕ್ನಿಕಲ್ ಪದಗಳು ಗೊತ್ತದ ಇವರಿಗೆ ಅಂತ ಚೆಕ್ ಮಾಡೋರಿಗೆ ಗೊತ್ತಾಗುತ್ತೆ. ಓಕೆ, ಸೊ ಅದಕ್ಕೆ ಇಂಥ ಪದಗಳನ್ನು ಬಳಸಬೇಕು. ಇಂಗ್ಲೀಷಲ್ಲಿ ಏನಪ್ಪ ಅಂತಂದರೆ ಈಗ ಅಸ್ಯಾಸಿನೇಷನ್ ಅಂತ ಒಂದು ವರ್ಡ್ ಇದೆ. ಅಸ್ಯಾಸಿನೇಷನ್ ಅಂತಂದ್ರೆ ಏನು ರೀ, ಮರ್ಡರಿಂಗ್ ಒನ್ ಪರ್ಸನ್ ಫಾರ್ ಪೊಲಿಟಿಕಲ್ ಅಜೆಂಡಾಸ್. ಉದಾಹರಣೆಗೆ ಅಬ್ರಹಾಂ ಲಿಂಕನ್ ವಾಸ್ ಅಸಾಸಿನೇಟೆಡ್, ಇಂದಿರಾ ಗಾಂಧಿ ವಾಸ್ ಅಸಾಸಿನೇಟೆಡ್, ರಾಜೀವ್ ಗಾಂಧಿ ವಾಸ್ ಅಸಾಸಿನೇಟೆಡ್ ಅಂತ ಹೇಳ್ತೀವಿ. ರಾಜೀವ್ ಗಾಂಧಿ ವಾಸ್ ನಾಟ್ ಕಿಲ್ಡ್ ಅಂತ ಹೇಳಂಗಿಲ್ಲ, ನಾವು ವಾಸ್ ಕಿಲ್ಡ್ ಅಂತ ಹೇಳಂಗಿಲ್ಲ. ಯಾಕೆ, ಅಲ್ಲೊಂದು ಪೊಲಿಟಿಕಲ್ ರೀಸನ್ ಇದೆ ಅವರ ಕೊಲೆಯ ಹಿಂದೆ, ಹೌದಾ. ಅಂಥ ಪದಗಳನ್ನ ಅಲ್ಲೇ ರಾಜೀವ್ ಗಾಂಧಿ ವಾಸ್ ಮರ್ಡರ್ಡ್ ಅಂತಂದರೆ ಅದಷ್ಟು ಸರಿ ಅನ್ಸಂಗಿಲ್ಲ. ರಾಜೀವ್ ಗಾಂಧಿ ವಾಸ್ ಅಸಾಸಿನೇಟೆಡ್ ಅಂತಲೇ ಹೇಳ್ಬೇಕು ನಾವು. ಯಾಕೆ, ಹಿ ವಾಸ್ ಕಿಲ್ಡ್ ಆನ್ ದ ಬ್ಯಾಕ್ಗ್ರೌಂಡ್ ಆಫ್ ಸಮ್ ಪೊಲಿಟಿಕಲ್ ರೀಸನ್. ಅದೇ LTT ಅವರು ಏನು ಮಾಡಿದರು, ಹಿಂದೆ ಇದ್ದರು. ಇಲ್ಲಿ ನಾವು ಇಂದಿರಾ ಗಾಂಧಿಯವರ ಡೆತ್ತನ್ನು ನೋಡಿದಾಗ ಅಲ್ಲಿ ಯಾರಿದ್ರು, ಈ ಪಂಜಾಬ್ ಒಂದಿಷ್ಟು ಇವರಿದ್ದರು, ಸಿಕ್ಸ್ ಇದನ್ನು ಮಾಡಿದವರಿದ್ದರು. ಅಬ್ರಹಾಂ ಲಿಂಕನ್ ಅಂತ ತೊಗೊಂಡಾಗ ಸ್ಲೇವರಿಯನ್ನು ಏನು ಬ್ಯಾನ್ ಮಾಡಿದ್ರಲ್ಲ ಅದ್ರ ವಿರುದ್ಧ ಇದ್ದಂತಹ ಜಮೀನ್ದಾರರಿದ್ದರು ಅನ್ನೋಂಥದ್ದನ್ನೆಲ್ಲ ನೋಡ್ತೀವಿ. ಸೊ ಇಟ್ ಈಸ್ ಅ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರುವಂಥ ಮರ್ಡರ್ಗಳಾದರೆ ಅದಕ್ಕೆ ನಾವು ಅಸ್ಯಾಸಿನೇಷನ್ ಅಂತ ಹೇಳ್ತೀವಿ. ಸೊ ಹಾಗೆ ಟೆಕ್ನಿಕಲ್ ವರ್ಡ್ಸ್ ಇರ್ತಾವ್ರಿ, ಆ ಪದಗಳನ್ನೇ ಬಳಸ್ಬೇಕು ನಾವು, ಅಂದರೆ ವೇಟೇಜ್ ಜಾಸ್ತಿ ಬರುತ್ತೆ. ಓಕೆ, ಸೊ ಫೀಮೇಲ್ ಕ್ಯಾರೆಕ್ಟರ್ಸ್ ಜಾಸ್ತಿ ಇರ್ತವೆ ಇವರ ಪ್ರೊಟ್ಯಾಗನಿಸ್ಟ್ಗಳಲ್ಲಿ. ಮೇಕ್ಸ್ ಅವರ್ ನಾವಲಿಸ್ಟ್ ಆಫ್ ಫೀಮೇಲ್ ಸೈಕಾಲಜಿ. ಸೊ ಫೀಮೇಲ್ ಸೈಕಾಲಜಿಯನ್ನು ಒಬ್ಬ ಫೀಮೇಲ್ ಆಗಿ ಅವರು ಬಹಳ ಚೆನ್ನಾಗಿ ಚಿತ್ರಿಸಿದ್ದಾರೆ. ಬಟ್ ಇನ್ಫ್ಯಾಕ್ಟ್ ಶಿ ಹ್ಯಾಸ್ ದ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಮೇಲ್ ಸೈಕಿ ಆಲ್ಸೋ. ಹಂಗಂತೇಳಿ ಮೇಲ್ ಸೈಕಿ ಬಗ್ಗೆ ಏನು ಗೊತ್ತೇ ಇಲ್ಲ ಅಂತಲ್ಲ. ಸೊ ಮೇಲ್ ಸೈಕಿಯನ್ನು ಬಹಳ ಡೀಪಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರು ಅವರು. ಸೊ ಒಬ್ಬ ನಾವೆಲಿಸ್ಟ್ ಆದವನು ಅಥವಾ ಒಬ್ಬ ಸಾಹಿತ್ಯ ಆದವನಿಗೆ ಏನಪ್ಪ ಅಂದರೆ ಪುರುಷ ಮತ್ತು ಮಹಿಳೆಯರನ್ನು ಬಹಳ ಏನಪ್ಪ ಅಂತಂದರೆ ಡೀಪಾಗಿ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕಾಗುತ್ತೆ. ಅಂದಾಗ ಏನಾಗುತ್ತೆ, ಅದನ್ನು ಬರೆಯೋದಕ್ಕೆ ಅನುಕೂಲ ಆಗುತ್ತೆ. ಅಂದರೆ ಅದರೊಂದು ರಿಯಾಲಿಟಿಕ್ ಒಂದು ಏನಂತ ಅದಕ್ಕೆ ಒಂದು ಸೆನ್ಸಿಟೈಸೇಷನ್ ಸಿಗುತ್ತೆ ನಮ್ಗೆ ಓದೋರಿಗೆ. ಒಬ್ಬ ಮಹಿಳೆಯಾಗಿ ನೀವು ಓದ್ತಿರ್ತೀರಿ ನಾವೆಲ್ಲನ್ನು, ಆ ಮಹಿಳೆಯೇ ಅದನ್ನು ಬರೆದಿದ್ಲು ಅಂತ ನಿಮ್ಗೇನು ಅನಿಸುತ್ತೆ, ಇಟ್ ಈಸ್ ಮೋರ್ ರಿಯಲ್ ಅಂತ ಅನಿಸುತ್ತೆ. ಅಥವಾ ಪುರುಷ ಬರೆದಿದ್ರು ಕೂಡ ಅವ ಆ ಅನುಭವವನ್ನು ತಿಳ್ಕೊಂಡು ಬರೆದಿದ್ದಂದ್ರೆ ನಿಮಗೇನಾಗುತ್ತೆ, ಅದು ಅಪೀಲ್ ಆಗುತ್ತೆ. ಇಲ್ಲಾಂದರೆ ನೀವೇನಪ್ಪ ಏನೋ ಬೇರೆ ಬರ್ದನಲ್ಲ ಅಂತ ನಿಮ್ಗೆ ಅನಿಸ್ಬೋದು. ಹಾಗೆ ಸೊ ಇವಳು ಏನು ಮಾಡಿದ್ರು, ಮಹಿಳೆಯರ ಪಾತ್ರಗಳನ್ನೂ ಬರೆದಿದ್ರು, ಪುರುಷ ಪಾತ್ರಗಳು ಕೂಡ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಸೊ ಕ್ರೈ ದ ಪೀಕಾಕ್, ಇದು ಏನಪ್ಪ ಅಂತಂದರೆ ಕ್ರೈ ದ ಪೀಕಾಕ್ ಅಂದರೆ, ಪೀಕಾಕ್ ಅಂದರೆ ಏನು ರೀ, ನವಿಲು. ಅಳು ನವಿಲೆ ಅಂತ ಅಂದಂಗೆ ಅದು. ಸೊ ಅದರ ಹಿಂದೆ ಒಂದು ಮೀನಿಂಗ್ ಇದೆ. ಓಕೆ, ನಾವೆಲ್ ಹ್ಯಾಸ್ ಅ ಪ್ಯಾಸಿವ್ ಮೈಂಡ್ ವಿತ್ ಡೆತ್. ಸೊ ಓಕೆ, ಡೆತ್ ಅಂತ ಬಳಸಿದ್ದಾರೆ ಇಲ್ಲಿ, ಡೆತ್ ರಿಲೇಟೆಡ್ ಆದಂಥ ಒಂದು ನಾವೆಲ್ಲು. ದ ಹೀರೋಯಿನ್ ಈಸ್ ಮಾಯಾ, ದ ಪ್ರೊಟ್ಯಾಗನಿಸ್ಟ್ ಈಸ್ ಮಾಯಾ ಅಂತ ಬಳಸಬೇಕಲ್ಲಿ. ಮಾಯಾ ಅನ್ನೋದು ಒಂದು ಮುಖ್ಯ ಕ್ಯಾರೆಕ್ಟರು, ಹೂ ಈಸ್ ಅಬ್ಸೆಸ್ಡ್ ವಿತ್ ಡೆತ್ ಆ್ಯಂಡ್ ಹಾಂಟೆಡ್ ಬೈ ಅನ್ astrological prediction that her marriage is going to end in its 4th year with the death of either wife or husband. ಸೊ ಇಲ್ಲಿ ನೋಡ್ರಿ ಒಂದು ಕ್ಯಾರೆಕ್ಟರ್ ಇದೆ ಮಾಯಾ ಅಂಥೇಳಿ, ಹೆಸರು ಕೂಡ ವಿಚಿತ್ರವಾದಂಥ ಹೆಸರು. ಅಲ್ಲಿ ಏನಾಗುತ್ತಪ್ಪ ಅಂತಂದರೆ ಅವಳಿಗೆ ಒಬ್ಬರು ಅಸ್ಟ್ರಾಲಜಿಕಲ್ ಪ್ರೆಡಿಕ್ಷನ್ ಹೇಳಿರ್ತಾರೆ. ಅಂದರೆ ಪ್ರೆಡಿಕ್ಷನ್ ಅಂದರೆ ಭವಿಷ್ಯ ಹೇಳೋರು ಹೇಳ್ತಾರೆ. ಏನಂದರೆ 4 ವರ್ಷ ಮದುವೆ ಆದಿಪ ಅಂತಂದರೆ ನಿನ್ನ ಅದು ಮದುವೆ 4ನೇ ವರ್ಷಕ್ಕೆ ಕೊನೆಯಾಗುತ್ತೆ, ಯಾರೊಬ್ಬರು ಸಾಯ್ತಾರೆ, ಹಸ್ಬೆಂಡ್ ಆರ್ ವೈಫ್ ಅಂತ ಹೇಳ್ತಾರೆ. ಸೊ ಅವಳಿಗೆ ಅದ್ರ ಬಗ್ಗೆನೇ ಡೆತ್ ಬಗ್ಗೆನೇ ವಿಚಾರ
ಅದರ ಬಗ್ಗೆ ಚಿಂತೆ ಮಾಡ್ತಿರ್ತಾಳೆ. ಹಾಂಟೆಡ್ ಅಂದರೆ ಏನ್ರಿ, ಅದು ಕಾಡ್ತಾ ಇರುತ್ತೆ ಈ ಒಂದು ಮಾತುಗಳು. ಸೊ ಹಾಗೆ ಭವಿಷ್ಯ ಹೇಳೋರು ಏನಪ್ಪ ಅಂತ ಭಾಳ ಎಚ್ಚರಿಕೆಯಿಂದ ಹೇಳ್ಬೇಕು ಭವಿಷ್ಯ, ಇಲ್ಲ ಅಂದರೆ ಅವ್ರ ಜೀವನನ ಹಾಳಾಗಿಬಿಡ್ತೈತಿ. ಸೊ ಅದೇ ನಿಜ ಆಗಲೇಬೇಕಂತ ಏನಿಲ್ಲ, ನಿಜ ಆಗದೇನೂ ಇರ್ಬೋದು. ಓಕೆ, ಭಾಳಷ್ಟು ನಿಮಗೂ ಕೂಡ ಅನುಭವಕ್ಕೆ ಬಂದಿರ್ತಾವೆ ಭವಿಷ್ಯಕ್ಕೆ ರಿಲೇಟೆಡ್ ಆದಂಥದ್ದು. ಓಕೆ, ಅದನ್ನೆಲ್ಲ ಹೇಳುವಷ್ಟು ಟೈಮ್ ಇಲ್ಲ, ಇನ್ನೊಂದಿನ ಡಿಸ್ಕಸ್ ಮಾಡೋಣ. ಓಕೆ, ಫೈನ್. She can establish no effective communication with her husband, who is unsentimental, matter of fact, unemotional, and twice her age. ಸೊ ಅವಳಿಗಿನ 2 ಪಟ್ಟು ಏಜ್ ಆದವನು ಇರ್ತಾನೆ. ಸೊ ಅನ್ಸೆಂಟಿಮೆಂಟಲ್ ಇರ್ತಾನೆ, ಅವಳ ಯಾವುದೇ ಭಾವನೆಗಳಿಗೆ ಪ್ರತಿಕ್ರಿಯೆ ಕೊಡ್ತಿರಂಗಿಲ್ಲ. ದೇ ಡೋಂಟ್ ಹ್ಯಾವ್ ಚಿಲ್ಡ್ರನ್ ಆ್ಯಂಡ್ ದಿಸ್ ಸ್ಟ್ರೆಸ್ಸಸ್ ಮಾಯಾಸ್ ಐಸೋಲೇಷನ್ ವಿಚ್ ಬಿಕಮ್ಸ್ ಟೋಟಲ್ ವೆನ್ ಶಿ ಮರ್ಡರ್ಸ್ ಹರ್ ಹಸ್ಬೆಂಡ್ ಇನ್ ಅ ಫಿಟ್ ಆಫ್ ಇನ್ಸೇನ್ ಫ್ಯೂರಿ. ನೋಡ್ರಿ, ತಲೆ ಕೆಟ್ಟು ಒಂಥರ ಹುಚ್ಚಿ ಥರ ಆಗಿ ಗಂಡನನ್ನೇ ಸಾಯಿಸಿಬಿಡ್ತಾಳೆ. ಇದು ಏನಪ್ಪ ಅಂದರೆ ಒಂದು ರೀತಿ ಭವಿಷ್ಯವನ್ನು ಕರೆ ಮಾಡೋಕ್ಕೆ ಆಯ್ತಲ್ಲ. ಓಕೆ, ಫಿಟ್ ಆಫ್ ಇನ್ಸೇನ್ ಫ್ಯೂರಿ. ಓಕೆ, ಸೊ ಭಾಳ ಸಿಟ್ಟು ಬಂದು ಮ್ಯಾಡ್ನೆಸ್ನಲ್ಲಿ, ಸಿಟ್ಟಿನಲ್ಲಿ ಕೊಂದು ಬಿಡ್ತಾಳೆ. ಸೊ ಇದರಲ್ಲಿ ಒಂದು ಡೀಪ್ ಮೀನಿಂಗ್ ಇದೆ ಟೈಟಲ್ನಲ್ಲಿ. ಸೊ ಕ್ರೈ ದ ಪೀಕಾಕ್ ಅಂತ ಹೇಳಿ, ಅದೇನಂತ ಹುಡುಕರು ನೋಡೋಣ. ಓಕೆ, ನೆಕ್ಸ್ಟ್ ಒನ್ ವಾಯ್ಸಸ್ ಇನ್ ದ ಸಿಟಿ ಅಂತ ಹೇಳಿ. ವಾಯ್ಸಸ್ ಇನ್ ದ ಸಿಟಿ ಅಂದರೆ ಸಿಟಿನಲ್ಲಿರ್ತಕ್ಕಂಥ ಧ್ವನಿಗಳು. ದೇಸಾಯಿ ಹ್ಯಾಸ್ ಟ್ರೈಡ್ ಅನ್ಸಕ್ಸಸ್ಫುಲಿ ಟು ಮೇಕ್ ಹರ್ ಸೆಟ್ಟಿಂಗ್ ಇನ್ ದಿಸ್ ಕೇಸ್ ಕ್ಯಾಲ್ಕತ್ತಾ. ಸೊ ಏನು ಮಾಡಿದಾಳಪ್ಪ ಅಂತಂದರೆ, ಕ್ಯಾಲ್ಕತ್ತಾ ಅನ್ನುವಂಥ ಒಂದು ಪ್ರದೇಶದಲ್ಲಿ ಇದನ್ನು ಸೆಟ್ ಮಾಡಿದ್ದಾರೆ ನಾವೆಲ್ಲನ್ನು. ಸಿಟಿ ಆಫ್ ಕಾಳಿ, ಗಾಡೆಸ್ ಆಫ್ ಡೆತ್, ಕಾಂಟ್ರಿಬ್ಯೂಟರಿ ಫ್ಯಾಕ್ಟರ್ ಇನ್ ಅನದರ್ ಟೇಲ್ ಆಫ್ ಎಲಿನೇಟೆಡ್ ಇಂಡಿವಿಜುವಲ್ಸ್. ಸೊ ಕಲ್ಕತ್ತಾ ಸಿಟಿ, ಈಗ ಕೋಲ್ಕತ್ತಾ ಅಂತ ಏನು ಹೇಳ್ತೀವಿ, ಸೊ ಕಾಳಿ ದೇವತೆ, ಕಾಳಿಮಾ ಅಂತ ಏನು ಹೇಳ್ತೀವಿ. ಸೊ ಅದು ಗಾಡೆಸ್ ಆಫ್ ಡೆತ್. ಅದು ನೀವು ಇದನ್ನು ಏನಪ್ಪ ಅಂತಂದರೆ ವಿವೇಕಾನಂದ ಅವರು ಇದನ್ನು ಓದಿರಪ್ಪ ಅಂದ್ರೆ ಅಲ್ಲಿ ಕಾಳಿ ದೇವತೆ ರೆಫರೆನ್ಸ್ ಬರುತ್ತೆ. ಸೊ ಹಾಗೆ ಇದು ಬೆಂಗಾಲ್ ಅಂತ ಏನು ಹೇಳ್ತೀವಿ, ಬೆಂಗಾಲ್ ಕಲ್ಕತ್ತಾನಲ್ಲಿ ಆ ದೇವತೆ ಬಗ್ಗೆ ಭಾಳಷ್ಟು ಇದು ಇದೆ. ಸೊ ಅಲ್ಲಿ ಅವ್ರ ಬಗ್ಗೆ ಹೇಳ್ತಾರೆ ಅವರು. ದ ನಾವೆಲ್ ಟೆಲ್ಸ್ ದ ಸ್ಟೋರಿ ಆಫ್ ನಿರೋದೆ ಅನ್ನುವಂಥದ್ದು ಫ್ಯಾಮಿಲಿ ಇದೆ. ಆ್ಯಂಡ್ ಹಿಸ್ 2 ಸಿಸ್ಟರ್ಸ್. ಓಕೆ, ನಿರೋದೆ ಅನ್ನೋದು ಒಬ್ಬ ಕ್ಯಾರೆಕ್ಟರ್ ಹೆಸರು. ಮೋನಿಷಾ ಆ್ಯಂಡ್ ಅಮಲಾ ಇಬ್ಬರು ಸಿಸ್ಟರ್ಸ್ ಇರ್ತಾರೆ ನಿರೋದೆಗೆ. ರೆಬಲ್ಸ್ ಅಗೇನ್ಸ್ಟ್ ದ ಸಾಲಿಡ್ ಕನ್ವೆನ್ಷನ್ಸ್ ಆಫ್ ಮಿಡಲ್ ಕ್ಲಾಸ್ ಲೈಫ್ ಆ್ಯಂಡ್ ಲಾಂಗ್ ಫಾರ್ ಕ್ರಿಯೇಟಿವಿಟಿ ಆ್ಯಂಡ್ ಸೆಲ್ಫ್ ಎಕ್ಸ್ಪ್ರೆಷನ್ ವಿಚ್ ಕಮ್ಸ್ ಟು ಗ್ರೀಫ್. ನಿರೋದೆ ಎಂಡ್ಸ್ ಅಪ್ ಆಸ್ ಅ ಡ್ರಿಫ್ಟಿಂಗ್ ಆಸ್ ಬೊಹೇಮಿಯನ್ ಅನ್ಕನ್ವೆನ್ಷನಲ್. Monisha commits suicide and Amala is heartbroken when her love is rejected. ಸೊ ಇದು ಒಂಥರ ಸೈಕಲಾಜಿಕಲಿ ಡಿಸ್ಟರ್ಬ್ಡ್ ಆದಂಥ ಕ್ಯಾರೆಕ್ಟರ್ಗಳಿದ್ದಾವೆ ಅಷ್ಟು ಕ್ಯಾರೆಕ್ಟರ್ಗಳು. ಸೊ ಅವನೇನು ಮಾಡ್ತಾನೆ, ನಿರೋದೆ ಒಂಥರ ಅನ್ಕನ್ವೆನ್ಷನಲ್ ಲೈಫನ್ನು ಲೀಡ್ ಮಾಡ್ತಾನೆ. ಮನುಷ್ಯ ಸೂಸೈಡ್ ಮಾಡ್ಕೋತಾಳೆ. ಈ ಕಡೆ ಅಮಲಾ ಏನು ಮಾಡ್ತಾಳೆ, ಒಂಥರ ಬ್ರೋಕನ್ ಹಾರ್ಟ್ ಥರ ಇರ್ತಾಳೆ. ಸೊ ಇದನ್ನು ಅವರು ಚಿತ್ರಿಸಿದ್ದಾರೆ. ದೆನ್ ಬೈ ಬೈ ಬ್ಲ್ಯಾಕ್ ಬರ್ಡ್, ಇಂಪಾರ್ಟೆಂಟ್ ವರ್ಕ್ ಇದು. ಸೊ ಬೈ ಬೈ ಬ್ಲ್ಯಾಕ್ ಬರ್ಡ್, it is the only novel of Anita Desai in which social and political realities take precedence over probing of the mind. ಸೊ ಇಲ್ಲಿ ಈ ಹಿಂದಿನ 2 ನಾವೆಲ್ಗಳೇನಿತ್ತು ಸೈಕಾಲಜಿ ಇಂಪಾರ್ಟೆಂಟ್ ಆಗಿತ್ತು. ಇಲ್ಲೇನಿದೆ ಸ್ವಲ್ಪ ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ರಿಯಾಲಿಟಿಗಳನ್ನು ಅವರು ತೋರಿಸಿದ್ದಾರೆ. ದಿಸ್ ನಾವೆಲ್ ಗಿವ್ಸ್ ದ ಪಿಕ್ಚರ್ ಆಫ್ ಈಸ್ಟ್ ವೆಸ್ಟ್ ಎನ್ಕೌಂಟರ್. ಇಟ್ ಈಸ್ ಆ್ಯಸ್ ಇಟ್ ಈಸ್ ಶೋನ್ ಇನ್ ದ ಲೈವ್ಸ್ ಆಫ್ ಇಂಡಿಯನ್ ಇಮಿಗ್ರೆಂಟ್ಸ್ ಟು ಬ್ರಿಟನ್. adds little to our awareness of the varied implications of the phenomena. ಇಂಗ್ಲೆಂಡಲ್ಲಿ ಹೋದಾಗ, ಬ್ರಿಟನ್ನಲ್ಲಿ ಹೋದಾಗ ಯಾವ ಥರದ ಒಂದು ಅನುಭವಗಳನ್ನ ಇಂಡಿಯನ್ಸ್ ಅನುಭವಿಸ್ತಾರೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ಈಸ್ಟ್ ವೆಸ್ಟ್ ಎನ್ಕೌಂಟರ್ನಲ್ಲಿ. ಓಕೆ, ವೇರ್ ಶಾಲ್ ವಿ ಗೋ ದಿಸ್ ಸಮರ್ ಒಂದು ಪ್ರಶ್ನೆ ಇದೆ ಅದರಲ್ಲಿ ನಾವೆಲ್ನಲ್ಲಿ. ದಿಸ್ ನಾವೆಲ್ ಡೀಲ್ಸ್ ವಿತ್ ದ ರಿಟರ್ನ್ ಟು ದ ಆಟೋನಾಮಸ್ ವರ್ಲ್ಡ್ ಆಫ್ ಇನ್ನರ್ ರಿಯಾಲಿಟಿ. ಸೊ ಮತ್ತೆ ಇನ್ನರ್ ರಿಯಾಲಿಟಿಗೆ ಬರ್ತಾರೆ, ಅಂದರೆ ಸೈಕಾಲಜಿಗೆ. ದ ಹೀರೋಯಿನ್ ಆಫ್ ದ ನಾವೆಲ್ ಈಸ್ ಸೀತಾ, who appears to be less morbid. ಮಾರ್ಬಿಡ್ ಅಂದರೆ ಅಸ್ವಸ್ಥ, ಅಂದರೆ ಇಲ್ಲಿ ಮಾರ್ಬಿಡ್ ಇಲ್ಲ, ಅಸ್ವಸ್ಥ ಏನಿಲ್ಲ, ಮೆಂಟಲಿ ಶಿ ಈಸ್ ಫಿಟ್. ಲೆಸ್ ಮಾರ್ಬಿಡ್ ಮಾಯಾ. ಸೊ ಇಲ್ಲಿ ಮಾಯಾ ಅಂತಲೇ ಒಂದು ಮಾಯಾ ಥರದ ಕ್ಯಾರೆಕ್ಟ್ರು, ಬಟ್ ಅವಳಷ್ಟು ಹುಚ್ಚಿ ಅಲ್ಲ. ಹೌದಾ? ಮಾರ್ಬಿಡ್ ಅಂದರೆ ಏನು ರೀ, ಅಸ್ವಸ್ಥ. ಸೊ ಸೀತಾ ಇಲ್ಲಿ ಹೀರೋಯಿನ್ ಅಂದರೆ ಪ್ರೊಟಗ್ಯಾನಿಸ್ಟ್. ಸೊ ಶಿ ಈಸ್ ನಾಟ್ ಸೋ ಮ್ಯಾಡ್ ಆ್ಯಸ್ ಮಾಯಾ. ಓಕೆ, ಸೊ ಆಫ್ಟರ್ 4 ಚಿಲ್ಡ್ರನ್, ಇಲ್ಲಿ ಇವಳಿಗೆ 4 ಮಕ್ಕಳು ಇರ್ತವೆ. ದ ಕ್ರುಯಲ್ಟಿ ಆ್ಯಂಡ್ ಕ್ಯಾಲಸ್ನೆಸ್, ನಿರ್ದಯತೆ. ಕ್ಯಾಲಸ್ನೆಸ್ ಅಂದರೆ ನಿರ್ದಯತೆ, ಕಠೋರತೆ. ಅರ್ಬನ್ ಲೈಫ್ ಸ್ಟ್ರೈಫುಲ್ ಹರ್. ಓಕೆ,
ಸೊ ಇಲ್ಲಿ ಅರ್ಬನ್ ಲೈಫಲ್ಲಿ ಏನೇನು ಸಮಸ್ಯೆಗಳನ್ನ ಎದುರಿಸ್ತಾರೆ ಅನ್ನೋದು ಇದೆ. ದೆನ್ ಫೈರ್ ಆನ್ ದ ಮೌಂಟೇನ್ ನೆಕ್ಸ್ಟ್ ವರ್ಕು. ದ ನಾವೆಲ್ ಡೀಲ್ಸ್ ವಿತ್ ಟೂ ಅಲಿನೇಟೆಡ್ ಸೋಲ್ಸ್ ಕನ್ಫ್ರಂಟ್ ಈಚ್ ಅದರ್. ನಂದಾ, an unsentimental and old widow living as a recluse in an isolated house in the hills, and Raka, her great granddaughter, a shy, lonely schoolgirl. Their relationship begins with mutual indifference and a jealous guarding of frontiers. ಓಕೆ, ಸೊ ಇಲ್ಲಿ ಅಜ್ಜಿ ಮೊಮ್ಮಗಳ ಕಥೆ ಇದೆ. ಫೈರ್ ಆನ್ ದ ಮೌಂಟೇನ್ ಅಂತೇಳಿ, ಮೌಂಟೇನ್ ಮೇಲೆ ಇವರು ಇರ್ತಾರೆ ಒಂದು ಮನೆಯಲ್ಲಿ. ಸೊ ಓಲ್ಡ್ ವಿಡೋ ಇರ್ತಾಳೆ, ಒಬ್ಬಳು ಹೆಣ್ಮಗಳು ಜೊತೆ ಅವಳ ಮೊಮ್ಮಗಳು ಇರ್ತಾರೆ. ಸೊ ಒಂದು ಐಸೋಲೇಟೆಡ್ ಪ್ಲೇಸ್ನಲ್ಲಿ ಅವರು ಮನೆಯಲ್ಲಿ ಹಿಲ್ಗಳ ಮೇಲೆ, ಹಿಲ್ ಅಂದರೆ ಬೆಟ್ಟ ಗುಡ್ಡ. ಸೊ ಟೈಟಲ್ ಕೂಡ ಹಾಗೆ ಇದೆ, ಫೈರ್ ಆನ್ ದ ಮೌಂಟೇನ್. ಸೊ ಮನೆಯ ಮೇಲೆ ಒಂದು ಗುಡ್ಡದ ಮೇಲೆ ಒಂದು ಮನೆ ಮಾಡಿರ್ತಾರೆ. ಓಕೆ, ದೆನ್ ಕ್ಲಿಯರ್ ಲೈಟ್ ಆಫ್ ಡೇ ಅಂಥೇಳಿ. ದ ಟೈಟಲ್ ಆಫ್ ದ ನಾವೆಲ್ ಇಂಡಿಕೇಟ್ಸ್ ದ ಮೇನ್ ಥೀಮ್ ಆಫ್ ಸೀಯಿಂಗ್ ದ ಲೈಟ್. ಸೊ ಬೆಳಕನ್ನು ನೋಡುವಂಥದ್ರ ಬಗ್ಗೆ ನಾವೆಲ್ಲಿದೆ ಇದು. ದ ಪ್ರೊಟಾಗನಿಸ್ಟ್ ಈಸ್ ವಿಮ್ಲಾ, ಆನ್ ಎಲ್ಡರ್ಲಿ ಸ್ಪಿನ್ಸ್ಟರ್, ಅವಿವಾಹಿತೆ, ಲಿವಿಂಗ್ ಇನ್ ಅ ಡಿಕೇಯಿಂಗ್ ಹೌಸ್ ಸರೌಂಡೆಡ್ ಬೈ ಅ ನೆಗ್ಲೆಕ್ಟೆಡ್ ಗಾರ್ಡನ್ ಕಂಟೈನಿಂಗ್ ಅ disused black well into which a white cow has drowned years ago, with a neurotic younger brother to whom going out alone on the street is a nerve-shattering ordeal. ಓಕೆ, ಸೊ ಇಲ್ಲಿ ಏನಪ್ಪ ಅಂತಂದರೆ, ಒಂದು ವಿಮಲಾ ಅಂತ ಒಬ್ಬಳು ಹೆಣ್ಮಗಳು ಇರ್ತಾಳೆ, ಎಲ್ಡರ್ಲಿ ವುಮನ್, ಭಾಳ ಹಿರಿಯ ಹೆಣ್ಮಗಳು, ಬಟ್ ಶಿ ಈಸ್ ಅನ್ಮ್ಯಾರಿಡ್. ಸೊ ಶಿ ಈಸ್ ಲಿವಿಂಗ್ ಇನ್ ಎ ಡಿಕೇಯಿಂಗ್ ಹೌಸ್, ಹಳೆಯ ಒಂದು ಮನೆಯಲ್ಲಿ ಇರ್ತಾಳೆ. ಸೊ ಮನೆಯ ಸುತ್ತ ಒಂದು ನೆಗ್ಲೆಕ್ಟೆಡ್ ಗಾರ್ಡನ್ ಇದೆ, ಒಂದು ಪಾಳು ಬಿದ್ದಂತಹ ಉದ್ಯಾನ ಇದೆ. ಸೊ ಅಲ್ಲಿ ಒಂದು ಅನ್ಯೂಸ್ಡ್ ಬ್ಲ್ಯಾಕ್ ವೆಲ್ ಇದೆ, ಒಂದು ಹಳೆಯ ಬಾವಿ ಇದೆ. ಆ ಬಾವಿಯಲ್ಲಿ ಹಿಂದೆ ಎಷ್ಟೋ ದಿನದ ಹಿಂದೆ ಒಂದು ಆಕಳು ಬಿದ್ದು ಸತ್ತಿತ್ತು ಅಂತ ಹೇಳ್ತಾರೆ. ಸೊ ಒಂಥರ ಭಯಾನಕವಾದಂತಹ ಸಿಚುವೇಶನ್ ಇದೆ, ಒಂಥರ ಹಾರರ್ ಮೂವಿ ಸೀನ್ ಥರ ಹೇಳ್ತಾ ಇದ್ದಾರೆಲ್ಲ. ಸೊ ಅಲ್ಲಿ ಏನಾಗಿರುತ್ತೆ, ವಿತ್ ಅ ನ್ಯೂರೋಟಿಕ್ ಯಂಗರ್ ಬ್ರದರ್, ಒಬ್ಬ ಯಂಗರ್ ಬ್ರದರ್ ಇರ್ತಾನೆ. ಸೊ ಅವ್ರ ಜೊತೆಗೆ ಅವರು ಇರ್ತಾರೆ. ಸೊ ಓಕೆ, the arrival of her younger sister with her family stirs old memories of shared childhood and past traumas. The shift from the present to the past and back in the narrative helps create the appropriate mood of nostalgia, of long forgotten impressions, words and actions being suddenly suffused with the light of her days. ಸೊ ಏನಾಗುತ್ತೆ, ಇಂಥ ಒಂದು ಭಯಾನಕ ಸ್ಥಿತಿಯಲ್ಲಿ ಅವಳು ಬದುಕ್ತಾ ಇರ್ತಾಳೆ. ಆದರೆ ಅವಳ ತಂಗಿ ಬಂದ ಮೇಲೆ ಏನಾಗುತ್ತೆ, ಮತ್ತೆ ಹಳೆಯ ನೆನಪುಗಳೆಲ್ಲ ಬಂದು, ಹಳೆಯ ಒಂದು ನೊಸ್ಟಾಲ್ಜಿಯಾಗಿ ಹೋಗಿ, ಲಾಂಗ್ ಫಾರ್ಗೊಟನ್ ಇಂಪ್ರೆಷನ್ಸ್ ಎಲ್ಲ ವಾಪಸ್ ಅವಳಿಗೆ ನೆನಪಾಗಿ ಮತ್ತೆ ಅವಳು ಒಳ್ಳೆ ಜೀವನವನ್ನು ನಡೆಸ್ತಾಳೆ. ಅಂದರೆ ಬೆಳಕು ಇರಬೇಕು ಅನ್ನುವಂಥ ಒಂದು ಅರ್ಥ. ಸೊ ಕತ್ತಲೆಯಿಂದ ಬೆಳಕಿನೆಡೆಗೆ ಅನ್ನುವಂಥ ಅರ್ಥ. ಓಕೆ, ಇನ್ ಕಸ್ಟಡಿ ಇಂಪಾರ್ಟೆಂಟ್ ವರ್ಕ್. ಸೊ ಇನ್ ಕಸ್ಟಡಿ ಇಂಪಾರ್ಟೆಂಟ್ ವರ್ಕ್ ಆಫ್ ಅನಿತಾ ದೇಸಾಯಿ. ಹೌದಲ್ರಿ, ಅನಿತಾ ದೇಸಾಯಿ ಹೌದಲ್ಲ ಇವರು? ಎಸ್. ಫೈನ್. ದ ನಾವೆಲ್ ಈಸ್ ದ ಲೇಟೆಸ್ಟ್ ಒನ್, 1983 ಪಬ್ಲಿಷ್ ಆಗಿದೆ. This novel is different from her earlier novels because the protagonist in this novel is not a female but a male character. The hero of the novel is ದೇವೇನ್. ದೇವೇಂದ್ರ ಅನ್ನೋದ್ರ ಶಾರ್ಟ್ ಫಾರ್ಮು ದೇವೇನ್ ಅಂತ ಹೇಳಿ. ಸೊ ದಿವೇನ್ ಅಂತ ಅನ್ಬೋದು. ಹೂ ಈಸ್ ಅ ಲೆಕ್ಚರರ್ ಇನ್ ಹಿಂದಿ ಇನ್ ಲಾಲಾ ರಾಮ್ ಕಾಲೇಜ್ ಆಫ್ ಮೀರ್ಪುರ್. He comes from a lower middle class background. The character of Diven presents not an individual consciousness but the consciousness of the contemporary middle class Indians. ಸೊ ಇಲ್ಲಿ ದಿವೇನ್ ಅನ್ನುವಂಥ ಪುರುಷ ಪಾತ್ರ ಇಲ್ಲಿ ಪ್ರಧಾನ ಪಾತ್ರ ಇದೆ. ಓಕೆ, ಲಾಲಾರಾಮ್ ಕಾಲೇಜಲ್ಲಿ ಅವನು ಲೆಕ್ಚರರ್ ಇರ್ತಾನೆ. ಲೋವರ್ ಮಿಡಲ್ ಕ್ಲಾಸ್ ಬ್ಯಾಕ್ಗ್ರೌಂಡ್ ಇದೆ. ಓಕೆ, ಸೊ ಇದಿಷ್ಟು ಏನಾತ್ಮ ಜರ್ನಿ ಟು ಇಥಾಕ ಅನ್ನೋದು ಇನ್ನೊಂದು ಅವರ ನಾವೆಲ್ಲ. ಇಟ್ ಇಸ್ ನಾಟ್ ಅಷ್ಟೊಂದು ಇಂಪಾರ್ಟೆಂಟ್ ವರ್ಕ್ ಅಲ್ಲ. ಓಕೆ, ಇದರಲ್ಲಿ ವಾಯ್ಸಸ್ ಇನ್ ದ ಸಿಟಿ, ಬೈ ಬೈ ಬ್ಲ್ಯಾಕ್ ಬರ್ಡ್, ಆಮೇಲೆ ಇನ್ ಕಸ್ಟಡಿ, ಇಷ್ಟು ಇಂಪಾರ್ಟೆಂಟ್ ವರ್ಕ್ಗಳು. ಒಂದು ಮಾರ್ಕ್ಸಿಗೆ ಕೇಳ್ಬೋದು. ಇನ್ನು ಮೈನರ್ ವುಮೆನ್ ನಾವೆಲಿಸ್ಟ್ ಅಂತ ಇದ್ದಾರೆ. ಸೊ ಲೆಟ್ಸ್ ಗೋ ಥ್ರೂ ದೆಮ್. ಭಾಳ ಏನಪ್ಪ ಅಂತಂದರೆ ಅವ್ರ ಬಗ್ಗೆ ಏನು ಬಹಳ ಸ್ಟ್ರೆಸ್ ಕೊಡೋ ಅಗತ್ಯ ಇಲ್ಲ. ಜಸ್ಟ್ ಅವ್ರನ್ನ ಏನು ಮಾಡೋಣ, ಗ್ಲ್ಯಾನ್ಸ್ ಮಾಡೋದಷ್ಟೇ. ಶಾಂತಾರಾಮರಾವ್, ಹೌದು, ಸಂತ ಅಲ್ಲ, ಶಾಂತ. ಕೆಲವೊಬ್ರು ಎಸ್ ಅಷ್ಟೇ ಬರೀತಾರೆ ಶಾಂತ ಅನ್ನೋದಕ್ಕೆ. ರಿಮೆಂಬರ್ ದ ಹೌಸ್, ದ ಅಡ್ವೆಂಚರ್ಸ್ ಅನ್ನೋದು. ನರ್ಗಿಸ್ ದಲಾಲ್ ಅಂತಿದ್ದಾರೆ. ಮಿನಾರಿ, ಟೂ ಸಿಸ್ಟರ್ಸ್, ದ ಇನ್ನರ್ ಡೋರ್, ದ ಗರ್ಲ್ಸ್ ಫ್ರಮ್ ಓವರ್ಸೀಸ್. ವೇಣು ಚಿತಾಲೆ, ಮಿಸಸ್ ಲೀಲಾ ಖಾರೆ ಅಂತನೂ ಅವ್ರ ಇನ್ನೊಂದು ಹೆಸರು.
ಸೊ ಇವೆಲ್ಲ ಏನಪ್ಪ ಅಂತಂದರೆ ಒಂದು ಸೋಷಿಯಲ್ ಎಲಿಮೆಂಟ್ಸನ್ನು ಒಳಗೊಂಡಿದ್ದಾರೆ. ಸೋಷಿಯಲ್ ನಾವೆಲ್ಗಳನ್ನೇ ಬರೆದಿದ್ದಾರೆ, ಅಂಥ ವಿಶೇಷ ಕಥೆಗಳೇನಿಲ್ಲ. ಝೀನತ್ ಫತೇ ಅಲಿ ಅಂತ ಒಬ್ಬರಿದ್ದಾರೆ, ಝೊಹ್ರಾ ಅನ್ನುವಂಥ ನಾವೆಲ್ ಬರೆದಿದ್ದಾರೆ. ದೆನ್ ಅತಯಾ ಹುಸೈನ್ ಅಂತ ಒಬ್ಬರಿದ್ದಾರೆ, ಸನ್ಲೈಟ್ ಆನ್ ಎ ಬ್ರೋಕನ್ ಕಾಲಮ್. ಸೊ ಇದು ಇಂಪಾರ್ಟೆಂಟ್ ವರ್ಕ್ ಇದು, ಅತಯಾ ಹುಸೈನ್. ಸೊ ನಾವು ಎಮ್ ಎ ಇದ್ದಾಗ ಇದು ನಾವೆಲ್ ಇತ್ತು ನಮಗೆ, ಸನ್ಲೈಟ್ ಆನ್ ಎ ಬ್ರೋಕನ್ ಕಾಲಮ್ ಅಂತ ಹೇಳಿ. ಇದು ಕೂಡ ಒಂದು ಪಾರ್ಟಿಷನ್ ನಾವೆಲ್, ಇದು ಇಂಡಿಯನ್ ಪಾರ್ಟಿಷನ್ಗೆ ಸಂಬಂಧಪಟ್ಟಂಥ ಒಂದು ನಾವೆಲ್ಲು, ಅತಯಾ ಹುಸೈನ್. ದೆನ್ ಪರೀನ್ ಭರೂಚಾ, ದ ಫೈರ್ ವರ್ಷಿಪರ್ಸ್. ಓಕೆ, ಪ್ರಾಮಿನೆಂಟ್ ಎಕ್ಸಾಂಪಲ್ಸ್ ಆಫ್ ಹಿಸ್ಟಾರಿಕಲ್ ಫಿಕ್ಷನ್ ಆರ್ ಅಂಬಾಪಾಲಿ ಆ್ಯಂಡ್ ಸಿಂಗಲ್ ಇನ್ ದ ವೀಲ್. ಸೊ ಅವು ಎರಡು ಏನಪ್ಪ ಅಂದರೆ ಹಿಸ್ಟಾರಿಕಲ್ ನಾವೆಲ್ಲು. ಯಾವಪ್ಪ ಅಂದರೆ ವಿಮಲಾ ರೈನಾ ಅನ್ನುವಂಥ ಬರೆದದ್ದು ಅಂಬಾಪಾಲಿ, ಅದು ಹಿಸ್ಟಾರಿಕಲ್ ನಾವೆಲ್ಲು. ದೆನ್ ಸಿಂಗಲ್ ಇನ್ ದ ವೀಲ್ ಅನ್ನುವಂಥದ್ದು ಏನೈತಲ್ಲ, ಮನೋರಮಾ ಮೋದಕ್ ಅವ್ರು ಬರೆದದ್ದು, ಅದು ಒಂದು ಹಿಸ್ಟಾರಿಕಲ್ ನಾವೆಲ್. ಆ್ಯಂಡ್ ಶಕುಂತಲಾ ಶ್ರೀ ನಾಗೇಶ್ ಇವರು ದ ಲಿಟಲ್ ಬ್ಲ್ಯಾಕ್ ಬಾಕ್ಸ್ ಅಂತ ಒಂದು ನಾವೆಲ್ ಬರೆದಿದ್ದಾರೆ. ದೆನ್ ಶಾಂತಾ ರಾಮೇಶ್ವರ ರಾವ್, ಚಿಲ್ಡ್ರನ್ ಆಫ್ ಗಾಡ್. ಕಮಲಾ ದಾಸ್, ಆಲ್ಫಾಬೆಟ್ ಆಫ್ ಲಸ್ಟ್. ಸೊ ಕಮಲಾ ದಾಸ್ ಅವರು ನೀವು ಸ್ಟಡಿ ಮಾಡಿರ್ತೀರಿ ಪೋಯಿಟ್ರಿಯನ್ನು ಓದಬೇಕಾದಾಗ, ಇಂಡಿಯನ್ ಇಂಗ್ಲೀಷ್ ಪೋಯಿಟ್ರಿನ ಓದಿದ್ವಲ್ಲ. ಸೊ ನಾವೆಲ್ ಕೂಡ ಬರೆದಿದ್ದಾರೆ, ಆಲ್ಫಾಬೆಟ್ ಆಫ್ ಲಸ್ಟ್ ಅಂತ ಹೇಳಿ. ದೆನ್ ಅನಿತಾ ಕುಮಾರ್, ದ ನೈಟ್ ಆಫ್ ದ 7 ಡಾನ್ಸ್, DAWNS ಡಾನ್ಸ್. ಉಮಾ ವಾಸುದೇವ, ದ ಸಾಂಗ್ ಆಫ್ ಅನಸೂಯ. Then Rama Mehta, Inside the Haveli. So the important work because it has got Sahitya Academy Award. It's an engaging story of Rajasthan Parda life. So Parda ಪದ್ಧತಿ ಏನಿದೆ ರಾಜಸ್ಥಾನದಲ್ಲಿ, ಅದನ್ನು ಇವರು ಇನ್ಸೈಡ್ ದ ಹವೇಲಿ ಅಂತ ಏನು ಹೇಳ್ತೀವಿ, ಅವರು ವಾಸಿಸಂಥ ಮನೆಗಳಿಗೆ. ಸೊ ಅಲ್ಲಿ ಕಥೆ ರಮಾ ಮೆಹ್ತಾ. ಓಕೆ, ರಾಮ ಅಲ್ಲ, ರಮಾ, ಬಿಕಾಸ್ ಶಿ ಈಸ್ ಅ ಲೇಡಿ. ದೆನ್ ಭಾರತಿ ಮುಖರ್ಜಿ, ಜಾಸ್ಮಿನ್, ಗೀತಾ ಮೆಹ್ತಾ, ಕರ್ಮಾ ಕೋಲಾ. ಶಶಿ ದೇಶಪಾಂಡೆ, ಇಂಪಾರ್ಟೆಂಟ್ ರೈಟರ್. ಶಿ ಬಿಲಾಂಗ್ಸ್ ಟು ಕರ್ನಾಟಕ, ಎಸ್ಪೆಷಲಿ ಧಾರವಾಡ. ಶ್ರೀರಂಗ ಅಂಥೇಳಿ ಒಬ್ಬರು ಕನ್ನಡದ ಪ್ರಮುಖ ಸಾಹಿತಿ, ಅವ್ರ ಮಗಳು ಇವರು ಶಶಿ ದೇಶಪಾಂಡೆ ಅಂಥೇಳಿ. ಸೊ ಇವತ್ತಿಗೂ ಕೂಡ ಇದ್ದಾರೆ, ಭಾಳಷ್ಟು ನಾವೆಲ್ಗಳನ್ನು ಬರೆದಿದ್ದಾರೆ. ದ್ಯಾಟ್ ಲಾಂಗ್ ಸೈಲೆನ್ಸ್ ಅನ್ನೋದು ಭಾಳ ಇಂಪಾರ್ಟೆಂಟ್ ವರ್ಕ್ ಅವ್ರದ್ದು. ಭಾಳಷ್ಟು ನಾವೆಲ್ಗಳಿದ್ದಾವೆ. ದ್ಯಾಟ್ ಲಾಂಗ್ ಸೈಲೆನ್ಸ್ ಅಂತ ಇದೊಂದು, ಇನ್ನೊಂದೆರಡು. ನಮ್ಮ ಫ್ರೆಂಡ್ ಒಬ್ಬರು ಇವ್ರ ಮೇಲೆ PhD ಮಾಡ್ತಾಯಿದ್ರು. ಸೊ ಶಶಿ ದೇಶಪಾಂಡೆ ಸ್ವಲ್ಪ ಮಹಿಳೆಯರ ಬಗ್ಗೆ ಭಾಳಷ್ಟು ಕೃತಿಗಳನ್ನ ಬರೆದಿದ್ದಾರೆ. ಮಹಿಳಾವಾದಿ ಅಂತಲೂ ಕೆಲವೊಬ್ರು ಕರೀತಾರೆ. ಅವರೇನು ಹೇಳ್ಕೊಳ್ಳಲ್ಲ ತಮ್ಮನ್ನು ತಾವು ಮಹಿಳಾವಾದಿ ಅಂಥೇಳಿ, ಮಹಿಳೆಯರಿಗೆ ಸಂಬಂಧಪಟ್ಟಂಥ ಥೀಮ್ಗಳನ್ನ ಬರೀತಾರೆ. ಮೀನಾ ಅಲೆಕ್ಸಾಂಡರ್, ಫಾಲ್ಟ್ ಲೈನ್ಸ್, ಅದು ಫಾಲ್ಟ್ ಲೈವ್ಸ್ ಆಗೈತೆ, ಅದು ಚೆಕ್ ಮಾಡಬೇಕು, ಚೆಕ್ ಮಾಡಿರಿ ಗೂಗಲಲ್ಲಿ, ವೆದರ್ ಇಟ್ ಈಸ್ ಲೈವ್ಸ್ ಆರ್ ಲೈನ್ಸ್. ಓಕೆ, ಶೋಭಾ ಡೇ ಅವ್ರ ವರ್ಕನ್ನು ಕೊಟ್ಟಿಲ್ಲ. ಅರುಂಧತಿ ರಾಯ್, ಇಂಪಾರ್ಟೆಂಟ್ ರೈಟರ್. ಸೊ ಇವರೇನಪ್ಪ ಅಂದರೆ ಆಫ್ಟರ್ 1980 ಅಂತ ಏನು ಹೇಳ್ತೀವಲ್ಲ, ಅಲ್ಲಿ ಬರ್ತಾರೆ ಅರುಂಧತಿ ರಾಯ್. ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್, ಇದಕ್ಕೆ ಬೂಕರ್ ಪ್ರೈಸ್ ಸಿಕ್ಕಿದೆ. ಆಮೇಲೆ ಕಿರಣ್ ದೇಸಾಯಿ, ನಾನು ಹೇಳಿದೆ ಇದೆ ಈಗ, ಅನಿತಾ ದೇಸಾಯಿ ಅವ್ರ ಮಗಳು ಅಂಥೇಳಿ. ಸೊ ದ ಲಾಸ್ ಆಫ್ ಇನ್ಹೆರಿಟನ್ಸ್, ಇಂಪಾರ್ಟೆಂಟ್ ವರ್ಕ್. ದೆನ್ ಅಮೃತಾ ಪ್ರೀತಮ್ ಅವ್ರದ್ದು ನಾವೆಲ್ ಹೆಸರು ಏನಪ್ಪ ಅಂತಂದರೆ ರಸೀದಿ ಟಿಕೆಟ್ ಅಂಥೇಳಿ, ಏನೋ ಹಿಂದಿ ಒಳಗಿದೆ, ಬಟ್ ಇಂಗ್ಲೀಷ್ ಏನು ಟೈಟಲ್ ಇದೆ, ಸೊ ಅದು ಮೀನಾ ಅಲೆಕ್ಸಾಂಡರ್ ಅವ್ರದ್ದು ಫಾಲ್ಟ್ ಲೈನ್ಸು, ಅದೊಂದು ಕರೆಕ್ಷನ್ ಮಾಡಿಕೊಡ್ರಿ. ದೆನ್ ಅಮೃತಾ ಪ್ರೀತಮ್ ಅವರ ನಾವೆಲ್ ಯಾವುದು, ಪಿಂಜರ್, ದ ಸ್ಕೆಲಿಟನ್ ಆ್ಯಂಡ್ ದ್ಯಾಟ್ ಮ್ಯಾನ್. ಸೊ ಪಿಂಜರ್ ಅನ್ನೋದು ಒರಿಜಿನಲ್ ಟೈಟಲ್, ಸ್ಕೆಲಿಟನ್ ಆ್ಯಂಡ್ ದ್ಯಾಟ್ ಮ್ಯಾನ್ ಅನ್ನೋದು ಇಂಗ್ಲೀಷ್ ಟೈಟಲ್. ಓಕೆ, ಸೊ ಕಿರಣ್ ದೇಸಾಯಿ, ಲಾಸ್ ಆಫ್ ಇನ್ಹೆರಿಟನ್ಸ್. ದೆನ್ ಸಲ್ಮಾನ್ ರಶ್ದಿ, ಭಾಳ ಫೇಮಸ್ ರೈಟರ್. ಮಿಡ್ ನೈಟ್ ಚಿಲ್ಡ್ರನ್ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ, ಇಟ್ಸ್ ಇಂಪಾರ್ಟೆಂಟ್ ವರ್ಕ್. ದೆನ್ ಉಪಮನ್ಯು ಚಾಟರ್ಜಿ, ಇಂಗ್ಲೀಷ್ ಆಗಸ್ಟ್, ದ ಲಾಸ್ಟ್ ಬರ್ಡನ್ ಅಂತ ಇದೆ. ಅಮಿತ್ ಚೌಧರಿ, ಸ್ಟ್ರೇಂಜ್ ಆ್ಯಂಡ್ ಸಬ್ಲೈಮ್ ಅಡ್ರೆಸ್, ಆಫ್ಟರ್ನೂನ್ ರಾಗ್, ಫ್ರೀಡಮ್ ಸಾಂಗ್. ಕಿರಣ್ ನಗರ್ಕರ್, ಇಂಪಾರ್ಟೆಂಟ್ ವರ್ಕ್. ರಾವಣ್ ಆ್ಯಂಡ್ ಎಡಿ, 7 6s are 43. ದೆನ್ ಅಮಿತಾವ್ ಘೋಷ್, ಇಂಪಾರ್ಟೆಂಟ್ ರೈಟರ್. ರೀಸೆಂಟಾಗಿ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ತು. ಸೊ ಅಮಿತಾವ್ ಘೋಷ್, ಸೊ ಹೀ ಈಸ್ ಆಲ್ಸೋ ಫ್ರಮ್ ಬೆಂಗಾಲ್, ಲೈಕ್ ಅರವಿಂದ ಘೋಷ್. ಸೊ ಹೀ ಈಸ್ ಅಮಿತಾವ್ ಘೋಷ್. ದ ಸರ್ಕಲ್ ಆಫ್ ರೀಸನ್, ಆಮೇಲೆ ದ ಶಾಡೋ ಲೈನ್ಸ್, ದ ಗ್ಲಾಸ್ ಪ್ಯಾಲೇಸ್, ಎಲ್ಲ ಇಂಪಾರ್ಟೆಂಟ್ ವರ್ಕ್ಗಳೇ.
ಯಾವುದೋ ದ ಗ್ಲಾಸ್ ಪ್ಯಾಲೇಸ್ ಇಂಪಾರ್ಟೆಂಟ್ ಒನ್, ದ ಶಾಡೋ ಲೈನ್ಸ್ ಇಂಪಾರ್ಟೆಂಟ್ ಒನ್. ಓಕೆ, ಸೊ ಅದು 1 ಮಾರ್ಕ್ಸಿಗೆ ಕೇಳ್ಬೋದು, ಹೇಳೋಕ್ಕಲ್ಲ. ಅಮಿತಾ ಘೋಷ್ ಅವರು ಯಾರು ಬರ್ತಿದ್ದು ಇದನ್ನಂತ, ದ ಗ್ಲಾಸ್ ಪ್ಯಾಲೇಸ್. ಆಮೇಲೆ ಶಶಿ ಥರೂರ್, ದ ಗ್ರೇಟ್ ಇಂಡಿಯನ್ ನಾವೆಲ್, ಇಂಪಾರ್ಟೆಂಟ್ ವರ್ಕ್. ಆಮೇಲೆ ದ ರಾಯಟ್ ಅಂತ ಇನ್ನೊಂದಿದೆ, ಅದು ಕೂಡ ಅವ್ರ ನಾವೆಲ್ಲು. ಆಮೇಲೆ ವಿಕ್ರಮ್ ಸೇಠ್, ಇವರು ಕೂಡ ಇಂಪಾರ್ಟೆಂಟ್ ನಾವೆಲಿಸ್ಟ್. ಅ ಸೂಟಬಲ್ ಬಾಯ್ ಅಂತ ಹೇಳಿ. ಈ ನಾವೆಲ್ ಹೆಂಗಪ್ಪ ಅಂತಂದರೆ ಒಂದು ಎಪಿಕ್ ನಾವೆಲ್ ಒಂಥರ ಇದು, ಅಂದರೆ ಕಾವ್ಯದಿಂದ ಕೂಡಿದಂಥ ನಾವೆಲ್ಲು. ಪೋಯಟ್ರಿ ಭಾಳಷ್ಟಿದೆ ಇದರಲ್ಲಿ. ಸೂಟಬಲ್ ಬಾಯ್ ಅಂಥೇಳಿ. ಇನ್ನು ಶಶಿ ದೇಶಪಾಂಡೆ ನೋಡಿದ್ವಿ ಮೇಲ್ಗಡೆ. ಎಸ್ ಎಸ್, ಶಶಿ ದೇಶಪಾಂಡೆ ಅವ್ರದ್ದು ಇನ್ನೊಂದಿಷ್ಟು ಕೊಟ್ಟರು ನೋಡ್ರಿ, ಡಾರ್ಕ್ ಹೋಲ್ಡ್ಸ್ ನೋ ಟೆರರ್ಸ್. ಬಹಳ ಅದ್ಭುತವಾದಂಥ ಟೈಟಲ್ ಅದು, ಡಾರ್ಕ್ ಹೋಲ್ಡ್ಸ್ ನೋ ಟೆರರ್ಸ್ ಅಂತಂದ್ರೆ ಏನು ರೀ? ಕತ್ತಲೆ ಯಾವುದೇ ರೀತಿಯ ಭಯವನ್ನು ಹೊಂದಿಲ್ಲ, ನಾವು ಕತ್ತಲೆಗೆ ಹೆದರ್ತೀವಿ ಅಂತ. ಓಕೆ, ಅದು. ದೆನ್ ದ್ಯಾಟ್ ಲಾಂಗ್ ಸೈಲೆನ್ಸ್, ದ ಬೆಂಡಿಂಗ್ ವೈನ್. ಓಕೆ, ಇವೆರಡು ಏನಪ್ಪ ಅಂದರೆ ಅವರ ಕೃತಿಗಳು, ಶಶಿ ದೇಶಪಾಂಡೆ. ಆಮೇಲೆ ಅರುಂಧತಿ ರಾಯ್, ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ನೋಡಿದ್ದೀವಿ ಆಲ್ರೆಡಿ. ಸೊ ಇವಿಷ್ಟು ಏನಪ್ಪ ಅಂದರೆ ಇಂಪಾರ್ಟೆಂಟ್ ವರ್ಕ್ಗಳು. ಇನ್ನು ಸ್ಟೇಜಸ್ ಇನ್ ಇಂಡಿಯನ್ ಇಂಗ್ಲೀಷ್ ಪೋಯಿಟ್ರಿ ಅದೇನು ನಮಗೆ ಇಂಪಾರ್ಟೆಂಟ್ ಅಲ್ಲ. Okay, with this we come to the end of Indian English literature. ಕಂಪ್ಲೀಟ್ ಆಗಿ ಎಲ್ಲವನ್ನು ನಾವು ಮುಗಿಸಿದ್ದೀವಿ. ಸೊ ಇಟ್ ಈಸ್ ಓವರ್ ಟು ಯು ನೌ ಟು ಸ್ಟಡಿ ಇಟ್ ಆ್ಯಂಡ್ ರಿಮೆಂಬರ್ ದ writers. Okay, so if you have any doubts you can ask.